3 ಬಾರಿ ಓಂಕಾರ ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ಸ್ಟಾರ್ಟ್. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. बोलो श्री सिद्धिविनायक स्वामी की जय. बोलो श्री मंजुनाथ स्वामी की जय. बोलो अण्णप्प स्वामी की जय. बोलो भारत माता की जय. ಕೈಗಳನ್ನು ಜೋಡಿಸಿಕೊಳ್ಳಿ. ನಮಸ್ಕಾರ ಸ್ಥಿತಿ. ಸಹನಾವತ್ತು ಒಟ್ಟಿಗೆ ಹೇಳೋಣ. ಬಿಸಿಯಾದ ಶಾಖ ಕಣ್ಣಿನ ಸುಪ್ರಭಾತ ಹೇಳೋಣ. संगः
मनसा वचसामगम्यम् वाचो विभाति निखिला यदनुग्रहेण यन्नेति नेति वचनै निगमा अवोचुः तं देवदेव भजमच्युत प्रातर्नमामि तमसः परमर्गवर्णम् पूर्णं सनातनपदम् पुरुषोत्तमाख्यम् यस्मिन्निदम् जगदशेष शमशेषमूर्तो रज्ज्वाम्बुजङ्गमैव प्रतिभासितं वै हस्तदर्शन कराग्रे वसते लक्ष्मी करमध्ये सरस्वती करमूले स्थिता गौरी प्रभाते करदर्शनम् कೈಯನ್ನು ಜೋಡಿಸಿ समुद्रवसने देवी पर्वतस्तनमण्डले विष्णुपत्नी नमस्तुभ्यं पादस्पर्शं क्षमस्व मे ब्रह्मा मुरारी त्रिपुरान्तकारी भानुशशि भूमिसुतो बुधश्च गुरुश्च शुक्र शनिराहुकेतवः कुर्वन्तु सर्वे मम सुप्रभातम् भृगुर्वसिष्ठः ऋतुरङ्गिराश्च मनोपुलस्त्य पुलहश्च गौतमः रैभ्यो मरीचि चवनश्च दक्षः कुर्वन्तु सर्वे मम सुप्रभातम् वन्दे मातरं ಹೇಳೋಣ ಎದ್ದು ನಿಂತುಕೊಳ್ಳಿ
ಕಾಲುಗೊಳಿಸಿ. ಅಪ್. ರಿಲ್ಯಾಕ್ಸ್. ಆರಾಮ್. ಕೈ ಸೊಂಟದ ಮೇಲೆ ತಿರುಗಿಸಿ ವೃತ್ತಾಕಾರವಾಗಿ. ವಾಪಸ್ ಉಲ್ಟಾ. ವಾಪಸ್ ರಿಲ್ಯಾಕ್ಸ್. ಆರಾಮ್. ಇಡೀ ಬೆನ್ನಿನ ಭಾಗ ಸ್ಟ್ರೆಚ್ ಕೊಡಿ. ಎಡಭಾಗ ಬರ್. ರಿಲ್ಯಾಕ್ಸ್. ಆರಾಮ್. ಶಿಕ್ಷೆ. 90. ವೃತ್ತಾಕಾರವಾಗಿ. ವಾಪಸ್. ರಿಲ್ಯಾಕ್ಸ್. ಆರಾಮ್. 7, 8 ನಿಧಾನವಾಗಿ ಬಲಗಾಲನ್ನು ಕೆಳಗಿಳಿಸಿ. ಈಗ ಎಡಗಾಲಿನಲ್ಲಿ ಅಭ್ಯಾಸ. ನಿಧಾನವಾಗಿ ಅಪ್ ಅಂಡ್ ಡೌನ್ ಮೂವ್ಮೆಂಟ್. ಮೇಲೆ ಕೆಳಗೆ, ಮೇಲೆ ಕೆಳಗೆ, ಅಪ್ ಡೌನ್, ಅಪ್ ಡೌನ್. ಫುಲ್ ಸ್ಟ್ರೆಚ್ ಮಾಡಬೇಕಾದ್ರು ಜಸ್ಟ್ ಮೂವ್ಮೆಂಟ್ ಮಾಡ್ತಾರೆ. 5, 6, 7 ಹಾಗೂ 8 ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ. ಈಗ ಮೊದಲ ಆಸನ ತಾಡಾಸನ ಅಭ್ಯಾಸ ಮಾಡುವ. ಫಸ್ಟ್ ಅಭ್ಯಾಸ ಮಾಡಿದ ನೆನಪಿದ್ಯಾ? ಯಾರಿಗೆ ಮೂಡೆ ಇಲ್ವಾ? ನೆನಪಿದ್ಯಾ? ಇದೆ ಇದೆಯಾ? ಕೈಗಳ ಮೇಲ್ಮುಖ, ಎಲ್ಲ ಬೆರಳುಗಳನ್ನು ಜೋಡಿಸಿ ಮೇಲಕ್ಕೆ ಮೇಲ್ಮುಖ ಮಾಡಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ತುದಿ ಕಾಲ ಮೇಲೆ ನಿಂತ್ಕೊಳ್ಬೇಕು.
ಸಂಪೂರ್ಣ ಗಮನ ಉಸಿರಾಟದ ಮೇಲಿರಲಿ. ದೀರ್ಘವಾಗಿ ಉಸಿರೊಳಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಹೊಟ್ಟೆಯ ಭಾಗವನ್ನು ಮೇಲಕ್ಕೆ ಎತ್ತಿ. ಕಾಲು ನೆಲದ ಮೇಲೆ ಇರಲಿ. ಹೊಟ್ಟೆಯ ಭಾಗವನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಬೇಡಿ. ನಿಮ್ಮ ಕತ್ತು ನೆಲದ ಮೇಲೆ ಇರಬೇಕು. ನಮಸ್ತೆ, ನಾನು ಡಾಕ್ಟರ್ ಶುಭಾ ಮರವಂತೆ, ಶಿವಮೊಗ್ಗದಿಂದ ಬಂದಿದ್ದೀನಿ. ನನ್ನ ಊರು ಕುಂದಾಪುರ, ಆದರೂ ನಾನಿರೋದೀಗ ಶಿವಮೊಗ್ಗದಲ್ಲಿ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತೇನೆ. ನಿಜಕ್ಕೂ ಕಳೆದ 27 ವರ್ಷಗಳಿಂದ ಇಲ್ಲಿ ಭಜನಾ ಕಮ್ಮಟ ನಡೀತಾ ಇದೆ. ಧರ್ಮಸ್ಥಳ ನಿಜಕ್ಕೂ ಒಂದು ಅದ್ಭುತವಾದ ಒಂದು ಸಾಂಸ್ಕೃತಿಕ ಕೇಂದ್ರ ಇದು. ಆಧ್ಯಾತ್ಮ ಪರಂಪರೆ ಎಷ್ಟು ದೊಡ್ಡದೋ ಅಷ್ಟು ಸಾಂಸ್ಕೃತಿಕ ಪರಂಪರೆ ಕೂಡ ಬಹಳ ದೊಡ್ಡದು. ಯಕ್ಷಗಾನ, ಭಜನೆ, ಹಾಗೆ ಸಾಮಾಜಿಕ ಕಾರ್ಯಗಳು, ಸಂಸ್ಕೃತಿ ಸೇವೆ, ಸಾಹಿತ್ಯ ಸೇವೆ, ಹೀಗೆ ನಿರಂತರವಾಗಿ ಪೂಜ್ಯ ಕಾವಂದರು ಮತ್ತು ಅವರ ಕುಟುಂಬ, ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಹರ್ಷೇಂದ್ರ ಕುಮಾರ್ ಅವರು ಈ ನಿರಂತರವಾಗಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋದು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಭಜನಾ ಕಮ್ಮಟಗಳು ಯಾಕೆ ಇವತ್ತು ನಡಿಬೇಕು ಅಂತಂದ್ರೆ, ಕಳೆದು ಹೋದ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಅದು ಒಂದು ಮೂಲ ದ್ರವ್ಯ ಅಂತ ಭಾವಿಸ್ತೇನೆ. ಭಜನೆಗಳು ಹಿಂದೆ ಒಂದು ಸಾಮಾಜಿಕವಾದ ಜಾಗೃತಿಯನ್ನ ಮಾಡ್ತಾ ಇತ್ತು, ಸಾಂಸ್ಕೃತಿಕವಾಗಿ ಜನರನ್ನ ಒಗ್ಗೂಡಿಸ್ತಾ ಇತ್ತು. ಇವತ್ತು ನಾವೆಲ್ಲೋ ಒಂದು ಕಡೆಯಲ್ಲೆಲ್ಲ ಕಳ್ಕೊಂಡ್ಬಿಟ್ಟಿವಿ. ನಮ್ಮ ಮನಸ್ಸು ಮತ್ತು ಭಾವನೆಗಳು ಇವತ್ತು ಕಲುಷಿತಗೊಳ್ಳಿಕ್ಕೆ ನಮಗೆ ಅನೇಕ ಬಾಹ್ಯ ವಿಚಾರಗಳೇ, ಅದರಲ್ಲೂ ಮಾಧ್ಯಮದ ಜಗತ್ತು ನಮ್ಮ ಮನಸ್ಸುಗಳನ್ನ ಹಾಳು ಮಾಡಲಿಕ್ಕೆ ಅಥವಾ ನಮ್ಮ ಸಾಮಾಜಿಕ ಸ್ವಾಸ್ಥ್ಯವನ್ನ ಕೆಡಿಸ್ಲಿಕ್ಕೆ ಇವತ್ತು ಬೇಕಾದಷ್ಟು ತಂತ್ರಗಳನ್ನು ರೂಪಿಸ್ತಿದೆ. ಮೊಬೈಲ್ ಬಂದ ಮೇಲಂತೂ ಜನಕ್ಕೆ ಬಿಡುವೇ ಇಲ್ಲದಾಗಿದೆ. ಇದರ ನಡುವೆ ನಾವೆಲ್ಲರೂ ಒಟ್ಟಾಗಿ ಒಂದು ಸಾಂಸ್ಕೃತಿಕವಾದ, ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನ, ವೈಯಕ್ತಿಕವಾದ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಈ ಭಜನಾ ಕಮ್ಮಟಗಳು ನಿಜಕ್ಕೂ ಪ್ರಯೋಜನಕಾರಿ ಅಂತ ನಾನು ಭಾವಿಸ್ತೇನೆ. ಭಜನೆ ಅಂತಂದ್ರೆ ಅದು ಭಜಿಸು, ಅದು ನಮ್ಮನ್ನ ಒಂದು ರೀತಿಯ ಮಾನಸಿಕವಾಗಿ ಸದೃಢಗೊಳಿಸುವ ಒಂದು ಕೆಲಸ. ಅದು ಒಂದು ದೈವಿಕವಾದ ಪ್ರೇರಣೆ. ನಮ್ಮ ಕೆಟ್ಟ ಆಲೋಚನೆಗಳಿಂದ ನಾವು ದೂರ ಇರಬೇಕು ಅಂದ್ರೆ ಒಳ್ಳೆಯ ಆಲೋಚನೆಗಳು ನಮ್ಮ ಮನಸ್ಸನ್ನ ಪ್ರವೇಶಿಸ್ಬೇಕು. ಯಾವಾಗ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ವಿಷಯಗಳು ನಮ್ಮ ಮನಸ್ಸನ್ನ ಪ್ರವೇಶಿಸ್ತದೆ, ಆಗ ಕೆಟ್ಟತನಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಭಜನೆಗಳು ಇರುವಷ್ಟು ಅದು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ನಮ್ಮಲ್ಲಿ ಒಂದು ಹ್ಯಾಪಿ ಹಾರ್ಮೋನ್ ಅಂತ ಒಂದು ಸ್ರವಿಸುತ್ತೆ. ಅದು ಕೆಲವೊಮ್ಮೆ ನಮಗೆ ಉತ್ಕಟವಾದ ಭಾವದ ಒಂದು ಸಾಂದ್ರತೆಯಲ್ಲಿ, ಭಾವ ತೀವ್ರತೆಯಲ್ಲಿ ಮಾತ್ರ ಅದು ಉತ್ಪಾದನೆ ಆಗುತ್ತೆ. ಅದನ್ನು ಡಿಫಮೈನ್ ಅಂತ ಕೂಡ ಕರೀತಾರೆ. ಆ ರೀತಿ ಒಂದು ಹಾರ್ಮೋನ್ ನಮ್ಮ ಮನಸ್ಸಿನಲ್ಲಿ ಸೃಜಿಸ್ಬೇಕಾದ್ರೆ ಇಂಥವೆಲ್ಲ ಭಕ್ತಿ, ಈ ಭಾವ, ಒಳ್ಳೆಯತನ ಇವೆಲ್ಲ ಅದಕ್ಕೆ ಕಾರಣ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಭಜನಾ ಕಮ್ಮಟಗಳನ್ನ ವರ್ಷವೂ ಶ್ರೀ ಕ್ಷೇತ್ರದಿಂದ ಆಚರಿಸಲಾಗ್ತಾ ಇದೆ. ಇಲ್ಲಿ ಭಜನಾ ಕಮ್ಮಟ ನಡಿಲಿಕ್ಕೆ ಆರಂಭವಾದ ಮೇಲೆ ಅನೇಕ ಭಾಗಗಳಿವೆ. ನಾನು ಉತ್ತರ ಕರ್ನಾಟಕದಲ್ಲಿ ಕೂಡ ನೋಡಿದ್ದೀನಿ. ಅಲ್ಲೆಲ್ಲ ಭಜನಾ ಮಂಡಳಿಗಳಿವೆ, ಭಜನೆಗಳನ್ನ ಕಟ್ಟಿ ಹಾಡುವ ಒಂದು ತಂಡಗಳಿವೆ. ಮುಂಬೈದಂತ ನಗರಗಳಲ್ಲಿ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಇಲ್ಲಿಂದ ಭಜನೆಯ ತರಬೇತಿಯನ್ನು ಪಡೆದು ಅನೇಕರು ಇದರ ಪ್ರಯೋಜನವನ್ನು ಪಡೆದು ಬೇರೆ ಬೇರೆ ಕಡೆ ತಂಡಗಳನ್ನು ಕಟ್ತಿದ್ದಾರೆ. ಇದೊಂದು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಹಳ ಒಳ್ಳೆಯ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇಂಥ ಒಂದು ಒಳ್ಳೆಯ ಪುಣ್ಯ ಕೈಂಕರ್ಯವನ್ನ ಕೈಗೊಂಡಿರೋದು, ಆ ಮೂಲಕ ಜನರಲ್ಲಿ ಒಳ್ಳೆಯತನವನ್ನು ಜಾಗೃತಿಗೊಳಿಸ್ತಿರೋದು ನಮ್ಮೆಲ್ಲರಿಗೂ ಅಭಿಮಾನ ಮತ್ತು ಹೆಮ್ಮೆಯ ವಿಷಯ. ಶಿಬಿರಾರ್ಥಿಗಳು ತುಂಬಾ ಚೆನ್ನಾಗಿದ್ದಾರೆ. ನಾನು ಗಮನಿಸಿದೆ, ಅವರು ನನ್ನ ಮಾತುಗಳನ್ನ ಕೇಳುವಾಗ್ಲೂ ಹೇಳಿದ್ರು, ಮೇಡಮ್ ಒಂದು ವಾಕ್ಯನೂ ನಾವು ಮಿಸ್ ಮಾಡದೆ ಕೇಳಿದ್ವಿ, ಯಾಕಂದ್ರೆ ನಮ್ಮ ಮನಸ್ಸಿಗೆ ಮುಟ್ಟುವಾಗಿ ಹೇಳಿದ್ರು. ಯಾಕಂದ್ರೆ ಅವರು ಗ್ರಹಿಸ್ತಿದ್ದಾರೆ, ಅವರಿಗೆ ಒಳ್ಳೆಯದನ್ನ ತಗೊಳ್ಬೇಕು ಅನ್ನೋ ಭಾವನೆ ಇದೆ ಅಂತ ಗೊತ್ತಾಗ್ತಿದೆ. ಮತ್ತು ಅವ್ರು ತುಂಬಾ ಚೆನ್ನಾಗಿ ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅವ್ರು ಹೇಗೆ ಹೇಳ್ತಿದ್ದಾರೆ ಅಂದ್ರೆ, ನಮ್ಮ ಶಿವಮೊಗ್ಗ ಕಡೆಯಿಂದ ಕೂಡ ಕೆಲವರು ಬಂದಿದ್ರು. ಅವ್ರು ಹೇಳ್ತಾ ಇದ್ರು, ನನ್ನ ಹತ್ರ ಮಾತಾಡ್ತಾ ಅವ್ರೆಲ್ಲ, ಆಮೇಲೆ ಫೋಟೋ ಗಿಟೋ ತೆಗೆಸ್ಕೊಂಡು ಮಾತಾಡ್ತಾ ಹೇಳ್ತಾ ಇದ್ರು. ಅವ್ರು ಹೇಗೆ ಮಾತಾಡ್ತಾ ಇದ್ರು ಅಂತಂದ್ರೆ, ನಿಮ್ಗೆ ಮೇಡಮ್, ನಾವಿದು ಶಿವಮೊಗ್ಗದಲ್ಲಿ ಒಂದು ಮಾಡೋಣ, ನೀವೊಂದ್ ದಿವಸ ಬನ್ನಿ ಅಲ್ಲಿಗೆ, ನಾವು ತಂಡಗಳಿಗೆ ನಮ್ಗೊಂದು ಸ್ವಲ್ಪ ಸ್ಫೂರ್ತಿ ಕೊಡಿ, ಇಲ್ಲಿಂದ ನಾವು ಕಲ್ತು ಅಲ್ಲಿ ಅದನ್ನು ಪ್ರಯೋಗ ಮಾಡ್ತೀವಿ ಅಂತ. ಇದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಅನ್ಸುತ್ತೆ. ಇಲ್ಲಿ ಕಲ್ತು ಇನ್ನೊಂದು ಕಡೆಯಲ್ಲಿ ಅವ್ರು ಭಜನಾ ತಂಡಗಳನ್ನ ಕಟ್ತಾರೆ ಅಂತಂದ್ರೆ ಅದು ನಿಜಕ್ಕೂ ಅವ್ರು ಕೊಡೋ ಒಂದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವರ ಜೊತೆಗೆಲ್ಲ ಭೇಟಿಯಾದಾಗ, ಅವ್ರ ಮಾತುಗಳನ್ನ ಕೇಳಿದಾಗ ನನಗೆ ತುಂಬಾ ಖುಷಿ. ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬಂದವರನ್ನೆಲ್ಲ ಭೇಟಿ ಮಾಡಿದಾಗ, ಹಾಸನ ಕಡೆಯಿಂದ ಬಂದಿದ್ರು, ಬೇಲೂರಿಂದ ಬಂದಿದ್ರು, ಕುಂದಾಪುರದಿಂದ ಬಂದಿದ್ರು. ನಂಗೆ ಅವ್ರನ್ನೆಲ್ಲ ಭೇಟಿಯಾದಾಗ ಅವರಲ್ಲಿರೋ ಉತ್ಸಾಹ,
ನಮ್ಗೇನೋ ಒಂದು ಆ ದೈವಿಕತೆ ಅದೆಲ್ಲ ಒಂಥರ ಅದನ್ನ ಕಲ್ಟಿವೇಟ್ ಮಾಡ್ಕೊಳ್ಬೇಕು ನಾವು ಅಂತ. ಅದು ಇಂತಹ ಒಂದು ಸಾಂಸ್ಕೃತಿಕವಾದ ಸ್ಥಳಗಳ, ಧಾರ್ಮಿಕವಾದ ಸ್ಥಳದಲ್ಲಿ, ಒಂದು ಸಾಂಸ್ಕೃತಿಕ ಪರಿಸರದಲ್ಲಿ ಇಂಥದ್ದು ಅಲ್ಲಿ ಮಾತ್ರ ಅದು ಸಾಧ್ಯ ಆಗತ್ತೆ ಅಂತ ಅನ್ಕೊಳ್ತೀನಿ. ಈ ವಾತಾವರಣವೇ ಅವರನ್ನ ಆ ಥರ ಮೋಲ್ಡ್ ಮಾಡಿದೆ ಅಂತಲೂ ಅನ್ಕೊಳ್ತೀನಿ ನಾನು. ಅವ್ರು ಹೇಳಿದ್ರು, ಒಂದು 4-5 ದಿನ ಆಯ್ತು ಮೇಡಮ್ ನಾವು ಬಂದು, ಇನ್ನೂ ಒಂದು 2-3 ದಿನ ನಾವು ಇಲ್ಲಿ ಇರ್ತೀವಿ. ಅದು ನಿಜಕ್ಕೂ ನಾವು ಅದನ್ನ ಜೀವನ ಇಡೀ ನೆನಪಿಟ್ಟುಕೊಳ್ಳುವಂತ ಒಂದು ಕ್ಷಣ ಅಂತ ನನ್ನ ಜೊತೆಗೆ ಹೇಳ್ತಾ ಇದ್ರು. ಹಾಗಾಗಿ ನಂಗೆ ಖುಷಿ ಆಗ್ತಿತ್ತು ಆ ಮಾತುಗಳನ್ನೆಲ್ಲ ಕೇಳಿದಾಗ. ಮೂರು ಬಾರಿ ಓಂಕಾರ ದೀರ್ಘವಾದ ಶ್ವಾಸ ತೆಗೆದುಕೊಳ್ಳಿ. ಸ್ಟಾರ್ಟ್. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. बोलो श्री सिद्धिविनायक स्वामी की जय। बोलो श्री मंजुनाथ स्वामी की जय। बोलो वन्नप्पा स्वामी की जय। बोलो भारत माता की जय। ಕೈಗಳನ್ನು ಜೋಡಿಸಿಕೊಳ್ಳಿ. ನಮಸ್ಕಾರ ಸ್ಥಿತಿ. ಸಹನಾ ಮತ್ತು ಒಟ್ಟಿಗೆ ಹೇಳೋಣ. ಸತೋಮ ಸತ್ಯಮಯ. ಎರಡು ಹಸ್ತಗಳನ್ನು ಹಂಚಿಕೊಳ್ಳಿ. ಬಿಸಿಯಾದ ಶಾಖ ಕಣ್ಣಿನ ಮಧ್ಯಮ. ಸುಪ್ರಭಾತ ಮಂಗಳಣ. ಸುಪ್ರಭಾತಂ ಮದಾರ್ಯಣ.
यत्स्वप्नजागरः सुषुप्तमवैति नित्यम् तद्ब्रह्म निष्कलमहम् न च भूतसङ्गः प्रातर्भजामि मनसा वचसामगम्यम् वाचो विभाति निखिला यदनुग्रहेण यन्नेति नेति वचनै निगमा अवोचुः तं देवदेव भजमच्युत आहुरग्र्यम् प्रातर्नमामि तमसः परमर्गवर्णम् पूर्णं सनातनपदम् पुरुषोत्तमाख्यम् यस्मिन्निदम् जगदशेष शमशेषमूर्तो रज्ज्वाम्बुजङ्गमैव प्रतिभासितं वै हस्तदर्शन कराग्रे वसते लक्ष्मी करमध्ये सरस्वती करमूले स्थिता गौरी प्रभाते करदर्शनम् कೈಯನ್ನು ಜೋಡಿಸಿ समुद्रवसने देवी पर्वतस्तनमण्डले विष्णुपत्नी नमस्तुभ्यं पादस्पर्शं क्षमस्व मे ब्रह्मा मुरारी त्रिपुरान्तकारी भानुशशि भूमिसुतो बुधश्च गुरुश्च शुक्रः शनिराहुकेतवः कुर्वन्तु सर्वे मम सुप्रभातम् भृगुर्वसिष्ठः ऋतुरङ्गिराश्च मनोपुलस्त्य पुलहश्च गौतमः रैभ्यो मरीचि चवनस्य दक्षः कुर्वन्तु सर्वे मम सुप्रभातम् वन्दे मातरं ಹೇಳೋಣ ಎದ್ದು ನಿಂತುಕೊಳ್ಳಿ ಸುಜಲ
ನಮಃ. ಭಜನಾ ಕಮ್ಮಟದ 5ನೇ ದಿನದ ಕಾರ್ಯಾಗಾರದಲ್ಲಿ ನಾವಿಂದು ಸೇರಿದ್ದೇವೆ. ವೇದಿಕೆಯಲ್ಲಿ ಸಂಗೀತ ವಿದುಷಿಯಾಗಿರ್ತಕ್ಕಂತಹ ಶ್ರೀಮತಿ ಉಷಾ ಹೆಬ್ಬಾರ್ ಅವರು ಇವತ್ತಿನ ಕಾರ್ಯಾಗಾರವನ್ನು ನಡೆಸಿಕೊಡಲಿದ್ದಾರೆ. ಸೇರಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಶ್ರೀಮತಿ ಉಷಾ ಹೆಬ್ಬಾರ್ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ಇವರ ಜೊತೆಗೆ ಹಿಮ್ಮೇಳದಲ್ಲಿ ಶ್ರೀಯುತ ಮಂಗಳದಾಸ್ ಗುಲ್ವಾಡಿ ಸರ್ ಅವರು, ಶ್ರೀ ಎಂ ನಾಗೇಶ್ ಶೆನೈ ಮಂಗಳೂರು, ಅದೇ ರೀತಿ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಹಿಮ್ಮೇಳದಲ್ಲಿ ನಮಗೆ ಇವತ್ತು ಸಹಕಾರವನ್ನು ನೀಡಲಿಕ್ಕಿದ್ದಾರೆ. ಅವರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲ ಶಿಬಿರಾಧಿಕಾರಿಗಳ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಹರಿ ಓಂ. ಯಾರಲ್ಲಿ ತಾಳ ಇಲ್ಲ ಒಂದು ಸ್ವಲ್ಪ ಕೈ ಎತ್ತಿ, ಅಲ್ಲಿಂದಲೇ ತಾಳ ಇಲ್ಲದೆ ಇರುವವರು. ತಾಳ ಕೈ ಎತ್ತಿ ಹಿಂದೆ. ಸರಿ, ತಾಳ ಇಲ್ಲದವರು ಸರಿ ಕೈ ಎತ್ತಿ. 1 2 ತಾಳ ರಿಟರ್ನ್ ಕೊಡಬೇಕು ನಿಮ್ಮದು ನಮಗೆ. ಒಂದು ಎಷ್ಟು ಸಂಖ್ಯೆ ಹೇಳಿ? 11 ಅಲ್ಲಿ 11. ಸರಿ ಸರಿ ಸರಿ. ಇನ್ನು ಮುಂದಕ್ಕೆ ಭಜನಾ ತರಬೇತಿ ಕಾರ್ಯಕ್ರಮ ಮುಂದುವರಿಯುತ್ತದೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಗಟ್ಟಿ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಒಂದು ಶ್ಲೋಕ ಹೇಳುವಾ? ಫಸ್ಟ್ ಪೇಜ್ ನಂಬರ್ 1. ಅದರಲ್ಲಿ ಗಣಪತಿದು ಅಗಜಾನನ ಪದ್ಮಾರ್ಕಂ ಅಂತ ಇದೆ ನೋಡಿ, ಸಿಕ್ತಾ? ಅಗಜಾನನ ಪದ್ಮಾರ್ಕಂ. ಅದಾದಮೇಲೆ ಮೇಲೆ ಸರಸ್ವತಿ ನಮಸ್ತುಭ್ಯಂ, ಆಮೇಲೆ ದೇವಿ ಸ್ತುತಿ. ಆಯಿತಾ? ರೆಡಿಯಾ? ಶುರು ಮಾಡುವ? ಹಾಂ, ಗಟ್ಟಿ ಹಾಡ್ತೀರಾ? ಹಾಂ, ಮೂಡಿದೆಯಾ? ಅಗಜಾನನ ಪದ್ಮಾರ್ಕಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಗಜಾನನಂ ಅಹರ್ನಿಶಂ ಮಹರ್ನಿಶಂ ಅನೇಕದಂತಂ ಏಕದಂತಂ ಭಕ್ತಾನಾಂ ಏಕದಂತಂ ಏಕದಂತಂ ಉಪಾಸ್ಮಹೇ ಉಪಾಸ್ಮಹೇ ಅಗಜಾನನ ಪದ್ಮಾರ್ಕಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಗಜಾನನಂ ಅಹರ್ನಿಶಂ ಮಹರ್ನಿಶಂ ಅನೇಕದಂತಂ ಅನೇಕದಂತಂ ಭಕ್ತಾನಾಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಸರಸ್ವತೀ ನಮಸ್ತುಭ್ಯಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ
ವಚನಗಳು ಅಂತ ಇದೆ ನೋಡಿ, ಪೇಜ್ ನಂಬರ್ 38. ಸಿಕ್ಕಿತಾ? ಪೇಜ್ ನಂಬರ್ 38. ಸಿಕ್ತಾ? ರಾಗ ಹಿಂದೋಳ, ರಾಗ ಹಿಂದೋಳ, ಹಿಂದೋಳ. ರೆಡಿಯಾ? ಹೇಳುವ. ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಇನ್ನೊಂದ್ಸಲ. ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ. ಹಾಡ್ತೀರಾ? ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಹಾಡಿ. Good. ಇನ್ನೊಂದ್ಸಲ. ನೀರಿಗೆ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ನಮ್ಮ ಅಲ್ಲಿ ಶೃಂಗಾರ ಆದ್ಮೇಲೆ ನಮ್ಮ ಒಟ್ಟಿಗೆ ಬರಬೇಕು. ಒಂದ್ಸಲ ಶೃಂಗಾರ ಮಾತ್ರ, ನೆಕ್ಸ್ಟ್ ಶೃಂಗಾರ ನಮ್ಮ. ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೋಸಲಿಗೆ ವಿಭೂತಿಯೇ ಶೃಂಗಾರ ನಮ್ಮ
ಶರಣರನು ಸಲಿಗೆ ಶರಣರನು ಸಗಿಗೆ ವಿಭೂತಿಯೇ ವಿಭೂತಿಗೆ ಶೃಂಗಾರ ನಮ್ಮ ಶೃಂಗಾರ ನಮ್ಮ ಕೂಡಲ ಸಂಗನ ಕೂಡಲ ಸಂಗನ ಶರಣರನು ಸಲಿಗೆ ಶರಣರನು ಸಗಿಗೆ ವಿಭೂತಿಯೇ ವಿಭೂತಿಯೇ ಶೃಂಗಾರ ಶೃಂಗಾರ ನೀರಿಗೆ ನೈದಿಲೆ ನೀರಿಗೆ ನೈದಿಲೆ ಶೃಂಗಾರ ಗಾರ ಸಮುದ್ರಕ್ಕೆ ತೆರೆಯೇ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಶೃಂಗಾರ ಹಾಡುವ ಒಂದ್ಸಲ ತಾಳ ಜೊತೆ ಸುಲಭ ಇದೆ ಅಲ್ಲ ಸುಲಭ ಇದೆ ಅಲ್ಲ ಹಾಡುವ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ಶೃಂಗಾರ ಇನ್ನೊಂದ್ಸಲ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ಇನ್ನೊಂದ್ಸಲ ಹಾಡ್ತೀರಾ? ಇದು 2 ಲೈನ್ ಸುಲಭ ಬರ್ತದೆ. ನೀವೇ ಹಾಡ್ತೀರಾ? ತಪ್ಪಾದಲ್ಲಿ ಹೇಳುವ. ಪಲ್ಲವಿ ಆದ ಕೂಡಲೇ ನಿಲ್ಲಿಸಿ. ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣವೇ
ಹಾಡ್ತೀರಾ ಒಂದ್ಸಲ? ಹಾಂ, ಫಸ್ಟಿಗೆ ನಾರಿಗೆ ಗುಣವೇ ಶೃಂಗಾರ, ಗಗನಗೆ ಚಂದ್ರಮನೆ ಶೃಂಗಾರ. ಒಂದ್ಸಲ ಮತ್ತೆ ಶೃಂಗಾರ ನಮ್ಮ ಕೂಡಲ ಸಂಗನ. ಅಲ್ಲಿ ಶರಣರ ನೊಸಲಿಗೆ ಅಂತ ಮಾಡ್ಕೊಳ್ಳಿ. ಅಲ್ಲಿ ನೊಸಲಿಗೆ, ನೊಸಲಿಗೆ ಶರಣರ ನೊಸಲಿಗೆ, ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ಆಯ್ತಾ? ಹಾಡುವ? ಫಸ್ಟಿಂದನೇ ತಗೊಳ್ತೀರಾ? ಚಂದ ಮಾಡಿ ಹಾಡಿ ಅಂತ. ಈಗ ದೃಷ್ಟಿ ತೆಗಿಬೇಕಲ್ಲ ನಿಮಗೆ, ಚಂದ ಹಾಡಿದ್ರೆ ಮಾತ್ರ. ನೀರಿಗೆ ಸ್ಟಾಪ್, ನಿಲ್ಲಿಸಿ. ಗಗನಗೆ ಚಂದ್ರಮನೆ ನಮ್ಮ ಸಮುದ್ರಕ್ಕೆ ತೆರೆಯೇ, ಸಮುದ್ರಕ್ಕೆ ತೆರೆಯೇ. ಗುಡ್, ಹುಷಾರು ಮಕ್ಕಳು, ಚಂದ ಹಾಡಿದ್ರಿ. ಆಯ್ತಾ? ಒಂದ್ಸಲ ಜಿಗಿ ಜಿಗಿ ಇಲ್ಲದೆ ಹಾಡ್ತೀರಾ? ಆಯ್ತಾ? ಹಾಂ, ನಿಮ್ಮ ತಪ್ಪುಗಳು ತಾಳದೊಟ್ಟಿಗೆ ಮುಚ್ಚಿ ಹೋಗಿದೆ ಅಲ್ವಾ? ಈಗ ತಾಳ ಕೈಯಲ್ಲಿ ಹಾಕಿ, ಇದರಲ್ಲಿ ಬೇಡ. ಆಯ್ತಾ? ಹಾಡ್ತೀರಾ? ಸುಸ್ತಾಯ್ತಾ? ಸುಸ್ತಾಯ್ತಾ? ಇಲ್ಲಪ್ಪ. ಹಾಡ್ತೀರಾ? ಹಾಡಿ. ನೀರಿಗೆ ನೈದಿಲೆ ತಾಳ ಬೇಡ. ಶೃಂಗಾರ, ಸಮುದ್ರಕ್ಕೆ ತೆರೆಯೇ ತಾಳ ಇಡಬೇಡಿ, ಕೈಯಲ್ಲಿ ಹಾಕಿ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ.
ರಾಗದಲ್ಲಿ ಉಳ್ಳವರು ಶಿವಾಲಯವ, ಅಲ್ಲೇ ಫಸ್ಟಿಗಿದೆ ನೋಡಿ. ತಾಳಬೇಡ, ಹೇಳಿಕೊಡ್ತೇನೆ. ಉಳ್ಳವರು ಶಿವಾಲಯವ, ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ನಾನೇನು ಮಾಡಲಿ ಬಡವನಯ್ಯ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ನಾನೇನು ಮಾಡಲಿ ಬಡವನಯ್ಯ ಬಡನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಒಂದ್ಸಲ ಹಾಡ್ತೀರಾ? ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯವ ಮಾಡುವರು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಯಾಕೆ ಕೂರ್ತಾ ಇದ್ದೀರಾ? ಅರ್ಥ ಆಯ್ತು? ಎನ್ನ ಕಾಲೇ ಕಂಬ ಎನ್ನ ಕಾಲೇ ಕಂಬ ದೇಹವೇ ದೇಗುಲವು ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಎನ್ನ ಕಾಲೇ ಕಂಬ ಎನ್ನ ಕಾಲೇ ಕಂಬ ದೇಹವೇ ದೇಗುಲವು ದೇಹವೇ ದೇಗುಲವು ಶಿರವೇ ಹೊನ್ನ ಶಿರವೇ ಹೊನ್ನ ಕಲಶವಯ್ಯ ಕಲಶವಯ್ಯ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಎನ್ನ ಕಾಲೇ ಕಂಬ ಎನ್ನ ಕಾಲೇ ಕಂಬ ದೇಹವೇ ದೇಗುಲವು ದೇಹವೇ ದೇಗುಲವು ಶಿರವೇ ಹೊನ್ನ ಶಿರವೇ ಹೊನ್ನ ಕಲಶವಯ್ಯ
ಮಾಡುವ. ಎನ್ನ ಕಾಲೇ ಕಂಬ ದೇಹವೇ ದೇಗುಲವು, ಎನ್ನ ಕಾಲೇ ದೇಹವೇ ದೇಗುಲವು, ಶಿರವೇ ಹೊನ್ನ ಕಳಸವೈ. ತಾಳ ಬೇಡ ಆಯ್ತಾ, ತಾಳ ಹಾಕಬೇಡಿ. ಎನ್ನ ಹಾಡ್ತೀರಾ ಒಟ್ಟಿಗೆ? ಎನ್ನ ಕಾಲೇ ಕಂಬ ಹಾಡಿ. ಎನ್ನ ಕಾಲೇ ಕಂಬ ದೇಹವೇ ದೇಗುಲವು, ಶಿರವೇ ಹೊನ್ನ ಕಲಸವೈ. ಇನ್ನೊಂದ್ಸಲ. ಎನ್ನ ಕಾಲೇ ಶಿರವೇ ಇನ್ನೊಂದ್ಸಲ. ಎನ್ನ ಕಾಲ ಉಳ್ಳವರು ಬೇಡ. ನಾನೇನು ಉಳ್ಳವರು ಶಿವಾಲಯ ಮಾಡುವ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ, ಕೂಡಲ ಸಂಗಮ ದೇವ ಕೇಳಯ್ಯ. ಸ್ಥಾವರಕ್ಕೆ ಹಾಡ್ತೀರಾ? ಸೇಮ್ ಅದೇ ಥರ ಹಾಡಿ. ಸ್ಥಾವರಕ್ಕೆ ಜಂಗಮಕ್ಕೆ ಕೂಡಲ ಸಂಗಮ ದೇವಕ್ಕೆ. ಇನ್ನೊಂದ್ಸಲ. ಸ್ಥಾವರಕ್ಕೆ ಇನ್ನೊಂದ್ಸಲ. ಸ್ಥಾವರಕ್ಕೆ ಇಲ್ಲ ಕೂಡಲ ಸಂಗಮ ದೇವ ಕೇಳಯ್ಯ ಮಾಡ್ಬೋದು. ಹಾಡ್ತೀರಾ ಒಂದ್ಸಲ? ಸ್ಥಾವರಕ್ಕೆ ಜಂಗಮಕ್ಕೆ ಕೂಡಲ ಕೂಡಲ ಸಂಗಮ ದೇವ. ಇನ್ನೊಂದ್ಸಲ. ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ, ಕೂಡಲ ಸಂಗಮ ದೇವ ಕೇಳಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಅರ್ಥ ಆಯ್ತಾ? ಕಷ್ಟ ಆಯ್ತಾ? ಒಂದ್ಸಲ ಫುಲ್ ಹಾಡ್ತೀರಾ? ಉಳ್ಳವರು ಉಳ್ಳವರು
ನಾನೇ ನಾನೇನು ಎನ್ನ ಎನ್ನ ಉಳ್ಳವರು ಉಳ್ಳವರು ಸ್ಥಾವರಕ್ಕೆ ಸ್ಥಾವರಕ್ಕೆ ಸಂಗಮ ದೇವಗೆ ಸ್ಥಾವರ ಉಳ್ಳವರು ಶಿವಾಲಯವ ನಾನೇನು ಮಾಡಲಿ ವರು ಶಿವಾಲಯವ ಮಾಡುವರು. ಸೂಪರ್. ಒಳ್ಳೆ ಮಕ್ಕಳು ನೋಡಿ, ಒಳ್ಳೆ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಹಾಡ್ತೀರಾ ಒಂದ್ಸಲ ಇನ್ಸ್ಟ್ರೂಮೆಂಟ್ ಜೊತೆ? ಉಳ್ಳವರು ಶಿವಾಲಯವ ಮಾಡುವರು ಏನು ಮಾಡಿ ಗೊತ್ತಾ? ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನೆಯ. ಅದು 2 ಲೈನನ್ನು 2 ಸಲ, ಅಂದರೆ ಒಂದೊಂದು ಲೈನ್ ಅಲ್ಲ, 2 ಲೈನ್ ಒಟ್ಟಿಗೆ 2 ಸಲ ಹಾಡಿ. ಆಯ್ತಾ? ಹಾಡ್ತೀರ ಈಗ? ಉಳ್ಳವರು ನಾನೇ ಉಳ್ಳ ಉಳ್ಳವರು ಎನ್ನ ಉಳ್ಳವರು ಉಳ್ಳವರು ಸ್ಥಾವರ
ಸೂಪರ್. ನಿಮ್ಮನ್ನು ಚಂದ ಹಾಡಿದಿರಿ ಹೇಳುವಾಗ ನೀವು ಹೀಗೆ 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 ಮಾಡೋದಾ? ನಿಮಗೆ ಖುಷಿ ಇಲ್ವಾ? ನೋಡಿ, ಇದು ಖುಷಿ ಅಂದರೆ. ಚಂದ ಹಾಡಿದಿರಿ ಹೇಳುವಾಗ ಖುಷಿಯಲ್ಲಿ ಹೊಡಿಬೇಕಲ್ವಾ? ನಿಮಗೆ ಹೊಗಳಿದ್ದಲ್ವಾ ಅಲ್ವಾ? ದೂರಿದ್ನಾ? ಮತ್ತೆ ಮಕ್ಕಳು ಹುಷಾರು ಹೇಳಿದ್ದೆ. ನಿನ್ನೆದು ತೆಂಗಿನಕಾಯಿ ನೆನಪುಂಟ? ತೆಂಗಿನಕಾಯಿ, ಸೋರೆಕಾಯಿ, ಸೌತೆಕಾಯಿ ನೆನಪುಂಟ? ಹಾಂ, ಈಗ ಎದ್ದು ನಿಂತು ಹಾಡ್ತೀರಾ, ಕೂತೆ ಹಾಡ್ತೀರಾ? ಹಾಂ, ನಿಲ್ಲಿ. ಜೋಶಲ್ಲಿ ಹಾಡ್ಬೇಕಾಯ್ತಾ? ಹಾಂ, ಗಟ್ಟಿಯಾಗಿ ಹಾಡಬೇಕು. ನೀವೇ ಹಾಡ್ತೀರಾ? ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ನಾಳಿಸುತ್ತಿರುವ ಪರಂಗಿಕಾಯಿ. ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿಸಿ ನೋಡಣ್ಣ. 10 ಜನರು ಬೇಡಿಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ. 10 ಜನರು ದುರುಳರ ಸಂಗವ ಮಾಡಬೇಡಿ, ಕೊಳೆತು ಹೋಗುವುದೇ ಹಾಗಲಕಾಯಿ. ದುರುಳರ ಸಂಗವ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ. ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣ ನಾಯಕಿ ಸೋರೆಕಾಯಿ. ಸಾಲವ ಕಂಡು ಕೊಡದೆ, ಸಾಲವ ಕೊಂಡು ಆಡಿ ನೋಡಣ್ಣ, ಸಿಪ್ಪೆದಿಂದಲೇ ಸಪ್ಪೆ ಮಾಡುವ ಒಬ್ಬ ಗಂಡಗೆ ಹತ್ತೆಂಬುವುದೇ ದಶಾವತಾರ. ಎಂಟೆಂಬುದೇ ಅಷ್ಟದಿಕ್ಕುಗಳು, ಏಳೆಂಬೋ ಸಪ್ತವನ.
ಸೂಪರ್. ಏಳುಮಲೆಯ ಹಾಡ್ತೀರಾ? ಏಳುಮಲೆಯ ಹಾಡ್ತೀರಾ? ಒಂದು ನಿಮಿಷ. ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ, ಬಾಳ ಬೆಳಗಿ ಸಲಹು ನಮ್ಮ ವೇಣುಗನ ಪ್ರಿಯನೇ. ಬಾಳ ಬೆಳಗಿ ವೇಣುಗನ ಪ್ರಿಯನೇ, ಬಾಳ ಬೆಳಗಿ. ಇನ್ನೊಂದ್ಸಲ. ಏಳುಮಲೆಯ ಮೇಲೆ ನೆಲೆಸಿ ಗನ ಪ್ರಿಯನೇ, ಬಾಳ ಬೆಳಗಿ ಸಲಹು ನಮ್ಮ. ಸೃಷ್ಟಿಯಲ್ಲಿ ಶ್ರೇಷ್ಠ ಮಹಿಮಾ ನೀ
ಬೆಳಗಿ ಸಲಹು ನಮ್ಮ ವೇಣುಗನ ಪ್ರಿಯನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗನ ಪ್ರಿಯನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗನ ಪ್ರಿಯನೇ. ಗುಡ್, ಹುಷಾರು ಮಕ್ಕಳು, ನೆನ್ಪಿಟ್ಕೊಂಡಿದ್ದೀರಲ್ಲ. ಕೂತ್ಕೊಳ್ತೀರಾ ನಿಂತ್ಕೊಳ್ತೀರಾ? ಹಾಂ, ಯಾವ್ದು ಹಾಡ್ತೀರಿ ಈಗ? ಭಾಗ್ಯವ, ಭಾಗ್ಯವ ಕೊಡುತ್ತಾಯಿ ಹಾಡ್ತೀರಾ? ಹಾಂ, ಹಾಡುವ. ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಭಾರ್ಗವಿನಿ ಭಾಗ್ಯದ ಲಕ್ಷ್ಮಿ ಸೌಭಾಗ್ಯದ ನಿಧಿಯೇ ಭಾಗ್ಯದ ಲಕ್ಷ್ಮಿ ಸೌಭಾಗ್ಯದ ನಿಧಿಯೇ ಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಕೊಡುತ್ತಾಯೇ ನೀ ಸುರುಚಿರ ಸುಮಗಾತ್ರಿ ದೇವಿ ಹಿಮಕರಣಿ ಭವತೆ ಕಾಮಿತವೀಯುವ ಕರುಣಾಕರಿಯೇ ಕಾಮಿತವೀ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಅಹಿಪತಿ ಶಯನನಿಗೆ ಮೋಹದ ಮಹಿಷಿಯು ಭಾಗ್ಯವ ಕೊಡುತ್ತಾಯೇ ನೀ ಸೌ ಕೊಡುತ್ತಾಯೇ ಭಾಗ್ಯವ ಅಜಭವ ಸುರವಿನು ಗಜವಾಹಿನಿ ವರಮಲ ಗಜ ಗಮನೆ ಶ್ರೀ ಗಜಲಕ್ಷ್ಮಿ ವಿಜಯ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾರ್ಗವಿನಿ ಭಾಗ್ಯದ ಲಕ್ಷ್ಮಿ ಸೌಭಾಗ್ಯದ ನಿಧಿಯೇ ಭಾಗ್ಯದ ಲಕ್ಷ್ಮಿ ಸೌಭಾಗ್ಯದ
ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ. ಹುಷಾರ್ ಮಕ್ಕಳು. ಗಜಾನನ ಹಾಡ್ತೀರಾ? ಗಜಾನನ ಹಾಡ್ತೀರಾ? ಕೂತ್ಕೊಳ್ಬೇಕಾ? ಹಾಂ ಕೂತ್ಕೊಳ್ಳಿ. ಬೇಡವಾ? ಗಜಾನನ ಗೌರಿ ಏನು ಗೊತ್ತಾ? ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ, ಅದು 2 ಸಲ, 2 ಲೈನ್ ಒಟ್ಟಿಗೆ 2 ಸಲ. ಆಮೇಲೆ ಪಾರ್ವತಿ ನಂದನ ಪೂರ್ವಚರಿತ ಘನ ನಿರ್ವಿಘ್ನದಾಯಕ ಗಜಾನನ, ಅದು 1 ಸಲ. ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ವಿಗ್ರಹ ಗಜಾನನ 2 ಸಲ ಅಲ್ಲಿ ಹಾಕಿದೆ ನೋಡಿ. 2 ಸಲ ಹೇಳುವಲ್ಲಿ ಹಾಕಿದೆ. ಆಯ್ತಾ? ಹಾಡ್ತೀರಾ ಒಂದ್ಸಲ? ಸ್ಟಾರ್ಟಿಂಗ್. ಗಜಾನನ ಗೌರಿ ಗಜಾನನ ಪಾರ್ವತಿ ನಂದನ ಪೂರ್ವಚರಿತ ನಿರ್ವಿಘ್ನ ಗಜಾನನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ಮೂಷಕ ವಾಹನ ದೋಷಕ ರಿಪುಕಲ ನಾಶಕ ಮದನಾರಿ ಮನೋಹರ ಏಕದಂತ ಗೌರಿ ನಂದನ ಗಜವದನ 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 ಗೌರಿ ನಂದನ ಗಜವದನ. ಕೂತ್ಕೊಳ್ತೀರಾ ಇನ್ನು? ಕೂತ್ಕೊಳ್ವಾ? ಬೇಡವಾ?
ಒಂದ್ಸಲ ನೀರಿಗೆ ನೈದಿಲೆ ಹಾಡುವ ಆಯ್ತಾ, ರೆಕಾರ್ಡ್ ಮಾಡುವ. ತಾತತ ದಿಮಿತ ಬೇಕಾ? ಸ್ವಲ್ಪ ಮತ್ತೆ ಮಾಡು, ಇದೊಂದು ರೆಕಾರ್ಡ್ ಮಾಡುವ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರಿಗೆ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರಿಗೆ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೆ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ ನೋಸಲಿಗೆ ವಿಭೂತಿ ಶೃಂಗಾರ. ನಮ್ಮ ಕೂಡಲ ಸಂಗನ ಶರಣರ ನೋಸಲಿಗೆ ವಿಭೂತಿ ಶೃಂಗಾರ. ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೆರಿಗೆ ಶೃಂಗಾರ. ಸಮುದ್ರಕ್ಕೆ ತೆರಿಗೆ ಶೃಂಗಾರ, ಸಮುದ್ರಕ್ಕೆ ತೆರಿಗೆ ಶೃಂಗಾರ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಎನ್ನ ಕಾಲೇ ಕಂಬ ದೇಹವೇ ದೇಗುಲವು, ಶಿರವೇ ಹೊನ್ನ ಕಲಶವಯ್ಯ. ಎನ್ನ ಕಾಲೇ ಕಂಬ ದೇಹವೇ ದೇಗುಲವು, ಶಿರವೇ ಹೊನ್ನ ಕಲಶವಯ್ಯ. ಉಳ್ಳವರು ಶಿವಾಲಯವ ಮಾಡುವರು. ಸಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಕೂಡಲ ಸಂಗಮ ದೇವಗೆ ಎಳೆಯ. ಸಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ಕೂಡಲ
ಉಳ್ಳವರು ಶಿವಾಲಯವ ಮಾಡುವರು. ಕುಣಿದ ನೋಡಿ ಹಾಡ್ತೀರಾ? ಕುಣಿದ ನೋಡಿ ಮುದ್ದುರ. ಮಾತಾಡ್ಲಿಕ್ಕಿಲ್ಲ. ಜಗಳವ ಕುಣಿದ ನೋಡಿ ಹಾಡುವ. ನೀವೇ ಹಾಡ್ತೀರಾ? ಯಾವುದಾದ್ರೂ ಹಾಡು ಡೌಟ್ ಇದೆಯಾ? ನಿನ್ನೆಯಿಂದ ಹೇಳಿಕೊಟ್ಟದ್ರಲ್ಲಿ ಯಾವುದಾದ್ರೂ ಡೌಟ್ ಇದೆಯಾ? ಈಶನಿನ್ನ ಡೌಟ್ ಇದೆಯಾ? ಡೌಟ್ ಉಂಟಾ? ಹಾಡುವ, ಈಗ ಹಾಡುವ. ಇನ್ನು ಅದು ಮತ್ತೆ ಈಶನಿನ್ನ ಎರಡೇ ಇರುವುದಲ್ಲ. ಹಾಡ್ತೀರಾ? ಒಂದ್ಸಲ ಹೀಗೆ ಹಾಡಿ ನೋಡಿ. ಕುಣಿದ ನೋಡಿ ಮುದ್ದು ರಂಗ ಬಹಳ ಚಂದದೆ, ಫಣಿಯ ಹೆಡೆಯ ಮೇಲೆ ನಲಿದ. ಕುಣಿದ ನೋಡಿ ಮುದ್ದು ರಂಗ ಬಹಳ ಚಂದದೆ, ಫಣಿಯ ಹೆಡೆಯ. ಕುಣಿದ ನೋಡಿ ಮುದ್ದು ರಂಗ ಬಹಳ ಚಂದದೆ. ಕೊಳಲ ನುಡಿಸಿ ಗೋವುಗಳನ್ನು ಬಳಿಗೆ ಕರೆದನು, ಚೆಲುವನಿವನು ಗೋಪಿಕೆಯರ. ಕೊಳಲ ನುಡಿಸಿ ಪುಟ್ಟ 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 ಕೆಟ್ಟದನುಜ ಕುಲವನೆಲ್ಲ ನಾಶಗೈದನು, ಕೆಟ್ಟದನುಜ ಕುಲವನೆಲ್ಲ ನಾಶಗೈದನು. ಕುಣಿದ ನೋಡಿ ರಂಗ ಕುಣಿದ ನೋಡಿ, ಕೃಷ್ಣ ಕುಣಿದ ನೋಡಿ ಮುದ್ದು ರಂಗ ಬಹಳ ಚಂದದೆ, ಫಣಿಯ ಹೆಡೆಯ ಮೇಲೆ ನಲಿದ ಬಲು ವಿನೋದದಿ. ಅಣ್ಣ ರಾಮನೊಡನೆ ತಂಟೆ ಮಾಡುತ್ತಿದ್ದನು, ಚಿನ್ನಿಕೋಲು ಬುಗುರಿಯಾಟ ಆಡುತ್ತಿದ್ದ. ಅಣ್ಣ
ಈಶನಿಂದ. ಈಶನಿನ್ನ ನಿರತ ಭಜಿಸಿ ತೋಷದಿಂದ ಪೂಜೆ ಮಾಡಿ ಕ್ಲೇಶ ನೀಗಿಸಲಹು ನನ್ನ ಮಹಾರುದ್ರನೇ. ಈಶನಿನ್ನ ನಿರತ ಭಜಿಸಿ ತೋಷದಿಂದ ಪೂಜೆ ಕ್ಲೇಶ ನೀಗಿಸಲಹು ನನ್ನ ಮಹಾರುದ್ರನೇ. ಆಸೆಯಿಂದ ಬೇಡಿಕೊಂಬೆ ದೋಷವನ್ನು ದಾಸನಾಗಿ ಸೇವೆಗೈವೆ ವಾಮದೇವನೇ. ಈಶನಿನ್ನ ನಿರತ ಭಜಿಸಿ ತೋಷದಿಂದ ಪೂಜೆ ಕ್ಲೇಶ ನೀಗಿಸಲಹು ನನ್ನ ಅರಿತೆನಯ್ಯ ನಿನ್ನ ಮಹಿಮೆ ಹರುಷದಿಂದ ನಿನ್ನ ನಾಮ ನಿರತ ನೆನೆಯುವಂತೆ ಮಾಡು ವ್ಯೋಮಕೇಶ. ಅರಿತೆನಯ್ಯ ಶಿರದಿ ಶಶಿಯ ಈಶನಿನ್ನ ನಿರತ ಭಜಿಸಿ ತೋಷದಿಂದ ಪೂಜೆ ಮಾಡ್ಬೆ ಕ್ಲೇಶ ಮಹಾರುದ್ರನೇ. ದಾರಿ ತೋರಿಸಯ್ಯ ನೀನು ಪಾರುಗಾಣಿಸಯ್ಯ ಎನ್ನ ಸೋಮಶೇಖರ. ದಾರಿಗಾಣದಯ್ಯ ನನಗೆ ಪಾರು ಚಂದ್ರಶೇಖರ. ಈಶನಿನ್ನ ನಿರತ ಭಜಿಸಿ ತೋಷದಿಂದ ಪೂಜೆ ಮಾಡಿ ಕ್ಲೇಶ ನೀಗಿಸಲಹು ನನ್ನ ಸರಿಯ ಬುದ್ಧಿ ಕಲಿಸು ನನಗೆ ಕರವ ಹಿಡಿದು ನಡೆಸು ಎನ್ನ ಪರಮ ಕರುಣೆ. ಈಶನಿನ್ನ ನಿರತ ಭಜಿಸಿ ತೋಷದಿಂದ ಪೂಜೆ ಮಾಡಿ ಕ್ಲೇಶ ನೀಗಿಸಲಹು ನನ್ನ ಮಹಾರುದ್ರನೇ. ಕ್ಲೇಶ ನೀಗಿಸಲಹು ನನ್ನ ಮಹಾರುದ್ರನೇ. ಕ್ಲೇಶ ನೀಗಿಸಲಹು ನನ್ನ ಮಹಾರುದ್ರನೇ. ಓಂ ನಮಃ ಶಿವಾಯ ಶಿವಾಯ ನಮಃ. ಓಂ ನಮಃ ಶಿವಾಯ ಶಿವಾಯ ನಮಃ. ಹರ 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 ಹರಾಯ ನಮಃ. ಶಿವ 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 ಶಿವಾಯ ನಮಃ. ಹರ ಹರ ಮಹಾದೇವ. ಹರ ಹರ ಮಹಾದೇವ. ಹರ ಹರ ಮಹಾದೇವ.
ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ಪ್ರಿಯನೇ ಬಾಳ ಬೆಳಗಿ ಸಲಹು ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ ಸೃಷ್ಟಿಯಲ್ಲಿ ದುಷ್ಟ ಜನರ ವಧಿಸುವಾರೋ ವಜ್ರ ಮುಕುಟ ಧಾರಣೆ ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ ಬಾಳ ಬೆಳಗಿ ಹುತ್ತದೊಳಗೆ ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ ಜೀವರಾಶಿಗಳನ್ನು ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ ಅಪ್ರಮೇಯ ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ ಬಾಳ ಬೆಳಗಿ ಸಲಹು ನಮ್ಮ ಏಳುಮಲೆಯ ಮೇಲೆ ನೆಲೆಸಿ ಮೆರೆದ ವೆಂಕಟೇಶನೇ ಬಾಳ ಬೆಳಗಿ ಸಲಹು ನಮ್ಮ ವೇಣುಗಾನ ಪ್ರಿಯನೇ 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 ನೀರಿಗೆ ನೈವೇದ್ಯ ನೀರಿಗೆ ನೈವೇದ್ಯ ಪೇಜ್ ನಂಬರ್ 38 ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೀರಿಗೆ
ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಶರಣರ ನೋಸಲಿಗೆ ವಿಭೂತಿಯ ಶೃಂಗಾರ ನಮ್ಮ ನೀರಿಗೆ ನೈದಿಲೆ ಶೃಂಗಾರ ಸಮುದ್ರಕ್ಕೆ ತೆರೆಗೆ ಶೃಂಗಾರ ಸಮುದ್ರಕ್ಕೆ ತೆರೆಗೆ ಸಮುದ್ರಕ್ಕೆ ತೆರೆಗೆ ಉಳ್ಳವರು ಉಳ್ಳವರು ಶಿವರು ನಾನೇನು ಮಾಡಲಿ ಬಡವನೈ ಉಳ್ಳವರು ಶಿವಾಲಯವ ಮಾಡುವರು ಉಳ್ಳವರು ಶಿವಾಲಯವ ಮಾಡುವರು ಎನ್ನ ಕಾಲೇ ಕಂಬ ದೇಹವೇ ದೇಗುಲವು ಎನ್ನ ಕಾಲೇ ಉಳ್ಳವರು ಶಿವಾಲಯವ ಮಾಡುವರು ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಕೂಡಲ ಸಂಗಮ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಉಳ್ಳವರು ಶಿವಾಲಯವ ಮಾಡುವರು ನಾನೇನು ಮಾಡಲಿ ಬಡವನೈ ಉಳ್ಳವರು ಶಿವಾಲಯವ ಮಾಡುವರು ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಸುತ್ತಲೂ ರಾಜ್ಯವನ್ನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ ಆಡಿ ನೋಡಣ್ಣ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಲೋಕಕ್ಕೆ ಸುತ್ತಲೂ ರಾಜ್ಯವನ್ನಾಳಿ
ಆಡಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ ಸುತ್ತಲೂ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. 10 ಜನರು ಬೇಡಿಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ. 10 ಜನರು ದುರುಳರ ಸಂಗಮ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣ ನಾಯಕಿ ಸೋರೆ. ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ. ಸಾಲವ ಕೊಂಡು ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಜಾಣನೆಂಬೋ ಮೆಣಸಿನಕಾಯಿ. ಒಬ್ಬ ಗಂಡಗೆ 2 ಹೆಂಡಿರು ಜಗಳ ನೋಡಿ ನೀ ಸೌತೆಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಹತ್ತೆಂಬುವುದೇ ದಶಾವತಾರ, 9 ನವದ್ವಾರ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆರೆಂಬುದೇ ಹರಿಷಡ್ವರ್ಗ, 5ಎಂಬುದೇ ನಾಲ್ಕೆಂಬುದೇ ಚತುರ್ವೇದಗಳು, 3ಎಂಬುದೇ ಆಡಿ ನೋಡಣ್ಣ, ಎರಡೆಂಬುದೇ ದ್ವೈತ ಅದ್ವೈತ, ಉಳಿದದ್ದೊಂದೇ. ಎಲ್ಲ ಜನರೊಳಗೆ ಪ್ರೀತಿ ಇರಬೇಕು, ಪುರಂದರ ವಿಠಲನ ಅಮಟೆಕಾಯಿ. ಎಲ್ಲರ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ಭಾಗ್ಯವ ಕೊಡುತ್ತಾರೆ, ಭಾಗ್ಯವ. ಪೇಜ್ ನಂಬರ್ 3, ಭಾಗ್ಯ
ಭಾಗ್ಯವ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಭಾರ್ಗವಿ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಸುರುಚಿರ ಸುಮಗಾತ್ರೆ ದೇವಿ ಹಿಮಕರ ಸುರನರ ಕಾಮಿತವೀಯುವ ಕರುಣಾಕರಿಯೇ ಭಾಗ್ಯವ ಭಾಗ್ಯವ ಅಹಿಪತಿ ಶಯನನಿಗೆ ಇಹ ಪರ ಸುಖವನ್ನು ಅನುಭವಿಸುವ ತರದಿ ಇಹ ಪರ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಅಜಭವ ಸುರವಿನುತೆ ದೇವಿ ಸುಜನೋವಳಿ ಪ್ರೀ ವಿಜಯ ವಿಠಲ ಪ್ರಿಯ ಶ್ರೀ ಗಜಲಕ್ಷ್ಮಿಯೇ ವಿಜಯ ವಿಠಲ ಪ್ರಿಯೆ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಕೊಡುತ್ತಾಯೇ ನೀ ಭಾರ್ಗವಿ ನಿನ್ನಯ ಭಾಗ್ಯದ ಲಕ್ಷ್ಮಿ ಸೌಭಾಗ್ಯದ ನಿಧಿಯೇ ಭಾಗ್ಯದ ಲಕ್ಷ್ಮಿ ಸೌಭಾಗ್ಯದ ನಿಧಿಯೇ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ನೀ ಸೌಭಾಗ್ಯವ ಕೊಡುತ್ತಾಯೇ ಗಜಾನನ ಸ್ವಾಮಿ ಪೇಜ್ ನಂಬರ್ 8 ಪೇಜ್ ನಂಬರ್ ಗಜಾನನ
ಗಜಾನನ ಸ್ವಾಮಿ ಗಜಾನನ ಗೌರಿ ನಂದನ ಗಜವದನ ಗಜಾನನ ಪಾರ್ವತಿ ನಿರ್ವಿಘ್ನ ಗಜಾನನ ಗೌರಿ ನಂದನ ಗಜವದನ ಗೌರಿ ನಂದನ ಗಜವದನ ಮೂಷಕ ವಾಹನ ಗೌರಿ ನಂದನ ಗಜವದನ 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 ಓಂ ಶ್ರೀ ಮಂಜುನಾಥಾಯ ನಮಃ. ನೀವೆಲ್ಲರೂ ನಿತ್ಯವೂ ಕೂಡ ಒಂದಲ್ಲ ಒಂದು ಕರ್ಮದಲ್ಲಿ ತೊಡಗಿರತಕ್ಕಂಥವ್ರು. ಅಂದರೆ ಕೃಷಿಯಲ್ಲಿ ಕೆಲವರು ಮಹಿಳೆಯರ ಮನೆಯಲ್ಲಿ ಹೀಗೆ ಬೇರೆ ಬೇರೆ ಕೆಲಸದಲ್ಲಿ ಇರತಕ್ಕಂಥವ್ರು. ಈಗ ಒಂದು ವಾರ ಕಾಲ ಎಲ್ಲ ಬಿಟ್ಟು ಕೂತ್ಕೊಂಡು ಭಜನೆ ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಮಾನಸಿಕ ತಯಾರಿ ಬೇಕಾಗುತ್ತೆ ಮತ್ತು ದೈಹಿಕವಾಗಿ ಕೂಡ ಒಗ್ಗಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಈಗ ನೀವು ಅನೇಕ ದಿವಸಗಳಿಂದ ಸೋಮವಾರದಿಂದ ಭಾನುವಾರದಿಂದ ಭಜನೆಯನ್ನು ಮಾಡ್ತಾಯಿದ್ದೀವಿ. ಈಗ ಮಾಡುವಾಗ ನೀವು ಕೆಲವರಿಗೆ ಆಲಸ್ಯ ಆಗ್ಬೋದು, ಕೆಲವರಿಗೆ ಉದಾಸೀನ ಆಗ್ಬೋದು, ಕೆಲವರಿಗೆ ಏನಪ್ಪ ಇದು ಇಡೀ ದಿವಸ ಕೂತ್ಕೊಂಡು ಭಜನೆ ಮಾಡೋದು ಅನಿಸ್ಬೋದು. ಆದರೆ ಇದು ಅನಿವಾರ್ಯ. ಯಾಕಂದರೆ ಕೆಲವು ಸಂಘಗಳಲ್ಲಿ ಸಾಯಂಕಾಲ ಮಾತ್ರ ಮಾಡ್ತಾರೆ, ಇಡೀ ದಿವಸ ಮಾಡೋದಿಲ್ಲ. ಮತ್ತು ಕೆಲವು ಇದರಲ್ಲಿ ಸಂದರ್ಭೋಚಿತವಾಗಿ ಪ್ರತಿಷ್ಠೆಗಳು ಅಥವಾ ಬೇರೆ ಏನಾದರೂ ಕಾರ್ಯಕ್ರಮ ಇದ್ದರೆ ಮಾಡಬಹುದು. ಇಡೀ ದಿವಸ ಮಾಡೋದಿಲ್ಲ. ಅದು ಇಲ್ಲಿ ಕಲಿಸುವಾಗ ಮಾತ್ರ ನಾವು ಹೀಗೆ ಮಾಡಲೇಬೇಕಾಗಿದೆ, ಅನಿವಾರ್ಯವಾಗ್ತದೆ. ನೀವೆಲ್ಲ ಇಲ್ಲಿ ಕುಳಿತು ಅನೇಕ ದಿವಸಗಳ ಭಜನೆಯನ್ನು ಅಭ್ಯಾಸ ಮಾಡಿದ್ದೀರಿ. ಭಜನೆಯನ್ನು ಅಭ್ಯಾಸ ಮಾಡುವಾಗ ಕೆಲವು ಹಾಡುಗಳು ಭಜನೆ ಅಂದರೆ ಸಾಮೂಹಿಕವಾಗಿ ಹಾಡುವಂಥ ಸಂದರ್ಭದಲ್ಲಿ ಉಪಯುಕ್ತವಾಗುವಂಥದ್ದು. ಕೆಲವು ಈ ಮಹಿಳೆಯರು, ವಿಶೇಷವಾಗಿ ಮಹಿಳೆಯರು ಈ ನಮ್ಮ ಮಕ್ಕಳ ಮಗು ತೊಟ್ಟರಲ್ಲಿ ಹಾಕುವಾಗ ಅಥವಾ ಮನೆ ಬಾಗಿಲು ತೆಗೆಯುವಾಗ ಸಂದರ್ಭೋಚಿತವಾಗಿ ಕೆಲವು ಹಾಡುಗಳನ್ನು ನೀವು ಸ್ಮರಣೆ ಮಾಡಿಕೊಂಡು ಹಾಡಬಹುದು. ಆ ಹಾಡುಗಳು ಹೇಗಿರಬೇಕು ಅಂದರೆ, ಈಗ ಇಲ್ಲೆಲ್ಲ ಸೌಮ್ಯವಾದ ರಾಗಗಳನ್ನೇ ಹಾಡಿಸಿದ್ದಾರೆ. ಉದ್ರೇಕ ಬರುವಂಥ ಹಾಡುಗಳನ್ನು ಇಲ್ಲಿ ಹಾಡಿಸಿರಲಿಲ್ಲ. ಇದಕ್ಕೆ ಕಾರಣ ಏನು ಅಂತಂದರೆ, ಭಜನೆ ಅಂದರೆ ಮನಸ್ಸಿಗೆ ಮುದ ಕೊಡಬೇಕು, ಮನಸ್ಸಿಗೆ ಶಾಂತಿಯನ್ನು ಕೊಡಬೇಕು, ಮತ್ತು ಮನಸ್ಸಿಗೆ ನೆಮ್ಮದಿಯನ್ನು ಕೊಡಬೇಕು. ಹಾಗಾಗಿ ಉದ್ರೇಕ ಕೊಡಿಸುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಆದರೆ ಭಜನೆ ದಾರಿಯಲ್ಲಿ ಮಾಡಿಕೊಂಡು ಹೋಗುವಾಗ ದಾರಿಯುದ್ದಕ್ಕೂ ಮಾಡುವಾಗ ಕೆಲವು ಹಾಡುಗಳನ್ನು ಹಾಡಬೇಕಾಗತ್ತೆ.
ಈಗ ಈ ಹಾಸ್ಯಕ್ಕಾಗಿ ಮೂರು ಲೋಕಕ್ಕೆ ಶಿವನು ಕಳಿಸಿದ 3 ಕಣ್ಣಿನ ತೆಂಗಿನಕಾಯಿಂದ ಹಾಸ್ಯ ಉಂಟು, ಅದರಲ್ಲಿ ತತ್ವ ಉಂಟು. ಹಾಗಾಗಿ ತತ್ವ ಮತ್ತು ಹಾಸ್ಯ ಎರಡನ್ನೂ ಸೇರಿಸಿ ಪುರಂದರದಾಸರು ಅದನ್ನು ಬರೆದಿದ್ದಾರೆ. ಹಾಗಾಗಿ ಕೆಲವು ಹಾಡುಗಳನ್ನು ಹಾಗೆ ಇಡಬಹುದು. ಮತ್ತು ಕೆಲವು ಸಂದರ್ಭೋಚಿತವಾದ ಹಾಡುಗಳನ್ನು ನೀವು ಸ್ಮರಣೆ ಮಾಡಿಕೊಂಡು ಸಂದರ್ಭೋಚಿತವಾಗಿ ಹಾಡಬಹುದು. ಈಗ ಇವರು ಈ ಶ್ಲೋಕಗಳು, ಕೊನೆಯಲ್ಲಿರುವಂಥ ಶ್ಲೋಕಗಳನ್ನು ಈಗ ಹಾಡಿಸಿದರು. ಅದನ್ನು ಸಂದರ್ಭೋಚಿತವಾಗಿ ಈಗ ಇದು ಭಕ್ತರಿಗೆ ಕೈ ಮುಗುವಾತನೇ ಭಕ್ತ, ವಚನದಲ್ಲಿ ಅಮೃತ ತುಂಬಿ ನೀರಿಗಿನ ಇದರಲ್ಲಿ ಶೃಂಗಾರ, ಇದೆಲ್ಲ ಸಂದರ್ಭೋಚಿತವಾಗಿ ಯಾವ ಸಂದರ್ಭದಲ್ಲಿ ಯಾವ ಹಾಡು ಹಾಡೋಕ್ಕೆ ಮೊದಲೇ ತಯಾರಿ ಮಾಡಿಕೊಂಡಿರಬೇಕು. ನೀವು ಒಟ್ಟಾರೆ ಹಾಡಲಿಕ್ಕೆ ಆಗೋದು. ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಹಾಡಬಹುದು, ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನು ಹಾಡಿದರೆ ಹೆಚ್ಚು ಆಪ್ಯಾಯಮಾನವಾಗುತ್ತೆ, ನೆನಪುಳಿಯುತ್ತೆ, ಮತ್ತು ಅವರು ಕೂಡ ಅಲ್ಲಿ ಆ ವಾತಾವರಣಕ್ಕೆ ಹೊಂದಿದೆ ಅನ್ನೋದನ್ನು ತಿಳ್ಕೊಂಡು ನೀವು ಮಾಡಬೇಕು. ಹಾಗೆ ಮಾಡುವಾಗ ಹೆಚ್ಚು ಸಂತೋಷ ಆಗುತ್ತೆ, ಹೆಚ್ಚು ನೆಮ್ಮದಿ ಬರುತ್ತೆ. ಅದಕ್ಕೆ ಈ ಪುಸ್ತಕವನ್ನು ನೀವು ಕೊಡ್ತಾ ಇದ್ದೇವೆ. ನೀವು ಹಾಡುಗಳನ್ನು ಹಾಡಿಕೊಂಡು ಹೋಗ್ಬೋದು. ಮತ್ತು ಶಿವನು ಈ ಕೆಲವು ಹಾಡುಗಳು, ಜೋಗಳ ಹಾಡು ಮತ್ತು ಇದೆಲ್ಲ ಮಕ್ಕಳ ಮಗು ತೊಟ್ಲು ಹಾಕುವಾಗ ಇಂಥ ಸಾಮಾನ್ಯ ಇಂತೆಲ್ಲ ಹಾಡ್ಬೋದು. ಎಲ್ಲಿ ಅಡಿ ಓಡಿ ಬಂದು ರಂಗಯ್ಯ ಅಂತ, ಅಂದರೆ 3 ಲೋಕದ ಇದೆಲ್ಲ ಉಂಟು. ಇದು ಎಲ್ಲಿ ಆಡಿ ಬಂದು ನೀನು ಸಣ್ಣ ಮಗುವಿಗೆ ಕೇಳುವಂಥದ್ದು, ತುಂಟನಿಗೆ ಕೇಳುವಂಥ, ತುಂಟ ಕೃಷ್ಣನಿಗೆ ಕೇಳುವಂಥ, ಎಲ್ಲಿ ಆಡಿ ಬಂದು ಮೈಕೆ ಎಲ್ಲ ಪರಿಚಿಕೊಂಡಿದ್ದು ಗಾಳಿ. ಅಂದರೆ ಸಂದರ್ಭೋಚಿತವಾಗಿ ಯೋಚನೆ ಮಾಡಬೇಕು. ಮತ್ತು ನೀವು ಆನಂದಿಸಬೇಕು. ಮೊದಲು ಆ ಹಾಡನ್ನು ಆನಂದಿಸಬೇಕು. ಎಲ್ಲಿ ಆಡಿ ಬಂದೆ ರಂಗಯ್ಯ, 3 ಲೋಕದಯ್ಯ, ಸೊಲಿಸಬೇಡಯ್ಯ ನಮ್ಮನೆ ಗೆಲ್ಲಿಸಯ್ಯ, ಇದು ನಿತ್ಯವೂ ಹಾಡ್ಬೋದು. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಜೀವನದಲ್ಲಿ ಯಾವುದೇ ಕೆಲಸ ಮಾಡಿದ್ರು ನಾವು ಜಯಿಸಬೇಕು, ಗೆಲ್ಲಬೇಕು ಅಂತ ಇರುತ್ತೆ. ಸೋಲಿಸಬಾರದಯ್ಯ ಅಂತ ಇರುತ್ತೆ. ಯಾಕೆ ಭಗವಂತನೇ ಕೇಳೋ, ಸೋಲಿಸಬೇಡಯ್ಯ ನನ್ನಂತ. ಹಾಗೆ ಈಗ ಶಿವನ ಭಿಕ್ಷಕ್ಕೆ ಪುರಂದರದಾಸರ ರಚನೆ ಅನೇಕ ಹಾಡುಗಳೆಲ್ಲ ಇದ್ದಾವೆ. ಇದರಲ್ಲಿ ವಿಷ್ಣುವಿನ ಹಾಡು ಮತ್ತು ಗಜಾನನ ಮತ್ತು ಈಶ್ವರ 3 ದೇವರಿಗೆ ಸಂಬಂಧಪಟ್ಟ ಹಾಡುಗಳಿದ್ದಾವೆ. ಯಾವ ಸಂದರ್ಭದಲ್ಲಿ ಯಾವ ಹಾಡುಗಳನ್ನ ಹಾಡಬೇಕು ಅಂತ ಮೊದಲನೇ ನಿಶ್ಚಯ ಮಾಡಿಕೊಂಡು ಗುರುತು ಮಾಡಿಕೊಂಡು ಅದನ್ನು ಹಾಡಬೇಕು. ಮತ್ತು ಬೇರೆಯವರನ್ನು ಕೂಡ ಹಾಡಿಸಬೇಕು. ಅದೇ ನಾನು ಹೇಳಿದ್ದ ಭಾಷೆ ಕಾಟಕುಕ್ಕೆ ಅವರು ಸ್ವಲ್ಪ ಏರಿಸಿಕೊಡಬೇಕಿತ್ತು. ಅವುಗಳ ಸೌಮ್ಯ ಹಾಡಿದರು ಈ ಸಲ. ಮೆರವಣಿಗೆ ಹೋಗುವಾಗ ಮತ್ತು ಬೇರೆ ಸಂದರ್ಭ ಸ್ವಲ್ಪ ಏರು ಸ್ವರದಲ್ಲಿ ಹಾಡುವಂಥ ಹಾಡುಗಳು ಹಾಡಬೇಕಿತ್ತು. ಅವರು ಕೂಡ ಈ ವರ್ಷ ಭಾಳ ಶಾಂತವಾಗಿ ಹಾಡಿದರು. ಮುಂದಿನ ಸಲಕ್ಕೆ ಅದೆಲ್ಲ ಸರಿ ಮಾಡಿಕೊಳ್ಳುವ. ಅಂತೂ ಇವರು ಹಾಡುವಂಥ ಹಾಡುಗಳು ಯಾವಾಗಲೂ ಮನೆಯಲ್ಲಿ ಹಾಡುವಂಥ ನಿತ್ಯಭಜನೆಗೆ ಉಪಯುಕ್ತವಾದದ್ದನ್ನು ಹಾಡ್ತಾರೆ. ಅದರಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಥ ಹಾಡುಗಳು ಬರ್ತವೆ. ಮತ್ತು ರಾಗಗಳು ಸ್ವಲ್ಪ ಬೇರೆ ಇರ್ಬೋದು. ನೀವು ನಿತ್ಯ ಸಿನಿಮಾ ಹಾಡುಗಳು ಅಥವಾ ಬೇರೆ ಹಾಡುಗಳಿಗಿಂತ ಭಿನ್ನವಾಗಿರ್ಬೋದು. ಇದರ ಉದ್ದೇಶವೇ ಬೇರೆ ರೀತಿಯಲ್ಲಿ ಹಾಡಬೇಕಂತ. ಹಾಗಾಗಿ ನೀವು ಅದನ್ನು ಭಾಳ ಚೆನ್ನಾಗಿ ಅರಿತುಕೊಂಡು ಸಂದರ್ಭ, ಸಮಯ, ಎಲ್ಲ ನೋಡಿ ಆ ಸಂದರ್ಭಕ್ಕೆ ಸರಿಯಾಗಿ ಹಾಡಬೇಕು. ಸಂದರ್ಭಕ್ಕೆ ಸರಿಯಾಗಿ ಹಾಡುಗಳನ್ನು ಆಯ್ಕೆ ಮಾಡಿ ಹಾಡಿಸ್ಬೇಕು. ಇದರಿಂದ ನಿಮಗೆ ಮತ್ತು ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮ ಇತರ ಸಂಘಟನೆಗೆ ಕೂಡ ಒಳ್ಳೆಯದಾಗುತ್ತೆ. ಈಗ ಈ ಹಿಮ್ಮೇಳ ಭಾಳ ಚೆನ್ನಾಗಿದೆ. ಇಲ್ಲಿ ಹಾರ್ಮೋನಿಯವರು ಮತ್ತು ಇವರಂತೂ ಅದ್ಭುತವಾಗಿ ಇವರಿಬ್ಬರು ಭಾಳ ಚೆನ್ನಾಗಿ ಹೊಂದಿಕೊಂಡು ಹೋಗ್ತಾರೆ. ತಬಲಾಜಿಯವರು ಕೂಡ ಇಲ್ಲಿದ್ದಾರೆ. ಇದನ್ನು ನೀವು ಅಭ್ಯಾಸ ಮಾಡ್ಬೋದು. ಒಬ್ಬರು ಸಂಘದಲ್ಲಿ ಒಬ್ಬರು ತಬಲ ಹಾಡ್ಬೋದು, ಬೇರೆಯೊಬ್ಬರು ಹಾರ್ಮೋನಿ ಹಾಡ್ಬೋದು. ಮತ್ತು ಇವರು ಇದು ಅಕಾರ್ಡಿಯನ್ ಅಂತಂದರೆ ಕೀಬೋರ್ಡ್ನಲ್ಲಿ ಅಭ್ಯಾಸ ಮಾಡಿದರೆ ಎಲ್ಲವೂ ಅದರಲ್ಲಿ ಬ್ರಹ್ಮಾಂಡ. ಅದು ಕೀಬೋರ್ಡ್ನಲ್ಲಿ ಇಲ್ಲದಿರೋದು ರಾಗ, ಕೊಳಲು ಮತ್ತು ವೀಣೆ ಎಲ್ಲವನ್ನೂ ಬಾರಿಸ್ಬೋದು ಅದರಲ್ಲಿ. ಹಾಗೆ ಕೀಬೋರ್ಡಿಗೂ ಹಾರ್ಮೋನಿಗೂ ಅದೇ ವ್ಯತ್ಯಾಸ. ಇಂಥದ್ದನ್ನೆಲ್ಲ ಅಭ್ಯಾಸ ಮಾಡಿದರೆ ನೀವು ನಿಮ್ಮ ಸಂಘದಲ್ಲಿ ಎಷ್ಟು ಕೂಡ ಉತ್ತಮ ಮಾಡಿಸ್ಬೋದು. ಇಲ್ಲಿಂದ ಹೋದ ಮೇಲೆ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಸಂಘ ಮಾದರಿಯಾಗಿರಬೇಕು. ನಿಮ್ಮ ಸಂಘದಲ್ಲಿ ಬರ್ತಕ್ಕಂಥ ಯುವಕರಿಗೆ, ಮಕ್ಕಳಿಗೆಲ್ಲ ಪ್ರೇರಣೆ ಆಗಬೇಕು. ಅವರು ಸಂತೋಷದಿಂದ ಹಾಡಬೇಕು, ಸಂತೋಷದಿಂದ ನಲಿಬೇಕು ಅವರು. ಇಂತಹ ರೀತಿಯಲ್ಲಿ ನೀವೆಲ್ಲ ಮಾಡಿ ಅಂತ ಹೇಳ್ತಾ, ಈ ವರ್ಷ ನಾನು ಮಧ್ಯೆ ಹೋದ ವರ್ಷ ಎಲ್ಲ ಮಾತಾಡ್ತಾ ಇದ್ದೆ. ಅಂದರೆ ಸ್ವಲ್ಪ ಇವ್ರನ್ನ ಹಾಡಿಸ್ತದೆ, ಸ್ವಲ್ಪ ಅವ್ರನ್ನ ಹಾಡಿಸ್ತದೆ, ಗಂಡಸ್ಥರನ್ನ ಹೆಂಗಸರನ್ನ ಹಾರಿಸ್ತದೆಲ್ಲ. ಅಂದರೆ ಕೆಲವು ಸಲ ಗುಂಪಿನಲ್ಲಿ ಗೋವಿಂದ ಗಟ್ಟಿಯಾಗಿ ಹಾಡ್ತಾ ಇರುವಾಗ ಕೆಲವರು ಮೆಲ್ಲಸೋದ ಹಾಡಿದರೂ ಕೂಡ ಅದು ನಡೆದು ಹೋಗೋದು. ಅಲ್ಲಿ ಪ್ರತ್ಯೇಕವಾಗಿ ನೀವೇ ನಾಯಕರಾಗಿ ನೀವೇ ಇನ್ನೊಬ್ಬರು ಹೇಳಿಕೊಡುವಾಗ
ನಿಮ್ಮ ದೋಷಗಳು ನಿಮಗೆ ಪತ್ತೆ ಆಗುತ್ತೆ. ಹಾಗಾಗಿ ಈ ಏರುಪೇರುಗಳು ಹಾಡಿನಲ್ಲಿ ಏರು ಸ್ವರಗತಿ ಮತ್ತು ಕೆಳಗಿನ ಗತಿ, ಕೆಲವು ಸಲ ವ್ಯತ್ಯಾಸಗಳನ್ನು ಸೂಕ್ಷ್ಮವಾಗಿ ಗುರುತಿಸಿ ಅದನ್ನು ಹಾಡು. ಇಲ್ಲಿ ಕಲಿಬೇಕಾದ್ದೇನೆಂದು ಹಾಡು ಕಲಿಯುವುದಲ್ಲ, ಆ ಏರುಪೇರುಗಳನ್ನು ಅಭ್ಯಾಸ ಮಾಡುವಂಥದ್ದು, ಸೂಕ್ಷ್ಮ ವಿಷಯಗಳನ್ನು ಅಭ್ಯಾಸ ಮಾಡುವಂಥದ್ದು. ಎಲ್ಲ ಅಭ್ಯಾಸ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ದೇವರ ಮಂಜುನಾಥ ಸ್ವಾಮಿ ಆಶೀರ್ವಾದ ಇರಲಿ. ಸಂಗೀತ ಇಲ್ಲಿ ಹೋದ ಮೇಲೆ ರಾಗ ಇದಕ್ಕೆ ಇದು ಪದ್ಯ ಇತ್ತಲ್ಲ ನಮ್ಮದು, ರಾಗ ಇದಕ್ಕೆ ಯಾವುದದು, ಗಮನ ಬೇಡ ರಾಗದ ಕಡೆಗೆ ತಾಳದ ಕಡೆಗೆ, ಈ ಭಾಷೆ ಇಲ್ಲದು, ಇದನ್ನು ಪದ್ಯ ಇತ್ತಲ್ಲ, ರಾಗದ ಕಡೆಗೆ ಗಮನ ಬೇಡ. ಹಾಂ, ಕಾಗದ ಬಂದಿದೆ, ಕಾಗದ, ಹೌದು, ಇದೊಂದು ಪದ್ಯ ಇದೆ, ಗಮನ ಬೇಡ. ಇಲ್ಲ ಇಲ್ಲ ಇಲ್ಲ, ಅದು ಬೇಡ. ಅಲ್ಲ, ಅದು ಅಂದರೆ ಅರ್ಥ ಏನು ಅಂತಂದರೆ, ಹೇಳೋ ಉದ್ದೇಶ ಅಂತಂದರೆ, ಎಲ್ಲ ನಾವು ಸೂಕ್ಷ್ಮ ನೋಡುವಂಥದ್ದು ರಾಗ ತಾಳ ಅದರ ಕಡೆ ಗಮನ ಬೇಡ, ಭಕ್ತಿ ಕಡೆಗೆ ಗಮನ ಜಾಸ್ತಿ ಕೊಡಿ, ಏಕಾಗ್ರಚಿತ್ತ ಭಗವಂತನ ಕಡೆಗೆ ಅಭ್ಯಾಸ ಮಾಡಿ ಅಂತ ಅನ್ನುವಂಥದ್ದು ಉದ್ದೇಶ. ಎಲ್ಲ ಅಭ್ಯಾಸವನ್ನು ಮಾಡ್ತಾ ಹೋಗಿ, ನಿಮಗೆಲ್ಲ ಒಳ್ಳೆಯದಾಗಲಿ. ನಿಮ್ಮ ಮೂಲಕ ನಿಮ್ಮ ಗ್ರಾಮಕ್ಕೆ ಒಳ್ಳೆಯದೇ. ಮಕ್ಕಳಿಗೆ ಹೆಚ್ಚು ಕಲಿಸಿ, ಮಕ್ಕಳು ಭಾಳ ಬೇಗ ಕಲಿತಾರೆ. ನನಗೆ ಈ ಸರಿ ಸಂತೋಷ ಅಂತಂದರೆ ನಿಮ್ಮ 2 ಬ್ಯಾಚ್ ಚೆನ್ನಾಗಿದೆ, ಬೇಗ ಪಿಕಪ್ ಮಾಡ್ತೇನೆ. ಕೆಲವು ಸಲ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈಗ ಇವರು ಹಾಡಿದ ತಕ್ಷಣ ನೀವು ಗುರುತಿಸಿ ಭಾಳ ಚೆನ್ನಾಗಿ ಅದನ್ನು ಅನುಕರಣೆ ಮಾಡ್ತೇನೆ. ನನಗೆ ಭಾಳ ಸಂತೋಷ ಅದು. ಮೊನ್ನೆ ಸ್ವಾಮಿಗಳಿಗೆ ಹೇಳ್ತಾ ಇದ್ದೆ, ಇವರು ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳೆಲ್ಲ ಭಾಳ ಬೇಗ ಅರ್ಥ ಮಾಡ್ಕೊಳ್ತಾರೆ, ಹಾಡುವಾಗ ಬೇಗ ಹಾಡ್ತಾರೆ, ಬೇಗ ಅದನ್ನು ಕಲಿತುಕೊಳ್ತಾರೆ ಅಂತೇಳಿ. ಬಹುಶಃ ಹಾರ್ಮೋನಿಯವರು ಒಪ್ಪೋದು, ನೀವೆಲ್ಲ ಸಂಘದ ಎಲ್ಲ ಕಮ್ಮಟಗಳಲ್ಲಿ ಇದ್ದೀರಿ. ಹಾಗಾಗಿ ನಿಮ್ಮ ಅಭ್ಯಾಸಕ್ಕೆ ನಾನು ಮೆಚ್ಚುತ್ತೇನೆ. ನಿಮ್ಮ ಅಭ್ಯಾಸ ಇನ್ನೂ ಚೆನ್ನಾಗಿರಲಿ, ಒಳ್ಳೆ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ಮುಂದುವರಿಸಿ ಅಂತ ಹೇಳ್ತಾ. ಹಲೋ 27ನೇ ವರ್ಷದ ಭಜನೆ ಕಮ್ಮಟದ 5ನೇ ದಿನದ ಕಾರ್ಯಾಗಾರಕ್ಕೆ ನಮ್ಮೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಕಾವಂದರು ಇವತ್ತು ಆಗಮಿಸಿ ನಮಗೆಲ್ಲರಿಗೂ ಕೂಡ ಆಶೀರ್ವಚನದ ಮಾತುಗಳನ್ನು ಆಡಿದ್ದಾರೆ. ಸೇರಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಪೂಜ್ಯರಿಗೆ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಾಗಾರಕ್ಕೆ ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಮಾತೃಶ್ರೀ ಅಮ್ಮನವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸೇರಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಪೂಜ್ಯರ ಆಶೀರ್ವಚನದ ಮಾತುಗಳಿಗೆ ಶಿರಬಾಗುತ್ತಾ ಎಲ್ಲ ಶಿಬಿರಾರ್ಥಿಗಳಿಗೆ ಇದೀಗ 15 ನಿಮಿಷದ ಪಾನೀಯ ವಿರಾಮವನ್ನು ನೀಡ್ತಿದ್ದೇವೆ. ಎಲ್ಲ ಶಿಬಿರಾರ್ಥಿಗಳು ಆದಷ್ಟು ಬೇಗ ಪಾನೀಯವನ್ನು ಮುಗಿಸಿಕೊಂಡು ಮುಂದಿನ ಭಜನಾ ತರಬೇತಿಗೆ ತಾವೆಲ್ಲರೂ ಕೂಡ ಹಾಜರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ.
ದೀನ ಅನ್ನುವಂಥ ವಿಚಾರ ಬರ್ತದೆ, ದ್ವೈತವು ಅನ್ನುವಂಥ ವಿಚಾರ. ಅದ್ವೈತ ಅಂತ ಹೇಳಿದರೆ ಪರಮಾತ್ಮ ಮತ್ತು ಆತ್ಮ, ಬ್ರಾಕೆಟಲ್ಲಿ ಬ್ರಹ್ಮ ಮತ್ತು ಆತ್ಮನ್ ಒಂದೇ ಅಂತ ಹೇಳ್ತದೆ, ಮತ್ತು ಪ್ರಪಂಚವು ಕೇವಲ ಬ್ರಹ್ಮದ ಅಭಿವ್ಯಕ್ತಿ. ಈ ಎರಡು ತತ್ವಶಾಸ್ತ್ರಗಳು ಹಿಂದೂ ಧರ್ಮದ ವೇದಾಂತ ಸಂಪ್ರದಾಯದ ಪ್ರಮುಖ ಶಾಖೆಗಳಾಗಿವೆ. ಆದರೆ ಮಧ್ವಾಚಾರ್ಯರ ದ್ವೈತ ಮತ್ತು ಆದಿಶಂಕರರ ಅದ್ವೈತವು ಒಂದಕ್ಕೊಂದು ವಿರುದ್ಧವಾಗಿದೆ ಅಂತ. ಯಾಕಂತ ಹೇಳಿದ್ರೆ ದ್ವೈತ ಮತ್ತು ಅದ್ವೈತ ಅನ್ನುವಂಥದ್ದು ಸಿದ್ಧಾಂತ. ಈ ಹಾಡಿಗಾಗುವಾಗ ಅದು ವಿಚಾರವೇ ಬೇರೆಯಾಗಿದೆ. ದೇವರು ಮತ್ತು ಆತ್ಮದ ನಡುವೆ ಇರುವಂತಹ ಒಂದು ಸಂಬಂಧ ಅಂತ ಇಲ್ಲಿ ಹೇಳ್ತದೆ. ಹಾಗಾಗಿ ತುಂಬ ಕಷ್ಟದ ವಿಷಯ. ನೀವು ಕಷ್ಟ ಇನ್ನೂ ತಲೆಗೆ ಹಾಕ್ಕೊಳ್ಬೇಕು ಅಂತಲ್ಲ, ಅಂತೂ ಸಾರಾಂಶವನ್ನು ನಾವು ಹೇಳ್ತಾ ಇದ್ದೇವೆ, ಗ್ರೂಪಲ್ಲಿ ಕಳಿಸ್ತೇವೆ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಸಪ್ತವನಗಳು ಯಾವುದು ಅಂತ ಯಾರಿಗಾರು ಗೊತ್ತುಂಟಾ? ಸಪ್ತವನ ಗೊತ್ತುಂಟಾ? ಇಲ್ಲ. ಸಪ್ತ ಅರಣ್ಯಗಳು, ವನಗಳು ಯಾವುದು ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾದಂತಹ ಅರಣ್ಯಗಳಂತೆ ಇವು ಸಪ್ತ. ಈ 7 ಪುಣ್ಯಕ್ಷೇತ್ರಗಳು ಮೋಕ್ಷವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಅದರಲ್ಲಿ ಒಂದು ನೈಮಿಷಾರಣ್ಯ. ಇದು 88,000 ಋಷಿಮುನಿಗಳು ತಪಸ್ಸು ಮಾಡಿದಂತಹ ಜಾಗ ಅಂತ ಹೇಳುತ್ತದೆ. ಉತ್ತರ ಪ್ರದೇಶದ ಸೀತಾಪುರ ಜಿಲ್ಲೆಯಲ್ಲಿದೆ. ವೇದವ್ಯಾಸರು ಮಹಾಭಾರತವನ್ನು ಇಲ್ಲೇ ರಚನೆ ಮಾಡಿದರು ಅಂತ ಹೇಳ್ತದೆ ಇಂಥ ನೈಮಿಷಾರಣ್ಯದಲ್ಲಿ. ಕೇದಾರಣ್ಯ, ಇದು ಉತ್ತರಾಖಂಡದಲ್ಲಿದೆ. ಪ್ರಸಿದ್ಧ ಕೇದಾರನಾಥ ದೇವಾಲಯವನ್ನು ಒಳಗೊಂಡಿದೆ. ಶಿವನಿಗೆ ಸಮರ್ಪಿತವಾದಂತಹ ಪ್ರಮುಖ ಯಾತ್ರಾ ಸ್ಥಳ. ಇನ್ನು 3ನೇದಾಗಿ ದಂಡಕಾರಣ್ಯ. ಇದು ವಿಶಾಲವಾದಂಥ ಅರಣ್ಯ, ಛತ್ತೀಸ್ಗಢದಲ್ಲಿದೆ. ಒಡಿಸ್ಸಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದ ಭಾಗಕ್ಕೆ ಒಳಗೊಂಡಿದೆ. ಇದರ ಈ ದಂಡಕಾರಣ್ಯದ ವಿಶೇಷ ಏನು ಗೊತ್ತಿದೆಯಾ? ರಾಮಾಯಣದಲ್ಲಿ ಬರ್ತದೆ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದ್ದಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಇದುವೇ ಆಗಿದೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಅಂತ ಹೇಳಿದ್ರೆ ಬೃಂದಾರಣ್ಯ. ಈ ಸ್ಥಳವು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯಲ್ಲಿದೆ. ಇದು ಏನು ಗೊತ್ತಿದೆಯಾ? ಕೃಷ್ಣನ ಬಾಲ್ಯದ ಲೀಲೆಗಳಿಗೆ ಪ್ರಸಿದ್ಧವಾದಂತಹ ಒಂದು ಬೃಂದಾರಣ್ಯ. ಮತ್ತೆ ಬರುವಂಥದ್ದು ಶ್ವೇತಾರಣ್ಯ. ಇದು ತಮಿಳುನಾಡಿನ ತಿರುವೆಂಕಡು ಎಂಬಲ್ಲಿದೆ. ಇಲ್ಲಿರುವ ಶ್ವೇತಾರಣ್ಯೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ ಮತ್ತು ಇದು ನವಗ್ರಹಗಳಲ್ಲಿ ಬುಧನಿಗೆ ಸಂಬಂಧಿಸಿದ ಕ್ಷೇತ್ರವಾಗಿದೆ. ದೇವದಾರಣ್ಯ, ಇದು ದಾರುಕಾವನ ಎಂದು ಕರೆಯಲ್ಪಡುತ್ತದೆ. ಇದರ ನಿಖರವಾದಂತಹ ಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದರೂ ಉತ್ತರಾಖಂಡದ ದೇವಪ್ರಯಾಗದ ಬಳಿ ಅಥವಾ ಗುಜರಾತಿನ ದ್ವಾರಕೆಯ ಬಳಿ ಇದೆ ಅಂತ ಅದು ಹೇಳ್ತದೆ. ಆಮೇಲೆ ಚಂಪಕಾರಣ್ಯ, ಇದು ಈಗಿನ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿರುವ ಚಾಮರಾಜೇಶ್ವರ ದೇವಾಲಯ ಸುತ್ತಮುತ್ತ ಇರುವಂಥ ಪ್ರದೇಶ. ಈ 7 ಅರಣ್ಯಗಳು ಕೇವಲ ವೃಕ್ಷಗಳಿಂದ ಪ್ರದೇಶ ಅಲ್ಲ, ಬದಲಾಗಿ ಇವುಗಳು ಋಷಿಮುನಿಗಳ ತಪೋಭೂಮಿಯಾಗಿದ್ದು ಪವಿತ್ರ ಮತ್ತು ಆಧ್ಯಾತ್ಮದ ಮಹತ್ವವನ್ನು ಹೇಳ್ತದೆ. ಗ್ರೂಪಲ್ಲಿ ಕಳಿಸ್ತೇವೆ, ಹಾಗಾಗಿ ಇದು ಒಂದು ವಿಚಾರಕ್ಕಿರಲಿ ಅಂತ. ನಮ್ಮ ಈ ಭಜನಾ ಕಮ್ಮಟಕ್ಕೆ ನಮ್ಮ ಕಾರ್ಯಕಾರಿ ಸಮಿತಿಯ ದಿವಾಕರ ಭಟ್ರು ಅಂತ ಬಂದಿದ್ದಾರೆ. ಅವರು ಈ 27 ಭಜನಾ ಕಮ್ಮಟದಲ್ಲಿ ಕೂಡ ಕಾರ್ಯಕಾರಿ ಸದಸ್ಯರಾಗಿ ಇದ್ದವರು. ಪ್ರತಿ ವರ್ಷದ ಕಮ್ಮಟಕ್ಕೆ ನಮ್ಮ ಶಿಬಿರಾರ್ಥಿಗಳಿಗೆ ಅವರೊಂದು ಸ್ವೀಟಿನ ವ್ಯವಸ್ಥೆಯನ್ನು ಮಾಡ್ತಾರೆ. ನಗುಮುಖದವರು, ಅವರಿಗೆ ದೊಡ್ಡದಾದ ಚಪ್ಪಾಳೆಯೊಂದಿಗೆ ಸ್ವಾಗತ. ಪೂಜ್ಯ ಸ್ವಾಮೀಜಿಗಳು ಅವರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ದಿವಾಕರ ಭಟ್ರಿಗೆ ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಂಡು ಮುಂದಕ್ಕೆ ಉಷಾ ಹೆಬ್ಬಾರವರು ತರಬೇತಿಯನ್ನು ನಡೆಸಿಕೊಡಬೇಕು. ಸುಮಾರು ಒಂದು 15 ನಿಮಿಷ ಮಾತ್ರ ಇರುವಂಥದ್ದು, ಕೊನೆಯ 10 ನಿಮಿಷ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿ.
ಒಂದು ಸಲ ರೆಕಾರ್ಡ್ ಮಾಡುವ ಆಯಿತಾ? 3 ಲೋಕಕ್ಕೆ ಆಗಲಿಲ್ಲ ರೆಕಾರ್ಡ್. ಮೂರು ಲೋಕಕ್ಕೆ ಶಿವನು ಕಳಿಸಿದ 3 ಕಣ್ಣಿನ ತೆಂಗಿನಕಾಯಿ, ಸುತ್ತಲೂ ರಾಜ್ಯವನ್ನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. 3 ಲೋಕಕ್ಕೆ ಶಿವನು ಕಳಿಸಿದ 3 ಕಣ್ಣಿನ ತೆಂಗಿನಕಾಯಿ, 3 ಲೋಕಕ್ಕೆ ಶಿವನು
ಸುತ್ತಲೂ ರಾಜ್ಯವನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯ್ ಸುತ್ತಲೂ ರಾಜ್ಯವನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯ್ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ. ಇದನ್ನು ಒಂದೊಂದು ಗ್ರೂಪಿನವರು ಹಾಡ್ತೀರಾ ಹಾಡ್ತೀರಾ? ಹಾಡಿ ಒಂದು ಫಸ್ಟ್ ತಂಡ ಯಾವುದು? ನಿಲ್ಲಿ. ಒಂದೊಂದು ಮಾತ್ರ. ಹಾಡ್ತೀರಾ? ರೆಡಿಯಾ? ಮೂರು ಲೋಕಕ್ಕೆ ತೆಂಗಿನಕಾಯಿ ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ ಸುತ್ತಲೂ ರಾಜ್ಯವನ್ನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ ಸುತ್ತಲೂ ರಾಜ್ಯವನ್ನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ. ನೆಕ್ಸ್ಟ್ ಸಾಕು ಸಾಕು. ನೆಕ್ಸ್ಟ್ ಇನ್ನೊಂದು ತಂಡ, ಇನ್ನೊಂದು. ನಿಲ್ಲಿ ನಿಲ್ಲಿ. ನೆಕ್ಸ್ಟ್ 10 ಜನರು 10 ಜನರು ಕುಂಬಳಕಾಯಿ One, two, three, start. 10 ಜನರು ಬೇಡಿ ಗಟ್ಟಿ ಹೇಳಿ ಕುಂಬಳಕಾಯಿ ದುರುಳರ ಸಂಗವ ಮಾಡಬೇಡಿ ಕೊಳೆತು ಹೋಗುವುದೇ ಹಾಗಲಕಾಯಿ ದುರುಳರ ಸಂಗವ ಮಾಡಬೇಡಿ ಕೊಳೆತು ಹೋಗುವುದೇ ಹಾಗಲಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ. ನೆಕ್ಸ್ಟ್ ನಿಲ್ಲಿ. ನಾಲಿಗೆ ಇಲ್ಲದೆ ನಾಲಿಗೆ ಇಲ್ಲದ ನಾಟ್ಯವಾಡುವ ಜಾಣ ನಾಯಕಿ ಸೋರೆಕಾಯಿ ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣ ನಾಯಕಿ ಸೋರೆಕಾಯಿ ಸಾಲದ ಕೊಂಡು ಕೊಡದೆ ಬಂಡಾಟ ಬೆಣ್ಣೆನಿಸುವುದೇ ಬೆಂಡೆಕಾಯಿ ಸಾಲದ ಕೊಂಡು ಕೊಡದೆ ಬಂಡಾಟವ ಬೆಣ್ಣೆನಿಸುವುದೇ ಬೆಂಡೆಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ. ನೆಕ್ಸ್ಟ್ ವೇಟ್ 1, 2, 3 ಸ್ಟಾರ್ಟ್. ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಜಾಣನೆಂಬುನು ಮೆಣಸಿನಕಾಯಿ ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಜಾಣನೆಂಬು ಮೆಣಸಿನಕಾಯಿ ಒಬ್ಬ ಗಂಡಗೆ ಇಬ್ಬರು ಹೆಣ್ಣಿನ ಜಗಳ ನೋಡಿ ನೀ ಸೌತೆಕಾಯಿ ಒಬ್ಬ ಗಂಡಗೆ ಇಬ್ಬರು ಹೆಣ್ಣಿರ ಜಗಳ ನೋಡಿ ನೀ ಸೌತೆಕಾಯಿ ಆಡಿ ನೋಡಣ್ಣ ಆಡಿಸಿ ನೋಡಣ್ಣ
ಗುಡ್. ನೆಕ್ಸ್ಟ್. ಒನ್, ಟೂ, ತ್ರೀ, ಸ್ಟಾರ್ಟ್. ಹತ್ತೆಂಬುದೇ ದಶಾವತಾರ, ಒಂಬತ್ತೆಂಬುದೇ ನವದ್ವಾರ, ಎಂಟೆಂಬುದೇ ದಶಾವತಾರ, ಒಂಬತ್ತೆಂಬುದೇ ನವದ್ವಾರ, ಎಂಟೆಂಬುದೇ ಅಷ್ಟದಿಕ್ಕುಗಳು, ಏಳೆಂಬುದೇ ಸಪ್ತವನ, ಎಂಟೆಂಬುದೇ ಅಷ್ಟದಿಕ್ಕುಗಳು, ಏಳೆಂಬುದೇ ಸಪ್ತವನ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ನೆಕ್ಸ್ಟ್. ಒನ್, ಟೂ, ತ್ರೀ, ಸ್ಟಾರ್ಟ್. ಆರೆಂಬುದೇ ಹರಿಷಡ್ವರ್ಗ, ಐದೆಂಬುದೇ ಪಂಚೇಂದ್ರಿಯ, ಆರೆಂಬುದೇ ಹರಿಷಡ್ವರ್ಗ, ಐದೆಂಬುದೇ ಪಂಚೇಂದ್ರಿಯ, ನಾಲ್ಕೆಂಬುದೇ ಚತುರ್ವೇದಗಳು, ಮೂರೆಂಬುದೇ ತ್ರಿಮೂರ್ತಿ, ನಾಲ್ಕೆಂಬುದೇ ಚತುರ್ವೇದಗಳು, ಮೂರೆಂಬುದೇ ತ್ರಿಮೂರ್ತಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಹೇ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ಗುಡ್. ನೆಕ್ಸ್ಟ್. ಗಂಗಾ, ಯಮುನಾ, ಸರಸ್ವತಿ. ಗಂಗಾ. ಲಾಸ್ಟ್ ಎರಡೆಂಬುದೇ. ಹಾಂ ಹೇಳಿ. ಹಾಂ ಹೇಳಿ. ಎರಡೆಂಬುದೇ ದ್ವೈತ ದ್ವೈತ, ಉಳಿದಿದ್ದೊಂದೇ ಪರಮಾತ್ಮ. ಎರಡೆಂಬುದೇ ದ್ವೈತ ದ್ವೈತ, ಉಳಿದಿದ್ದೊಂದೇ ಪರಮಾತ್ಮ. ಎಲ್ಲ ಜನರೊಳಗೆ ಪ್ರೀತಿ ಇರಬೇಕು, ಪುರಂದರ ವಿಠಲನ ಮಟೇಕಾಯ್. ಎಲ್ಲ ಜನರೊಳಗೆ ಪ್ರೀತಿ ಇರಬೇಕು, ಪುರಂದರ ವಿಠಲನ ಮಟೇಕಾಯ್. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ. ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ. ಸುತ್ತಲೂ ರಾಜ್ಯವನ್ನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ. ಸುತ್ತಲೂ ರಾಜ್ಯವನ್ನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ಗುಡ್. ನೆಕ್ಸ್ಟ್. 10 ಜನರು. 10 ಜನರು ಬೇಡಿಕೊಳ್ಳುವ ಕೃಷ್ಣನೆಂಬುದೇ ಕುಂಬಳಕಾಯಿ. 10 ಜನರು ಬೇಡಿಕೊಳ್ಳುವ ಕೃಷ್ಣನೆಂಬುದೇ ಕುಂಬಳಕಾಯಿ. ದುರುಳರ ಸಂಗವ ಮಾಡಬೇಡಿ, ಕೊಳೆತು ಹೋಗುವುದೇ ಹಾಗಲಕಾಯಿ. ದುರುಳರ ಸಂಗವ ಮಾಡಬೇಡಿ, ಕೊಳೆತು ಹೋಗುವುದೇ ಹಾಗಲಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಹೈ ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ಎಸ್. ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನಾಯಕಿ ಸೋರೆಕಾಯಿ. ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನಾಯಕಿ ಸೋರೆಕಾಯಿ. ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ. ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ಸಿಪ್ಪೆ ತಿಂದರೆ ಸಪ್ಪೆ
ಸಪ್ಪೆ ಮಾಡುವ ಜಾಣನೆಂಬೋ ಮೆಣಸಿನಕಾಯಿ. ಸಿಪ್ಪೆ ತಿಂದರೆ ಸಪ್ಪೆ ಮಾಡುವ ಜಾಣನೆಂಬೋ ಮೆಣಸಿನಕಾಯಿ. ಒಬ್ಬ ಗಂಡಗೆ ಇಬ್ಬರು ಎಂಡಿರು ಜಗಳ ನೋಡಿರಿ ಸೌತೆಕಾಯಿ. ಒಬ್ಬ ಗಂಡಗೆ ಇಬ್ಬರು ಎಂಡಿರು ಜಗಳ ನೋಡಿರಿ ಸೌತೆಕಾಯಿ. ಮಾಡಿ ನೋಡಣ್ಣ ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ ಆಡಿಸಿ ನೋಡಣ್ಣ. ಎಸ್. ಎಲ್ಲ ಶಿಬಿರಾರ್ಥಿಗಳಿಗೆ ಒಂದು ಸೂಚನೆ. ಇನ್ನು ಮುಂದಕ್ಕೆ ನಮ್ಮ ಈ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಇದುವರೆಗೆ ಭಜನಾ ತರಬೇತಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂತಹ ಶ್ರೀಮತಿ ಉಷಾ ಹೆಬ್ಬಾರ್ ಅವರಿಗೆ ವೇದಿಕೆಯಲ್ಲಿ ಇದೀಗ ಗೌರವಾರ್ಪಣೆಯನ್ನು ಸಲ್ಲಿಸಲಿದ್ದಾರೆ. ಭಜನಾ ಪರಿಷತ್ತಿನ ಸಂಚಾಲಕರಾಗಿರ್ತಕ್ಕಂತಹ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದರವರು ಕಾರ್ಯಕ್ರಮದ ಸವಿನೆನಪಿಗಾಗಿ ಶ್ರೀಮತಿ ಉಷಾ ಹೆಬ್ಬಾರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸಲಿದ್ದಾರೆ. ಎಲ್ಲ ಶಿಬಿರಾರ್ಥಿಗಳು ಮುಂದಿನ ಉಪನ್ಯಾಸ ಕಾರ್ಯಾಗಾರಕ್ಕೆ ತಯಾರಾಗಬೇಕು. ಚೇರನ್ನು ಸೆಟ್ ಮಾಡಬೇಕು. ಎಲ್ಲ ಶಿಬಿರಾರ್ಥಿಗಳು ಆದಷ್ಟು ಬೇಗ ಜಮಖಾನನ್ನು ತೆಗೆದು ಚೇರನ್ನು ಸೆಟ್ ಮಾಡಿ ಎಂದಿನಂತೆ ಆದಷ್ಟು ಶೀಘ್ರದಲ್ಲಿ ಟೀಮ್ ಲೀಡರ್ಸ್ನವರ ಗಮನಕ್ಕೆ, ಎಲ್ಲ ಟೀಮ್ ಲೀಡರ್ಸ್ನವರು ಅತ್ಯಂತ ವ್ಯವಸ್ಥಿತವಾಗಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ತಾವುಗಳು ಆದಷ್ಟು ಬೇಗ ನಡೆಸಿಕೊಡಬೇಕು. ಹರಿ ಓಂ. ಬೇಗ ಮ್ಯಾಟ್ ಮಡಚಿ, ಹೇಳಲಿಕ್ಕಿಲ್ಲ, ಇನ್ನೆರಡು ದಿವಸ ಇರೋದು ಅಷ್ಟೇ. ಬೇಗ ಬೇಗ ಮಾಡಬೇಕು ಶಿಬಿರಾರ್ಥಿಗಳು. ಚೇರ್ ಶಬ್ದ ಬರಬಾರ್ದು, ಚೇರ್ ಶಬ್ದ ಬರಬಾರ್ದು. ಬೇಗ ಬೇಗ ತನ್ನಿ. ಎದುರಿನ ಸಾಲಿನಲ್ಲಿದ್ದವರು ಎದುರಿಗೆ ಬನ್ನಿ. ಆಗ ಇದ್ದ ಹಾಗೆ ಕೂತ್ಕೊಳ್ಬೇಕು. ಇಲ್ಲಿಡಿ, ಈ ಲೈನ್ ನೋಡ್ಕೊಳ್ಳಿ, ಈ ಲೈನ್ ನೋಡ್ಕೊಳ್ಳಿ. ಇದಕ್ಕಿಂತ ಮುಂದೆ ಬರೋದು ಬೇಡ. ಇಲ್ಲಿ ಶಬ್ದ ಬರಬಾರ್ದು. ಹರಿ ಓಂ. ಈ ಲೈನಿಗಿಡಿ, ಈ ಲೈನ್. ಎದುರಿದ್ದವರು ಎದುರಿಗೇನೆ, ಆಗ ಇದ್ದ ಹಾಗೆ. ಬೇಗ ಬೇಗ ಬನ್ನಿ. ಎಲ್ಲ ತಂಡದ ನಾಯಕರು ನೋಡಿಕೊಳ್ಳಿ. ಇಲ್ಲ ಇಲ್ಲ, ಆಗ ಇದ್ದ ಹಾಗೆ ಕೂತ್ಕೊಳ್ಳಿ. ಲೈನ್ ನೇರ ಮಾಡಿಕೊಳ್ಳಿ ದಯವಿಟ್ಟು. ತಮ್ಮ ಏಪಲ ಒಂಜೆ ಲೆಕ್ಕ ಯಾನ್ ತೂತು ಜಮ್ಮ, ಯಾನ್ ತೂತು ಜಮ್ಮ, ಏಪಲ ಒಂಜೆ ಲೆಕ್ಕ. ಲೈನ್ ನೇರ ಮಾಡಿಕೊಳ್ಳಿ ದಯವಿಟ್ಟು. ಎದುರು ನಿಂತವರು ಲೈನ್ ಸರಿ ಮಾಡಿಸಿ. ಎದ್ದು ನಿಲ್ಲಿ, ಆಚೆ ತಿರುಗಿ. ಎಲ್ಲರೂ ನೀವು ಕೂಡ ಹಿಂದೆ ತಿರುಗಿ, ನೇರ ಮಾಡಿಕೊಳ್ಳಿ, ಸರಿ ಮಾಡಿಸಿ. ಹರಿ ಓಂ. ಆದಷ್ಟು ಎಲ್ಲ ಶಿಬಿರಾರ್ಥಿಗಳಿಗೆ ಸರಿಯಾದ ಸೂಚನೆಯನ್ನು ಕೊಟ್ಟು ಆದಷ್ಟು ಬೇಗ ಚೇರನ್ನಿಟ್ಟು ಕುತ್ಕೊಳಿಸುವಂತಹ ವ್ಯವಸ್ಥೆಯನ್ನು ಟೀಮ್ ಲೀಡರ್ಸ್ನವರು ಮಾಡಿಕೊಡಬೇಕು.
ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರದ ಬಗ್ಗೆ ಕುಮಾರಿ ಸಹನ ಕುಂದರ್ ಅವರು ನಮಗೆ ಧಾರ್ಮಿಕ ಉಪನ್ಯಾಸವನ್ನು ಇವತ್ತು ನೆರವೇರಿಸಿಕೊಡಲಿದ್ದಾರೆ. ಹರಿ ಓಂ. ಚಪ್ಪಾಳೆ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಗೌರವ ಉಪಸ್ಥಿತಿಯನ್ನು ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶೀಯ ಆಡಳಿತ ಮುಕ್ತೇಸ್ಥರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಶರತ್ ಕೃಷ್ಣ ಪಡ್ವೆಟ್ನಾಯರ್ ಅವರು ಗೌರವ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಇವತ್ತು ಆಸೀನರಾಗಲಿದ್ದಾರೆ. ಹಾಗೆ ಧಾರ್ಮಿಕ ಎಲ್ಲ ಶಿಬಿರಾರ್ಥಿಗಳಿಗೆ ಒಂದು ಸೂಚನೆ. ನಿಮಗೆಲ್ಲರಿಗೂ ಕೂಡ 5 ನಿಮಿಷದ ವಿರಾಮವನ್ನು ನೀಡ್ತಿದ್ದೇವೆ. ದಯವಿಟ್ಟು ಹೊರಗಡೆ ಹೋಗಿ ವಾಶ್ರೂಮ್ಗೆ ಹೋಗಿ ಬರುವವರು ಆದಷ್ಟು ಬೇಗ 5 ನಿಮಿಷದಲ್ಲಿ ಹೊರಗಡೆ ಹೋಗಿ ಬಂದು ಯಥಾವತ್ತಾಗಿ ಎಲ್ಲಿ ನೀವೀಗ ಆಸೀನರಾಗಿದ್ದೀರಿ ಅಲ್ಲಿ 5 ನಿಮಿಷದಲ್ಲಿ ತಾವು ಉಪಸ್ಥಿತರಿರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಿದ್ದೇವೆ. 5 ನಿಮಿಷದ ವಿರಾಮ. ಹೊರಗಡೆ ಹೋಗಿ ಬರಬಹುದು. ಮೂರು ಲೋಕಕ್ಕೆ ಶಿವನು ಕಳಿಸಿದ 3 ಕಣ್ಣಿನ ತೆಂಗಿನಕಾಯಿ. 3 ಲೋಕಕ್ಕೆ ಶಿವನು ಕಳಿಸಿದ 3 ಕಣ್ಣಿನ ತೆಂಗಿನಕಾಯಿ. ಸುತ್ತಲೂ ರಾಜ್ಯವನಾಳಿಸುತ್ತಿರುವ ತೋಟದೊಳಗೆ ನೌಪರಂಗಿಕಾಯಿ. ಸುತ್ತಲೂ ರಾಜ್ಯವನಾಳಿಸುತ್ತಿರುವ ತೋಟದೊಳಗೆ ನೌಪರಂಗಿಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. 10 ಜನರು ಬೇಡಿಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ. 10 ಜನರು ಬೇಡಿಕೊಂಬುವ ಕೃಷ್ಣನೆಂಬುದೇ ಕುಂಬಳಕಾಯಿ. ದುರುಳರ ಸಂಗವ ಮಾಡಬೇಡಿ, ಕೊಳೆತು ಹೋಗುವುದೇ ಹಾಗಲಕಾಯಿ. ದುರುಳರ ಸಂಗವ ಮಾಡಬೇಡಿ, ಕೊಳೆತು ಹೋಗುವುದೇ ಹಾಗಲಕಾಯಿ. ಹಾಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನಾಯಕಿ ಸೋರೆಕಾಯಿ. ನಾಲಿಗೆ ಇಲ್ಲದೆ ನಾಟ್ಯವಾಡುವ ಜಾಣನಾಯಕಿ ಸೋರೆಕಾಯಿ. ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ. ಸಾಲವ ಕೊಂಡು ಕೊಡದೆ ಬಂಡಾಟವ ಬೆಂಡೆನಿಸುವುದೇ ಬೆಂಡೆಕಾಯಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. 10 ಎಂಬುದೇ ದಶಾವತಾರ, 9 ಎಂಬುದೇ ನವದ್ವಾರ. 10 ಎಂಬುದೇ ದಶಾವತಾರ, 9 ಎಂಬುದೇ ನವದ್ವಾರ. 8 ಎಂಬುದೇ ಅಷ್ಟದಿಕ್ಕುಗಳು, 7 ಎಂಬುದೇ ಸಪ್ತವನ. 8 ಎಂಬುದೇ ಅಷ್ಟದಿಕ್ಕುಗಳು, 7 ಎಂಬುದೇ ಸಪ್ತವನ. 6 ಎಂಬುದೇ ಹರಿಷಡ್ವರ್ಗ, 5 ಎಂಬುದೇ ಪಂಚೇಂದ್ರಿಯ. 6 ಎಂಬುದೇ ಹರಿಷಡ್ವರ್ಗ, 5 ಎಂಬುದೇ ಪಂಚೇಂದ್ರಿಯ. 4 ಎಂಬುದೇ ಚತುರ್ವೇದಗಳು, 3 ಎಂಬುದೇ ತ್ರಿಮೂರ್ತಿ. 4 ಎಂಬುದೇ ಚತುರ್ವೇದಗಳು, 3 ಎಂಬುದೇ ತ್ರಿಮೂರ್ತಿ. ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ, ಆಡಿ ನೋಡಣ್ಣ, ಆಡಿಸಿ ನೋಡಣ್ಣ. 2 ಎಂಬುದೇ ದ್ವೈತ ಅದ್ವೈತ, ಉಳಿದದ್ದೊಂದೇ ಪರಮಾತ್ಮ. 2 ಎಂಬುದೇ ದ್ವೈತ ಅದ್ವೈತ, ಉಳಿದದ್ದೊಂದೇ ಪರಮಾತ್ಮ.
ಎಲ್ಲರ ಜನರೊಳಗೆ ಪ್ರೀತಿ ಇರಬೇಕು ಪುರಂದರ ವಿಠಲನ ಹಂಟೆ ಕಾಯಿ. ಎಲ್ಲರ ಜನರೊಳಗೆ ಪ್ರೀತಿ ಇರಬೇಕು ಪುರಂದರ ವಿಠಲನ ಹಂಟೆ ಕಾಯಿ. ಹಾಡಿ ನೋಡಣ್ಣ ಹಾಡಿಸಿ ನೋಡಣ್ಣ ಹಾಡಿ ನೋಡಣ್ಣ ಹಾಡಿಸಿ ನೋಡಣ್ಣ. ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ. ಮೂರು ಲೋಕಕ್ಕೆ ಶಿವನು ಕಳಿಸಿದ ಮೂರು ಕಣ್ಣಿನ ತೆಂಗಿನಕಾಯಿ. ಸುತ್ತಲೂ ರಾಜ್ಯವನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ. ಸುತ್ತಲೂ ರಾಜ್ಯವನಾಳಿಸುತ್ತಿರುವ ತೋಟದೊಳಗೆ ನಾವು ಪರಂಗಿಕಾಯಿ. ಹಾಡಿ ನೋಡಣ್ಣ ಹಾಡಿಸಿ ನೋಡಣ್ಣ ಹಾಡಿ ನೋಡಣ್ಣ ಹಾಡಿಸಿ ನೋಡಣ್ಣ. ಬಹಳ ಅದ್ಭುತವಾಗಿ ಭಜನೆ ಗೀತೆಯನ್ನು ಹಾಡಿದಂತಹ ಶ್ರೀಮತಿ ಚಂದ್ರಿಕರ್ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಶ್ರೀಮತಿ ಚಂದ್ರಿಕರ್ ಅವರಿಗೆ ಶರತ್ ಕಿಡ್ಡ ವಡ್ವಡ್ನಾಯರ್ ಅವರು ನೆನಪಿನ ಕಾಣಿಕೆಯನ್ನು ಇಟ್ಟು ಗೌರವಿಸಿದ್ದಾರೆ. ಮುಂದಕ್ಕೆ ಚಂದ್ರಶೇಖರ್ ಕೋನಡ್ಕ ಇವರು ಭಜನೆಯನ್ನು ಹಾಡಲಿಕ್ಕಿದ್ದಾರೆ. ಓಂ ಶ್ರೀ ಮಂಜುನಾಥಾಯ ನಮಃ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಹಿಂದೆ ಕೈಲಾಜಕ ಪಾಲಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಮುಂದೆ ಕೈಲಾಜಕ ಪಾಲಕಾಣೆ, ಬೆನ್ನಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ತಾಪಾಕಿ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ನಂದಿಯ ಕೋಲು ಪಾತಾಕಿ ಕಾಣೆ, ಮತ್ತೊಂದು ಪಾದದ ಗೆಜ್ಜೆ ಶಂಭು ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಮೈಯೆಲ್ಲ ಹಾವಿನ ಸುತ್ತ ಕಾಣೆ, ಬಲದ ಕೈಯಲ್ಲಿ ಪಿಡಿದ ನಾಗರ ಬೆತ್ತ ಕಾಣೆ. ಮೈಯೆಲ್ಲ ಹಾವಿನ ಮತ ಕಾಣೆ, ಬಲದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ. ವಯ್ಯಾರಲು ಕುಮುಕ್ ಲೋಕ ಕರ್ತಿ ಕಾಣೆ, ತಕ್ಕ ತಯ್ಯ ತಯ್ಯಾನೊಂದರ್ಥ ಕಾಣೆ. ವಯ್ಯಾರ ಮೂರು ಲೋಕ ಕರ್ತಿ ಕಾಣೆ, ತಕ್ಕ ತಯ್ಯ ತಯ್ಯಾನೊಂದರ್ಥ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಬಾಗಿದ ಬಿಲ್ಲು ಶಿಂಗಡಿ ಕಾಣೆ, ಆತ ತೂಗೀಸಿ ನಡೆವ ಲೋಟ ಅಂಬು ಕಾಣೆ. ಬಾಗಿದ ಬಿಲ್ಲ ಸಿಂಗಡಿ ಕಾಣೆ, ಆತ ತೂಗೀಸಿ ನಡೆವ ನೋಟ ಅಂಬು ಕಾಣೆ. ಸೋಗೆಯ ನವಿಲಿನಂತೆ ಕೊರಳು ಲಾಣೆ, ಮೈ ಜಗ್ಗಿಸಿ ನಡೆವ ನೋಟ ಚಂದ ಕಾಣೆ. ಸೋಗೆಯ ನವಿಲುನಂತೆ ಲರಳು ಕಾಣೆ, ಮೈ ಜಗ್ಗಿಸಿ ನಡೆವ ನೋಟ ಚಂದ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಇವನಂತ ಚೆಲುವನಿಲ್ಲ ನೋಡು ಬಾರೆ. ಬಹಳ ಅದ್ಭುತವಾಗಿ ಭಜನೆ ಹಾಡಿದಂತಹ ಚಂದ್ರಶೇಖರ್ ಕೋನಡ್ಕ ಇವರಿಗೆ ಸ್ವಾಮೀಜಿಗಳು ಪೆನ್ನನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಇದೀಗ ಉಪನ್ಯಾಸ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಆಗಮಿಸಿದಂತಹ ಗಣ್ಯರನ್ನು ಮಾನ್ಯ ಸಂಚಾಲಕರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಭಜನಾ ಪರಿಷತ್ತಿನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ನಮ್ಮೆಲ್ಲರ
ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವೇದಿಕೆಯಲ್ಲಿ ಗೌರವಾನ್ವಿತರಾಗಿರ್ತಕ್ಕಂತಹ ಶರತ್ ಕೃಷ್ಣ ಪಡ್ವೇಟ್ ನಾಯರ್ ಅವರು ಕೂಡ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಹಾಗೆ ಮಾನಿಲದ ಸ್ವಾಮಿಗಳು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗಣ್ಯರನ್ನು ಭಜನಾ ಕಮ್ಮಟದ ಸಂಚಾಲಕರಾಗಿರ್ತಕ್ಕಂಥ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದ್ ಅವರು ಸ್ವಾಗತಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ ಕ್ಷೇತ್ರದ ಎಲ್ಲ ಅಧಿದೇವತೆಗಳ ಪಾದಾರವಿಂದಕ್ಕೆ ವಂದಿಸಿಕೊಂಡು ಪರಮಪೂಜ್ಯ ಕಾವಂದರನ್ನ ಅವರ ಆಶೀರ್ವಾದವನ್ನು ಪಡ್ಕೊಂಡು ಈ ದಿವಸ ಭಜನಾ ಕಮ್ಮಟದ 6ನೇ ದಿವಸ ನಾವಿದ್ದೇವೆ. ಮಧ್ಯಾಹ್ನದ ಧಾರ್ಮಿಕ ಉಪನ್ಯಾಸದ ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಪಸ್ಥಿತಿರುವಂಥದ್ದು, ದಿವ್ಯ ಉಪಸ್ಥಿತಿ ಇರುವಂಥದ್ದು, ಗೌರವದ ಉಪಸ್ಥಿತಿ ಇರುವಂಥದ್ದು ಶ್ರೀ ಕ್ಷೇತ್ರ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರು ಹೌದು. 27 ವರ್ಷದ ಭಜನಾ ಕಮ್ಮಟಕ್ಕೆ ಎಲ್ಲ ರೀತಿಯಲ್ಲಿ ಕುಸಿರಿ ಕೆಲಸ ಅಂತ ಕರಿಬಹುದು. ಆ ಕುಸಿರಿ ಕೆಲಸ ಉತ್ತಮವಾಗಿ ಕಾಣಬೇಕು ಅಂತಾದರೆ ಅದರ ಹಿಂದಿರುವಂಥ ಶಿಲ್ಪಿ ಖಂಡಿತ ಶ್ರೀಯುತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಎಲ್ಲ ಸಂದರ್ಭದಲ್ಲಿ ಸೂಕ್ಷ್ಮಗಳು ಈ ರೀತಿಯೇ ಆಗಬೇಕು, ಈ ರೀತಿ ಆಗಬೇಕು ಅಂತ ಹೇಳಿ ನಮಗೆ ಸದಾ ಮಾರ್ಗದರ್ಶನ ಪ್ರೋತ್ಸಾಹ ಕೊಡುವಂತಹ ಕ್ಷೇತ್ರದ ದಕ್ಷ ಆಡಳಿತಗಾರರು ಆದಂತಹ ಶ್ರೀಯುತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೆ ನಾನು ಎಲ್ಲರ ಪರವಾಗಿ ಗೌರವದ ಆಧಾರದ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಗೌರವಾರ್ಪಣೆಯನ್ನ ನಮ್ಮ ಕೋಶಾಧಿಕಾರಿಗಳಾದಂತಹ ಪದ್ಮರಾಜ್ ಜೈನ್ ಇವರು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಇಂದಿನ ಈ ಸಮಾರಂಭದಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವಂತವರು ಧರ್ಮಸ್ಥಳ ಮತ್ತು ಉಜಿರೆಗೆ ವಿಶೇಷವಾದಂತ ಒಂದು ಸಂಬಂಧ ಇದೆ. ಸುಮಾರು 3000 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಅಂತ ಹೇಳಿದ್ರೆ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ. ಅಲ್ಲಿಯ ಅನುವಂಶೀಯ ಧರ್ಮದರ್ಶಿಗಳು ಹೌದು. ಕ್ಷೇತ್ರದ ಎಲ್ಲ ಕಾರ್ಯಕ್ರಮಕ್ಕೆ ತನ್ನನ್ನು ತಾನು ತೊಡಗಿಸಿಕೊಂಡವರು, ಅದೇ ರೀತಿಯಾಗಿ ಸಾಮಾಜಿಕ ಧಾರ್ಮಿಕ ಚಿಂತನೆ ಉಳ್ಳವರು. ಈ ದಿವಸ ಶ್ರೀ ಶರತ್ ಪಡ್ವಟ್ನಾಯರ ಉಪಸ್ಥಿತಿ ನಮ್ಮ ಈ ಭಜನಾ ಕಮ್ಮಟದ ಮೆರುಗನ್ನು ಹೆಚ್ಚಿಸಿದೆ ಅಂತ ಹೇಳಿ ಅವರಿಗೆ ಗೌರವದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಶ್ರೀಯುತ ರತ್ನವರ್ಮ ಜೈನ್ ಇವರು ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಮೋಹನ್ ದಾಸ್ ಸ್ವಾಮೀಜಿಗಳು ನಮ್ಮೊಟ್ಟಿಗೆ ಸದಾ ಇರ್ತಾರೆ. ನಗರ ಭಜನೆ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂತಹ ಶ್ರೀಗಳಿಗೆ ನಾನು ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಗೌರವದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಕ್ಕೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಶ್ರೀಯುತ ಗೌರವಾನ್ವಿತ ಶರತ್ ಕೃಷ್ಣ ಪಡ್ವೇಟ್ ನಾಯರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಇದರ ವತಿಯಿಂದ ನಡೀತಾ ಇರುವಂತಹ 27ನೇ ವರ್ಷದ ಭಜನಾ ಕಮ್ಮಟ, ಇದರ ಅಧ್ಯಕ್ಷರು ನಮ್ಮೆಲ್ಲರ ಪೂಜ್ಯರು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು, ಹಾಗೆ ಶ್ರೀಮತಿ ಹೇಮಾವತಿ ಅಮ್ಮನವರು, ಅವರಿಗೆ ವಂದಿಸಿಕೊಂಡು ಇವತ್ತು ಈ ಧಾರ್ಮಿಕ ಉಪನ್ಯಾಸದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ
ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ರವರೇ, ಮಾಣಿಲ ಮಹಾಲಕ್ಷ್ಮಿ ಸಂಸ್ಥಾನದ ಸ್ವಾಮೀಜಿಯವರಾದಂತಹ ಪರಮಪೂಜ್ಯ ಶ್ರೀ ಮೋಹನದಾಸ್ ಸ್ವಾಮೀಜಿಯವರೇ, ಈ ಭಜನಾ ಕಮ್ಮಟವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಭಜನಾ ಕಮ್ಮಟದ ಎಲ್ಲ ಪದಾಧಿಕಾರಿ ಮಿತ್ರರೇ, ಇಲ್ಲಿ ಈ ಕಮ್ಮಟದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ರಾಜ್ಯದಾದ್ಯಂತದಿಂದ ಬಂದಂತಹ ಎಲ್ಲ ಮಿತ್ರರೇ, ನಾನೊಂದು ಅರ್ಧ ಗಂಟೆ ಹಿಂದೆ ಈ ಸ್ಥಳಕ್ಕೆ ಬಂದಾಗ ಭಜನಾ ಕಾರ್ಯಕ್ರಮ ಆಗ್ತಾ ಇತ್ತು. ಉಷಾ ಹೆಬ್ಬಾರ್ರವರು ಇಲ್ಲಿ ವೇದಿಕೆಯಲ್ಲಿ ಭಜನೆಯನ್ನು ಹೇಳ್ತಾ ಇದ್ದರೆ ಅದನ್ನು ತಾವುಗಳು ಪುನಃ ಆ ಪದ್ಯವನ್ನು ಹೇಳಿ ಆನಂದಿಸುವುದನ್ನು ನಾನು ಕಂಡಿದ್ದೇನೆ. ಇಲ್ಲಿ ಬಂದ ತಕ್ಷಣ ಒಂದು ರೀತಿಯ ವಾತಾವರಣ ಪೂರ್ತಿಯಾಗಿ ಬದಲಾದದ್ದನ್ನು ನಾನು ನೋಡಿದೆ. ವೇದಿಕೆ ಮೇಲೆ ಕೂತ್ಕೊಂಡವ ನಾನು ನಿಮ್ಮಲ್ಲಿ ಅಲ್ಲಿ ಇದ್ದರೆ ಒಳ್ಳೆದಿತ್ತು ಅನ್ನುವಂತಹ ಭಾವನೆ ನನ್ನಲ್ಲಿ ಬಂತು. ಅಂತಹ ಒಂದು ದಿವ್ಯವಾದಂತಹ ಒಂದು ವಾತಾವರಣ. ಆ ವಾತಾವರಣ ಯಾಕೆ ಸೃಷ್ಟಿಯಾಯಿತು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಭಜನೆ ಅನ್ನುವಂಥದ್ದನ್ನು ನಾವು ಸಾಮಾನ್ಯವಾಗಿ ದೇವರ ನಾಮವನ್ನು ಸುಶ್ರಾವ್ಯವಾಗಿ ತಾಳಕ್ಕೆ ತಕ್ಕಂತೆ ಶ್ರುತಿಬದ್ಧವಾಗಿ ಹಾಡುವಂಥದ್ದನ್ನೇ ಭಜನೆ ಅನ್ನುವಂಥದ್ದನ್ನು ನಾವು ಹೇಳ್ತೇವೆ. ಅದು ದೇವರನ್ನು ಒಲಿಸಿಕೊಳ್ಳಲು ಇರುವುದಕ್ಕೆ ಒಂದು ಮಾರ್ಗ. ಆದರೆ ಅದರ ಜೊತೆಗೆ ಕೇವಲ ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಮಾತ್ರ ಅಲ್ಲ, ಆ ಭಜನೆಯ ಮೂಲಕ ನಾವು ಇನ್ನೂ ಅನೇಕ ಸಂಗತಿಗಳನ್ನು, ಅನೇಕ ವಿಚಾರಗಳನ್ನು ನಾವು ಅದರ ಜೊತೆಗೆ ಕಲಿತುಕೊಳ್ಳಬೇಕಾದಂತಹ ಅಥವಾ ಸಾಧಿಸಿಕೊಳ್ಳಬೇಕಾದಂತಹ ಒಂದು ಸಾಧನ ಅನ್ನುವಂಥದ್ದಿದ್ರೆ ಅದು ಭಜನೆ. ಇವತ್ತು ಭಜನೆ ಕೇವಲ ಮನೆಗಳಲ್ಲಿ ಮಾತ್ರ ಅಲ್ಲ, ಊರುಗಳಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ, ಧಾರ್ಮಿಕ ಸ್ಥಳದಲ್ಲಿ ಇವತ್ತು ಭಜನೆಯ ಸದ್ದು ಬರ್ತಾ ಇದೆ, ಭಜನೆಯ ಒಂದು ಹಾಡು ಕೇಳ್ತಾ ಇದೆ ಅನ್ನುವಂಥದ್ದಿದ್ರೆ ಅದಕ್ಕೆ ಮೂಲ ಕಾರಣ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಪೂಜ್ಯ ಕಾವಂದರು ಅವರ ಒಂದು ದೂರದೃಷ್ಟಿಯ ಚಿಂತನೆಯಿಂದ ಈ ಭಜನೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ನಮಗೆ ಮನೆಗಳಿಗೆ, ಸಮಾಜಕ್ಕೆ ಸಂಸ್ಕಾರ ಕೊಡುವಂತಹ ಒಂದು ಸಾಧನ ಆಗಬೇಕು. ಭಜನೆಯ ಮೂಲಕ ಸಮಾಜದ ಸಂಘಟನೆ ಆಗಬೇಕು. ನಮ್ಮ ಧಾರ್ಮಿಕ ವಿಚಾರಗಳನ್ನು ನಾವು ತಿಳಿದುಕೊಳ್ಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ, ಒಂದು ಹಿನ್ನೆಲೆಯಲ್ಲಿ ಈ ಒಂದು ಭಜನಾ ಕಮ್ಮಟವನ್ನು 27 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಹಮ್ಮಿಕೊಳ್ತಾ ಇರುವಂಥದ್ದು ಬಹಳ ಒಂದು ಅಭಿಮಾನದ ವಿಷಯ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ಏನು ನೀವು ಈ ಭಜನಾ ಕಮ್ಮಟದಲ್ಲಿ ಈ ಭಜನೆಯನ್ನು ಕಲಿತೀರಿ, ಅದನ್ನು ಕೇವಲ ಈ ಭಜನಾ ಕಮ್ಮಟದಲ್ಲಿ ಅಥವಾ ಭಜನಾ ಕಮ್ಮಟಕ್ಕೆ ಮಾತ್ರ ಸೀಮಿತಗೊಳಿಸದೆ, ನೀವು ಯಾವ ಊರಿನಿಂದ ಬಂದಿದ್ದೀರಿ, ನಿಮ್ಮ ಭಜನಾ ಮಂದಿರಗಳಲ್ಲಿ, ನಿಮ್ಮ ಸಂಘಗಳಲ್ಲಿ ಇದನ್ನು ಪ್ರತಿದಿನ ಅಥವಾ ನೀವು ಪ್ರತಿ ವಾರ ಅಂತಾದರೆ ಪ್ರತಿ ವಾರ ಅದನ್ನು ನೀವು ಖಂಡಿತವಾಗಿಯೂ ಅದನ್ನು ಅಲ್ಲಿ ಪುನಃ ಅದನ್ನು ಹಾಡಬೇಕು ಅನ್ನುವಂತಹ ಒಂದು ಶಪಥವನ್ನು ಮಾಡಿದರೆ ಖಂಡಿತವಾಗಿಯೂ ಈ ಕಮ್ಮಟದ ಏನು ಉದ್ದೇಶ ಇದೆ ಅಥವಾ ಪೂಜ್ಯ ಕಾವಂದ್ರ ಏನು ಒಂದು ಚಿಂತನೆ ಇದೆ, ಅದಕ್ಕೆ ಆ ಚಿಂತನೆಯನ್ನು ನೀವು ಈಡೇರಿಸ್ತೀರಿ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ನಾನು ಆಗಲೇ ಹೇಳಿದ ಹಾಗೆ ಭಜನೆ ಅನ್ನುವಂಥದ್ದು ಕೇವಲ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ಮಾರ್ಗ ಕೇವಲ ಮಾತ್ರ ಅಲ್ಲ, ಅದರ ಜೊತೆಗೆ ನಮ್ಮ ಸಂಸ್ಕಾರ, ನಮ್ಮ ಧರ್ಮದ ಸಂಗತಿಗಳು,
ಅದರ ಜೊತೆಗೆ ಏನು ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದಲ್ಲಿ ಎಲ್ಲ ವೇದಗಳು, ಪುರಾಣಗಳು ಅಥವಾ ಎಲ್ಲ ಉಪನಿಷತ್ತುಗಳು ಹೇಳುವಂಥ ವಿಚಾರಗಳನ್ನು, ದಾಸರ ಪದಗಳು ಇರ್ಬೋದು ಅಥವಾ ಭಕ್ತಿಗೀತೆಗಳು ಇರ್ಬೋದು ಅಥವಾ ದೇವರ ನಾಮಗಳು ಇರ್ಬೋದು, ಅದರಲ್ಲಿ ಆ ಸಾರವನ್ನು, ಈ ಪುರಾಣಗಳ ಸಾರವನ್ನು ಅದರಲ್ಲಿ ನಮಗೆ ಕೊಟ್ಟಿದ್ದಾರೆ ಹಿರಿಯರು. ಅದನ್ನು ಕೂಡ ನಾವು ತಿಳ್ಕೊಂಡು ಅದನ್ನು ಹಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡು, ಇದು ಕೇವಲ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಈ ಭಜನಾ ಕಮ್ಮಟದಲ್ಲಿ ನಾವು ಉರಿಸಿದಂತಹ ಏನು ದೀಪ ಇದೆ, ಅದು ಇಡೀ ರಾಜ್ಯದಾದ್ಯಂತ ಇದು ಬೆಳಗಬೇಕು. ನೀವು ಇಲ್ಲಿಂದ ತೆಗೆದುಕೊಂಡು ಹೋದಂತಹ ಒಂದು ದೀಪ ನಿಮ್ಮ ನಿಮ್ಮ ಊರುಗಳಲ್ಲಿ ಇದನ್ನು ಬೆಳಗಿಸಿ ಇಡೀ ಸಮಾಜವನ್ನು ಒಂದು ರೀತಿಯ ಸತ್ಯ ಧರ್ಮದ ದಾರಿಯಲ್ಲಿ ಕೊಂಡೊಯ್ಯುವಂತಹ ಕೆಲಸ, ದೊಡ್ಡ ಕೆಲಸ ನಿಮ್ಮ ಮೇಲೆ ಇದೆ. ಆ ಕೆಲಸ ನಿಮ್ಮ ಮೂಲಕ ಆಗಲಿ. ಏನು ಹಿರಿಯರು, ಪೂಜ್ಯ ಕಾವಂದರು ಏನು ಒಂದು ಉದ್ದೇಶವನ್ನು ಇಟ್ಟುಕೊಂಡು ಮಾಡಿದ್ದಾರೆ, ಆ ಉದ್ದೇಶವನ್ನು ಈಡೇರಿಸುವಂತಹ ಒಂದು ಮಹತ್ತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಆ ಜವಾಬ್ದಾರಿಯನ್ನು ಬಹಳ ಒಳ್ಳೆಯ ರೀತಿಯಿಂದ ತಾವುಗಳೆಲ್ಲರೂ ಮಾಡಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡು, ಈ ಒಂದು ಇಂತಹ ಉತ್ತಮವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಒಂದು ರೀತಿಯ ಭಾಗ್ಯ ಅಂತ ಹೇಳ್ಬೋದು. ಕೇವಲ ಕೆಳಗೆ ಮಾತ್ರ ಕೂತು ನೋಡುವಂತಹ ಅಲ್ಲ, ಈ ವೇದಿಕೆಯ ಮೇಲೆ ನಿಂತು ನಿಮ್ಮ ಮುಂದೆ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಕಾವಂದರು, ಮಾನ್ಯ ಶ್ರೀ ಡಿ ಹರ್ಷೇಂದ್ರ ಕುಮಾರರು, ಹಾಗೆಯೇ ಎಲ್ಲ ಈ ಭಜನಾ ಕಮ್ಮಟದ ಪದಾಧಿಕಾರಿಗಳಿಗೆ ನನ್ನ ನಮನಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತಾ ಇದ್ದೇನೆ. ತಮ್ಮ ಮಾರ್ಗದರ್ಶನದ ಮಾತುಗಳಿಗೆ ಶಿರವಾಗುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮಾನಿಲದ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಗಳಿಗೆ ಶ್ರೀಯುತ ಭುಜಬಲಿ ಸರ್ ಅವರು ಮಾಲಾರ್ಪಣೆ ಮಾಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಧರ್ಮಸ್ಥಳ ಭಜನಾ ಪರಿಷತ್ತಿನ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ನಮ್ಮೆಲ್ಲರಿಗೆ ಮಾರ್ಗದರ್ಶನದ ಮಾತುಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ. 27ನೇ ವರ್ಷದ ಈ ಭಜನಾ ಕಮ್ಮಟದ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ತ್ವರಿತವಾಗಿ ಮಾತಾಡಲು ಆಹ್ವಾನಿಸಿದ ಸಂಘಟಕ ನಮ್ಮ ಸುಬ್ರಹ್ಮಣ್ಯ ರಿಕ್ವೆಸ್ಟಿಗೆ ನಾನು ಒಪ್ಪಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇವತ್ತು ಸನ್ಮಾನಿಸಲ್ಪಟ್ಟ ನಮ್ಮ ಆತ್ಮೀಯರಾದ ಗೌರವಾನ್ವಿತ ಶರತ್ ಪಡವೆಟ್ನವರೇ, ನಮ್ಮ ಈ ಭಜನಾ ಕಮ್ಮಟದ ಉಸ್ತುವಾರಿಯನ್ನು ತನ್ನದೇ ಒಂದು ಜವಾಬ್ದಾರಿ ಅಂತ ಮಾಡಿಕೊಂಡು ನಿಮಗೆಲ್ಲರಿಗೂ ಗುರುಸ್ಥಾನದಲ್ಲಿ ಇರುವಂಥ ನಮ್ಮ ಮಾಣಿಲ ಶ್ರೀಗಳಿಗೂ ವಂದಿಸಿ, ಈ ಒಂದು ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರೇ ಮತ್ತು ಭಜನಾ ಕಮ್ಮಟದಲ್ಲಿ ಬಂದು 182 ಜನ ಶಿಬಿರಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ, ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಕಳೆದ 5 ದಿವಸದಿಂದ ನಿಮಗೆ ಎಲ್ಲರೂ ತಲೆ ಬಹುಶಃ ಡ್ರಿಲ್ ಮಾಡ್ತಾ ಇರಬೇಕು, ಹಾಗೆ ಮಾಡಿ, ಹೀಗೆ ಮಾಡಿ, ಹೇಗೆ ಮಾಡಿ, ಏನು ಮಾಡಿ ಅಂತ ಹೇಳಿ. ಇದು ಒಂದು ಜವಾಬ್ದಾರಿಯ ಜಾಗದಲ್ಲಿ ಇದ್ದಾಗ ಕೆಲವೊಂದು ವಿಚಾರಗಳನ್ನು ನಾವು ಜವಾಬ್ದಾರಿ ಸ್ಥಾನದಿಂದ ನಾವು ನೋಡಬೇಕಾಗ್ತದೆ. ನೀವೇ ಹೆಚ್ಚಿನವರು ಮನೆಯಲ್ಲಿ ತಾಯಿ ಸ್ಥಾನ ಇರ್ತದೆ, ತಂದೆ ಸ್ಥಾನ ಇರ್ತದೆ, ಅಜ್ಜ ಇರ್ತಾನೆ. ಯಾವುದಾದ್ರೂ ಒಂದು ತೀರ್ಮಾನ ತಗೊಳ್ಬೇಕಾದ್ರೆ ಅಜ್ಜನ ಒಪ್ಪಿಗೆ ತಗೊಳ್ಬೇಕು ಅಥವಾ ತಂದೆ ಒಪ್ಪಿಗೆ ತಗೊಳ್ಬೇಕು. ಯಾಕೆ? ಅಥವಾ ದೊಡ್ಡಪ್ಪ, ಕುಟುಂಬದಲ್ಲಿ ಹಿರಿಯವರು ಎಲ್ಲೋ ಇರ್ತಾರೆ,
ಅವರ ಒಪ್ಪಿಗೆ ತಗೊಳ್ಬೇಕು ಅಂತ ಒಂದು ಒಂದು ಅದು ಸಂಸ್ಕಾರ, ಅದು ಎಲ್ಲ ಮನೆಯಲ್ಲಿರುವಂಥ ಸಂಸ್ಕಾರ. ಅದೇ ರೀತಿ ಪೂಜ್ಯರು ಮತ್ತು ನಮ್ಮ ಅವರ ಶ್ರೀಮತಿಯವರು ಹೇಮತ್ತಿಗೆ ಅವರು ಸದಾ ಜನರ ಅಭಿವೃದ್ಧಿ ಏನು ಮಾಡ್ಬೋದು, ಹೇಗೆ ಜನರನ್ನು ತಿದ್ದಬೇಕು ಅಂತಲ್ಲ, ಅವರಿಗೆ ಯಾವ ರೀತಿಯ ಒಂದು ವಿಚಾರಗಳನ್ನು ತಿಳಿಸಿ ಅವರನ್ನು ಒಂದು ಸಂತೋಷವಾಗಿ ಇಡುವಂಥ ಒಂದು ಕಾಯಕವನ್ನು ಏನು ಮಾಡಬೇಕು ಅಂತ ಹೇಳುವ ಬಗ್ಗೆ ಈ ನಿರಂತರ ನಿತ್ಯ, ನಾನೊಂದು ಹೊಸ ಗಾದೆ ಮಾಡಿದ್ದೇನೆ, ನಿತ್ಯ ನಿರಂತರ ನೂತನ ಅಂತ. ಅಂದರೆ ಏನಾದರೂ ಹೊಸ್ತು ಮಾಡಬೇಕು ಅಂತ. ಭಜನಾ ಕಮ್ಮಟ ಮಾಡುವಾಗ ಕೆಲವರು ನೆಗಾಡಿದರು, ಆದರೆ ಅದರ ನಮಗೆ ರಿಸಲ್ಟ್ ಸಿಕ್ಕಿದೆ. ಈಗ ಎಂಥದ್ದು ಕುಡಿತ ಅಂತ ಹೇಳ್ತೀರಿ, ಜ್ಞಾನ ವಿಕಾಸ. ನಾನು ಒಂದು ಪ್ರಶ್ನೆ ಕೇಳಿದೆ ಅಣ್ಣವರಿಗೆ, ಈ ಕುಡಿತದವರು ಅನ್ನು ಹೇಗೆ ಬಿಡಿಸೋದು, ಅದು ಸಾಧ್ಯವಾ ಅಂತ ಕೇಳಿದೆ. ಅದಕ್ಕೆ ಅವರು ಒಂದೇ ಉತ್ತರ ಕೊಟ್ಟದ್ದು, ಏನು ಅಂತ ಹೇಳಿದರೆ, ನನಗೆ 2% ಬಿಟ್ಟರೂ ನಂದು ಸಕ್ಸಸ್ ಅಂತ ಹೇಳಿದರು. ಆದರೆ ಅಲ್ಲಿಯೇ ಬಿಡಲಿಲ್ಲ, ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಅದನ್ನು ಜಾರಿಗೆ ತಂದು ಈಗ ಅದರಲ್ಲಿ ಸುಮಾರು 70, ನಾನು ಸಬ್ಜೆಕ್ಟ್ ಟು ಕರೆಕ್ಷನ್, ನನಗೆ ಗೊತ್ತಿದ್ದ ಪ್ರಕಾರ 72%, 100ರಲ್ಲಿ 72 ಜನ ಕುಡಿತದ ಚಟವನ್ನು ಬಿಟ್ಟಿದ್ದಾರೆ. ಆದರೆ ನಿಮ್ಮ ಹತ್ರ ನಾನು ಒಂದೇ ಒಂದು ಕೇಳೋದು, ಹೆಗಡೆಯವರೆಲ್ಲ ಮಾಡ್ತಾರೆ, ನೀವೇನು ನಮಗೆ ಹೆಗಡೆಯವರಿಗೆ ಕೊಡ್ತೀರಿ ನೀವು? ಜಾನ್ ಎಫ್ ಕೆನಡಿ ಹೇಳಿದ, ಅಮೇರಿಕದವ, ಏನು, ನೀನು ದೇಶಕ್ಕೆ ನಿನಗೆ ದೇಶ ಏನು ಮಾಡಿತು ಅಂತ ಕೇಳುವುದಕ್ಕೆ ಬದಲು ನೀನು ದೇಶಕ್ಕೆ ಏನು ಮಾಡಿದಿ ಅಂತ ಹೇಳೋದು ಮುಖ್ಯ ಅಂತ. ನೀವು ಹಾಗೆ ಭಜನೆ ಮಾಡಿದವು ಎಲ್ಲ ಆಯಿತು, ಶುರುವಿನ ದಿವಸ 2ನೇ ದಿವಸ ಪಿರಿಪಿರಿ ಆಯಿತು, ಎಲ್ಲ ಮುಖದಲ್ಲಿ ಯೋ ನನ್ನ ಬಯ್ಯ ಮುಟ್ಟ ಉಂತಡೆ ಕುಲ್ಲೋಡೆ ದೇವ. ಆದರೆ 5 ದಿವಸ, ಬನ್ನಿ ಬನ್ನಿ ಪ್ಲೀಸ್, ಇಲ್ಲಿ ಬನ್ನಿ, 5 ದಿವಸ 4ನೇ ದಿವಸ 5ನೇ ದಿವಸ ಆಗುವಾಗ ನಿಮಗೆ ಒಂಥರ ಉಲ್ಲಾಸ ಬಂತು. ಈಗ ಅಯ್ಯೋ ನಾಳೆ ಎಲ್ಲೇ ಪೋಡತ್ತ ನಮ್ಮ ಅಂತ ಹೇಳಿ ಯೋಚನೆ ಬಂದಿದೆ. ಅದು ಒಳ್ಳೆಯ ವಿಷಯ. ಸೊ ಅವ ಏನು ಹೇಳಿದ, ನೀವು ದೇಶಕ್ಕೆ ಏನು ಮಾಡಿದ್ದೀರಿ, ದೇಶ ನಿಮಗೆ ಎಷ್ಟು ಮಾಡುತ್ತಾ ಅಷ್ಟು ಮಾಡ್ತದೆ, ಆದರೆ ನೀವು ದೇಶಕ್ಕೆ ಏನು ಮಾಡ್ತೀರಿ ಅಂತ ಜಾನ್ ಎಫ್ ಕೆನಡಿ ಅವರು 63ನೇ ಇಸ್ವಿಯಲ್ಲಿ ಹೇಳಿದಂಥ ಒಂದು ದೊಡ್ಡ ಮಾತು. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳೋದು, ಭಜನಾ ಕಮ್ಮಟಕ್ಕೆ ಬಂದಿದ್ದೀರಿ, ಭಜನಾ ಕಮ್ಮಟದಲ್ಲಿ ನೀವು ಜವಾಬ್ದಾರಿ ತಗೊಂಡು ಎಲ್ಲ ಪದ್ಯಗಳನ್ನು ಭಜನೆಗಳನ್ನು ಕಲಿತಿದ್ದೀರಿ. ಇದನ್ನು ನೀವು ನನಗೆ ಹೆಗ್ಡೆಯವರಿಗೆ ಆಗಲಿ ಇದಕ್ಕೆ ಮಾಡಿದ್ದು ನಿಮ್ಮ ಪ್ರಯತ್ನ ಏನು, ಅದು ನನಗೆ ಬೇಕು. ನಾವು ನಿಮಗೆ ಈಗ ಇವರು ಹೇಳಿದರು ಮಾರ್ಗದರ್ಶನ ಕೊಡಿ ಅಂತ, ಭಾರಿ ಸುಲಭದು ಮಾರ್ಗದರ್ಶನ ಕೊಡಲಿಕ್ಕೆ. ಅದಕ್ಕೆ ನಾನೊಂದು ಗಾದೆ ಮಾಡಿದ್ದೇನೆ, ಸಲಹೆ ಉಚಿತ, ಏನು ಹೇಳಿ, ಸಮಸ್ಯೆ ಖಚಿತ ಅಂತ. ಅರ್ಥ ಆಯ್ತಾ? ಸಲಹೆ ಉಚಿತ, ನೀವು ಎಲ್ಲ ನಡ್ಕೊಂಡು ಹೋಗಿ ಮನೆ ಮನೆಗೆ ನೀವು ಭಜನೆ ಹಾಡ್ಕೊಂಡು ಬಂದರೆ ಅದು ಅದರಲ್ಲಿ ಒಂದು ಇದು ಇಂತ. ಆದರೆ ನಡೆಯೋದು ಯಾರು? ನಾನು ಭಾಷಣ ಮಾಡಿದ್ದು ಮಾತ್ರ, ನಡೆಯೋದು ಯಾರು? ನೀವು. ಭಜನೆ ಮಾಡೋದು ನೀವು, ವಾಪಸ್ ಬರೋದು ನೀವು. ಅದು ಅಷ್ಟು ಕಷ್ಟ ಉಂಟು. ಆದರೆ ನೀವುಗಳದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಹೇಗೆ ಇದನ್ನು ಮನೆಗೆ ಹೋಗಿ ಅಥವಾ ಊರಿಗೆ ಹೋಗಿ ಹೇಗೆ ಅದನ್ನು ಬೆಳಗಿಸಬೇಕು, ಪ್ರಕಾಶಕ್ಕೆ ತರಬೇಕು ಅಂಥೇಳಿ, ಅದು ನಿಮ್ಮ ಕೈಯಲ್ಲಿದೆ. ಎಷ್ಟೋ ವಿಚಾರಗಳನ್ನು ನಿನ್ನೆ ಮೊನ್ನೆ ಈಗ ನೋಡಿ, ಇವರು ವಿದ್ವಾಂಸರು ಬಂದಿದ್ದಾರೆ, ಅವರು ನಿಮಗೆ ಅವರ ಅನುಭವವನ್ನು ನಿಮಗೆ ಕೊಡ್ತಾರೆ, ಕೆಲವೊಂದು ವಿಚಾರಗಳನ್ನು ಅವರು ನಿಮಗೆ ಹೇಳ್ತಾರೆ. ಅದನ್ನು ನೀವು ಹೇಗೆ ಮನವರಿಕೆ ಮಾಡಿ ಮಾರ್ಗಕ್ಕೆ ತಗೊಂಡು ಬರ್ತೀರಿ. ನೀವು ನಿಮ್ಮ ಇಷ್ಟೆಲ್ಲ ನಾವು ಮಾತಾಡಿದನ್ನು 10% ಅಥವಾ 20% ತಗೊಂಡು ಬನ್ನಿ. 35 ಕಷ್ಟ, 20% ತಗೊಂಡು ಬನ್ನಿ.
ನಿಮ್ಮ ಮನಸ್ಸಲ್ಲಿಯೂ ನಾವು ಏನಾಗುತ್ತೆ ಎಲ್ಲ ದಿವಸ ನಾವು ಇನ್ನೊಬ್ಬರನ್ನು ಆರೋಪಿಸುವುದೇ ಆಗುತ್ತೆ. ಒಂದು ದಿವಸ ಸಹ ನಾವು ನಮ್ಮ ಮನಸ್ಸಾಕ್ಷಿಯನ್ನು ನಾವು ಯೋಚನೆ ಮಾಡುವುದಿಲ್ಲ. ಆದ್ದರಿಂದ ಇದು ಹೆಚ್ಚು ಮಾತಾಡುವ ಸಮಯ ಅಲ್ಲ. ಈಗ ಇವರು ಸಹನಾ ಕುಂದರ್ ಬಂದಿದ್ದಾರೆ, ನೀವೆಲ್ಲ ಅವರನ್ನು, ಇದು ಸ್ಟಾಪ್ ಗ್ಯಾಪ್ ಭಾಷಣ. ಅವರು ಬರುವ ತನಕ ನಿಮ್ಮನ್ನು ಭಜನೆಯನ್ನು ಹೇಗೆ ಮಾಡಿದರು ಆಗ ಸ್ಟಾಪ್ ಗ್ಯಾಪಿಗೆ ನಾನು ನಿಮಗೆ ಮಾತಾಡಲಿಕ್ಕೆ ಬಂದೆ. ಮತ್ತು ಮೊನ್ನೆ ಸಹ ಗುರುಗಳು ಹೇಳ್ತಾಯಿದ್ರು, ಈರು ಬರ್ತದೆಯಪ್ಪ ಪಾತಿರ್ನು ಭಾಷಣ ಮಲ್ಪ ಉಂದಾಯ್ತ ದುಂಬೆ ಭಾಷಣ ಮಲ್ತಾಕ್ಲೆ ಉರು ಬರ್ತು ಹೋಗ್ಬಿಟ್ಟು ನಾನು ಯಾನ್ಲದ ಭಾಷಣ ಮಲ್ಪ ಅಂತ ಹೇಳಿದೆನು. ಆದರೆ ವಿಚಾರಗಳನ್ನು ಆಚಾರಕ್ಕೆ ತರುವುದು. ನೋಡಿ, ಇನ್ನೊಂದು ವಿಚಾರ ಹೇಳ್ತೇನೆ. ನಾವೆಲ್ಲರೂ ಈಗ ವಿದ್ಯಾವಂತರಾಗಿದ್ದೇವೆ, ಒಪ್ತೀರಾ? ಹಾಂ, ವಿದ್ಯಾವಂತರಾದ ನಾವೆಲ್ಲರೂ ಈಗ ವಿಚಾರವಂತರಾಗಿದ್ದೇವೆ, ಅದು ಒಪ್ತೀರಾ? ಎಲ್ಲಿ ಆಚಾರವಂತರಾಗಲಿಲ್ಲ ನೀವು. ವಿಚಾರಕ್ಕೂ ಆಚಾರಕ್ಕೂ ಎಲ್ಲಿ ವ್ಯತ್ಯಾಸ ಇದೆ? ನಮಗೆ ಪ್ರಚಾರ ಬೇಡ, ಬಟ್ ವಿದ್ಯಾವಂತರಾದ ನಾವು ವಿಚಾರವಂತರಾಗಿದ್ದೇವೆ. ವಿಚಾರವಂತರಾದವರು ಆಚಾರವಂತರಾಗಬೇಕು. ಏನು? ಈಗ 3 ಧರ್ಮಗಳಿದೆ ನಮಗೆ, ಭಾರಿ 3 ಧರ್ಮ ಇದೆ. ನಮ್ಮ ಧರ್ಮಕ್ಕೆ ಯಾವ ದಿವಸ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಯೇ ಇಲ್ಲ. ಒಂದು ದಿವಸ ಆದರೂ, ಏನು, ಒಂದು ದಿವಸ ನಿಮ್ಮ ಊರಿನ, ನಿಮ್ಮ ಗ್ರಾಮದ ಒಂದು ದೇವಸ್ಥಾನಕ್ಕೆ ಒಂದು ದಿವಸ ಆದರೂ ನೀವು ಹೋದರೆ ಅದು ನಿಮಗೆ ಗೊತ್ತಿದೆ. ಈಗ ಉದಾಹರಣೆಗೆ ಶುಕ್ರವಾರ ಎಲ್ಲಿ ಅದು ದುರ್ಗಾ ಇದ್ದರೆ ಶುಕ್ರವಾರ, ಅಥವಾ ರಾಘವೇಂದ್ರ ಇದ್ದರೆ ಗುರುವಾರ. ಇದನ್ನು ನೀವು ಒಂದು ಕೆಲವರು ದಿನ ಹೋಗ್ತೀರಿ, ನಾನು ಇದಿಲ್ಲ. ಆದರೆ ಇದೊಂದು ಸ್ವಲ್ಪ ನೀವುಗಳು ಇದನ್ನು ಮನಸ್ಸಿಗೆ ತರಬೇಕು ಅಂತ ಹೇಳ್ತಾ, ಇನ್ನು ಹೆಚ್ಚು ಮಾತಾಡಲಿಕ್ಕೆ ತುಂಬ ಉಂಟು ವಿಷಯ. ಆದರೆ ಇನ್ನು ನಮ್ಮ ಕುಂದರ್ ಅವರಿಗೆ ಈ ಒಂದು ವಿಚಾರವನ್ನು ಅವರು ಹೇಳ್ತಾರೆ, ನಿಮಗೆ ಬೇಕಾದಂಥ ಮಾಹಿತಿ ಕೊಡ್ತಾರೆ. ಹಸಿವಾಗುವುದಿಲ್ಲಲ್ಲ ನಿಮಗೆ? 1 ಗಂಟೆ ಆಯಿತು. ಊಟ ಮಾಡಿ ಮಾತಾಡುವನ, ಊಟ ಮಾಡದೆ ಮಾತಾಡುವ? ತೊಂದರೆ ಇಲ್ಲ ಅಲ್ಲ? ಓಕೆ, ದೇವರು ಒಳ್ಳೇದು ಮಾಡಿ. ತಮ್ಮ ಮಾರ್ಗದರ್ಶನದ ಮಾತುಗಳಿಗೆ ಶಿರವಾಗುತ್ತಾ ಕ್ಷಮಿಸಿ, ನಮ್ಮ ಶರತ್ ಪಡ್ವೇಟ್ನವರ ವಿಷಯ ಹೇಳಲಿಕ್ಕೆ ಮರೆತೋಯ್ತು. ಅವರು ಉಜಿರೆಯ ದನಿಗಳು, ನಮ್ಮ ಆತ್ಮೀಯರು ಕೂಡ. ಅವರ ತಂದೆ ತೀರ್ಥರೂಪರು, ಮತ್ತು ನಮಗೆ ಭಾಳ ಕೇವಲವಾಗಿದ್ದರು. ಅವರು ನಮ್ಮ ಭಾರಿ ಹತ್ತಿರದಲ್ಲಿದ್ದರು. ಉಜಿರೆ ನಾವು ಒಂದು ವಿದ್ಯಾಸಂಸ್ಥೆಯಾಗಿ ನಾವು ರೂಪಿಸಿದ್ದೆವು. ಯಾಕೆಂದರೆ ಧರ್ಮಸ್ಥಳವನ್ನು ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಮತ್ತು ಇಲ್ಲಿಯ ಒಂದು ಪ್ರದೇಶ, ಉಜಿರೆ ಪ್ರದೇಶ ಭಾರಿ ಬಯಲಿದೆ. ಈ ಪ್ರದೇಶ ಭಾರಿ ಗುಡ್ಡಗಾಡು ಇರೋದರಿಂದ ನನ್ನ ಪೂಜ್ಯರು 66ನೇ ಇಸ್ವಿಯಲ್ಲಿ ಉಜಿರೆಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಮಾಡಿ ಕಾಲೇಜ್ ಮಾಡಿದರು. ಆ ನಂತರ ಅವರು ನಮ್ಮ ಕಾಲೇಜಲ್ಲಿ 3 ವರ್ಷನ 5 ವರ್ಷ ಮಾಸ್ಟರ್ ಆದ ಲೆಕ್ಚರ್, 2 ವರ್ಷ. ಇದು ಅವರು ಈಗ ಇದು ಅವರ ನೇತೃತ್ವದಲ್ಲಿ ದೊಡ್ಡ ಒಂದು ಗೋಪುರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬ ಜನರ ಭಾಳ ಸಂಪರ್ಕ ಇದೆ ಅವರಿಗೆ. ಅವರ ಉಜಿರೆಯಲ್ಲಿ ನಾವು ಒಂದು ಇದು ದೊಡ್ಡ 120 ಬೆಡ್ಡಿದ್ದು ಆಸ್ಪತ್ರೆ ಮಾಡಿದ್ದೇವೆ. ಎಲ್ಲ ಉಜಿರೆಗೆ ಭಾಳಷ್ಟು ಕ್ಷೇತ್ರದಿಂದ ಉಜಿರೆಗೆ ತುಂಬ ಕೊಡುಗೆಯಾಗಿದೆ. ಉಜಿರೆ ಬೆಳೀತಾ ಇರೋದು ಉಜಿರೆಗೆ. ಹಾಗೆ ಅವರನ್ನು ನಾನು ಈ ಸಂದರ್ಭದಲ್ಲಿ ಗುರುತಿಸಿ ನನ್ನ ಮಾತು ಮುಗಿಸ್ತೇನೆ. ತಮ್ಮ ಮಾರ್ಗದರ್ಶನದ ನುಡಿಗಳಿಗೆ ಶಿರವಾಗುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಿರ್ತಕ್ಕಂಥ ಗೌರವಾನ್ವಿತ ಶರತ್ ಕೃಷ್ಣ ಪಡ್ವೇಟ್ನವರಿಗೆ ಶ್ರೀಯುತ ಶ್ರೀ ಯಶೇಂದ್ರ ಕುಮಾರ್ ಅವರು ಗೌರವಾರ್ಪಣೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಉಜಿರೆಯ ಪ್ರತಿಷ್ಠಿತ ಪಡ್ವೇಟ್ನಾಯ ಮನೆತನದಲ್ಲಿ ಜನಿಸಿದ್ದು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ
ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪದವಿ ಶಿಕ್ಷಣವನ್ನು ಪೂರೈಸಿರುತ್ತಾರೆ. ಅನೇಕ ಧಾರ್ಮಿಕ ಸಾಮಾಜಿಕ ಕೈಂಕರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಅತ್ಯಂತ ಸಾತ್ವಿಕ ಸರಳ ಸ್ವಭಾವದ ವ್ಯಕ್ತಿತ್ವ ಇವರದ್ದು. ಇವರು ಉಜಿರೆ ಯಕ್ಷಜನ ಸಭಾ ಹಾಗೂ ಯಕ್ಷಭಾರತಿ ಇದರ ಗೌರವಾಧ್ಯಕ್ಷರಾಗಿರುತ್ತಾರೆ. ಹಾಗೆ ಪ್ರತಿಷ್ಠಿತ ಜೆಸಿ ಸಂಸ್ಥೆಯ ಪೂರ್ವ ಅಧ್ಯಕ್ಷರಾಗಿ ಮತ್ತು ಬೆಳ್ತಂಗಡಿ ರೋಟರಿ ಸಂಸ್ಥೆ 2021-22ರಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಗೌರವ ಇವರಿಗೆ ಸಲ್ಲುವಂಥದ್ದು. ಇವರಿಗೆ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಹಾಗೂ ಕ್ಷೇತ್ರದ ಪರವಾಗಿ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೆ ವೇದಿಕೆಯಲ್ಲಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿರತಕ್ಕಂತಹ ಗೌರವಾನ್ವಿತ ಕುಮಾರಿ ಸಹನಾ ಕುಂದರ್ ಇವರಿಗೆ ಶ್ರೀಮತಿ ಶ್ರೀ ಹರ್ಷೇಂದ್ರ ಕುಮಾರ್ ಅವರು ಕುಮಾರಿ ಸಹನಾ ಕುಂದರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರದ ಬಗ್ಗೆ ಇವತ್ತು ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಇವರು ಉಡುಪಿ ಜಿಲ್ಲೆಯವರು, ತುಳುನಾಡಿನಾದ್ಯಂತ ಎಲ್ಲರಿಗೂ ಚಿರಪರಿಚಿತರು. ಇವರ ಪದವಿ ವಿದ್ಯಾಭ್ಯಾಸವನ್ನು ನಿಟ್ಟೆ ಇನ್ಸ್ಟಿಟ್ಯೂಷನ್ನಲ್ಲಿ ಮುಗಿಸಿದ್ದು LLBಯನ್ನು ವೈಕುಂಠ ಬಾಳಿಗ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. 2 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ತರಬೇತಿಯನ್ನು ಮಾಡಿ ಈಗ ಸುಮಾರು 6 ವರ್ಷಗಳಿಂದ ಉಡುಪಿ ಕೋರ್ಟಿನಲ್ಲಿ ವಕೀಲ ವೃತ್ತಿಯನ್ನು ಮಾಡುತ್ತಿರತಕ್ಕಂತಹ ಕುಮಾರಿ ಸಹನಾ ಕುಂದರ್ ಅವರು ಉಪನ್ಯಾಸ ಕಾರ್ಯಕ್ರಮ ನೆರವೇರಿಸಿಕೊಡಲಿದ್ದಾರೆ. ಇದೀಗ ಶರತ್ ಕೃಷ್ಣ ಪಡುವೆಟ್ನಾಯರವರು ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸಬೇಕಾಗಿ ವಿನಂತಿ ಮಾಡಿಕೊಡ್ತಿದ್ದೇವೆ. ಗೌರವಾನ್ವಿತ ಶರತ್ ಕೃಷ್ಣ ಪಡುವೆಟ್ನಾಯರವರು ಶ್ರೀ ಹರ್ಷೇಂದ್ರ ಕುಮಾರ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸುತ್ತಿದ್ದಾರೆ. ಅಭಿನಂದನೆಗಳು ಶ್ರೀಯುತರಿಗೆ. ಕುಮಾರಿ ಸಹನಾ ಕುಂದರ್ ಅವರು ವೃತ್ತಿಯಲ್ಲಿ ವಕೀಲರಾಗಿ ಜನಮಾನಸಕ್ಕೆ ಪರಿಚಯವಾದಂತಹ ಓರ್ವ ಉತ್ತಮ ವಾಗ್ಮಿಯಾಗಿ ಇವರು ತುಳುನಾಡು ಹಿಂದೂ ಧರ್ಮ, ಸ್ತ್ರೀ ಸಂಸ್ಕೃತಿ ಹಾಗೂ ಸಾಮಾಜಿಕ ವಿಚಾರಗಳನ್ನು ವೇದಿಕೆಯ ಮುಂಭಾಗ ಇಟ್ಟರೆ ಎಲ್ಲರ ಮನಸ್ಸಿಟ್ಟು ಆಲಿಸುವಂತಹ ಮಾತಿನ ಶೈಲಿ, ಹಾಗೆ ನೇರ ನುಡಿಯ ವ್ಯಕ್ತಿತ್ವದವರಾಗಿದ್ದು ಅದೆಷ್ಟು ಸನ್ಮಾನ ಪುರಸ್ಕಾರಗಳು ಇವರ ಮಡಿಲಿಗೆ ಸಂದಿದೆ. ಇವರು ಶ್ರೀಕ್ಷೇತ್ರದ ಅಭಿಮಾನಿಯೂ ಹೌದು. ಇವರಿಗೆ ಶ್ರೀಕ್ಷೇತ್ರದ ಭಜನಾ ಪರಿಷತ್ನ 27ನೇ ಭಜನಾ ಕಮ್ಮಟದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಇದೀಗ ಕುಮಾರಿ ಸಹನಾ ಕುಂದರ್ ಅವರಿಂದ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರದ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಓಂ ಶ್ರೀ ಮಂಜುನಾಥಾಯ ನಮಃ. ಜಾಗದ ಅಣ್ಣಪ್ಪ ಸ್ವಾಮಿಯನ್ನು, ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸ್ತಾ, ನನ್ನ ಇಷ್ಟ ದೇವತೆ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನನ್ನು ಮನಸಾರೆ ಸ್ಮರಿಸ್ತಾ, ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ, ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡ್ತಾ, ವೇದಿಕೆಯಲ್ಲಿರುವಂತಹ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿರುವಂಥ ಹಿರಿಯರನ್ನು ಮತ್ತು ಇಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಭಕ್ತ ಬಾಂಧವರನ್ನು ನಾನು ಮೊದಲಿಗೆ ನಿಮ್ಮೆಲ್ಲರ ಅನುವನ್ನು ಕೇಳ್ತಾ, ಈ ಭಾಷಣ ನಾನು ಬಹಳ ತುಳುವಲ್ಲಿ ಮಾತಾಡ್ತೇನೆ, ಆದರೆ ನನಗೆ ಕನ್ನಡದಲ್ಲಿ ಅಷ್ಟು ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇವತ್ತು ನಾನು ನಿಮಗೋಸ್ಕರ ಪ್ರಯತ್ನಿಸ್ತೇನೆ. ತಪ್ಪೆಲ್ಲಾದರೂ ಆದರೆ ಅದಕ್ಕೆ ಕ್ಷಮೆ ಇರಲಿ. ಈಗ ನನ್ನ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕ್ಷೇತ್ರದ ಅಭಿಮಾನಿ ಅಂತ. ನಾನು ಅಭಿಮಾನಿ ಅನ್ನೋದಕ್ಕಿಂತ ಭಕ್ತೆ ಮತ್ತು ಇಲ್ಲಿಯ ಈ ಯೋಜನೆಯ ಫಲಾನುಭವಿ ಕೂಡ ನಾನು ಎಲ್ಲ ವೇದಿಕೆಗಳಲ್ಲಿ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೇನೆ. ಇವತ್ತು ನಮ್ಮ ಬದುಕು ಬದಲಾಗಿ ನಾವು ಒಂದು ವೇದಿಕೆಯಲ್ಲಿ ನಿಂತು ಮಾತಾಡುವ ತನಕ ಮತ್ತು ನಮ್ಮನ್ನು ಇವತ್ತು ಜನ ಗುರುತಿಸ್ಲಿಕ್ಕೆ ಕಾರಣ ಯಾವುದಾದ್ರೂ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆ ಮತ್ತು ಹೆಗ್ಗಡೆಯವರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ನಾನು 7ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಗ ನನ್ನ ಬದುಕಲಾದಂತಹ ಬದಲಾವಣೆಗಳನ್ನು ನಾನು ಒಂದು ವೇದಿಕೆಯಲ್ಲಿ ಹೇಳಿದ್ದೆ. ನಾನಾಗ ಪುಟ್ಟ ಹುಡುಗಿ. ಕೆಲವು ಭಾಷಣಗಳು ಆಗ ಹಿಂದಿನದ್ದು 2020-19 ಅಂತ ನನಗನ್ನಿಸ್ತದೆ, ಅದಕ್ಕಿಂತ ಹಿಂದಿನದ್ದು. ನಾನಾಗ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದ ಕೆಲವು ಭಾಷಣಗಳು ನೋಡ್ಲಿಕ್ಕೆ ಸಿಗ್ತದೆ. ಆ ಭಾಷಣಗಳಲ್ಲಿ ನಾನು ನನ್ನ ಜೀವನದಲ್ಲಾದಂತಹ ಬದಲಾವಣೆ ಮತ್ತು ನಮ್ಮ ಜೀವನದಲ್ಲಿ ಈ ಕ್ಷೇತ್ರ ಬೀರಿದಂತಹ ಪರಿಣಾಮದ ಬಗ್ಗೆ ನಾನು ಮಾತಾಡಿದ್ದೆ.
ಅರ್ಥಾತ್ ನಾವೊಂದು ಬಹಳ ಬಡ ಕುಟುಂಬದಿಂದ ಬಂದವಳು ನಾನು. ಕಷ್ಟದಲ್ಲಿದ್ದಂಥ ನಮ್ಮ ಜೀವನ ಬದಲಾದದ್ದು ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆಗಳಿಂದ. ಒಬ್ಬ ಮದ್ಯಪಾನಕ್ಕೊಳಗಾದಂತಹ ತಂದೆ ಇವತ್ತು ಬದಲಾಗಿ 3 ಮಂದಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟು ಸದೃಢವಾಗಿ ನಮ್ಮ ಬದುಕನ್ನು ಕಟ್ಟಿ ಈ ಕ್ಷೇತ್ರಕ್ಕೆ ಬರಲಿಕ್ಕೆ ನಾವು ಎಲ್ಲೋ ದೂರದಲ್ಲಿ ನಿಂತು ಸಾಲಾಗಿ ನಿಲ್ತಾ ಇದ್ದ ನಾನು ಇವತ್ತು ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ನನಗೊಂದು ವೇದಿಕೆಯನ್ನು ಕಲ್ಪಿಸಿ ಮೈಕವನ್ನು ಕೊಟ್ಟಿದೆ ಅಂತಾದರೆ ನನ್ನಷ್ಟು ಭಾಗ್ಯವಂತಳು ಮತ್ತು ಪುಣ್ಯವಂತಳು ಮತ್ತೊಬ್ಬಳು ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಹೇಮಾವತಿ ಅಮ್ಮನವರನ್ನ ಮತ್ತು ಹೆಗ್ಗಡೆಯವರನ್ನ ದೂರದಲ್ಲಿ ನಿಂತ್ಕೊಂಡು ಅಲ್ಲೇ ನಾವು ನಮಸ್ಕರಿಸ್ತಾ ಇದ್ದಂತಹ ದಿನಗಳು ಬಹಳಷ್ಟಿತ್ತು. ನಾವು ಮಧ್ಯವರ್ಜನ ಶಿಬಿರಕ್ಕೆ ನನ್ನ ತಂದೆ ಸೇರಿದ ಮೇಲೆ ಅವರ ಬದುಕನ್ನು ಬದಲಾಯಿಸಿಕೊಂಡ ಮೇಲೆ ನಮಗೊಂದು ಚಿಕ್ಕ ಬ್ಯಾಜ್ ಅನ್ನ ಕೊಡ್ತಾರೆ. ಆ ಬ್ಯಾಜ್ ಹಿಡ್ಕೊಂಡ್ರೆ ನಾವು ಎಲ್ಲರಿಗೂ ಸಿಗ್ತದೆ, ಅದು ಶಿಬಿರಾರ್ಥಿಗಳಿಗೆ ಎಲ್ಲರಿಗೂ ಸಿಗ್ತದೆ. ಆ ಬ್ಯಾಜ್ ಅನ್ನ ಹಿಡ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದ್ರೆ ನಾವು ಸಾಲಾಗಿ ನಿಲ್ಬೇಕು ಅಂತಿಲ್ಲ. ನೋಡಿ, ಒಂದು ಯೋಜನೆಯಿಂದ ಬದಲಾದಂತಹ ಸಾಮಾನ್ಯ ಕುಟುಂಬದವರಿಗೆ ಕೂಡ ಈ ಶ್ರೀ ಕ್ಷೇತ್ರ ಎಷ್ಟು ಮೌಲ್ಯ ಮತ್ತು ಮಹತ್ವವನ್ನು ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಒಂದು ಸಾಕ್ಷಿಯಾಗಿ ನಿಲ್ತೇನೆ. ನಾವು ಆ ಬ್ಯಾಜ್ ಅನ್ನ ತೋರಿಸಿದ ತಕ್ಷಣ ನಮಗೆ ದೇವರ ದರ್ಶನ ಕೂಡ ಬಹಳ ಡೈರೆಕ್ಟ್ ಆಗಿ ಆಗ್ತಾ ಇತ್ತು. ವೀರೇಂದ್ರ ಹೆಗ್ಗಡೆಯವರು ನಮಗೆ ನೇರವಾಗಿ ನಮ್ಮ ಮಾತಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ರು. ನಾನು ಈ ವೇದಿಕೆಯಲ್ಲಿ ವಿವೇಕ್ ವಿನ್ಸೆಂಟ್ ಪಾಯ್ಸರನ್ನು ನೆನಪಿಸ್ತೇನೆ. ಆ ವ್ಯಕ್ತಿ ಇವತ್ತು ನಮ್ಮ ಬದುಕು ಬದಲಾಗಲಿಕ್ಕೆ ಮೂಲ ಕಾರಣವಾಗಿ ನಿಂತದ್ದು ವಿವೇಕ್ ಪಾಯ್ಸರು. ನಮಗೆ ಶಿಬಿರಾರ್ಥಿಗಳಿಗೆಲ್ಲ ಅಲ್ಲಿ ತರಬೇತಿಗಳನ್ನು ಕೊಡ್ತಾ ಇದ್ದಾಗ ಕುಟುಂಬದವರಿಗೂ ತರಬೇತಿಗಳಿತ್ತು. ನನ್ನ ಅಪ್ಪ ಇವತ್ತು ಕ್ಷೇತ್ರ ಕೊಟ್ಟಂತಹ ಕೆಲವು ಮಾಹಿತಿಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ, ಇವತ್ತಿಗೂ ಅವರು ಕೊಕ್ಕೋ ಕೋಲಾಗಳನ್ನ ಸ್ಪ್ರೈಟ್ಗಳನ್ನು ಕುಡಿಯೋದಿಲ್ಲ. ಯಾಕಂದ್ರೆ ಶಿಬಿರಗಳಲ್ಲಿ ಅದೂ ಪಾಠ ಇದೆ. ನೀವು ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿಬೇಡಿ, ಅಲ್ಲಿ ತನಕ ನೀವು ನಿಮ್ಮ ಜೀವನವನ್ನು ಬದಲಾಯಿಸಬೇಕು ಅಂತ ಒಂದು ಶಿಬಿರಗಳಲ್ಲಿ ಶಿಬಿರಾರ್ಥಿಗಳಿಗೆ ಪರಿಪಾಠವನ್ನ ಮಾಡಿಕೊಡ್ತಾರೆ. ಅಂದ್ರೆ ನೈತಿಕ ಶಿಕ್ಷಣವನ್ನ ಮತ್ತು ನೈತಿಕ ಮೌಲ್ಯವನ್ನ ಸಮಾಜಕ್ಕೆ ಬೇಕಾದದನ್ನ ಕೊಡುವ ಯಾವುದಾದರೂ ಯೋಜನೆ ಮತ್ತು ದೇವಸ್ಥಾನ ಇದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಸಾವಿರಾರು ಯೋಜನೆಗಳು ನಮ್ಮ ಮುಂದೆ ಇದೆ, ನಮ್ಗದು ಕಾಣ್ತದೆ. ಯಾವುದೇ ದೇವಸ್ಥಾನಗಳು ಬಂದಂತ ದೇಣಿಗೆಗಳಿಂದ ಭಕ್ತರ ಹಣದಿಂದ ಒಳ್ಳೊಳ್ಳೆ ಯೋಜನೆಗಳನ್ನ ಸಮಾಜಕ್ಕೆ ಕೊಡಬೇಕು, ಹಿಂದೂ ಧರ್ಮವನ್ನ ಬಲಿಷ್ಠ ಮಾಡಬೇಕು ಅಂತ ಎಲ್ಲೂ ಷರತ್ತುಗಳಿಲ್ಲ, ನಿಬಂಧನೆಗಳಿಲ್ಲ, ಮಾಡಲೇಬೇಕು ಅಂತನೂ ಏನೂ ಇಲ್ಲ. ಯಾಕಂದ್ರೆ ಬಹಳ ಮಂದಿ ಕೇಳೋದಿದೆ, ಧರ್ಮಸ್ಥಳದ ಕುಲು ಏತು ಯೋಜನೆ ಮಲ್ತನದಾನಿ ದುಡ್ಡು ಎಂಕ್ಲತ್ತ ಅಂತ. ಆದ್ರೆ ನಾನು ಅಂತವರಿಗೆ ಹೇಳೋದಿದೆ, ಧರ್ಮಸ್ಥಳದ ಯಾವ ಕಾಣಿಕೆಯ ಹುಂಡಿಗಳ ಮೇಲೂ ಲೇಖನಗಳಿಲ್ಲ. ನೀವು ಇಲ್ಲಿ ಹುಂಡಿಗೆ ಹಣ ಹಾಕಿದ್ರೆ ಮಾತ್ರ ದೇವರ ದರ್ಶನಕ್ಕೆ ಬಿಡುತ್ತೇವೆ ಅಂತ ಎಲ್ಲೂ ಫಲಕಗಳಿಲ್ಲ. ನಾವು ನಮ್ಮ ಭಕ್ತಿಯಿಂದ ಹಾಕ್ತೇವೆ. ನಮ್ಮ ಭಕ್ತಿಯ ಹಣ ಇವತ್ತು ಅವರು ಹರ್ಷೇಂದ್ರ ಹೆಗ್ಡೆಯವರು ಹೇಳಿದ ಹಾಗೆ ಕೆರೆಗೆ ಹಾಕಿದ ಕೆರೆಯ ನೀರನ್ನ ಕೆರೆಗೆ ಚಿಲ್ಲಿ ಅಂತ ಹೇಳಿದ ಹಾಗೆ ನಾವು ದೇವಸ್ಥಾನಕ್ಕೆ ಹಾಕಿದಂತ ಪ್ರತಿಯೊಂದು ಹಣಗಳು ಕೂಡ ಯೋಜನೆಯ ಮುಖಾಂತರ ಇವತ್ತು ಹಿಂದುತ್ವವನ್ನ ಮತ್ತು ಹಿಂದೂ ಧರ್ಮದವರನ್ನ ಬಲಿಷ್ಠಗೊಳಿಸ್ತಾ ಇದೆ ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಸಾವಿರಾರು ಯೋಜನೆಗಳನ್ನ ಶ್ರೀ ಕ್ಷೇತ್ರ ಕೈಗೊಂಡಿದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಒಬ್ಬ ಸಾಮಾನ್ಯ ಬಡ ಮಹಿಳೆಯನ್ನ ಕೂಡ ಗುರುತಿಸಿ ಸ್ವಾಭಿಮಾನಿಯಾಗಿ ಮತ್ತು ಸದೃಢೆಯಾಗಿ ಆ ಮಹಿಳೆಯನ್ನ ಸಮಾಜಕ್ಕೆ ತಂದು ನಿಲ್ಲಿಸುವಂತ ಕೆಲಸವನ್ನ ಇವತ್ತು ಶ್ರೀ ಕ್ಷೇತ್ರ ಮಾಡಿದೆ. ಅದರಲ್ಲಿ ಒಂದು ಯೋಜನೆ ಅದು ಭಜನಾ ಕಮ್ಮಟ. ನನಗೆ ಬಹಳ ಹೆಮ್ಮೆ ಇದೆ. ಇದರ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿಗಳಾದವು. ನಾನು ಆಗ್ಲೂ ಮಾತಾಡಿದ್ದೆ. ದೇವರು ನಾವು ನಿಂತು ಆತನನ್ನ ಭಜಿಸಿದರೆ ಆತ ಕೂತು ಕೇಳುವ, ನಾವು ಕೂತು ಭಜಿಸಿದರೆ ಆತ ಮಲಗಿ ಕೇಳುವ. ನಾವು ಮಲಗಿ ಹೇ ಪರಮಾತ್ಮ ಎಂದರೆ ಆತ ತನ್ನ ತೊಡೆಯ ಮೇಲೆ ನಮ್ಮ ತಲೆಯನ್ನ ಇಟ್ಟು ನೇವರಿಸಿ ಮಗು ಅದೇನು ನಿನ್ನ ಕಷ್ಟ ಅಂತ ದೇವರೊಬ್ಬ ಆಲಿಸ್ತಾನೆ ಅಂತ ಆದ್ರೆ ಅದಕ್ಕೊಂದು ದಾರಿಯನ್ನ ಮಾಡಿಕೊಟ್ಟದ್ದು ಇದೇ ಭಜನಾ ಕಮ್ಮಟ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಶಿವನನ್ನ ಎಲ್ಲರೂ ಪೂಜಿಸ್ತಾರೆ. ನನಗೆ ಶಿವ ಬಹಳ ಆತ್ಮೀಯನಾಗಿ ಯಾಕೆ ಕಂಡು ಬರ್ತಾನೆ ಅಂದ್ರೆ ಆ ಭಗವಂತನಿಗೆ ಆಡಂಬರ ಇಲ್ಲ, ಅವನು ಬಲು ಬೇಗ ಒಲಿತಾನೆ. ನೀವು ಚಿನ್ನಗಳನ್ನ ಬಂಗಾರಗಳನ್ನ ಕೊಟ್ಟಷ್ಟು ಒಲಿಯುವ ದೇವರೊಬ್ಬನಿದ್ದಾನೆ. ಆದರೆ ಅದೇನೂ ಕೊಡದೆ ಬಡವನಿಗೂ ಒಲಿಯುವ ಬಹುಬೇಗ ಒಲಿಯುವ ದೇವನೊಬ್ಬ ಇದ್ದರೆ ಆತ ಪರಶಿವ. ಯಾಕಂದ್ರೆ ಎಕ್ಕದ ಎಲೆಯ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ, ಯಾರಿಗೂ ಬೇಡವಾದ ಗಿಡವದು, ಆದ್ರೆ ಅದು ಪರಶಿವನಿಗೆ ಬಹಳ ಆತ್ಮೀಯವಾದ ಗಿಡ. ಯಾರಿಗೂ ಬೇಡದ್ದು ಪರಶಿವನಿಗೆ ಇಷ್ಟ ಆಗ್ತದೆ. ಸ್ಮಶಾನ ಯಾರಿಗೂ ಬೇಡ ಅಂತ ಹೇಳುವ ಒಂದು ಜಾಗ, ಆದ್ರೆ ಆ ಸ್ಮಶಾನಕ್ಕೆ ಕಾವಲು ಯಾರು ಕೇಳಿದ್ರೆ ಈತನೇ ಪರಶಿವ. ಭಿಕ್ಷೆ ಬೇಡೋದು ಯಾರಿಗೂ ಇಷ್ಟ ಇಲ್ಲ, ಆದ್ರೆ ಭಿಕ್ಷಾ ಪರ್ಯಟನೆಯನ್ನ ಯಾರು ಮಾಡ್ತಾನೆ ಕೇಳಿದ್ರೆ ಅದು ಪರಶಿವ. ಅರ್ಥಾತ್ ನನಗೆ ಯಾರೂ ಬೇಡ, ನಿನ್ನನ್ನು ಎಲ್ಲರೂ ತ್ಯಜಿಸಿದ್ದಾರೆ, ನೀನೊಬ್ಬನೇ, ನಿನ್ನನ್ನು ಇಡೀ ಕುಟುಂಬದವರು ಬೇಡ ಅಂದಿದ್ದಾರೆ ಅಂದಾಗಲೂ ನಮ್ಮ ಕೈ ಹಿಡಿಯುವ ಒಬ್ಬ ದೇವನೊಬ್ಬನಿದ್ದರೆ ಆತ ಪರಶಿವ ಅನ್ನೋದನ್ನ ನಾವು ನೆನಪಲ್ಲಿಟ್ಕೊಳ್ಬೇಕು.
ಭಜನೆಗೆ ದೇವರು ಬಹಳಷ್ಟು ಬೇಗ ಒಲಿತಾನೆ. ನಾನು ನನ್ನ ಧಾರ್ಮಿಕ ಪ್ರವಚನಗಳಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ಹೇಳಿದ್ದೇನೆ. ಮಾನ್ಯ ಸ್ವಾಮೀಜಿಯವರು ಕೂಡ, ಪರಮಪೂಜ್ಯ ಸ್ವಾಮೀಜಿಯವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವರೂ ಭಾಷಣಗಳಲ್ಲಿ ತಾತ್ಪರ್ಯಗಳನ್ನು ಅದನ್ನೇ ಹೇಳ್ತಾರೆ. ಏನು ಕೇಳಿದರೆ, ಈ ತುಳುವ ನಾಡಿನಲ್ಲಿ ಮತ್ತು ಈ ಕರ್ನಾಟಕದಲ್ಲಿ ಅಥವಾ ಈ ದೇಶದಲ್ಲಿ ನಾವು ಯಾವುದಕ್ಕೂ ಹೆದರದಿದ್ರು ನಾವೊಬ್ಬರಿಗೆ ಹೆದರ್ತೇವೆ. ಅದು ಯಾರು ಕೇಳಿದರೆ ಭಗವಂತ, ದೈವದೇವ. ಯಾರಿಗೂ ಹೆದರಿದ್ರೆ ನಾವು ಅದಕ್ಕೆ ಹೆದರ್ತೇವೆ. ನಾನು ತುಳುವಲ್ಲಿ ಯಾವಾಗಲೂ ಹೇಳೋದಿದೆ, ಒಂಜಿ ಕಲ್ಲದಿದ್ದು ಆ ಕಲ್ಲದ ಮಿತ್ತ ಯಾನ ಕೇಪುಲ ಪೂದಿದ್ದು ಒಂದು ದೈವ ಪಣದು ಯಾನ ಅಡ್ಡಪ್ಪ ಬೂರಿಯಂದಾಂಡ ಎನ್ನ ಪಿರವುಡ್ದು ಬತ್ತಿನಾಯೆ ಆ ಕಲ್ಲನ್ನು ದಂಡದು ಪೋಪುಜೆ ಆಯಲ ಈ ಕಡ್ಡಪ್ಪ ಬೂರ್ವೆ ಒಂದು ದೈವನೇ ಆದಿಪ್ಪು ಮಾರೆ ಅಂತ ಆಯ್ತು ದೈವ ಇಪ್ಪೋಡೆಂದಾಲ ಇಜ್ಜಿ. ಅರ್ಥಾತ್ ಆಧ್ಯಾತ್ಮಿಕತೆಗೆ ನಾವು ಹೆದರ್ತೇವೆ. ಮಕ್ಕಳನ್ನ ಬೆಳೆಸುವ ರೀತಿಯೇ ಇದು. ಯಾವುದಕ್ಕೆ ಮಕ್ಕಳು ಹೆದರುತ್ತಾರೋ ಅದರತ್ತ ಮಕ್ಕಳನ್ನು ನಾವು ಬೆಳೆಸುವತ್ತ ನಾವು ಚಿಂತನೆಯನ್ನ ಮಾಡಬೇಕು. ಯಾವಾಗ ನಾವು ಈಗ ನೋಡಿ, ಸಂಜೆ ಹೊತ್ತು ಎಲ್ಲರೂ ನಾವು ಮಹಿಳೆಯರು ಧಾರಾವಾಹಿಯಲ್ಲಿ ಎಷ್ಟು ಬ್ಯುಸಿಯಾಗಿದ್ದೇವೆ ಕೇಳಿದ್ರೆ, ರಾಮಾಚಾರಿ ಮತ್ತೆ ಭಾಗ್ಯವತಿ ಎಲ್ಲ ಯಾರೋ ಇದ್ದಾರೆ, ಅವ್ರದ್ದೆಲ್ಲ ತಲೆಬಿಸಿ ನಮ್ಗೆ ಎಷ್ಟಾಗಿದೆ ಕೇಳಿದ್ರೆ, ಗಂಡ ಇವತ್ತು ಮನೆಗೆ ಸಂಜೆ ಹೊತ್ತು ಬಹಳ ಇಡೀ ದಿನ ಕೆಲಸ ಮಾಡಿ ಬಂದಾಗ ಅವನಿಗೊಂದು ಲೋಟ ನೀರು ಬೇಕಾ ಕೇಳೋದಕ್ಕಿಂತ ಮಂಡೆ ವೆಚ್ಚ ನಮಗೆ ಸೀರಿಯಲ್ನವರದ್ದು. ಬಹಳ ಮಂಡೆ ವೆಚ್ಚ ಇದೆ ನಮಗೆ. ಮೊನ್ನೆ ಸತ್ತದ್ದು ಕೃಷ್ಣನೋ ರಾಮನೋ, ಆ ರಾಮಚರ್ಯಲ್ಲಿ ಯಾರು ಸತ್ತಿದ್ದಾನೆ ಅನ್ನುವ ಮಂಡೆ ವೆಚ್ಚಕ್ಕಿಂತ ಇವತ್ತು ಮನೆಯಲ್ಲಿ ಏನಾಗ್ತಿದೆ ಅನ್ನುವತ್ತ ನಾವು ಚಿಂತನೆಯನ್ನ ಯಾರು ಹರಿಸ್ತಾ ಇಲ್ಲ. ಒಬ್ಬ ಗಂಡಸು ಮನೆಯಿಂದ ಬೆಳಿಗ್ಗೆ ಹೊರಗೆ ನಡೆದ ಅಂದ್ರೆ ಅವನಿಗೊಂದು ನಂಬಿಕೆ ಇದೆ. ಅದು ಯಾರು ಹೇಳಿ? ಹೆಣ್ಮಕ್ಳು. ಆತ ಏನ್ ಅನ್ಕೊಳ್ತಾನೆ ಅಂದ್ರೆ, ನಾನು ಈ ಮನೆಯನ್ನ ಬಿಟ್ಟು ಹೊರಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಮನೆಯನ್ನ ನನ್ನ ಮಕ್ಕಳನ್ನ ಯಾರಾದ್ರೂ ಜವಾಬ್ದಾರಿಯುತವಾಗಿ ನಡೆಸ್ತಾರೆ ಅಂತ ಇದ್ರೆ ಅದ್ ನನ್ನ ಹೆಂಡತಿ ಅಂತ ಒಬ್ಬ ನಂಬಿಕೆಯಿಂದ ಒಂದು ಗಂಡಸ್ ಹೊರಗೆ ಹೋಗ್ತಾನೆ ಅಂದ್ರೆ ಆ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಆ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಸಮಾಜ ಹೇಗಿದೆ ನೀವೇ ಯೋಚನೆ ಮಾಡಿ. ಮಕ್ಕಳಿಗೆ ಹೀಗೆ ಟೈಯನ್ನ ಕಟ್ಟಿ ಬಿದ್ದು ಬೆಳಿಗ್ಗೆ ನಮ್ಮ ಮನೆಯ ಮುಂದೆ ಬರುವ ಸ್ಕೂಲ್ ಬಸ್ಸಿಗೆ ಮಕ್ಕಳನ್ನ ದೂಡಿ ಅವರನ್ನ ಶಾಲೆ ಕಳಿಸಿ, ಅದು ಬದಿಮನೆಯವಳು ಕೊಡುವ ಡೊನೇಷನ್ಗಿಂತ ಬಹಳ ದೊಡ್ಡ ಸ್ಕೂಲೇ ಆಗ್ಬೇಕು ನಮಗೆ. ಅದಕ್ಕೆ ಧರ್ಮಸ್ಥಳದಲ್ಲಿ ಸಾಲ ತೆಗೆದ್ರು ಪರವಾಗಿಲ್ಲ, ನಮಗೆ ದೊಡ್ಡ ಶಾಲೆಯಲ್ಲಿ ಕಳಿಸ್ಬೇಕು ಮಕ್ಕಳನ್ನ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂದ್ರೆ ನನ್ನ ಮಗ ಸೂಪರ್ ಸ್ಟಾರ್ವನ್ನ ಹೆತ್ತವರೇ ಜಾಸ್ತಿ ಆಗಿದ್ದಾರೆ. ಇವತ್ತು ನಮಗೆ ಮಹಾಭಾರತದಲ್ಲಿ ಬರುವ ಭೀಮನಿಗಿಂತ ಛೋಟಾ ಭೀಮ್ ಬಹಳ ಬೇಗ ನಮ್ಮ ಮಕ್ಕಳಿಗೆ ಗೊತ್ತಿದೆ ಅಲ್ವಾ? ಪರಿಸ್ಥಿತಿ ಇವತ್ತು ಅಲ್ಲಿ ತನಕ ಬಂದು ನಿಂತಿದೆ. ನಾವು ಟಿವಿ ಒಳಗೆ ಹೋಗಿದ್ದೇವೆ, ಮಕ್ಕಳನ್ನು ಟಿವಿ ಒಳಗೆ ಹಾಕಿ ಬಿಟ್ಟಿದ್ದೇವೆ. ಎಲ್ಲಿವರೆಗೆ ಅಂದ್ರೆ, ಸ್ವಲ್ಪ ಹಿಂದೆ ಹೋದ್ರೆ ನಮ್ಮ ತಾಯಂದ್ರು ನಮ್ಗೆ ಬೈತಾ ಇದ್ರು, ಎಷ್ಟು ಮೊಬೈಲ್ ಒತ್ತಿ ಮಾರೆ, ತೆಗ್ದ ಇಂದಿಕ್ಕೆಲ್ಲ ಮಾಡ್ಲಾ ಅಂತ, ತೆಗ್ದ ನಾನು ಬಿಸಾಡ್ತೇನೆ ಅಂತ. ಈಗ ಬಿಸಾಡ್ಲಿಕ್ಕೆ ಜನ ಇಲ್ಲ. ಅಮ್ಮನೂ ಮೊಬೈಲ್ ಓರಿಸ್ತಾರೆ, ಅಪ್ಪನೂ ಮೊಬೈಲ್ ಓರಿಸ್ತಾರೆ, ಅತ್ತೆನೂ ಮೊಬೈಲ್ ಓರಿಸ್ತಾರೆ, ಮಾವನೂ ಮೊಬೈಲ್ ಓರಿಸ್ತಾರೆ. ಮೊಬೈಲನ್ನ ತೆಗ್ದಿಡ್ಲಿಕ್ಕೆ ಜನ ಇಲ್ಲ ನಮ್ಮ ಹತ್ರ. ಅಲ್ಲಿ ತನಕ ಇವತ್ತು ನಾವು ಮೊಬೈಲ್ನ ಒಳಗೆ ಹೋಗಿಬಿಟ್ಟಿದ್ದೇವೆ. ಬಂಧುಗಳೇ, ಇವತ್ತು ಎಲ್ಲಿ ನಾವು ದಾರಿ ತಪ್ಪಿದ್ದೇವೋ ಅಲ್ಲಿ ಮತ್ತೆ ದಾರಿಯನ್ನು ಹುಡುಕ್ಬೇಕು. ಅದು ಹೇಗೆ ಹೇಳಿ? ದೇವರತ್ತ ನಾವು ಹೋಗ್ಬೇಕು. ನನ್ನ ಭಾಷಣಗಳನ್ನು ಕೇಳುವಾಗ ತುಂಬ ಮಂದಿ ಹೇಳ್ತಾರೆ, ಅವರ ಭಾಷಣ ಕೇಳಿಕ್ ಚಂದ ಮಾರೆ, ಜೀವನದಲ್ಲಿ ಅದಾಗೋದಿಲ್ಲ ಅಂತ. ಆದರೆ ನಾನು ಬಲವಾಗಿ ನಂಬ್ತೇನೆ, ನೀವು ಯಾರನ್ನೂ ಮೆಚ್ಚಿಸ್ಲಿಕ್ಕೋಸ್ಕರ ಹೋರಾಟ ಮಾಡಬೇಡಿ, ಯಾರನ್ನೂ ಮೆಚ್ಚಿಸಬೇಡಿ. ನೀವು ಎಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದೇ ಇಲ್ಲ. ನಾನು ಅದನ್ನು ಹೇಳಿದ್ದೆ ಕೂಡ. ಭಗವಾನ್ ಮರ್ಯಾದಾ ಪುರುಷ ರಾಮ ಎಲ್ರಿಗೂ ಇಷ್ಟ ಆಗ್ತಾನ್ರಿ, ಯಾರಿಗಿಷ್ಟ ಆಗಲ್ಲ? ನನ್ನ ಹತ್ರ ನಿದ್ದೆ ಲಭಿಸು, ನಿನ್ಗೆ ಗಂಡ ಎಂತವನು ಬೇಕು ಕೇಳಿದ್ರೆ ನಾನು ಹೇಳ್ತೇನೋ ಏನೋ ನನಗೆ ರಾಮನಂತ ಗಂಡ ಬೇಕು ಅಂತ. ಆದ್ರೆ ರಾಮನನ್ನ ಕಂಡ್ರೆ ರಾವಣನಿಗಾಗ್ಲಿಲ್ಲ. ರಾವಣ ಯಾರಲ್ಲೂ ಹಾಳನ್ನ ನೋಡದ ರಾಮನಲ್ಲಿ ಹಾಳನ್ನ ಯಾರು ನೋಡಿದ್ದ ಅಂದ್ರೆ ರಾವಣ ನೋಡಿದ್ದ. ಅವನಿಗೆ ಹಾಳು ಗೊತ್ತಾಗಿತ್ತು ರಾಮನಲ್ಲಿ ಏನಿದೆ ಅಂತ. ಕೃಷ್ಣ ಇಡೀ ಜಗತ್ತಿಗೆ ಜೀವನದ ಸಾರವನ್ನ ಕೊಟ್ಟಿದ್ದ, ಬದುಕೋದು ಹೇಗೆ ಅಂತ ಹೇಳಿಕೊಟ್ಟಿದ್ದ. ಕೃಷ್ಣನನ್ನ ಯಾರು ಇಷ್ಟಪಡೋದಿಲ್ಲ? ಸಹಸ್ರ ಹೆಣ್ಣು ಮಕ್ಕಳ ಮಾನ ಪ್ರಾಣವನ್ನ ಕಾಪಾಡಿದ್ದ ಕೃಷ್ಣ ಎಲ್ರಿಗೂ ಇಷ್ಟ ಆಗ್ತಾನೆ. ಕಂಸನಿಗೆ ಆತ ಇಷ್ಟ ಆಗ್ಲಿಲ್ಲ. ಅರ್ಥಾತ್ ಎಲ್ಲರನ್ನ ಮೆಚ್ಚಿಸಿ ಬದುಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳಿ? ನಿರಾಕಾರನನ್ನ ಭಗವಂತನನ್ನ ಮೆಚ್ಚಿಸಿದರೆ ಸಾಕು, ಜೀವನ ಸಾರ್ಥಕ. ಭಗವಂತನಿಗೆ ನಾವು ಮಾಡೋದು ಸತ್ಯದಲ್ಲಿದ್ದೇವೆ, ನಾವು ಮಾಡೋದು ನ್ಯಾಯದಲ್ಲಿದ್ದೇವೆ, ನಮ್ಮದು ಧರ್ಮ ಅಂತ ಇದೆಯೋ, ದೇವರನ್ನ ಮೆಚ್ಚಿಸಿದ್ರೆ ಸಾಕು. ತೃಣ ಮಾತ್ರಕ್ಕೆ ಸಮಾನನಾದ ಮನುಷ್ಯನನ್ನು ಮೆಚ್ಚಿಸಿ ಬದುಕುವ ಅಗತ್ಯತೆ ಇಲ್ಲ, ಅಗತ್ಯವೇ ಇಲ್ಲ. ಮೆಚ್ಚುವವರು ಮೆಚ್ಚುತ್ತಾರೆ. ನಮ್ಮ ಕೆಲಸ ಸತ್ಯದಲ್ಲಿದ್ದದನ್ನ ನೋಡಿ ಮೆಚ್ಚುತ್ತಾರೆ, ಜನ ಮೆಚ್ಚುತ್ತಾರೆ. ಅಷ್ಟು ಸಾಕು. ಸಜ್ಜನರು ಮೆಚ್ಚಿಸಿದರೆ ಸಾಕು. ದುರ್ಜನೆಲ್ಲರನ್ನ ಮೆಚ್ಚಿಸಿ ಕೂರ್ಲಿಕ್ಕೆ ನಾವೇನು 200-300 ವರ್ಷ ಬದುಕ್ತೇವೇನು? ಇರೋದೇ 75 ವರ್ಷ. ಈಗ ಇರುವ ಆರೋಗ್ಯದ ಹಾಳಲ್ಲಿ ಈಗ ಇದ್ದ ನಾನು ನಾಳೆ ಇರ್ತೇನೆ ಅಂತ ಗ್ಯಾರಂಟಿ ಇಲ್ಲ. ಈ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲರನ್ನ ಮೆಚ್ಚಿಸಿ ಬದುಕಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಪುರಂದರದಾಸರೊಂದು ಮಾತು ಹೇಳ್ತಾರೆ, ಸಾವಧಾನದಿಂದಿರುವನವೇ ದೇವರು ಕೊಟ್ಟಾನು.
ದೇವರು ಎಲ್ಲವನ್ನ ಕೊಡ್ತಾನೆ. ನಮ್ಗೆ ಬಹಳ ಸಲ ನನಗೆ ಅನಿಸೋದಿದೆ, ನಾವು ಎಷ್ಟು ಚೆನ್ನಾಗಿ ಬದುಕ್ತೇವೆ, ಆದರೆ ಒಳ್ಳೆಯವನಿಗೆ ದೇವ್ರು ಯಾಕೆ ಕಷ್ಟ ಕೊಡ್ತಾನೆ ಅಂತ ನಾವು ಕೇಳೋದಿಲ್ವಾ? ಎಲ್ಲರೂ ಕೇಳ್ತೇವೆ. ಆದರೆ ದೇವರಿಗೆ ನಾವು ಬಹಳಷ್ಟು ಪ್ರೀತರಾಗಿರ್ತೇವೆ. ದೇವರು ನಮ್ಮನ್ನು ಪರೀಕ್ಷಿಸ್ತಾನೆ. ದೇವರು ಎಷ್ಟು ಕೊಟ್ಟರೆ ಒಳ್ಳೆಯದು ಅಂತ ನೋಡ್ತಾನೆ, ಯಾವುದನ್ನು ಕೊಟ್ಟರೆ ಒಳ್ಳೆಯದು ಅಂತ ನೋಡ್ತಾನೆ. ಆದರೆ ನಮಗೆ ಬರುವ ಒಳ್ಳೆ ದಿನಗಳು ಕೆಟ್ಟ ಜನರನ್ನು ಬಾಯಿ ಮುಚ್ಚಿಸಿ ಅವರೇ ಸಾಯೋ ಥರ ಮಾಡ್ತದೆ. ಅಷ್ಟು ಒಳ್ಳೆ ದಿನಗಳನ್ನು ದೇವರು ಕೊಡ್ತಾನೆ, ಖಂಡಿತ ಕೊಡ್ತಾನೆ. ಅದನ್ನು ಈ ಭಜನೆಗಳು ಎಲ್ಲಿವರೆಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಬೇಕು ಕೇಳಿದರೆ, ನೀವೇ ಅನ್ಕೊಳ್ಳಿ, ಸುತ್ತ ನಾವು ಕುಣಿತ ಭಜನೆ ಮಾಡ್ತೇವಲ್ಲ, ಎಷ್ಟು ಚಂದ ರೀ ಅದು. ದೇವ್ರು ಅಲ್ಲೇ ನೆಲೆಸಿರ್ತಾನೆ, ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ. ಒಬ್ಬ ಮನುಷ್ಯ ಓಡ್ತಾನೆ, ಎಲ್ಲಿಗೆ ಓಡ್ತಿದ್ದೀಯಾ ಅಂದರೆ, ನಾನು ದೇವರನ್ನು ಹುಡುಕ್ಲಿಕ್ಕೆ ಹೋಗ್ತಿದ್ದೇನೆ, ದೇವ್ರು ಎಲ್ಲಿದ್ದಾನೆ ಅಂತ. ದೇವ್ರು ಇರ್ತಾನೆ, ಎಲ್ಲಿರ್ತಾನೆ ಅಂದರೆ ಧರ್ಮದಿಂದ ನಿಷ್ಠೆಯಿಂದ ನಡೆಯುವ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲಿ ದೇವರು ಕೂತಿದ್ದಾನೆ. ನಾವು ಒಂದು ದೀಪವನ್ನು ಇಟ್ಟು ಸುತ್ತ ತಾಳವನ್ನು ಕಟ್ಟಿ ನಾವು ಭಜನೆಗೆ ನಿಂತ್ವಿ ಅಂತಾದರೆ ಅಲ್ಲಿ ದೇವರಿದ್ದಾನೆ. ಅದನ್ನು ಮನಗಂಡ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ನಾವಿವತ್ತು ನಮ್ಮ ಧರ್ಮದ ಶಾಲುಗಳನ್ನು ಹಾಕಿ ಕೈಯಲ್ಲಿ ತಾಳಗಳನ್ನು ಹಿಡಿದು ನಾವೆಲ್ಲರೂ ಒಂದೇ ಅಂತ ಜಾತಿ ಭೇದವನ್ನು ಮರೆತು ನಾವು ಸುತ್ತ ಕುಣಿತೇವೆ ಅಂತ ಆದರೆ, ಈಗ ನೋಡಿ, ಈ ಗಣೇಶೋತ್ಸವದ ವಿಸರ್ಜನೆಗಳೆಲ್ಲ ಆಗುವಾಗ ನಾನು 1-2 ವರ್ಷದ ಹಿಂದೆ ಅದನ್ನು ಭಾಷಣಗಳಲ್ಲಿ ಹೇಳಿದ್ದೆ. ಒಂದು 10-10 ದಿನ ಗಣಪತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಆತ ಎಲ್ಲರನ್ನ ಬಹಳ ನಮ್ಗೆ ಎಲ್ರಿಗೂ ಇಷ್ಟ. ಗಣಪತಿ ಯಾರಿಗಿಷ್ಟ ಇಲ್ಲ? ಆತನ ರೂಪ ನೋಡಲಿಕ್ಕೆ ಆತ ಚಂದ ಇಲ್ಲ ಅಂತ ಅನಿಸಿದ್ರು ಚಂದ. ಅದು ಹೇಗೆ ಅಂತ ಗೊತ್ತಿಲ್ಲ. ಡೊಳ್ಳು ಹೊಟ್ಟೆ ಇದೆ, ನಾವು ಜಾಸ್ತಿ ಕೇಳಬೇಕು ಅಂತ ಆತನ ಕಿವಿಗಳಿದೆ, ಅಗಾಲವಾಗಿದೆ. ಸ್ವಲ್ಪ ಕಮ್ಮಿ ನೋಡುವಂಥ ಚಿಕ್ಕ ಕಣ್ಣುಗಳಿದೆ, ಕಮ್ಮಿ ಮಾತಾಡುವಂಥ ಸ್ವಲ್ಪ ಚಿಕ್ಕ ಬಾಯಿ ಇದೆ. ನನ್ನೊಬ್ಬಳನ್ನ ಬಿಟ್ಟು ಎಲ್ಲರೂ ಕಮ್ಮಿ ಮಾತಾಡಬೇಕು ಅಂತ ಚಿಕ್ಕ ಬಾಯಿ ಇದೆ ಗಣಪತಿಗೆ. ಆತನ ರೂಪನೇ ಬದುಕೋದು ಹೇಗೆ ಅಂತ ಕಲಿಸೋದು. ಆ ಗಣಪತಿಯನ್ನು ಇಟ್ಟು ಆತನ ವಿಸರ್ಜನಾ ದಿನ ಈ ಯುವಜನತೆ ಕುಡಿದು ಮದ್ಯಪಾನ ಮಾಡಿ ಆ ಡಿಜೆಗಳನ್ನು ಹಿಡಿದು ನಲಿಯೋ ಚಂದ ಇದೆಯಲ್ಲ ಗಣಪತಿಗೆ ಅನ್ಸೋದು, ಇದು ಏನಪ್ಪ, ಇಷ್ಟು ದಿನ ನನಗೆ ವೃತ್ತ ಎಲ್ಲ ಮಾಡಿ ಪೂಜೆ ಮಾಡ್ದ, ಇವತ್ತು ಇಷ್ಟೆಲ್ಲ ಕುಡಿದು ಚಂದ ಮಾಡಿ ನನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾನೆ ಅಂತ ದೇವರ ಶಾಪಕ್ಕೂ ಗುರಿಯಾಗಿತ್ತೋ ಏನೋ. ಆದರೆ 2-3 ವರ್ಷಗಳಿಂದ ಈಚೆಗೆ ಎಲ್ಲ ಹೆಣ್ಣು ಮಕ್ಕಳು, ಅದು ನೋಡಿ, ಇದೇ ಬೆಳ್ತಂಗಡಿ ಅಂಡಿಜೆಯಲ್ಲಿ ನಾನೊಂದು ಇತ್ತೀಚೆಗೆ ಒಂದು ರೀಲ್ಸ್ ನೋಡಿದ್ದೆ ಮಾರೆ. ಎಲ್ಲ ಹೆಣ್ಣು ಮಕ್ಕಳು ಆ ಮಳೆಯ ನಡುವಲ್ಲೂ ತಾಳ ಹಿಡಿದು ಆ ಗಣಪತಿಯನ್ನು ತಗೊಂಡು ಹೋದಂಗೆ ಚಂದ ಇದೆಯಲ್ಲ. ಇದಕ್ಕೊಂದು ಒಳ್ಳೆ ಉದಾಹರಣೆ ಬೇಕಾ ನಮ್ಮ ಧಾರ್ಮಿಕತೆಯನ್ನು ಉಳಿಸ್ಲಿಕ್ಕೆ? ಎಷ್ಟು ಚಂದದ ಭಜನೆಯನ್ನು ಅಲ್ಲಿ ಮಾಡಿದ್ರು. ಭಜನಮ್ಮ ಅನ್ನುವ ಒಂದು ಸಂಸ್ಕೃತದ ಪದದಿಂದ ಹುಟ್ಟಿದ ಭಜನೆ ಇವತ್ತು ಮನೆಗಳಲ್ಲಾಗಬೇಕಾಗಿದೆ. ಸಂಜೆ ಹೊತ್ತು ಯಾರೋ ಗೀಚಿದ ಮನೆಯನ್ನು ಹಾಳು ಮಾಡುವ ಸೀರಿಯಲ್ಗಳ ಶಬ್ದಕ್ಕಿಂತ ಜಾಸ್ತಿ ಇವತ್ತು ನಮ್ಮ ತಾಳದ ಶಬ್ದ ಕೇಳಬೇಕಾಗಿದೆ. ಎಲ್ಲರೂ ಬ್ಯುಸಿಯಾಗಿದ್ದಾರೆ, ನನಗದು ಗೊತ್ತಿದೆ. ನಾನು ಆಗಲೇ ಹೇಳಿದಾಗ ಎಲ್ಲರೂ ಬ್ಯುಸಿ ಇದ್ದಾರೆ, ಯಾರು ಪುರ್ಸೊತ್ತಿರೋರು ಯಾರೂ ಇಲ್ಲ. ಈಗ ನನ್ನನ್ನು ಕೇಳಿದ್ರೆ ನಾನೂ ಇಲ್ಲ. ಆದರೆ 5-10 ನಿಮಿಷ ತಗೊಳ್ಳುವ ಹನುಮಾನ್ ಚಾಲೀಸವನ್ನು ಓದಲಿಕ್ಕೂ ಸಮಯದ ಅಗತ್ಯ ಇದೆಯೇನು? ಇಲ್ವಲ್ಲ. ನಾವು ಫೇಸ್ಬುಕ್ಕಲ್ಲಿ ಒಂದ್ಸಲ ಸ್ಕ್ರೋಲ್ ಮಾಡುವ ಬದಲಿಗೆ ಒಂದು 5 ನಿಮಿಷ ಕೊಟ್ಟು ಶ್ರೀ ಗುರುಚರಣ ಸರೋಜ ರಜ ನಿಜ ಮನು ಮುಕುರು ಸುಧಾರಿ ಅಂತ ಒಮ್ಮೆ ಓದಿದ್ರೆ ಯಾವುದೇ ಮಾಟ ಮಂತ್ರವೋ ಬೇಡದ ವಿಚಾರಗಳೋ ನಮ್ಮ ಮನಸ್ಸಿಗೋ ನಮ್ಮ ಮನಗಳಿಗೂ ಸಿಗೋದಿಲ್ಲ ಅಂತಾದರೆ ಭಜನೆಗೆ ಇರುವ ಶಕ್ತಿ ಅಂತದ್ದು. ಅದನ್ನು ನಾವು ಇವತ್ತು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗಿದೆ. ನನಗೆ ಬಹಳ ಸಲ ಅನಿಸೋದು, ಮನುಷ್ಯರು ಯಾವುದರ ಹಿಂದೆ ಓಡ್ತಾರೆ ಅಂದರೆ ದುಡ್ಡಿನ ಹಿಂದೆ ಓಡ್ತಾರೆ. ಇಡೀ ದುಡ್ಡಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನುವ ಭ್ರಮೆಯಲ್ಲಿದ್ದಾನೆ ಮನುಷ್ಯ. ದೇವರು ಎಷ್ಟು ಒಳ್ಳೆಯವನು ನೋಡಿ, ಅವನೆಷ್ಟು ಚಾಣಕ್ಯ ನೋಡಿ. ಸಾವು ಅನ್ನೋ ಭೀಕರವಾದ ಸತ್ಯವನ್ನ ಮತ್ತು ವಿಶೇಷವಾದ ಶಕ್ತಿಯನ್ನ ಎಲ್ರಿಗೂ ಕೊಟ್ಟ. ಅದರಲ್ಲಿ ಬಡವ ಶ್ರೀಮಂತ ಅನ್ನುವ ಭೇದವನ್ನ ದೇವರು ನೋಡಲೇ ಇಲ್ಲ. ಒಂದು ವೇಳೆ ಶ್ರೀಮಂತನಿಗೆ ಸಾವಿಲ್ಲ, ಬಡವನಿಗೆ ಸಾವಿತ್ತು ಅಂದ್ರೆ ಒಬ್ಬ ಹಣ ಇರೋವನು ನಮ್ಮನ್ನು ನೋಡಿ ನಗ್ತಾ ಇದ್ನೋ ಏನೋ, ಆಡ ದುಡ್ಡಿಜಿ ಮಾರೆ ಎಲ್ಲ ನನಗ ಸೈಪೆ ಅಂತ, ಅವನು ಸತ್ತೋಗ್ತಾನೆ ಅಂತ. ದೇವ್ರು ಹಾಗೆ ಮಾಡಲಿಲ್ಲ, ಎಲ್ರಿಗೂ ಸಾವು ಕೊಟ್ಟ. ಇದೇ ದುಡ್ಡಿಂದ ನಾವು ಈಗ ಮಕ್ಕಳಿಗೆ ಕಲಿಸ್ತೇವೆ, ನೀನು ಓದಬೇಕು, ನೀನು ಡಿಗ್ರಿ ತಗೊಳ್ಬೇಕು, ನೀನು ಪಾಸ್ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ಡಾಕ್ಟರ್ ಆಗಬೇಕು ಅಂತೇವೆ. ನೀನು ಮನುಷ್ಯ ಆಗಬೇಕು ಅನ್ನುವ ಶಿಕ್ಷಣವನ್ನು ಕೊಡುವ ಹೆತ್ತವರು ಬಹಳ ಕಡಿಮೆ. ಆದರೆ ದುಡ್ಡಿದ್ರೆ ಎಲ್ಲವನ್ನ ತಗೊಳ್ಬಹುದು ಅನ್ನುವ ಭ್ರಮೆಯಿಂದ ಈಚೆ ಬನ್ನಿ. ಅದೇ ದುಡ್ಡಿಂದ ನೀವು ಮಾತ್ರೆಯನ್ನು ತಗೊಳ್ತೀರಿ, ಅದೇ ದುಡ್ಡಿಂದ ಆರೋಗ್ಯವನ್ನು ತಗೊಳ್ಳಿಕ್ಕೆ ನಿಮ್ಮಿಂದ ಆಗೋದಿಲ್ಲ. ದುಡ್ಡಿಂದ ನೀವು ಹಾಸಿಗೆ ತಗೊಳ್ತೀರಿ, ಒಂದು ನೆಮ್ಮದಿಯ ನಿದ್ರೆಯನ್ನ ದುಡ್ಡಿಂದ ತಗೊಳ್ಳಿ ಅಂದ್ರೆ ಯಾರಿಗೂ ಆಗೋದಿಲ್ಲ. ಅದೇ ದುಡ್ಡಿಂದ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಒಂದು 3-4 ಮಹಡಿಯ ಮನೆಯನ್ನ ಕಟ್ತೇವೋ ಏನೋ, ಆದರೆ ಅದೇ ದುಡ್ಡಿಂದ ನಮ್ಮನ್ನ ಬಿಟ್ಟು ಹೋಗಿರುವವರನ್ನ ಸಂಬಂಧಗಳನ್ನ ಮತ್ತೆ ತಂದು ನಿಲ್ಲಿಸಿ ಅಂದ್ರೆ ನಮ್ಮಿಂದ ಆಗೋದಿಲ್ಲ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದೊಳಗೆ, ಕಾರಣ ಹೆತ್ತ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಸಿಗುವಳೇನಾ ಅನ್ನೋ ವಿಚಾರಗಳಿದೆ.
ಯಾವಾಗ ಮಕ್ಕಳನ್ನು ಧಾರ್ಮಿಕತೆಯತ್ತ ಆಧ್ಯಾತ್ಮಿಕತೆಯತ್ತ ವಾಲುವ ಹಾಗೆ ಮಾಡ್ತೇವೋ ಆಗ ಮಕ್ಕಳು ಹೆತ್ತವರು, ಇವತ್ತಿಗೂ ಅಂಥ ಮಕ್ಕಳನ್ನ ನೋಡಿ ಆ ಮಕ್ಕಳ ಹೆತ್ತವರೆಲ್ಲ ಇವತ್ತು ಮನೇಲಿದ್ದಾರೆ. ಈ ಧಾರ್ಮಿಕ ಭಾಷಣಗಳು, ಧಾರ್ಮಿಕ ವಿಚಾರಗಳೆಲ್ಲ ನಮ್ಮಂಥ ಹಳ್ಳಿಯಿಂದ ಬಂದವರಿಗಲ್ಲ. ಈ ವಿಚಾರಗಳು ತುಂಬಾ ಕಲಿತ ಡಾಕ್ಟರ್ಗಳಿಗೋ ಇಂಜಿನಿಯರ್ಗಳಿಗೋ ವಕೀಲರಿಗೂ ಮಾಡಬೇಕು. ಯಾಕಂದ್ರೆ ಅವರ ಹೆತ್ತವರು ಇವತ್ತು ಮನೆಯಲ್ಲಿಲ್ಲ, ಅವರೆಲ್ಲ ವೃದ್ಧಾಶ್ರಮದಲ್ಲಿದ್ದಾರೆ. ಕಾರಣ ಶಿಕ್ಷಣದ ಕೊರತೆ, ನೈತಿಕ ಮೌಲ್ಯದ ಕೊರತೆ. ಅದು ಶಾಲೆಗಳಲ್ಲೂ ಸಿಗೋದಿಲ್ಲ, ಆಂಗ್ಲ ಮಾಧ್ಯಮದಲ್ಲಂತೂ ಸಿಗೋದೇ ಇಲ್ಲ. ಇದನ್ನ ಯಾರು ವಿಚಾರಣೆಗೆ ತಗೊಂಡ್ರು ನಾನು ಧೈರ್ಯವಾಗಿ ಚರ್ಚೆಗೆ ಬರ್ತೇನೆ. ಅದು ಸಿಗೋದಿಲ್ಲ. ನೀವು ಕೊಡುವ ಲಕ್ಷಾಂತರ ರೂಪಾಯಿಗಳಿಗೆ ಅವರು ಕಲಿಸ್ತಾರೆ, ಇಂಗ್ಲಿಷ್ ಮೀಡಿಯಂ ಕಲಿಸ್ತಾರೆ. ಏನ್ ಕಲಿಸ್ತಾರೆ? ಪರೀಕ್ಷೆಯಲ್ಲಿ ಹೇಗೆ ಪಾಸ್ ಆಗೋದು ಅಂತ ಕಲಿಸ್ತಾರೆ. ಜೀವನದಲ್ಲಿ ಪಾಸ್ ಆಗೋದನ್ನ ಯಾರು ಕಲಿಸ್ಬೇಕು? ನಾವು ಕಲಿಸ್ಬೇಕು. ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಕಲಿಸ್ಬೇಕು. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಹಿರಿಯರು ಕೇಳ್ತಾರೆ. ನಾವು ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಗೊತ್ತಿದೆಯಾ ನಿಮಗೆ? ಒಂದು ಹೆಣ್ಣು ಮಗು ತೊಟ್ಟಿಲು ತೂಗೋಕ್ಕೂ ಗೊತ್ತಿದೆ ಅವಳಿಗೆ, ಅದೇ ಕೈಯಿಂದ ದೇಶವನ್ನ ಆಳೋಕ್ಕೂ ಗೊತ್ತಿದೆ ಅವಳಿಗೆ. ತಂದೆ, ಅದು ಸತ್ಯ ಕೂಡ. ತಂದೆ ತಾಯಿಗೆ ಆಗದ್ದ ಒಬ್ಬ ಗಂಡಸನ್ನ ಕಿವಿ ಹಿಡಿದು ಆತನನ್ನ ಕೂಡ ದಾರಿಗೆ ತರುವಷ್ಟು ಶಕ್ತಿ ಒಬ್ಳು ಹೆಣ್ಣು ಮಕ್ಕಳಲ್ಲಿದೆ. ಇದನ್ನ ನಾವು ಒಪ್ಕೊಳ್ಳೇಬೇಕು. ಒಂದು ಅಡಿಗೆ ಮಾಡಿದ್ರು ಆ ಪುಟ್ಟ ಸಾರನ್ನ ನಾನು ಕೈಯಲ್ಲಿ ಹಾಕಿ ನೆಕ್ಕಿ ನೋಡ್ತೇನೆ ಅಂದ್ರೆ ಯಾಕೆ? ವಿಷ ಇದ್ರೆ ಮೊದಲು ನಾನು ಸಾಯ್ಲಿ ಅಂತಾನ? ಗಂಡ ನನಗೆ ಹೇಳಬಾರ್ದಲ್ಲ ಮಾರೆ, ಗಂಡ ನನಗೆ ಹೇಳಬಾರ್ದಲ್ಲ ಎಂಚಿನ ಮಾರೆ ಉಪ್ಪಿ ಚೂರ್ಲಬಾರ್ದು ಜಮಾರೆ ಅಂತ. ಗಂಡ ಮತ್ತು ಮಕ್ಕಳು ಚೆನ್ನಾಗಿ ಊಟ ಮಾಡಲಿ ಅನ್ನೋ ಒಳ್ಳೆ ಮನಸ್ಥಿತಿ ಯಾರಿಗಾರು ಇದ್ರೆ ಅದು ನಮಗೆ ಅನ್ನಪೂರ್ಣೇಶ್ವರಿ ಅಂತ ಹೆಣ್ಣು ಮಗಳನ್ನ ಅದಕ್ಕೆ ಕರೆಯೋದು. ದೇಶಕ್ಕೂ ಹೆಣ್ಣು ಮಗಳ ಹೆಸರು ಕೊಟ್ಟವರು ನಾವು, ಭಾರತಾಂಬೆ ಅಂತ. ಅವಳನ್ನ ಚಂದದ ಸೀರೆಯಲ್ಲೋ ಯೌವನದ ರೂಪದಲ್ಲೋ ಚಂದಕ್ಕೋ ಮತ್ತೊಂದಕ್ಕೋ ಹೆಸರು ನಾವೇ. ನದಿಗೂ ಹೆಸರು ನಮ್ಮದ್ದೇ, ಭೂಮಿಗೂ ನಮ್ಮ ಹೆಸರು ನಮ್ಮದ್ದೇ. ಎಲ್ಲರಲ್ಲೂ ಹೆಣ್ಣು ಮಕ್ಕಳನ್ನ ಸುಮ್ಮನಿದ್ದಾರೆ ಪಾಪ ಹುಡುಗರು ಹೇಳೋದವರಿಗೆ. ಪುರುಷ ಪ್ರಧಾನ ಸಮಾಜ ಮಾರ ಹೆಣ್ಮಕ್ಳನ್ನ ತುಳಿತಿದ್ದಾರೆ ಅಂತ. ಸರಿಯಾಗಿ ನೋಡಿದ್ರೆ ಅವ್ರಿಗೆ ಕಾನೂನು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಪಾಪಚ್ಚಿ ಬಿಟ್ಬಿಡಿ, ಕಾನೂನು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಎಲ್ಲಿ ತನಕ ಇದೆ ನಿಮ್ಗೆ ಗೊತ್ತಿಲ್ವಾ ಮಾರೆ? ನೀವು ಹೋರಾಟ ಮಾಡ್ಬೇಕು. ನೀವು ಎಂತಕ್ಕೆ ಬಿಡೋದು? ಅವ್ರು ನೋಡಿ ಅವ್ರು ತೆಗೆದು ಕೈ ಮುಗಿಸಿದ್ದಾರೆ, ಸಾಕಪ್ಪ ಹೆಣ್ಮಕ್ಳ ವಿಚಾರ. ಅವ್ರು ಹಾಗೆ ಮಾಡಿದ್ರು. ಅವರು ಭಯಂಕರ ಸಮಸ್ಯೆ ಇದೆ ಅವರಿಗೆ ಮನೆಯಲ್ಲಿ. ಪ್ರಾಣೇಶ್ ಅವರು, ನೀವು ಗಂಗಾವತಿ ಪ್ರಾಣೇಶ್ ಗೊತ್ತಿದೆಯಾ ನಿಮಗೆ? ಅವರೊಂದು ಪುಟ್ಟ ಕತೆ ಹೇಳಿದ್ರು. ಒಂದು ಕಡೆ ಅವ್ರು ಪುಟ್ಟತಿರುವಾಗ ಕೂತು ಕಪ್ಪೆ ಕಲ್ಲು ಹೊಡಿತಾ ಇದ್ರಂತೆ. ಒಬ್ಬ ಓಡಿ ಬಂದಂತೆ, ಪ್ರಾಣೇಶ ಕಪ್ಪೆ ಕಲ್ಲು ಹೊಡಿ ಮೇಡವರ. ಎಂತಕ್ ಮಾರಾಯ? ಕಪ್ಪೆಗೆ ತಾನೆ ನಿನಗ ಅಂದ. ಇಲ್ಲ ಇಲ್ಲ, ಕಪ್ಪೆಗೆ ಕಲ್ಲು ಹೊಡಿಬೇಡ ಮಾರಾಯ, ಕಪ್ಪೆ ಕಲ್ಲು ಹೊಡೆದ್ರೆ ಬಾಯಿ ಬರದ ಹೆಂಡತಿ ಸಿಗ್ತಾಳೆ ಅಂತ. ಪ್ರಾಣೇಶ್ವರಿಗೆ ತಲೆ ಬಿಸಿ ಆಯ್ತು. ಇನ್ನು ಬಾಯಿ ಬರದ ಹೆಂಡತಿ ಸಿಕ್ಕರೆ ನನಗೆ ನಾನೇನ್ ಮಾಡೋದು ಅಂತ ಅಲ್ಲೇ ಇದ್ದ ಬದ್ದ ಕಲ್ಲುಗಳನ್ನಿಟ್ಟು ಪ್ರಾಣೇಶ್ವರ ಓಡಿದ್ರಂತೆ. ಈಗ ಪ್ರಾಣೇಶ್ವರಿಗೆ ಅನಿಸ್ತಾ ಉಂಟಂತೆ, ನಾನು ಬರೋಬ್ಬರಿ ಒಂದು 200-250 ಕಪ್ಪೆ ಆದ್ರೂ ನಾನು ಸಾಯಿಸ್ಬೇಕಿತ್ತು ಅಂತ. ಕಿವಿಯೇ ಸಾಲೋದಿಲ್ಲ ಅಂತ ಅಲ್ವಾ? ಒಂದು ಸುಮ್ಮನೆ ಆರಾಮಾಗಿ ಬಂದು ಒಂದು ಮ್ಯಾಚ್ ನೋಡ್ಲಿಕ್ಕಾದ್ರೂ ಬಿಡ್ತಾರಾ? ಕಬಡ್ಡಿ ನೋಡ್ಲಿಕ್ಕಾದ್ರೂ ಬಿಡ್ತಾರಾ ಟಿವಿಯಲ್ಲಿ? ಇಲ್ಲ. ಅಸ್ತಾರಿಯವರು ಸತ್ತೋದ್ರೆ ಅವ್ರು ಬಿಡುವುದಿಲ್ಲ. ಕಾನೂನು ನಮಗೆ ಸಪೋರ್ಟ್ ಇಲ್ಲ. ಹುಡುಗರಿಗೆ ಎಲ್ಲ ಹಕ್ಕನ್ನು ಅವ್ರು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಮಿಸ್ಯೂಸ್ ಮಾಡಬಾರ್ದು. ನಾವು ಅದನ್ನು ಹೇಗೆ ಉಪಯೋಗ ಮಾಡ್ಬೇಕು ಹೇಳಿ? ಮನೆಯನ್ನ ಧಾರ್ಮಿಕತೆಯ ಚೌಕಟ್ಟಿನ ಒಳಗೇ ಇಟ್ಟು ಬೆಳೆಸಬೇಕು. ಶಿಕ್ಷಣಕ್ಕೂ ಮೀರಿದ ಅಸ್ತ್ರ ಇಲ್ಲ, ನೆನ್ಪಿಡಿ. ಯಾವುದನ್ನು ಬೇಕಾದ್ರೂ ಕದಿಬಹುದು ಮನುಷ್ಯನಿಂದ. ಸಂಪತ್ತನ್ನು ಕದಿಬಹುದು, ಚಿನ್ನಾಭರಣಗಳನ್ನು ಕಸಿದುಕೊಂಡು ಹೋಗ್ಬಹುದು. ಶಿಕ್ಷಣವನ್ನು ಕದ್ದು ನೋಡಿ. ನನ್ನ ಜ್ಞಾನ ನನ್ನದು, ನನಗೆ ಹೆಮ್ಮೆ ಇದೆ, ನಾನು ಓದಿದ್ದೇನೆ, ನಾನು ತಿಳ್ಕೊಂಡಿದ್ದಾರೆ ನನ್ನದು, ನಾನು ಕೊಟ್ಟರೆ ಅದು ನಿಮ್ಮದು. ಕೊಡದೇ ಇದ್ರೆ ನನ್ನನ್ನು ಕಸಿದುಕೊಳ್ಳಿ, ಆಗೋದಿಲ್ಲ. ಅಂಥ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ನೋಡಿ. ಸತ್ಯಯುಗದಲ್ಲಿ ದೇವರ ಜ್ಞಾನದಿಂದ ದೇವರನ್ನ ಪೂಜಿಸೋದಂತೆ, ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳ ಮಾಡಿ ದೇವರನ್ನ ಒಲಿಸೋದಂತೆ, ದ್ವಾಪರದಲ್ಲಿ ಪೂಜೆಯನ್ನ ಮಾಡಿ ದೇವರನ್ನ ಒಲಿಸೋದಂತೆ, ಕಲಿಯುಗದಲ್ಲಿ ಭಜನೆ ಒಂದೇ ಮಾರ್ಗ ದೇವರನ್ನ ಒಲಿಸ್ಲಿಕ್ಕೆ ಅಂತ ಹಿರಿಯರು ಹೇಳ್ತಾರೆ. ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನವನ್ನ ಕೇಳನೋ ಹರಿ ತಾಳನೋ ಅಂತ ಒಂದು ಶಬ್ದ ಇದೆ. ಅದೆಷ್ಟು ತಾಳ ಹಾಕಿ ಮೇಳ ಹಾಕಿ ಏನೇ ಶುದ್ಧಿಬದ್ಧವಾಗಿ ಹಾಡಿ ಮನಸ್ಸಲ್ಲಿ ಹರಿ ನೆಲೆಸಿಲ್ಲದೆ ಹಾಡಿ ಹರಿಗೂ ಅದು ಇಷ್ಟ ಆಗೋದಿಲ್ಲ, ಹರಿಯೂ ಅದನ್ನು ಕೇಳೋದಿಲ್ಲ. ಭಕ್ತಿ ಬೇಕು, ಮನಸ್ಸಲ್ಲಿ ಭಕ್ತಿ ಬೇಕು. ನಾನಿದನ್ನು ಮಾತಿಗೆ ಹೇಳ್ತಾ ಇಲ್ಲ. ಒಂದು ನೆನಪಲ್ಲಿಡ್ಕೊಳ್ಳಿ, ನೀವು ದೇವರಿಗೆ ಮತ್ತು ನಿಮ್ಮ ಜೊತೆಗಿರುವಂತಹ ನಿಮ್ಮವರಿಗೆ ಇವರನ್ನ ಮೆಚ್ಚಿಸಿ ಮಾತ್ರ ಬದುಕಿ ನೋಡಿ, ನಿಮ್ಮ ಬದುಕು ಬಹಳ ಚಂದ ಕಾಣ್ತದೆ. ಒಬ್ಬ ಶಿಲ್ಪಿ ಜ್ಯೋತಿಷಿ ಹತ್ರ ಹೋದ ಅಂತೆ, ನಾನು ಯಾವಾಗ ಸಾಯ್ತೇನೆ ಅಂತ. ನೀನೊಂದು 2-3-4 ದಿನದಲ್ಲಿ ಸತ್ತೋಗ್ತೀಯ ಅಂದ್ರಂತೆ. ಇವನಿಗೆ ಟೆನ್ಷನ್ ಆಯ್ತು, ನಾನು ಬೇಗ ಸಾಯ್ತೇನೆ ಅಂತ. ಆ ಶಿಲ್ಪಿ ಏನ್ ಮಾಡಿದ, ಯಮನಿಗೂ ಕನ್ಫ್ಯೂಸ್ ಮಾಡುವ ಅಂತ ಅವನ ಥರನೇ ಇದ್ದ ಒಂದು ಶಿಲ್ಪಗಳನ್ನು ಕೆತ್ತಿಸಿದಂತೆ. ಒಂದು 10 ಶಿಲ್ಪಗಳನ್ನು ಕೆತ್ತಿಸಿ ಇಟ್ಟ. ಯಮದೂತರು ಬಂದರು, ಇವನ್ನ ಕರ್ಕೊಂಡು ಹೋಗ್ಬೇಕಲ್ಲ.
ಎಲ್ಲ ಶಿಲ್ಪಗಳನ್ನು ನೋಡಿದ್ರು. ಎಷ್ಟು ಶ್ರೇಷ್ಠವಾದ ಶಿಲ್ಪಿ ಆತ ಆಗಿದ್ದ ಅಂದ್ರೆ ಆ ಯಮದೂತರಿಗೂ ಕನ್ಫ್ಯೂಸ್ ಆಗೋಯ್ತು, ಇದರಲ್ಲಿ ಶಿಲ್ಪಿ ಯಾರು ಅಂತ. ಅವನನ್ನ ಬಿಟ್ಟು ಹಾಗೇ ಹೋಗಿ ಯಮನ ಹತ್ರ ಹೇಳ್ತಾರಂತೆ, ನಮ್ಗೆ ಯಾರು ಕನ್ಫ್ಯೂಸ್ ಆಯ್ತು ಮಾರೆ, ಯಾರು ಶಿಲ್ಪಿ ಅಂತ ಗೊತ್ತಾಗ್ಲಿಲ್ಲ, ನೀವೇ ಒಮ್ಮೆ ಹೋಗಿ ನೋಡಿ ಅಂತ. ಯಮದೇವರೇ ಭೂಮಿಗೆ ಬಂದ್ರಂತೆ. ಭೂಮಿಗೆ ಬಂದು ಆ ಶಿಲ್ಪಗಳನ್ನೆಲ್ಲ ನೋಡಿ ಸುಮ್ಮನೆ ಒಂದು ಶಿಲ್ಪದ ಮುಂದೆ ನಿಂತು ಹೇಳಿದ್ರಂತೆ, ಈ ಶಿಲ್ಪದಲ್ಲಿ ಏನೋ ಸರಿ ಇಲ್ವಲ್ಲ ಅಂದ್ರಂತೆ. ಈ ಶಿಲ್ಪಿ ದಿಢೀರ್ ಮುಂದೆ ಬಂದು ಹೇಳಿ ಹೇಳಿ ಯಮದೇವರೇ ಯಾವ್ದು ಸರಿ ಇಲ್ಲ ಅಂದಂತೆ. ನೀನು ಮುಂದೆ ಬಂದು ಮಾತಾಡಿದೆ ಸರಿ ಇಲ್ಲ ಮಾರಾಯ ಅಂತ ಅವನ್ನ ಕರ್ಕೊಳ್ಳೋದು. ಮನುಷ್ಯರಿಗೆ ನಮ್ಮ ತಪ್ಪುಗಳನ್ನ ಇನ್ನೊಬ್ಬ ಹೇಳೋದ್ರ ಚಿಂತೆ ಜಾಸ್ತಿ ಆಗಿದೆ. ಅದೇನು ತಪ್ಪು ಅದೇನು ಅಂತ ಹಾಗೆ ಮಾಡಬೇಡಿ, ಹಾಗೆ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಿದ್ದು ಸರಿ ಅಂತ ನಿಮ್ಮ ಆತ್ಮಕ್ಕೆ ಗೊತ್ತಿದ್ರೆ ಸಾಕು. ಭಜನೆಗಳತ್ತ ದೇವರತ್ತ ಹೆಚ್ಚಾಗಿ ಮನಸ್ಸನ್ನು ಹರಿಸಿಬಿಡಿ, ಯಾರನ್ನು ಮೆಚ್ಚಿಸ್ಲಿಕ್ಕೆ ಹೋಗಬೇಡಿ. ಎಲ್ಲಿವರೆಗೆ ನಮ್ಮ ಭಜನೆಗಳು ನಮ್ಮ ಮನಸ್ಸಲ್ಲಿ ನಿಲ್ಲಬೇಕು ಅಂದ್ರೆ ನನ್ನ ಮನೆಯ ಮಗು ಕೂಡ ತಾಳವನ್ನ ಹಿಡಿದು ಬೀದಿಗಳಲ್ಲಿ ನಡೆಯುವ ಎಲ್ಲಾ ಕುಣಿತ ಭಜನೆಗಳಲ್ಲಿ ಆತ ಭಾಗವಹಿಸುವಾಗ ಎಲ್ಲರೂ ಹೇಳಬೇಕು, ಮಗು ಹುಟ್ಟಿದ್ರೆ ಅವಂತರ ಹುಟ್ಟಬೇಕು ಮಾರೆ, ಅವನ ತಾಯಿಯೂ ಭಜನೆ ಮಾಡ್ತಾಳೆ, ಅವನ ತಂದೆನೂ ಭಜನೆ ಮಾಡ್ತಾನೆ, ಭಜನೆಯ ಸಂಸ್ಕೃತಿ ಅವನ ಮನೆಯಲ್ಲಿದೆ ಅಂತ ಒಬ್ರು ಹೆಮ್ಮೆಯಿಂದ ಹೇಳಿದ್ರೆ ಇವತ್ತು ಭಜನಾ ಕಮ್ಮಟಗಳಿಗೆ ಒಂದು ಹೆಸರು ಬರ್ತದೆ ಅನ್ನೋದನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇಡೀ ಸಮಾಜದಲ್ಲಿ ಸಾಮಾಜಿಕ ಸಾಮರಸ್ಯ ಬರೋದು ಆವಾಗ. ನಾವು ಕುಣಿತ ಭಜನೆ ಮಾಡುವಾಗ ನಾವು ಕೇಳೋದಿಲ್ಲ ನೀನು ದೇವಾಡಿಗನ, ನೀನು ಮೂಲ್ಯನ, ನೀನು ಮಡಿವಾಳನ, ನೀನು ಶೆಟ್ಟಿಯ, ನೀನು ಪೂಜಾರಿಯ ಕೇಳೋದಿಲ್ಲ. ಭಜನೆಗೆ ಬರ್ತೇವೆ ಅಂದರೆ ಚಂದದೊಂದು ಸಂಘಟನೆ ಮಾಡ್ತೇವೆ, ಬಹಳ ಚೆನ್ನಾಗಿ ಸಮಾಜಕ್ಕೊಂದೇನೋ ಸಂದೇಶ ಬೇಕು ಅಂತ ನಾವು ಆ ಭಜನೆ ಜೊತೆಗೆ ಹೋಗ್ತೇವೆ. ಸಾಮಾಜಿಕ ಸಾಮರಸ್ಯವನ್ನು ನಾವು ಕಾಪಾಡ್ಲಿಕ್ಕೆ ಸಾಧ್ಯ ಆಗೋದೇ ಭಜನೆಯಿಂದ, ಅದು ಭಜನೆಯಿಂದ. ಹರಿಯನ್ನ ಒಲಿಸಿದವನೇ ಹಿಂದೆ ಎಲ್ಲ ಒಲ್ದು ಬರ್ತಿದ್ರು ದೇವರು, ಇವತ್ತು ಎಲ್ಲಿ ಬರ್ತಾರೆ ದೇವರು? ದೇವರಿಗೆ ಭಯ ಆಗ್ತದೆ ಮನುಷ್ಯನನ್ನ ಕಂಡ್ರೆ. ಅಷ್ಟು ಕೆಡುಕುಗಳು ಇವತ್ತು ಸಮಾಜದಲ್ಲಿದೆ. ಆ ಕಾಲದಲ್ಲಿ ನಾನು ಉಡುಪಿಯ ಜಾಗದಿಂದ ಬಂದವಳು, ನನಗೆ ಹೆಮ್ಮೆ ಇದೆ ಶ್ರೀಕೃಷ್ಣನ ಊರಿಂದ ನಾನು ಬಂದವಳು ಅಂತ ಹೇಳಲಿಕ್ಕೆ. ಅಲ್ಲಿ ಕೃಷ್ಣ ದೇವರು ಕನಕದಾಸರನ್ನ ನೋಡ್ಲಿಕ್ಕೆ ತನ್ನ ಗರ್ಭಗುಡಿಯ ಮುಖವನ್ನೇ ಬಿಟ್ಟು ಮುಖವನ್ನೇ ತಿರುಗಿಸಿದ ಅಂದ್ರೆ ಭಜನೆಗೂ ಮೀರಿದ ಶಕ್ತಿ ಇನ್ನೊಂದು ಬೇಕೇನ್ರಿ ನಮಗೆ? ಭಜನೆಗೂ ಮೀರಿದ ಶಕ್ತಿ ಇನ್ನೊಂದಿಲ್ಲ. ದೇವರು ಬೇಗ ಒಲ್ದು ಬರ್ತಾನೆ ಆ ಭಜನೆಗೆ. ಯಾರನ್ನೋ ನಾವು ಒಲಿಸ್ಲಿಕ್ಕೋಸ್ಕರ ಹೋರಾಟ ಮಾಡೋದು ಬೇಡ. ನನಗೆ ಆ ಬಗ್ಗೆ ಪೂಜ್ಯ ಹೆಗ್ಗಡೆಯರ ಬಗ್ಗೆ ಹೆಮ್ಮೆ ಇದೆ. ಸಮಾಜದಲ್ಲಿ ಅದೆಷ್ಟೇ ವಿಚಾರಗಳು ನಡೀಲಿ, ಅದೇನೇ ನಡೀತಾ ಇರಲಿ, ಅವರ ಕೆಲಸಗಳು ಹಾಗೇ ಸಾಕ್ತಾ ಇದೆ. ಅದಕ್ಕೆ ನಾನು ಹೇಳೋದು, ಅವರು ದೇವರನ್ನ ಮೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತಿದ್ದಾರೆ, ನಮ್ಮನ್ನಲ್ಲ. ದೇವರಿಗೆ ಗೊತ್ತಿದೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ರಾಜಕಾರಣಿಗಳು ಎಲ್ಲೋ ಹಾಕಿ ಎಲ್ಲೋ ಏನೋ ಕೆಲಸ ಮಾಡ್ತಿದ್ದಾರೆ. ಆದರೆ ಪೂಜ್ಯ ಹೆಗ್ಗಡೆಯವರು ಅದನ್ನ ಅರ್ಥಾತ್ ಆ ಹೆಸರಿಗೆ ಮತ್ತು ಆ ವಾಕ್ಯಕ್ಕೆ ಬೇಕಾದ ಹಾಗೆ ನೋಡ್ಕೊಳ್ತಿದ್ದಾರೆ. ನಾನು ಅದನ್ನು ಇತ್ತೀಚೆಗೆ ಒಂದು ಕಡೆ ನೋಡಲ್ಪಟ್ಟೆ. ಸಮಾಜದಲ್ಲಿ ಇಷ್ಟೆಲ್ಲ ಬೇಡದ ವಿಚಾರಗಳು ನಡೀತಾ ಇರುವಾಗ ಅವರು ವಿಶ್ವೇಶ್ವರ ಹೆಗ್ಗಡೆಯವರ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ರು. ನನಗೆ ನಗು ಬಂದುಬಿಡ್ತು. ಏನಾಗಿದೆ ಮನುಷ್ಯರಿಗೆ? ಪೂಜ್ಯರಿಗೆ ಗೊತ್ತಿದೆ ಬದುಕೋದು ಹೇಗೆ ಅಂತ, ಪೂಜ್ಯರಿಗೆ ಗೊತ್ತಿದೆ ಆ ಪರಶಿವನನ್ನು ಮೆಚ್ಚಿಸೋದು ಹೇಗೆ ಅಂತ. ಅವರು ಅತ್ತ ಕಡೆ ಸಾಕ್ತಾ ಇದ್ದಾರೆ. ನಾವು ಹುಳು ಮಾನವರು ಅವರೆಲ್ಲ ತಪ್ಪು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ಅಷ್ಟೇ ಆಗ್ತಾ ಇರೋದು. ಅದಕ್ಕೆ ಮೇ ಬಿ ನಾನು ಹೇಳ್ಬೋದು, ಏನೋ ಬದುಕಿದ್ರೆ ಅವರ ಥರ ಬದುಕ್ಬಿಡಿ, ಪೂಜ್ಯರ ಥರ ಬದುಕಲಿಕ್ಕೆ ನಾವು ಒಂದು ಟ್ರೈ ಆದರೂ ಮಾಡಿಬಿಡೋಣ. ಅವರಷ್ಟು ಪುಣ್ಯದ ಕೆಲಸದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನನಗೆ ಇವತ್ತಿಗೂ ನೆನಪಿದೆ. ನಾನಾಗ ಹೇಳಿದ ಹಾಗೆ, ನಾನು ಪುಟ್ಟ ವಯಸ್ಸಲ್ಲಿದ್ದಾಗಲೇ ಈ ಧರ್ಮಸ್ಥಳದ ಅನೇಕ ವೇದಿಕೆಗಳಲ್ಲಿ ನನ್ನ ಜೀವನದ ಯಶೋಗಾಥೆಗಳನ್ನು ಹೇಳ್ತಾ ಇದ್ದಾಗ ನಾನು ಶಾಲೆಗೆ ರಜೆ ಹಾಕಿನೂ ನಾನು 2-3 ಭಾಷಣಕ್ಕೆ ಹೋಗಿ ನಾನು ಹೇಳಿ ಬಂದದ್ದು ನನಗೆ ನೆನಪಿದೆ. ಹೆಗ್ಗಡೆಯವರು ಅವರಿಗೆ ನೆನಪಿದೆಯೋ ಗೊತ್ತಿಲ್ಲ, ಬಹಳ ಹಿಂದೆ ಒಂದು ವೇದಿಕೆಯವರು ಹೇಳಿದರು, ನನ್ನ ದೊಡ್ಡ ಸೇವೆಯಲ್ಲಿ ಒಂದು ಅಳಿಲು ಸೇವೆ ಕೊಡ್ತಿದ್ದಾಳೆ ಆ ಪುಟ್ಟ ಹೆಣ್ಮಗಳು, ಅವಳು ಹಿಂದೆ ತಿರುಗಿ ನೋಡೋದಿಲ್ಲ ಅಂತ. ನಾನು ಅದನ್ನು ಇತ್ತೀಚೆಗೆ ಒಂದು ವೇದಿಕೆಯಲ್ಲಿ ಹೇಳಿದೆ, ಮತ್ತೆ ನಾನು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ. ಆ ಪುಣ್ಯಾತ್ಮನ ಆ ಬಾಯಲ್ಲಿ ಬಂದಿದ್ದೇ ತಟ್ಟ ಇವತ್ತು ಸಹನಾ ಕುಂದರಿ ವೇದಿಕೆಯಲ್ಲಿ ನಿಂತಿದ್ದಾಳೆ. ಬದುಕು ಬದಲಾವಣೆ ಆಗೋದೇ ಅಲ್ಲಿಂದ. ನನಗೆ ಸ್ವಾಭಿಮಾನದ ಬದುಕನ್ನ ಕೊಟ್ಟು ಇವತ್ತು ಇಷ್ಟು ದೊಡ್ಡ ಕ್ಷೇತ್ರದ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಾನು ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ ಅಂದರೆ ಅದಕ್ಕೆ ಅರ್ಥಾತ್ ಅವರೇ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನೀವು ನಿಮಗೆ ಮಾತ್ರ ಭಜನೆ ಅಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ನೈತಿಕ ಶಿಕ್ಷಣವೂ ಬೇಕು. ಮನೆಯಲ್ಲಿ ಹೋಗಿ ಮಕ್ಕಳಿಗೆ ಅದನ್ನು ಕೊಡೋ ಥರ ಮಾಡಿ. ಇವತ್ತು ನಾನು ಮಾತಾಡಿ ಚಂದ ಇದೆ ಅಂತ ಕೇಳಿ ಇಲ್ಲೇ ಬಿಟ್ಟು ಹೋಗಬೇಡಿ, ಮಕ್ಕಳ ಕಿವಿಯನ್ನು ಸ್ವಲ್ಪ ಹಿಂಡೋದು ಕಲೀರಿ. ಇವತ್ತು ಮನೆಯಲ್ಲಿ ಅಜ್ಜಿ ಬೈಯೋ ಥರ ಇಲ್ಲ. ಅಜ್ಜಿ ಬೈದ್ರೆ ಇರೇಗ್ದಾನಿ ಕಡನೆ ಕಂತು ಪಾಡುನಂತ ದುಡ್ಡು ಇರೇಗ್ದಾನಿ ಅಂತ ಕೇಳೋದಿಲ್ವ ನಾವು? ಅತ್ತೆ ಬೈಯೋ ಹಾಗಿಲ್ಲ ಇವತ್ತು, ಅಜ್ಜಿ ಬೈಯೋ ಹಾಗಿಲ್ಲ ಇವತ್ತು. ನನ್ನ ಅಮ್ಮ ಯಾವಾಗಲೂ ಹೇಳೋರು, ನನ್ನ ಅಜ್ಜ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದವರು, ಅವರು ಒಂದು ಹೆಜ್ಜೆ ಹೊಸ್ತಿಲ ಒಳಗೆ ಬಂದರೂ ಇಡೀ ಮನೆ ಮೌನ ಆಗೋದಂತೆ. ತಮ್ಮಲೆ ಇಲ್ಲದ ಉಲೈ ಬತ್ತಣ್ಣ ಪೊಣ್ಣುಲು ಪಾತ್ರೆನ ಕುಬಲು ಕೇಂದ್ರವಲ್ಲಿ ಅಂತ ತುಳುವಲು ಒಂದು ಹೇಳ್ತಾರೆ. ಹೆಣ್ಣು ಮಕ್ಕಳು ಮಾತಾಡಿದ್ದು ಅಟ್ಟಕ್ಕೆ ಕೇಳಬಾರ್ದು ಅಂತ ನನ್ನ ದೊಂಡೆ ಎಲ್ಲಿಗೂ ಹೇಳ್ತದೆ.
ಆದರೆ ಹೆಣ್ಣು ಮಕ್ಕಳು ಸ್ವಲ್ಪ ಸಂಸ್ಕಾರದಲ್ಲಿ ಮಾತಾಡಬೇಕು ಅಂತ ಆಗಿನ ಹಿರಿಯರು ಹೇಳೋರು. ಈಗ ಮಾವ ಬೈಲಿಕ್ಕೂ ಇಲ್ಲ, ದೊಡಮ ಬೈಲಿಕ್ಕೂ ಇಲ್ಲ, ಮನೇಲಿ ನಾವೂ ಬೈಯೋದಿಲ್ಲ. ಚಿನ್ನ ಮುದ್ದು ಅಂತ ಹೇಳಿ ಆ ಮಗು ಹುಟ್ಟಿದಾಗ ಒಂದು ಫೋಟೋ ಶೂಟು, ಹುಟ್ಟಿದ ಮೇಲೊಂದು ವಿಡಿಯೋ, ನಾಮಕರಣಕ್ಕೊಂದು ವಿಡಿಯೋ, ಆ ಮಕ್ಕಳ 1ನೇ ವರ್ಷದ ಹುಟ್ಟುಹಬ್ಬಕ್ಕೊಂದು ಸಂಭ್ರಮ, ಎಲ್ಲವನ್ನ ಮಾಡಿ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಅವ್ರನ್ನ ದೊಡ್ಡ ದೊಡ್ಡ ಸ್ಕೂಲ್ಗಳಿಗೆ ಸೇರಿಸ್ಬಿಡ್ತೇವೆ, ಅವನ್ನ ಇಂಜಿನಿಯರಿಂಗು ಏನೋ ಮಾಡಿಬಿಡ್ತೇವೆ. ಬದುಕೋದು ಹೇಗೆ ಅಂತ ಕಲಿಸೋದನ್ನೇ ಮರ್ತು ಬಿಡ್ತೇವೆ. ಹಾಗೆ ಮಾಡಬೇಡಿ. ಬದುಕಲ್ಲಿ ಬಹಳ ಮುಖ್ಯ ನೈತಿಕ ಶಿಕ್ಷಣ. ಮನುಷ್ಯರಾಗಿ ದೇವರತ್ತ ಅವರು ಸಾಗುವ ಶಿಕ್ಷಣವನ್ನು ಅವ್ರಿಗೆ ಕೊಡೋಣ. ಬಹಳ ಆಗದೇ ಇದ್ರೂ ಎಲ್ಲರೂ ದೇವಮಾನವರಾಗ ಬದುಕೋಕ್ಕಾಗೋದಿಲ್ಲ, ಎಲ್ಲರೂ ಸಜ್ಜನರಾಗೋದು. ನನ್ನಲ್ಲೂ ಈಗ ನೀವೆಲ್ಲ ನೋಡಿದ್ರೆ ಸದ್ಗುಣಗಳೇ ಇದೆಯಾ ಕೇಳಿದ್ರೆ ಇಲ್ಲ. ಮನುಷ್ಯನಿಗೆ ಮತ್ಸರ ಅನ್ನೋದಿದೆ, ಎಲ್ಲದಕ್ಕೂ ಮದ್ದಿದೆ, ಮತ್ಸರಕ್ಕೆ ಮದ್ದಿಲ್ಲ. ಅದು ಒಂಥರ ಬೆಂಕಿ ಥರ ನಮ್ಮ ಹೊಟ್ಟೆಯಲ್ಲೇ ಉರಿದು ಅಲ್ಲೇ ಹೋಗ್ತದೆ. ಈಗ ಭಜನೆಗೆ ಬರುವವರಿಗೆ ಎಷ್ಟು ಮಾತುಗಳಿದೆ. ಹೊರಟ್ಲಾ ಭಜನೆಗೆ ಪಕ್ಕದ ಮನೆ ಅವಳು ಭಯಂಕರ, ಈಗೆಲ್ಲ ಭಜನೆಗೆ ಹೋಗುದು ಮಾರೆ. ಅವಳ ಅತ್ತೆಗೆ ಚರ್ಬಿ ಅಂತ ಅತ್ತೆ ಬಿಟ್ಬಿಟ್ಟಿದ್ದಾರೆ ಅವಳನ್ನ. ಎಷ್ಟು ಆ ಶಾಲು ಹಿಡಿಯೋದು, ಆ ತಾಳ ಎಲ್ಲ ಹಿಡಿಯೋದು, ಅಲ್ಲೆಲ್ಲ ಗಂಡಸರಿತ ಇವರು ಕುಣಿಯೋದಂತ ಎಂಥ ಕರ್ಮ ಇದು ಅಂತ ಹೇಳೋದಿಲ್ವಾ? ಹೇಳ್ತಾರ್ರಿ, ಎಲ್ಲದಕ್ಕೂ ಹೇಳ್ತಾರೆ. ನಾವು ಕೂತ್ರು ಹೇಳ್ತಾರೆ, ನಾವು ನಿಂತರೂ ಹೇಳ್ತಾರೆ, ನಾವು ಏನು ಮಾತಾಡಿದ್ರು ಹೇಳ್ತಾರೆ. ಇವರಿಗೆ ಬಿಡ್ತಾರಾ? ಗಾಂಧಿ ಪೀಸುಗಳು ಅಂತಾರೆ. ಗಂಡಸರಿಗೂ ಹೇಳ್ತಾರೆ. ಅವನಿಗೇನು ಮಾರೆ, ಸುಮ್ಮನೆ ಕೂತ್ಕೊಂಡು ವೀಕೆಂಡಲ್ಲಿ ಬಿಯರ್ ಕುಡ್ಕೊಂಡು ಕಬಾಬ್ ಎಲ್ಲ ತಿನ್ಕೊಂಡು ಆರಾಮಿರ್ಬೋದು. ಅವನು ಏನೋ ಭಜನೆ ಅಂತಲ್ಲ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾನೆ, ಅವನಿಗೆ ಹುಚ್ಚು ಅಂತಾರೆ. ಆದರೆ ಆದರೂ ಕೇಳಿ, ನಾವು ದೇವರಿಗೆ ಇಷ್ಟ ಆಗ್ತೇವೆ, ನಾವು ದೇವರಿಗೆ ಇಷ್ಟ ಆಗ್ತೇವೆ. ಅದಕ್ಕೋಸ್ಕರ ಆದರೂ ನಮ್ಮನ್ನ ಗಾಂಧಿ ಪೀಸ್ ಅಂದ್ರೂ ಪರವಾಗಿಲ್ಲ, ನಾವು ಸಮಾಜಕ್ಕೋಸ್ಕರ ಮತ್ತು ದೇವರಿಗೋಸ್ಕರ ಬದುಕ್ತಿದ್ದೇವೆ ಅಂತ ಇದ್ರೆ ಸಾಕು. ಮತ್ಸರಕ್ಕೆ ಮಾತಾಡುವವರು ಮನೆಯಲ್ಲೇ ಉಳಿದು ಬಿಡ್ತಾರೆ. ಸಮಾಜಕ್ಕೆ ಅಂತ ಬಂದ ನಾವು ಸಮಾಜದ ಒಟ್ಟಿಗೆ ಬೆಳೆದು ನಿಲ್ತೇವೆ. ಅದಕ್ಕೋಸ್ಕರ ಆದ್ರೂ ಹೊಸ್ತಿಲನ್ನ ದಾಟಿ ನೈತಿಕ ಶಿಕ್ಷಣ ಇಡೋ ಕಡೆ ದಾಪು ಕಾಲಿಟ್ಟು ಬನ್ನಿ. ನಿಮ್ಮೊಂದಿಗೆ ಯಾರಿಲ್ಲ ಹೇಳಿದ್ರು ಪರವಾಗಿಲ್ಲ, ನಾನಿದ್ದೇನೆ. ನನಗೆ ಗೊತ್ತಿದೆ ಆ ಕಷ್ಟ ಏನು ಅಂತ. ನಾನು ಯಾವತ್ತು ಬೇರೆಯವ್ರ ಮಾತಿಗೆಲ್ಲ ತಲೆ ಕೊಡೋ ಮಗಳೇ ಅಲ್ಲ, ಕೊಡ್ಲೂಬಾರ್ದು. ಅದೇನಾದ್ರು ನನ್ನವರು, ನನಗೆ ಹತ್ರದವರು, ನನಗೆ ಆತ್ಮೀಯರು ಯಾರಾದ್ರೂ ಇದ್ರೆ, ಈಗ ಇಲ್ಲಿದ್ದಾರೆ ನೋಡಿ, ಅವ್ರು ಕಿರಣ್ ಅಲ್ಲಿದ್ದಾರೆ, ನನಗೆ ಅವ್ರು ಮೇ ಬಿ ನಾಳೆ ಫೋನ್ ಮಾಡಿ ಬೈದ್ರು ನಾನು ಕೇಳಿ ಏನು, ಯಾಕಂದ್ರೆ ಅವ್ರು ನನಗೆ ಆತ್ಮೀಯರು. ನನಗೆ ಗೊತ್ತಿದೆ ಅವ್ರು ನನ್ನ ಒಳ್ಳೆದಕ್ಕೆ ಮಾತ್ರ ಹೇಳ್ತಾರೆ ಅಂತ. ನನಗೆ ಯಾರು ಆತ್ಮೀಯರು ನನಗೆ ಗೊತ್ತಿದೆ. ಅವ್ರು ಹೇಳಿದ್ದನ್ನು ಮಾತ್ರ ಕೇಳ್ತೀನಿ ನಾನು. ಇನ್ನು ಯಾರೋ ಹೇಳಿದ್ರು ನಾನು ಕೇಳೋದಿಲ್ಲ. ನನಗೇನು ಸರಿಯೋ ನಾನು ಅದನ್ನೇ ಮಾಡ್ತೇನೆ. ಅದಕ್ಕೋಸ್ಕರ ಯಾರೇನೇ ಹೇಳಿ, ನೀವು ಸಮಾಜದಲ್ಲಿ ಗುರುತಿಸಲ್ಪಟ್ಟಿದ್ದೀರಿ. ನೀವು ಮನೆಯ 4 ಗೋಡೆಯ ಮಧ್ಯೆ ಇದ್ದ ನಿಮ್ಮ ಚೌಕಟ್ಟನ್ನು ಬಿಡಿಸಿ ಹೊಸ್ತಿಲ ಆಚೆಗೆ ಬಂದು ಸಮಾಜದ ಒಟ್ಟಿಗೆ ನೀವು ಬೆರೆತಿದ್ದೀರಿ. ನಾಳೆ ನಾವು ಸತ್ತ ಮೇಲೂ ನಮ್ಮನ್ನ ಯಾರೋ ಸುಟ್ಟ ಮೇಲೂ ಬಂದು ಬಸ್ನಲ್ಲಿ ಕೂತು ಹೇಳಬೇಕು, ಬದುಕಿದ್ರೆ ಅವಂತರ ಬದುಕಬೇಕಿತ್ತು ಮಾರೆ, ಇನ್ನು 4 ದಿನ ಅವನು ಬದುಕಬೇಕಿತ್ತು ಅಂತ ಯಾರು ಹೇಳಿದ್ರೆ ಜೀವನ ಸಾರ್ಥಕ ಆಗ್ತದೆ. ಅಂತ ಬದುಕನ್ನ ಆಡಿಬಿಡಿ. ಎಲ್ಲರನ್ನ ಯಾರು ಕುಟುಂಬದವ್ರನ್ನ ಮೆಚ್ಚಿಸ್ಲಿಕ್ಕೆ ಆಗ್ತದೆ? 10 ಮನೆಯವ್ರನ್ನ ಬಿಡಿ, ಕುಟುಂಬದವ್ರನ್ನಾದ್ರೂ ಮೆಚ್ಚಿಸ್ಲಿಕ್ಕೆ ಆಗ್ತದೆ? ಇಲ್ಲ ಮಾರೆ. ಅವರಿಗೆ ಎಷ್ಟು ನಂಜಿ ಉಂಟು? ಸ್ವಲ್ಪವಾ? ಇಲ್ಲ. ನೀವು ಒಂದು ಗೃಹ ಪ್ರವೇಶಕ್ಕೆ ಅವ್ರನ್ನ ಕರೀರಿ, ಇಡೀ ಮನೆ ಸುತ್ತು ಬಂದು ಕೆಳಗೆ ಬಂದು ಮನೆ ಒಳ್ಳೆದಾಗಿದೆ ಅಂತ ಹೇಳುವವರು ಯಾರಾದ್ರೂ ಇದ್ದಾರಾ ಪುಣ್ಯಾತ್ಮರು? ಯಾರು ಹೇಳ್ತಾರ್ರಿ ಮನೆ ಒಳ್ಳೆಯದಾಗಿದೆ ಅಂತ? ಇಷ್ಟು ದೊಡ್ಡ ಮನೆ ಮಾರೆ, ಎಷ್ಟು ಮಂದಿಯ ಮಂಡೆ ಎಲ್ಲ ಓಡ್ದು ಇಷ್ಟು ದೊಡ್ಡ ಮನೆ ಕಟ್ಟಿದ್ನೋ ಏನೋ. ಅವಳು ಚಿನ್ನಾದ್ರೂ ಅಡವಿಡ್ತೇನೆ ಅಂತ ಅನ್ಕೊಂಡಿದ್ದಾನೆ. ಅವಳು ಗೃಹ ಪ್ರವೇಶಕ್ಕೆ ಇಡ್ಡ ಬದ್ದು ಚಿನ್ನ ಎಲ್ಲ ಹಾಕ್ಕೊಂಡಿದ್ದಾನೆ. ಹಾಗಾದ್ರೆ ಇವನು ಎಷ್ಟು ಮಂದಿ ತಲೆ ಹೊಡೆದಿರ್ಬೋದು ಅಂತ. ಮದುವೆಗೆ ಹೋದರೆ ಏನಾದ್ರು ಚೆನ್ನಾಗಿ ಅದನ್ನು ಮಾಡ್ತೇವ ನಾವು. ಲೈನ್ ಇಷ್ಟು ಉದ್ದ ಇದ್ರೆ ಭಾರಿ ಉದ್ದ ಲೈನ್ ಮಾರೆ, ಫಸ್ಟಿಗೆ ಊಟ ಮಾಡ, ಮತ್ತೆ ಲೈನಲ್ಲಿ ನಿಲ್ಲುವ. ಎಷ್ಟು ಚೆನ್ನ ಮಾಡಿ ಸೀರೆ ಎಲ್ಲ ಹಾಕಿದಾರೆ ಮಾರು, ಎಷ್ಟು ಚಿನ್ನ ಇದೆ ಮಾರೆ. ಅಯ್ಯೋ, ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿದಷ್ಟು ಹಿಂದೆ ಉಳಿದು ಬಿಡ್ತೀವಿ ಮಾರೆ, ಬಹಳ ಹಿಂದೆ ಉಳಿದು ಬಿಡ್ತೇವೆ. ನಾವು ನಮ್ಮ ಬಗ್ಗೆ ಸ್ವಲ್ಪ ಚಿಂತೆ ಮಾಡಿ ಒಳ್ಳೆ ಕೆಲಸ ಮಾಡೋ ಹೊತ್ತ ನಾವು ಗಮನ ಕೊಡೋಣ. ಚೆನ್ನಾಗಿರೋಣ, ಚೆನ್ನಾಗಿ ತಿಂದೋ ಚೆನ್ನಾಗಿರೋಣ, ನಕ್ಕು ಮಾತಾಡೋಣ, ಹಿರಿಯರು ಸಿಕ್ಕರೆ ಚೆನ್ನಾಗಿ ಮಾತಾಡೋಣ, ಕರೆದು ಮಾತಾಡೋಣ. ಈಗಿನ ಮಕ್ಕಳನ್ನ ನೋಡಿ, ಇವಳು ನಿನ್ನ ಆಂಟಿ, ಇವರು ನಿನ್ನ ಚಿಕ್ಕಪ್ಪ ಅಂದ್ರೆ ಅವರೆಲ್ಲ ಮೊಬೈಲ್ ನೋಡ್ತಿರ್ತಾರೆ. ಹಾಯ್ ಅಂಕಲ್, ಹಾಯ್ ಆಂಟಿ ಅಂತಾರೆ. ಇದು ಸಂಬಂಧ ಅಲ್ಲ ರೀ, ಇದು ಸಂಬಂಧ ಅಲ್ಲ. ಮನೆಗೆ ಅತ್ತೆ ಬಂದು ಕೂತ್ರು ನಾವು ಹೋಗಿ ಅಮ್ಮನಿಗೆ 2 ದಿನ ಆದ್ಮೇಲೆ ಮಗಳು ಬಂದು ಚೂಟ್ತಾಳೆ, ಪೂಜಾರ ಏತು ದಿನ ಕುಲ್ಲು ಕಾರಣ ಚಿರ್ಚಿರಿ ಅಪ್ಪು ನಿಂಕ. ಮಕ್ಕಳ ಮನಸ್ಸಲ್ಲಿ ಇವತ್ತು ಸಂಬಂಧಗಳು ಕೂರ್ತಾ ಇಲ್ಲ. ದೊಡ್ಡಮ್ಮ ಚಿಕ್ಕಂದಿರು ಬಿಡಿ, ಚಿಕ್ಕಪ್ಪಂದಿರು ಬಿಡಿ, ಅಪ್ಪ ಅಮ್ಮನೇ ಇವತ್ತು ನಮ್ಮ ಮನಸ್ಸಲ್ಲಿ ಕೂರ್ಲಿಕ್ಕೆ ಕೇಳ್ತಾ ಇಲ್ಲ. ಡಿಗ್ರಿಗಳು ಜಾಸ್ತಿ ಆದಷ್ಟು ಮನಸ್ಥಿತಿಗಳು ಬಹಳ ಚಿಕ್ಕದಾಗಿ ಹೋಗಿದೆ, ಬಹಳ ಚಿಕ್ಕದಾಗಿದೆ, ಕ್ಷೀಣಿಸಿ ಹೋಗಿದೆ. ಶಿಕ್ಷಣದ ಜೊತೆಗೆ ನೈತಿಕ ಶಿಕ್ಷಣ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಿಕ್ಕಾಗ ಮಾತ್ರ ಮಕ್ಕಳ ಮನಸ್ಸು ಹಿಡಿದಾಗ್ತದೆ, ಮಕ್ಕಳು ಎಲ್ಲರ ಜೊತೆಗೆ ಬೆರೆತು ಬಾಳ್ತಾರೆ. ಅದಕ್ಕೋಸ್ಕರ ಅಂಥ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾ ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಇದೆ ಈ ವೇದಿಕೆಗೆ ಬಂದದ್ದಕ್ಕೆ. ನಿಮ್ಮ ಭಜನೆಯನ್ನು ಒಂದು ನಾನು ಮಿಸ್ ಮಾಡಿಕೊಂಡೆ. ಆ ಲೈವ್ ಎಲ್ಲ ಇದೆ, ಮಾಧ್ಯಮ ಮಿತ್ರರಿದ್ದಾರೆ, ಅವರ ಲೈವ್ನಲ್ಲಿ ನಾನು ನಿಮ್ಮ ಭಜನೆಗಳನ್ನು ನೋಡ್ತೇನೆ. ನಾನು ಬಹಳ ಇಷ್ಟಪಡ್ತೇನೆ ಭಜನಾ ಕಮ್ಮಟಗಳನ್ನು, ಬಹಳ ಇಷ್ಟಪಡ್ತೇನೆ. ನೀವು ಸಂಸ್ಕಾರವಾಗಿ ಇದ್ದೀರಿ ಅಂತ ಹೇಳಲಿಕ್ಕೆ ಬೇರೆ ಸರ್ಟಿಫಿಕೇಟ್ಗಳಿಲ್ಲ.
ಬೇಡವೇ ಬೇಡ. ನಾನು ಭಜನಾ ಪರಿಷತ್ನಲ್ಲಿ ಇದ್ದೇನೆ ಅಂತ ಹೇಳಿದರೆ ಸಾಕು, ನೀವು ಸಂಸ್ಕಾರಯುತರು ಅಂತ ನಾನೇ ಹೇಳ್ತೇನೆ. ಅಷ್ಟು ಸಾಕು. ಅಂಥ ಕೆಲಸಗಳನ್ನು ಮಾಡಿ ಅಂತ ಹೇಳಿ ನಾನು ಕನ್ನಡ ಭಾಷಣಗಳನ್ನು ಮಾಡೋದಿಲ್ಲ ಮಾರ. ಇವತ್ತೇ ನಾನು ನಿಮಗೋಸ್ಕರ ಮಾತಾಡಿದ್ದು. ಮೊನ್ನೆ ಒಂದು ಸ್ವಲ್ಪ ಮಾತಾಡಿದ್ದೆ ಬಿಟ್ಟರೆ ಅಲ್ಲ, ನಾನು ಕರ್ನಾಟಕದೊಳೆ, ಕನ್ನಡದ ಬಗ್ಗೆ ನಂಗೆ ಬಹಳ ಹೆಮ್ಮೆ ಇದೆ. ನನಗೆ ನಾನು ಕನ್ನಡ ಮಾಧ್ಯಮದವಳೆ, ಆದರೆ ಅಷ್ಟು ನಿರರ್ಗಳವಾಗಿ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಚಂದ ಆಯ್ತಾ ಅಷ್ಟು ಹೇಳಿದ್ರೆ ಬಿಡಿ, ನೀವು ಹೇಳಿದ್ಮೇಲೆ ಬಿಡಿ. ನಾನು ಕನ್ನಡದಲ್ಲಿ ಮಾತಾಡ್ತೇನೆ. ಕನ್ನಡದಲ್ಲಿ ಮಾತಾಡಿದ್ರೆ ಭಯಂಕರ ಕಿರಿಕಿರಿ ಇದೆ. ಮತ್ತೆ ಎಲ್ಲ ಜಿಲ್ಲೆಯವರು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ, ನನಗೆ ಇಲ್ಲಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಇನ್ನೂ ಕಷ್ಟ ಆಗ್ತದೆ. ಆದರೆ ಎಂಕುಲ್ ಪಣ್ಪ ಎಂಕುಲ್ ಅಪ್ಪೆ ಭಾಷೆ ಹಿಡ್ದು ಎಂಕುಲ್ ಬಾರಿ ಪೋರ್ಲೋಡ್ ಪಾತ್ರಕ್ಕೆ ಸಾಧ್ಯ ಇಜ್ಜದಾದನ ಆಂಡ ಎನ್ನ ಮಾತೃಭಾಷೆಯನ್ನು ತುಳು ಆಂಡಲ್ಲ ಎನ್ನ ಮಸ್ತ್ ಗೌರವಿಸುವ ಭಾಷೆ ಅವು ಎನ್ನ ಕನ್ನಡ. ಹಾಗಾಗಿ ನಾನು ಕನ್ನಡದಲ್ಲಿ ಮಾತಾಡಿದ್ದು ಏನಾದರೂ ಒಂದು ಸ್ವಲ್ಪ ತಪ್ಪಿದ್ರೆ ಅದನ್ನು ಮಡಿಲಿಗೆ ಹಾಕ್ಕೊಂಡು ಬಿರಿ. ಸರಿ ಅಂತ ಇದ್ದರೆ ಅದನ್ನು ಮಕ್ಕಳಿಗೆ ಹೋಗಿ ಹೇಳಿ ಮುಂದಿನ ಭವಿಷ್ಯಕ್ಕೊಂದು ನಾಂದಿಯಾಗಿ ಅಂತ ಹೇಳ್ತಾ ಈ ವೇದಿಕೆಯಲ್ಲಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಅದನ್ನು ವೈಯಕ್ತಿಕವಾಗಿ ನಾನು ಹೇಮಾವತಿ ಅಮ್ಮನವರಿಗೆ ನಾನು ಬಹಳ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅವರ ಬಾಯಲ್ಲೇ ನನ್ನ ಹೆಸರು ಬಂದದ್ದು ನನಗೆ ಇನ್ನೂ ಬಹಳ ಹೆಮ್ಮೆ ಮತ್ತು ಖುಷಿ ಇದೆ. ಅದನ್ನು ನಾನು ಈ ವೇದಿಕೆಯಲ್ಲಿ ಹೇಳ್ತಾ ನನ್ನ ಮಾತಿಗೆ ನನ್ನ ಮುಕ್ತಾಯದ ಚುಕ್ಕಿಯನ್ನು ಇಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು. ಜೈ ತುಳುನಾಡು. ಹಲವಾರು ಚಿಂತನೆಗಳ ಮೂಲಕ ಸಾಮಾಜಿಕ ಸಾಮರಸ್ಯ ಮೂಡಿಸುವಲ್ಲಿ ಭಜನೆಯ ಪಾತ್ರದ ಬಗ್ಗೆ ಬಹಳ ಅದ್ಭುತವಾಗಿ ತಮ್ಮ ಉಪನ್ಯಾಸದಲ್ಲಿ ತಿಳಿಸಿಕೊಟ್ಟಂಥ ಗೌರವಾನ್ವಿತ ಕುಮಾರಿ ಸಹನಾ ಕುಂದರ್ ಅವರಿಗೆ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇವತ್ತಿನ ಗೌರವ ಉಪಸ್ಥಿತಿಯಲ್ಲಿರ್ತಕ್ಕಂತಹ ಗೌರವಾನ್ವಿತ ಶರತ್ ಕೃಷ್ಣ ಪಡುವಟ್ನವರಿಗೆ ನಮ್ಮ ಭಜನಾ ಕಿಟ್ಟನ್ನು ಮಾನ್ಯ ಸಂಚಾಲಕರಾಗಿರ್ತಕ್ಕಂಥ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದರವರು ಮತ್ತು ಮಾನಿಲದ ಸ್ವಾಮೀಜಿಗಳು ವಿತರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಿದ್ದೇವೆ. ಇವತ್ತಿನ ಉಪನ್ಯಾಸ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂತಹ ಕುಮಾರಿ ಸಹನಾ ಕುಂದರ್ ಅವರಿಗೂ ಕೂಡ ನಮ್ಮ ಭಜನಾ ಕಿಟ್ಟನ್ನು ಇದೀಗ ಈ ಸಂದರ್ಭದಲ್ಲಿ ಮಾನ್ಯ ಸ್ವಾಮೀಜಿಗಳು ವಿತರಿಸಿದ್ದಾರೆ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥ ಶರತ್ ಕೃಷ್ಣ ಪಡುವಟ್ನರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಬಹಳ ಅದ್ಭುತವಾಗಿ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಕುಮಾರಿ ಸಹನಾ ಕುಂದರ್ ಅವರಿಗೆ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ಗೌರವಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ತಮ್ಮ ಗೌರವ ಉಪಸ್ಥಿತಿಯಲ್ಲಿ ಇದ್ದಂತಹ ಮಾನಿಲದ ಸ್ವಾಮಿಗಳಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಎಲ್ಲ ಶಿಬಿರಾರ್ಥಿಗಳಿಗೆ ನೀಡ್ತಿದ್ದೇವೆ. 2:10ಕ್ಕೆ ಸರಿಯಾಗಿ ಎಲ್ಲರೂ ಕೂಡ ಮಧ್ಯಾಹ್ನದ ನಂತರ ಕಾರ್ಯಕ್ರಮಕ್ಕೆ ತಾವುಗಳು ತಯಾರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. श्रीरुद्रो देवता
समस्तपापक्षयार्थे जपे विनियोगः ॐ नमः शम्भवे च तर्जनीभ्यां नमः शिरसे स्वाहा ॐ नमः शङ्कराय च मध्यमाभ्यां नमः शिखायै वषट् ॐ मयस्कराय च
श्रीशम्भवे नमः नमः अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्र्यम्बकाय
ोद्यामकं हिरण्मयम् तेन ब्रह्मविदो भयम् सह मा पुनातु सोमः सस्यावरुणः समीत्याः राजेमाभिमागं राय तमसे देवेक भक्तिने तमसे रुद्राय रुद्राय तमसे भक्तिने तमसे भक्तिने भक्तिने तमसे तमसे भक्तिने क्षयत्तेराय क्षयत्तेराय भक्तिने तमसे भक्तिने क्षयत्तेराय भक्तिने क्षयत्तेराय क्षयत्तेराय भक्तिने भक्तिने क्षयत्तेराय क्षयत्तेराय भक्तिने भक्तिने क्षयत्तेराय 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 प्रभरामहे भरामहे क्षयत्तेराय क्षयत्तेराय प्रभरामहे क्षयत्तेराय क्षयत्तेराय प्रभरामहे भरामहे प्रभरामहे मतिं मतिं भरामहे प्रभरामहे मतिं 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 भरामहे भरामहे मतिं मतिमिति मतिं यथा नो यथा यथा नश्य पुंसं नो यथा यथा नश्यगं शन्नो नश्वमसदभक्षन्नो नश्वमसद समसदभक्षगं शमसद्विपदे विपदे असक्षगं शमसद्विपदे असद्विपदे विपदे असदसद्विपदे चतुष्पदे चतुष्पदे विपदे विपदे चतुष्पदे विपदे चतुष्पदे चतुष्पदे विश्वं पुष्टं पुष्टं विश्वं चतुष्पदे चतुष्पदे विश्वं पुष्टं पुष्टं विश्वं विश्वं पुष्टं ग्रामे ग्रामे पुष्टं विश्वं विश्वं पुष्टं ग्रामे ग्रामे पुष्टं पुष्टं ग्रामे अस्मिन् अस्मिन् ग्रामे पुष्टं पुष्टं ग्रामे अस्मिन् ग्रामे अस्मिन् अस्मिन् ग्रामे ग्रामे अस्मिन् वनातुरमस्मिन् ग्रामे ग्रामे अस्मिन् वनातुरम् अस्मिन् वनातुरमस्मिन् अस्मिन् वनातुरम् अनातुरमित्यनातुरम् घनः
अङ्गन्नमेनाय विशरणविष्णुनायुद्धारेण तुश्चवनेन कृष्णया कलिङ्गेन जयत तत्सह धन्युरोदरविषुहस्तेन कृष्णा सविषुहस्ते सविषङ्गिभिर्वशेधक्यस्रष्टासयुध इन्दोगणेया सकं कृष्णजित्सो नपालाहुषभ्यो प्रधन्ना लीलाभिरस्ता गृहस्पते मलिनीयानुपेन लक्षोभामित्रागुम् अपबाधमानः भञ्जन् शैलाप्रवणो युधाजयन् रस्नाकमेध्यविकारथानाम् गोत्रमिदं गोविदं वज्रबाहुं जयन्तमक्ष्मं प्रवृणन्तमोजसा इमगुं सजोता अमवेदयध्वमिन्द्रगुं सखायो नुसगुं जभद्रम् गुणविज्ञानश्चैरः प्रवीरः सहस्राणि सहमानमुग्रः अभिवेदो अभिसत्त्वा सहोदाधीत्वमिन्द्ररथमाविष्टगोविदा अभिगोत्राणि सहसा गाहमानो गायोगीनः शतमन्युरिन्द्रः दुश्चवनः पृतनाशानयुध्योऽस्माकं सेनावतु प्रयुत्सो इन्द्रहासा एता बृहस्पतिर्दक्षिणा यज्ञः पुरयेतु सोमः देवसेनानामभिमन्यतेनां जयन्तीनां मरुतो यन्वग्रे इन्द्रस्य कृष्णो वरुणस्य राज्ञादित्यानाम् अनुभागं शब्दमुग्रम् महामनसा भवत्यवानां दोषो देवानां जयतामुदस्तात् अस्माकमिन्द्रः समते भुक्तजेष्वस्माकञ्जानि सहस्रादयन्तु अस्माकं वीरा उत्तरे भवन्तस्मानुदेवा हवेषु उद्धर्षयमघमन्नादुभान्नुत्सत्त्वमान् मामकानां महापुंसे उत्प्रहन्नाजिनां नाजिनां जयतामे पुरोषः उपप्रेतयजपानरस्थिरामः सन्तो राघवः इन्दो वश्यर्म यच्छत्रनाथश्रायथा सदा अवसष्टा परापदशरभ्ये ब्रह्मसकुंसिता गच्छामित्रान् प्रविशमेधान् गन्धनाक्षिषः मर्माणि ते वर्णभिश्चादयामि सोमस्तारागामते आभिपस्ता पुरोगरीयो मरिमस्ते अस्तु जयन्नन्वामनुमदन्तु देवाः यत्र बाणाः सम्पतन्ति कुमाराभिषिखामिव इन्द्रो हस्तप्रदत्तः विश्वाः शर्म यच्छतु शोभमानं महीयते धनं
बहुपुत्रलालं शतसंवत्सरं दीर्घमायुः भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति क्षमराक्रीडाद्यस्तनोद्वेषते जनः विन्दाद्यो अस्मान् भवति शतायुः पुरुषः शतेन्द्रिय आयुष्येवेन्द्रिये प्रतिष्ठति ಶ್ರೀಮಂತ ಸ್ವಾಮಿಯನ್ನು ಧರ್ಮದೇವರುಗಳನ್ನು ಅನ್ನಪ್ರಸನ್ನ ಪ್ರಾರ್ಥಿಸಿ ಇವತ್ತು ಪೂಜ್ಯ ರಾಮಚಂದ್ರ ಮಠದ ಶ್ರೀಗಳವರು ನಮ್ಮ ಶಿಷ್ಯವೃಂದದಿಂದ ಆಯ್ಕೆ ಮಾಡಿದಂಥ ಕೆಲವು ವ್ಯಕ್ತಿಗಳನ್ನು ಕಳಿಸ್ತಾರೆ. ವಿಶೇಷವಾಗಿ ಘನಪಾಠಗಳನ್ನು ಮತ್ತು ವಿದ್ವಾಂಸರನ್ನಲ್ಲಿ ಕಳಿಸಿದ್ದಾರೆ. ಅವರು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂಥ ಅನುಗ್ರಹ ಇಟ್ಟರು. ಈಗ ದೈಹಿಕವಾಗಿ ಅವರು ಇಲ್ಲಿದ್ದರೂ ಕೂಡ ಮಾನಸಿಕವಾಗಿ ಅವರು ಇಲ್ಲೇ ಇದ್ದಾರೆ, ನಮ್ಮ ಮಧ್ಯೆ ಇದ್ದಾರೆ ಅಂತ ಭಾವನೆ. ಅವರು ಖಂಡಿತವಾಗಿ ಇವತ್ತು ಇಂದೀಶ್ವರನಲ್ಲೇ ಇದ್ದಾರೆ. ಈಗ ಈ ಕ್ಷಣದಲ್ಲಿ ಕೂಡ ಅವರು ಅಲ್ಲಿ ಕೂತು ಧರ್ಮಸ್ಥಳವನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತ ನನಗೆ ಭಾಸವಾಗ್ತಾ ಇದೆ. ಹಾಗಾಗಿ ಅವರು ಇಲ್ಲಿ ರಾಮ ಕಥೆಯನ್ನು ಸಪ್ತಾಹವನ್ನು ಮಾಡಿದರು, ರಾಮ ಕಥಾ ಸಪ್ತಾಹವನ್ನು ಮಾಡಿದರು. ಆ ಸಂದರ್ಭದಲ್ಲಿ ರಾಮಕಥಾ ಸಪ್ತಾಹ ಮಾಡುವಾಗ ಭಾಳ ವಿಶೇಷವಾಗಿ ನಮಗೆ ಸಂತೋಷ ಆಗಿತ್ತು ಮತ್ತು ವಿಶೇಷವಾದ ಆಕರ್ಷಣೆ ಕೂಡ ಅದರಲ್ಲಿತ್ತು. ಅವರು ನೋಡಲಿಕ್ಕೆ ಸಣ್ಣ ವಯಸ್ಸಿನ ಕೂಡ ಶಂಕರಾಚಾರ್ಯರ ಹಾಗೆ ವಿಶೇಷವಾದ ಜ್ಞಾನ ಉಳ್ಳವರು. ಶಂಕರಾಚಾರ್ಯರು ಹೇಗೆ ವಯಸ್ಸಿನ ಸಣ್ಣದಾದರೂ ಕೂಡ ಜ್ಞಾನದಲ್ಲಿ ವೃದ್ಧರಿದ್ದರು, ಹಾಗೆ ಇವರು ಕೂಡ ವಯಸ್ಸಿನ ಸಣ್ಣದಾದರೂ ಜ್ಞಾನವಿದ್ದರು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ನಾಯಕತ್ವದ ಲಕ್ಷಣಗಳನ್ನು ಹೊಂದಿದರು. ನಮ್ಮ ಕ್ಷೇತ್ರದ ಮೇಲೆ ಹಾಗೆ ನಮ್ಮ ಡಾಕ್ಟರ್ನವರು ಹಾಗೆ ಇಲ್ಲಿ ಬರ್ತಾ ಇರ್ತಾರೆ, ಪ್ರಸಾದ ಕಳಿಸ್ತಾ ಇರ್ತಾರೆ ನಮಗೆ. ನಾನು ಕೂಡ ಗೋಕರ್ಣಕ್ಕೆ ಹೋಗಿದ್ದೆ, ಒಂದು ವರ್ಷ ಆಗಿರಬೇಕೀಗ. ಗೋಕರ್ಣಕ್ಕೆ ಹೋಗಿದ್ದೆ. ಆವಾಗ ಅವರು ತಾವೇ ಸ್ವತಃ ಬಂದೆಲ್ಲ ಕ್ಷೇತ್ರದ ದರ್ಶನ ಮಾಡಿಸಿದರು, ಕ್ಷೇತ್ರದ ವಿಷಯಗಳನ್ನೆಲ್ಲ ಹೇಳಿದರು, ಸೂಕ್ಷ್ಮತೆಯಿಂದ ಹೇಳಿದರು. ಇವತ್ತು ನಮಗೆ ಹೇಗೆ ಅವರಿಗೂ ಒಂದು ಕಾಲದಲ್ಲಿ ಇದೇ ರೀತಿ ಆಪತ್ತು ಬಂದಿತ್ತು ಮತ್ತು ನಾನಾ ರೀತಿಯಿಂದ ಹಿಂಸೆ ಆಗಿತ್ತು. ಹಾಗಾಗಿ ನಾವು ಕೂಡ ಆಗ ಅವರ ಬಗ್ಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೀವಿ. ಈಗ ನಾವು ಇಲ್ಲಿ ಈಗ ಈ ಸಂದರ್ಭದಲ್ಲಿ ಕರಗ್ತಾ ಇದೆ. ಈಗೆಲ್ಲ ಕಷ್ಟಗಳು ಬೆಟ್ಟದ ಮೇಲೆ ನೀವು ಹಾಗೆ ಇನ್ನು ಕೆಳಗೆ ಇಳಿಬೇಕು, ಮೇಲೆ ನಿಲ್ಲೋದಿಲ್ಲ. ಅದೇ ರೀತಿ ಬೆಟ್ಟದ ಮೇಲಿದ್ದ ನೀರೆಲ್ಲ ಕೆಳಗೆ ಇಳಿತಾ ಇದೆ, ಜಾಗ್ತಾ ಇದೆ, ಕೆಳಗೆ ಬರ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಬಂದು ಇಲ್ಲಿ ಆಶೀರ್ವಾದ ಮಾಡಿದ್ದೀರಿ. ಆಮೇಲೆ ಬಂದು ಇಲ್ಲಿ ಇವತ್ತು ಬೆಳಿಗ್ಗೆ ಬೇರೆ ಬೇರೆ ಮಾಡಿದ್ದೀರಿ ಮತ್ತು ಪೂಜ್ಯರ ಆಶೀರ್ವಾದ ನೀವೆಲ್ಲ ಬಂದು ಅವರ ಪರವಾಗಿ ಇಷ್ಟು ಜನ ಬಂದು ಇಲ್ಲಿ ತಲುಪಿಸಿದ್ದೀರಿ. ಸಾಮಾನ್ಯ ವಿಷಯ ಅಲ್ಲ. ಒಬ್ಬರಿಬ್ಬರು ಬರೋದು ಯಾವಾಗಲೂ ಇರುತ್ತೆ, 2 ಜನ 8 ಜನ ಬರ್ತಾರೆ. ಅವರು ಬಂದು ಪ್ರಸಾದ ಕೊಟ್ಟು ಹೋಗ್ತಾರೆ. ಅದರಲ್ಲಿ ಇಷ್ಟು ಜನ ಬಂದು ವಿದ್ವಾಂಸರು ಬಂದು ಕ್ಷೇತ್ರಕ್ಕೆ ಮಾಡಿ ನಾನು ತಮ್ಮ ಹರ್ಷ ಮತ್ತು ಹೇಮಾವತಿ ವಿಷಯವಾಗಿ ಬಹಳ ಪ್ರೀತಿಯನ್ನು ತೋರಿಸಿ ನಿಮ್ಮೆಲ್ಲರನ್ನ ಕಳಿಸಿ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಕ್ಷೇತ್ರದ ಪೂಜ್ಯರಿಗೆ ವಿಶೇಷವಾದಂಥ ಗೌರವಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಆಶೀರ್ವಾದದಿಂದ ಇದು ಎಲ್ಲವನ್ನೂ ಎದುರಿಸುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ. ಯಾವುದೇ ಸಂಕೋಚ ಮನಸ್ಸಲ್ಲಿಲ್ಲ, ಯಾವುದೇ ಭಯ ಭೀತಿ ಮನಸ್ಸಲ್ಲಿಲ್ಲ. ಏನೋ ಕಾರಣಾಘಾತಕ್ಕೆ ಸ್ವಲ್ಪ ಜಾರಿಗೆ ನಮಗೆ ಹಿಂಸೆ ಮಾಡಿದ್ದಾರೆ. ಆದರೆ ಹಿಂಸೆ ಅವರು ಹೇಳಿದಾಗ ರಾಮಾಯಣದ ಕಥೆಯಲ್ಲಿ ಕೇಳಿದಾಗ ಹಿಂಸೆ ಎದುರಿಗಾಗಿದೆ. ಆದರೆ ನನಗೆ ಮೊನ್ನೆ ಒಬ್ಬರು ವಿದ್ವಾಂಸರು ಬಂದು ಹೇಳಿದರು, ರಾಮಾಯಣದಲ್ಲಿ ರಾಮನಿಗೆ ಹಿಂಸೆ ಆದಾಗ ರಾವಣ ಸುಖವಾಗಿದ್ದ, ಕೊನೆಗೆ ಅವನು ಸತ್ತ. ಆದರೆ ಅವನು ಅಷ್ಟು ವರ್ಷ ಸುಖ ಅನುಭವಿಸಿದ್ದ, ರಾಮ ಕಷ್ಟ ಪಡ್ತಿದ್ದಾನೆ. ಹಾಗೆ ನಾವಿಬ್ಬರೂ ಕೂಡ ಜೀವನದಲ್ಲಿ ಕಷ್ಟಪಟ್ಟಿದ್ದೇವೆ. ಕೊನೆಗೆ ನಮಗೆ ಜಯ ಸಿಗ್ಬೋದು, ಕೊನೆಗೆ ನಮ್ಮ ಹೆಸರು ಶಾಶ್ವತವಾಗಿರ್ಬೋದು. ಆದರೆ ಈ ಎಲ್ಲ ರೀತಿಯಲ್ಲಿಯೂ ಕೂಡ ಅವರು ಮಾಡಿರುವಂಥ ಈ ಅನುಗ್ರಹ ವಿಶೇಷವಾದದ್ದು. ಅವರ ಅನುಗ್ರಹದಿಂದ ಎಲ್ಲ ಕಷ್ಟಗಳು ಪಾರಾಗಿವೆ.
ಮತ್ತು ಎಲ್ಲ ಸಮಸ್ಯೆಗಳ ಪರಿಹಾರ ಆಗಲಿ ನಾನು ಕೂಡ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಅವರ ಅನುಗ್ರಹ ನಿಮ್ಮ ಮೂಲಕ ದೊರಕಿದ್ದಕ್ಕೆ ತುಂಬ ಸಂತೋಷ ಪಡ್ತೇನೆ. ನೀವೆಲ್ಲರೂ ಇಲ್ಲಿ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು, ಸ್ವಾಮಿ ದರ್ಶನ ಮಾಡಿ ಭೋಜನ ಸ್ವೀಕಾರ ಮಾಡಿ ಹೋಗಬೇಕು. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಪೂಜೆಗೆ ನನ್ನ ಪ್ರಣಾಮಗಳನ್ನು ನಿಮ್ಮ ಮೂಲಕ ಇಲ್ಲಿಂದಲೇ ಸಲ್ಲಿಸ್ತೇನೆ. ಮತ್ತು ನೀವೆಲ್ಲರೂ ಇಲ್ಲಿ ಆಹಾರ ಸ್ವೀಕಾರ ಮಾಡಿ ಹೋಗಬೇಕು ನಿಮ್ಮೆಲ್ಲರೂ ಕೇಳ್ತೇನೆ. ಎಲ್ಲರ ಪರವಾಗಿ ಎಲ್ಲರ ಪರವಾಗಿ ಇವರಿಗೆ ಹಲೋ 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 ಬೈಕ್. ಹರೇ ರಾಮ. ಶ್ರೀ ಮಂಜುನಾಥ ಸ್ವಾಮಿಯ ದಿವ್ಯ ಸನ್ನಿಧಿಗೂ ಒಡಂಬಟ್ಟು ಪರಮ ಪೂಜ್ಯ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಮನಸ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದು ವಿಶ್ವಕ್ಕೆ ಒಂದು ದೇವಸ್ಥಾನ. ವಿಶ್ವದಲ್ಲಿ ಅತಿ ಅಪರೂಪದ ಮಂಜುನಾಥ ಸ್ವಾಮಿಗೆ ನಿತ್ಯ ಉತ್ಸವ ನಡೀತದೆ, ನಿತ್ಯ ಸೇವೆ ನಡೀತದೆ. ಎಲ್ಲ ಕ್ಷೇತ್ರಗಳಲ್ಲಿಯೂ ಧಾರ್ಮಿಕ ಶ್ರದ್ಧೆ ಇರುವಂತಹ ಸ್ಥಳಗಳನ್ನು ಗುರುತಿಸಿ ಆಗ್ತಿರುವಂತಹ ಘಟನೆಗಳನ್ನು ಗಮನಿಸಿದಾಗ ಎಲ್ಲ ಕ್ಷೇತ್ರವೂ ಹೀಗೆ ಕಾಣಿಸ್ತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿಶೇಷವಾಗಿ ರಾಮಚಂದ್ರಾಪುರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಇವತ್ತಿನ ದಿವಸ ಮಠದ ಪ್ರಧಾನ ಶಾಸ್ತ್ರಿಗಳಾಗಿ ಅಲ್ಲಿಯ ವೇದಮೂರ್ತಿ ಸುಚೇತನ ಶಾಸ್ತ್ರಿ ಗಣಪಾಟಿಗಳು ಇವತ್ತು ಆಗಮಿಸಿ ಮಠದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಸಮಾಜಕ್ಕೆ ಹೆಮ್ಮೆಯಾಗಿರುವಂತಹ ಹವ್ಯಕ ಸಮಾಜದ ಒಂದು ಶ್ರೇಷ್ಠ ವ್ಯಕ್ತಿತ್ವ ವಿದ್ವಾಂಸರಾದಂತಹ ಗಣಪಾಟಿಗಳಾದಂತಹ ವೇದಮೂರ್ತಿ ಶಂಕರನಾರಾಯಣ ಭಟ್ ಪಳ್ಳತಡ್ಕ ಇವರು ಕೂಡ ಶ್ರೀತಿಸಾಗರ ಗಣಪಾಟಿಗಳು. ಅವರು ಕೂಡ ಇವತ್ತು ಇಲ್ಲಿ ಈ ಸಭೆಗೆ ಬಂದು ಇಲ್ಲಿ ಈ ಜಾಗದಲ್ಲಿ ಇವತ್ತು ರುದ್ರಾನುಷ್ಠಾನ ಆಗಿದೆ. ಮಂಜುನಾಥ ಸ್ವಾಮಿಯ ಒಂದು ವಿಶೇಷ ಒಂದು ಕಲಾ ಸಾನ್ನಿಧ್ಯಕ್ಕೆ ಪೌಷ್ಟಿಕವಾಗಿ ಇವತ್ತು ರಾಮಚಂದ್ರಾಪುರ ಮಠದ ರುದ್ರಪಾಠಕರೆಲ್ಲ ಸೇರಿಕೊಂಡು 445 ರುದ್ರಪಾಠಕರು ಸೇರಿ ಇವತ್ತು ರುದ್ರಾನುಷ್ಠಾನ ಆಗಿದೆ. ವಿಶೇಷವಾಗಿ ನ್ಯಾಸ, ರುದ್ರ ಚಮಕ, ಸೂಕ್ತಾದಿಗಳು ಮಾಡಿ ವಿಶೇಷವಾಗಿ ಸಂಕ್ಷೇಪ ಘನಪಾರಾಯಣ ಕೂಡ ಆಗಿ ಪರಮಪೂಜ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರಿಂದ ಅನುಗ್ರಹೀತವಾದಂತಹ ಮಂತ್ರಾಕ್ಷತೆಯನ್ನು ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ದಂಪತಿಗಳಿಗೆ ಮತ್ತು ಅವರ ತಮ್ಮ ನಮ್ಮ ಈ ಕ್ಷೇತ್ರವನ್ನು ಅನೂಚಾನವಾಗಿ ಒಂದು ನಿಯತ್ತಾಗಿ ನಡೆಸ್ತಿರುವಂತಹ ಶ್ರೀಯುತ ಹರ್ಷೇಂದ್ರ ಹೆಗಡೆಯವರಿಗೆ ಇವತ್ತು ನಮ್ಮ ಶಾಸ್ತ್ರಿಗಳು ಅದನ್ನು ಕೊಡಮಾಡಲ್ಪಟ್ಟಿದೆ. ಇಂತಹ ಒಂದು ಸಂದರ್ಭ ನಾವೆಲ್ಲರೂ ಸೇರಿ ಧಾರ್ಮಿಕ ಪ್ರಜ್ಞೆಯನ್ನೇ ಬೆಳೆಸಬೇಕಾದದ್ದು ಮುಖ್ಯ ವಿಷಯ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಬಹಳ ಜನ ಭಕ್ತರು ಬರ್ತಾರೆ. ಮಠಕ್ಕೆ ದೇವಸ್ಥಾನಕ್ಕೆ ನಡ್ಕೊಳ್ಳುವಂತಹ ಬಹಳಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ. ಆದರೆ ರಾಮಚಂದ್ರಾಪುರ ಮಠದ ಶ್ರೀಗಳವರ ಪರಿಕಲ್ಪನೆಯಂತೆ ಸ್ವಾಮಿಯ ಮಂಜುನಾಥ ಸ್ವಾಮಿಯ ಕಲಾ ಸಾನ್ನಿಧ್ಯಕ್ಕೆ ವಿಶೇಷವಾದ ಒಂದು ಸೇವೆ ಸಲ್ಲಿಲಿ, ತನ್ಮೂಲಕದಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧವಾಗಿ ಅದರ ಸಂಬಂಧವಾದಂತಹ ವ್ಯಕ್ತಿಗಳಿಗೆ ಸಂಬಂಧವಾಗಿ ಯಾವುದೇ ತೊಂದರೆಗಳು ಇನ್ನು ಮುಂದೆಯೂ ಆಗದಂತೆ ಶ್ರೀರಕ್ಷೆ ಆಗಲಿ ಅನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಇಲ್ಲಿಯ ವಿಪ್ರ ಬಂಧವರು ಎಲ್ಲರೂ ಸೇರಿ ಇವತ್ತಿನ ಈ ಸೇವೆ ಸಲ್ಲಿಸಿದ್ದೇವೆ. ಹಾಗೆ ಸಂಕ್ಷೇಪವಾಗಿ ನಮ್ಮ ಮಠದ ಶಾಸ್ತ್ರಿಗಳು 2 ಮಾತನ್ನು ಆ ಕುರಿತಾಗಿಯೂ ಹೇಳಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತೇನೆ. ಹರೇ ರಾಮ. ಹರೇ ರಾಮ. ಈ ಆಯೋಜನೆ ರಾಮಚಂದ್ರಾಪುರ ಮಠದ ಹವ್ಯಕ ಮಹಾಮಂಡಲದ ವ್ಯವಸ್ಥೆಯಿಂದಾಗಿದೆ. ವೈದಿಕ ವಿಭಾಗ ಅದರಲ್ಲಿ ಅದನ್ನು ನೇತೃತ್ವ ವಹಿಸಿ ನಮ್ಮ ವೇದಮೂರ್ತಿ ವಿನಾಯಕ ಭಟ್ ಬೆಟ್ಕೂರು ಅವರು ನಮ್ಮ ಮಹಾಮಂಡಲದ ವೈದಿಕ ಪ್ರಧಾನರು, ಅವರ ಸಂಯೋಜನೆಯಲ್ಲಿ ಇದಾಗಿದೆ. ಹಾಗೆ
ಇವತ್ತಿನ ಈ ವ್ಯವಸ್ಥೆಯ ಒಳಗಡೆ ರಾಮಚಂದ್ರಾಪುರ ಮಠದ ಎಲ್ಲ ಪ್ರಾಂತದಿಂದಲೂ ರುದ್ರಪಾಠಕರು ಬಂದಿದ್ದಾರೆ, ಅದು ವಿಶೇಷ. ಹಾಗಾಗಿ ಅವರೆಲ್ಲರ ಕೂಡುವಿಕೆಯ ಒಂದು ವ್ಯವಸ್ಥೆ. ನಾನು ಹರಿಪ್ರಸಾದ್ ಪೆರಿಯಪ್ಪು ಅಂತ, ರಾಮಚಂದ್ರಾಪುರ ಮಠದ ಹವ್ಯಕ ಮಹಾಮಂಡಲದ ಅಧ್ಯಕ್ಷ. ಹರೇ ರಾಮ. ಕ್ಷೇತ್ರಾಧಿದೇವತೆ ಶ್ರೀ ಮಂಜುನಾಥನನ್ನು ವಂದಿಸುತ್ತಾ, ನಮ್ಮ ಕುಲಗುರುಗಳನ್ನು ಸ್ಮರಿಸುತ್ತಾ, ನಮ್ಮ ದೇಶದ ಇತಿಹಾಸವನ್ನು ಗಮನಿಸಿದರೆ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಹಾಗೂ ಸಾಧು ಸಂತರ ಮೇಲೆ ಆರೋಪಗಳು, ಆಕ್ರಮಣಗಳು ಸತತವಾಗಿ ನಡೀತಾ ಬಂದಿದೆ. ಆಯಾ ಕಾಲದಲ್ಲಿ ಹೋರಾಟಗಳು ನಡೆದು ಅದರ ಆಕ್ರಮಣ ಮಾಡಿದವರು, ಆರೋಪ ಮಾಡಿದವರ ಒಂದು ನಿರ್ಮೂಲವೂ ಕೂಡ ಆಯಾ ಕಾಲಕ್ಕೆ ಆಗ್ತಾ ಬಂದಿದೆ. ಪ್ರಸ್ತುತ ಈ ಕ್ಷೇತ್ರಕ್ಕೆ ಬಂದಂತಹ ಒಂದು ಆರೋಪದ ಒಂದು ಸಮಯದಲ್ಲಿ ಮಂಜುನಾಥನನ್ನು ಪ್ರಾರ್ಥಿಸಿ, ರುದ್ರಸ್ವರೂಪನಾದಂತಹ ಮಂಜುನಾಥನನ್ನು ಮಂತ್ರಗಳ ಮೂಲಕ ಆರಾಧಿಸಿ ಅವನ ಅನುಗ್ರಹವನ್ನು ಪಡೆದು ಈ ಆರೋಪದ ಒಂದು ನಿವಾರಣೆಗಾಗಿ ಇಂದು ಸುಮಾರು 450 ಜನ ವೈದಿಕರ ಮೂಲಕ ರುದ್ರಪಾರಾಯಣವು ನಡೆದಿದೆ. ರುದ್ರ ಎನ್ನುವಂಥ ಒಂದು ದೇವತೆ ನಮ್ಮೆಲ್ಲ ದುಃಖಗಳನ್ನು ಹೋಗಲಾಡಿಸುವಂತಹ ಒಂದು ಸ್ವರೂಪ. ಸಮಸ್ತ ಪಾಪಕ್ಷಯಗಳನ್ನು ನಿವಾರಣೆ ಮಾಡಿ ನಮಗೆ ಎಲ್ಲ ದೋಷಗಳಿಂದ ಪರಿಹಾರವನ್ನು ಕರುಣಿಸುವಂತಹ ಒಂದು ದೇವತೆ. ಆ ನಿಟ್ಟಿನಲ್ಲಿ ಅವನ ಆರಾಧನೆಯನ್ನು ಮಾಡಿ ಸರ್ವ ಜನರ ಒಂದು ಅಭಿವೃದ್ಧಿ ಆಗಬೇಕು. ಅದರಲ್ಲೂ ಆಸ್ತಿಕ ಜನರ ಎಲ್ಲ ರೀತಿಯ ತೊಂದರೆಗಳು, ಅವರಿಗೆ ಬಂದಂತಹ ತೊಂದರೆಗಳೆಲ್ಲ ನಿವಾರಣೆ ಆಗಬೇಕು. ಈ ಕ್ಷೇತ್ರಕ್ಕೆ ಬಂದಂತಹ ತೊಂದರೆ ನಿವಾರಣೆ ಆಗಬೇಕು. ಧರ್ಮಾಧಿಕಾರಿಗಳಿಗೆ ಬಂದಂತಹ ಒಂದು ಆರೋಪ ಅದು ನಿವಾರಣೆ ಆಗಬೇಕು. ತನ್ಮೂಲಕ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕು. ಜನರು, ಭಕ್ತ ಜನರು ಈ ಸತತವಾಗಿ ಈ ಕ್ಷೇತ್ರಕ್ಕೆ ಬಂದು ಅವರು ತಮ್ಮ ಪುಣ್ಯ ಸಂಪಾದನೆಯನ್ನು ಮಾಡಬೇಕು, ಪಾಪವನ್ನು ನಿವಾರಣೆ ಮಾಡಿಕೊಳ್ಬೇಕು. ಆ ಮೂಲಕ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು. ಅದೇ ಥರ ಲೋಕಕ್ಷೇಮವನ್ನು ಸಹ ಪ್ರಾರ್ಥಿಸಿ ಇಂದು ಈ ಅನುಷ್ಠಾನವನ್ನು ನಾವು ಮಾಡಿದ್ದೇವೆ. ಅದರಿಂದ ಸುಪ್ರೀತಗೊಂಡಂತಹ ರುದ್ರನು ನಮ್ಮೆಲ್ಲ ಇಷ್ಟಕಾಮ್ಯಗಳನ್ನು ಪೂರ್ತಿ ಮಾಡಿ ಎಲ್ಲ ಜನರ ಒಂದು ಚಿತ್ತಶುದ್ಧಿಯನ್ನು ಉಂಟು ಮಾಡಬೇಕು. ಯಾರಿಗೂ ಸಹ ಈ ಸನಾತನ ಧರ್ಮದ ಮೇಲೆ ಯಾವುದೇ ರೀತಿಯ ಆಕ್ರಮಣ ಮಾಡುವಂಥ ಬುದ್ಧಿ ಬರಬಾರದು. ಬುದ್ಧಿ ಬಂದಿದ್ದರೂ ಸಹ ಆ ಬುದ್ಧಿ ನಾಶವಾಗಿ ಅವರಿಗೆ ಒಳ್ಳೆಯ ಬುದ್ಧಿ ಬರಬೇಕು. ಅವರು ಸಹ ತನ್ಮೂಲಕವಾಗಿ ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದು ಪುಣ್ಯ ಸಂಪಾದನೆಯನ್ನು ಮಾಡುತ್ತಾ ಜೀವನವನ್ನು ಸಾರ್ಥಕಗೊಳಿಸಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಇಂದು ಈ ಅನುಷ್ಠಾನವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ನಾವು ಮತ್ತೊಮ್ಮೆ ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇನ್ನೇನು ಹೋಗಿ ಮುದ್ದೆ ಕುಲ್ದನು. ಹಾಂ ಸಾಕು. ನಿಮ್ಮ ಮುಂದೆ ಯಾರು? ಇಲ್ಲಿ ಯಾರು ಇದ್ದಾರಾ? ನಿಮ್ಮ ಲೈನಾ? ಓ ಇಲ್ಲಿ ಈ ಲೈನಿಗೆ ಕೂತ್ಕೊಳ್ಳಿ. ನನ್ನ ನೇರಕ್ಕೆ ಕೂತ್ಕೊಳ್ಳಿ. ಸ್ಟ್ರೈಟ್ ಮಾಡಿ ಲೈನ್. ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಅಮ್ಮ, ಸ್ವಲ್ಪ ಮುಂದೆ ಬನ್ನಿ. ಸಾಕು. ಈ ಲೈನ್ ಯಾರು? ನಿಮ್ದಾ? ಸರಿ, ಕೂತ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬನ್ನಿ. ಇಲ್ಲಿ ಯಾರು? ಇವರು ನಿಮ್ಮದು? ನೀವು ಈ ಲೈನಾ? ಇಲ್ಲ, ಇಲ್ಲಿರೋದು ಇಲ್ಲ. ಇವರ ಹಿಂದೆ, ನಿಮ್ಮ ಹಿಂದೆ ಯಾರು? ಇವರಾ? ನೋಡ್ಕೊಳ್ಳಿ, ಕೂತ್ಕೊಳ್ಳಿ ಬೇಗ. ಲೈನ್ ಸ್ಟ್ರೈಟ್ ಮಾಡಿಕೊಳ್ಳಿ. ಬನ್ನಿ ಬೇಗ. ಹೊರಗೆ ಏನು ಮಾಡ್ತಿದ್ದೀರಲ್ಲಿ? ಶಿಬಿರಾರ್ಥಿಗಳು ಕೇಳ್ತಾ ಇಲ್ವಾ? ಬನ್ನಿ ಕೂತ್ಕೊಳ್ಳಿ. ಹರಿ ಓಂ. ಹೇಗಿದ್ದೀರಿ? ಬನ್ನಿ ಬೇಗ. ಹರಿ ಓಂ. ಬೇಗ
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪುರುಷ ಅಭ್ಯರ್ಥಿಗಳು ಕೂತ್ಕೊಳ್ಳಿ. ಕ್ರಾಸ್ ಆಗಿದೆ, ಇದು ಲೈನ್ ಕ್ರಾಸ್ ಆಗಿದೆ. ಸ್ಟ್ರೈಟ್ ಮಾಡಿ. ಲೈನ್ ಕ್ರಾಸ್ ಆಗಿದೆ. ಕೂತ್ಕೊಳ್ಳಿಲ್ಲ. ನೋಡಿ ಬಟ್ಟೆ ನೋಡಿ, ಅಲ್ಲಿ ಹರಿ ಓಂ. ಸ್ಟ್ರೈಟ್ ಮಾಡಿ. ಇಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ. ಚಪ್ಪಾಳೆ. ಸ್ಟ್ರೈಟ್ ಮಾಡಿದ್ದು ಲೈನು. ಭವಿಷ್ಯ ಭವಿಷ್ಯ ಸ್ಟ್ರೈಟ್ ಮಾಡಿ. ನೋಡಿ ಅವರೆಲ್ಲಿಗೆ. ಹರಿ ಓಂ. ನೇರ ಮಾಡಿ ಲೈನ್. ನೇರ ಮಾಡಿ. ಎಲ್ಲ ಟೀಮ್ ಲೀಡರ್ಸ್ಗಳು ಗಮನಿಸಿ, ಎಲ್ಲ ಸದಸ್ಯರುಗಳು ಇದ್ದಾರೆ ಅನ್ನುವಂಥದ್ದನ್ನು ಗಮನಿಸಿ. ಉಡುಪಿದಾರ್ ಇಂಚು ಬೆಲೆ, ಚೂರು ಇಂಚು ಬೆಲೆ ಅಮ್ಮ. ಉಡುಪಿದಾರ್ ಲಾಸ್ಟ್ ಚೂರು ಇಂಚು ಬೆಲೆ. ಸುಜಾತಕ್ಕ ಚೂರು ಇಂಚು ಬೆಲೆ. ಪಿದಾಯ್ಗುಲಿ ಅಂತ. ಎಲ್ಲ ಶಿಬಿರಾರ್ಥಿಗಳು ಗಮನಿಸಿ. ಖ್ಯಾತ ಗಾಯಕರಾಗಿರ್ತಕ್ಕಂತಹ ಭಜನಾ ತರಬೇತುದಾರರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀಯುತ ಶಂಕರ್ ಶಾನ್ಭೋಗ್ ಸರ್ ಅವರು ವೇದಿಕೆಗೆ ಬರ್ತಿದ್ದಾರೆ. ಶ್ರೀಯುತರನ್ನು ಭಜನಾ ಕಮ್ಮಟದ ಸಂಚಾಲಕರಾಗಿರ್ತಕ್ಕಂಥ ಗೌರವಾನ್ವಿತ ಸುಬ್ರಹ್ಮಣ್ಯ ಪ್ರಸಾದರವರು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಶ್ರೀಯುತ ಲಕ್ಷ್ಮೀನಾರಾಯಣ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಗೌರವಾನ್ವಿತ ಶಂಕರ್ ಶಾನ್ಭೋಗ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಭಕ್ತಿ ಸಂಗೀತ ಹಾಗೂ ಸುಗಮ ಸಂಗೀತದಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿರ್ತಕ್ಕಂತಹ ಜೈ ಹೋ ಹನುಮನ್ ಖ್ಯಾತಿಯ ಶ್ರೀಯುತ ಶಂಕರ್ ಶಾನ್ಭೋಗ್ ಶ್ರೀಯುತರು ಚಿಕ್ಕಮಗಳೂರು ಜಿಲ್ಲೆಯ ಕಲಸದವರು. ಬಾಲ್ಯದಲ್ಲಿ ತನ್ನ ತಾಯಿಯು ಮನೆಯಲ್ಲಿ ಹಾಡುತ್ತಿದ್ದಂತಹ ಭಕ್ತಿ ಭಜನೆಗಳಿಂದ ಪ್ರೇರಣೆಗೊಂಡು ತಾಯಿಯನ್ನೇ ತನ್ನ ಮೊದಲ ಗುರು ಎಂದು ಪರಿಗಣಿಸಿರ್ತಕ್ಕಂಥ ಇವರು ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರನ್ನು ಗಳಿಸಿದ್ದಾರೆ. ಶ್ರೀ ವಿ ರಾಧಾಕೃಷ್ಣನ್ ಬಾಳಿಗ ಇವರಿಂದ ಸಂಗೀತ ಲೋಕಕ್ಕೆ ದೀಕ್ಷೆಯನ್ನು ಪಡೆದು ಶ್ರೀಯುತರು ಸಂಗೀತ ಕಲಿಯುವ ದಾಹವನ್ನು ಇಂದಿಗೂ ಮುಂದುವರಿಸುತ್ತಾ ಸಂಗೀತ ಕ್ಷೇತ್ರದಲ್ಲಿ ಮುನ್ನಡೆಸುತ್ತಿದ್ದಾರೆ. ಒಬ್ಬ ಗಾಯಕರಲ್ಲದೆ ಒಬ್ಬ ಸೃಜನಾತ್ಮಕ ಸಂಗೀತ ಸಂಯೋಜಕರು ಕೂಡ ಅನ್ನೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಇವರು ನಮ್ಮ ನಾಡಿನಲ್ಲಿ ಅಲ್ಲದೆ ವಿದೇಶಗಳಲ್ಲಿ ಕೂಡ ಅನೇಕ ಸಂಗೀತ ಕಚೇರಿಗಳನ್ನು ನಡೆಸಿದಂತಹ ಅನುಭವವನ್ನು ಹೊಂದಿರತಕ್ಕಂಥವರು. ಬಹಳಷ್ಟು ಸಿನಿಮಾಗಳಿಗೆ ಹಿನ್ನೆಲೆ ಧ್ವನಿ ಹಾಗೂ ಸಂಗೀತ ಸಂಯೋಜಕರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥವರು. ಇವರು ಬೆಂಗಳೂರಿನಲ್ಲಿ ಕಾವ್ಯ ಸಂಗೀತ ಅನ್ನುವ ಗುರುಕುಲವನ್ನು ತೆರೆದು ಎಲ್ಲರಿಗೂ ಉಚಿತವಾಗಿ ಸಂಗೀತದ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿರತಕ್ಕಂತಹ ಸಮಾಜ ಕಟ್ಟುವುದರಲ್ಲಿ ಸಹಕಾರಿಯಾಗಿರ್ತಕ್ಕಂಥ ಗೌರವಾನ್ವಿತ ಶಂಕರ್ ಶಾನ್ಭೋಗ್ ಸರ್ ಅವರು ಇವತ್ತು ನಮ್ಮ ಒಂದು ಭಜನಾ ತರಬೇತಿಯಲ್ಲಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿದ್ದೇವೆ. ಇವರಿಗೆ ಶ್ರೀಯುತ ಸುಭಾಷ್ರು ಹಾಗೂ ಶ್ರೀಯುತ ನಮ್ಮ ದೇವಸ್ಥಾನದ ದೇವಳದ ಪಾರುಪತ್ಯಗಾರರಾಗಿರ್ತಕ್ಕಂಥ ಗೌರವಾನ್ವಿತ ಲಕ್ಷ್ಮೀನಾರಾಯಣ ಸರ್ ಅವರು ಶ್ರೀಯುತರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಗೌರವಾನ್ವಿತ ಶ್ರೀಯುತ ಸುಭಾಷ್ ಸರ್ ಅವರು ಪುಷ್ಪಗುಚ್ಛವನ್ನು ನೀಡಿ ಶ್ರೀಯುತ ಲಕ್ಷ್ಮೀನಾರಾಯಣರವರು ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ಬಹಳಷ್ಟು ಖ್ಯಾತಿಯನ್ನು ಪಡೆದುಕೊಂಡಿರ್ತಕ್ಕಂತಹ ಗೌರವಾನ್ವಿತ ಶ್ರೀಯುತ ಶಂಕರ್ ಶಾನ್ಭೋಗ್ ಅವರು ನಮ್ಮ ಇವತ್ತಿನಿಂದ ಭಜನಾ ತರಬೇತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಇನ್ನು ವೇದಿಕೆ ಶ್ರೀಯುತರಿಗೆ.
ಆ ವರದಿಯನ್ನು ತೆಗೆದಿಡಿ ಈಗ, ಅನಂತರ ಕೊಡ್ಬೋದು. 3 ಗಂಟೆಗೆ ಟೀ ಬ್ರೇಕ್ ಕೊಡುವಾಗ ಬರೀಬೋದು. ಈಗ ಪುಸ್ತಕ ಬಿಡಿಸಿ, ಕ್ಲಾಸ್ ಸ್ಟಾರ್ಟ್ ಆಗ್ತದೆ, ಒಳಗಿಡಿ. ಹರಿ ಓಂ. ಯಾರ್ಯಾರಿಗೆ ನಿದ್ದೆ ಬರ್ತಾ ಉಂಟು ಕೈ ಎತ್ತಿ ನೋಡು. ಪರವಾಗಿಲ್ಲ, ಯಾರಿಗೂ ನಿದ್ದೆ ಬರ್ತಾ ಇಲ್ಲ. ಸರಿ, ಒಂದು 3 ಬಾರಿ ಓಂಕಾರವನ್ನು ಹಾಡಿ ಪ್ರಾರಂಭ ಮಾಡೋಣ. ಎಲ್ಲರೂ ಹೇಳಬೇಕು. ಕೆಲವರು ಪುಸ್ತಕ ನೋಡ್ತಾ ಇದ್ದೀರಿ, ಓಂಕಾರ ಹೇಳಬೇಕು, ಎಲ್ಲರೂ ಹೇಳಬೇಕು. ತಾವೆಲ್ಲರೂ ಮಂಜುನಾಥ ಸ್ವಾಮಿಯ ಸನ್ನಿಧಿಗೆ ಬಂದಿದ್ದೀರಿ. ಭಜನೆಯನ್ನು ಕಲಿಯುವ ನಿರ್ಧಾರ ಮಾಡಿದ್ದೀರಿ. ಕಾವಂದರು ನಿಮ್ಮೆಲ್ಲರ ಮೇಲಿನ ಪ್ರೀತಿಯಿಂದ ಹಲವಾರು ಜ್ಞಾನಿಗಳನ್ನು, ಸಂಗೀತ ವಿದ್ವಾಂಸರನ್ನ ಕರೆಸಿ ತಮಗೆ ಭಜನೆ ಹೇಳಿಕೊಡ್ತಾ ಇದ್ದಾರೆ. ಶ್ರದ್ಧೆಯಿಂದ ತಾವು ಅದನ್ನು ಕಲಿತು ಕಾವಂದರ ಏನು ಆಶಯ ಇದೆ ಅದನ್ನು ಈಡೇರಿಸಬೇಕು. ಇದು ಮೊದಲನೇ ನಿರ್ಧಾರ. ಭಜನೆಯ ವಿಶೇಷತೆ ಏನು ಅನ್ನೋದನ್ನು ಸ್ವಲ್ಪ ನಿಮಗೆ ಹೇಳಿ ನಂತರ ನಾನು ಪ್ರಾರಂಭ ಮಾಡ್ತೇನೆ. ನಾವು ಹೇಳಿಕೊಡುವ ಮೊದಲನೇ ಹಾಡಿನಲ್ಲಿ ಒಂದು ಉಗಾಭೋಗ ಇದೆ. ಅದನ್ನು ರಚನೆ ಮಾಡಿದವರು ಪುರಂದರದಾಸರು. ಅವರು ಹೇಳ್ತಾರೆ, ಧ್ಯಾನವು ಕೃತಯುಗದಲ್ಲಿ, ಯಜ್ಞಯಾಗವು ತ್ರೇತಾಯುಗದಲ್ಲಿ, ಅರ್ಚನೆ ದ್ವಾಪರದಲ್ಲಿ, ಕೀರ್ತನ ಮಾತ್ರದಿ ಕಲಿಯುಗದಲ್ಲಿ, ಮುಕುತಿಯ ನೀವ ಪುರಂದರ ವಿಠಲ. ಈಗಿನ ಕಾಲದಲ್ಲಿ ಧ್ಯಾನ ಮಾಡತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ಕುಶಾಲಲ್ಲಿ ಹೇಳೋದಾದರೆ ಸಿಕ್ಕಾಪಟ್ಟೆ ಜನಸಂಖ್ಯೆ ಆಗಿಬಿಟ್ಟಿದೆ. ಕೃತಯುಗದಲ್ಲಿ ಅಲ್ಲಲ್ಲಿ ಬೆಟ್ಟಗಳು ಗುಡ್ಡುಗಳು ಇರ್ತಿದ್ವು, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಧ್ಯಾನ ಮಾಡ್ಬೋದಿತ್ತು, ಭಗವಂತನನ್ನು ಸೇರ್ಬೋದಿತ್ತು. ಈಗ ಆಗಲಿಕ್ಕಿಲ್ಲ. ನಮ್ಮ ದೇಶದಲ್ಲಿ 150ರಿಂದ 160 ಕೋಟಿ ಜನ ಇದ್ದಾರೆ. 24 ಗಂಟೆ ವಾಹನಗಳ ಓಡಾಟ, ಗಲಾಟೆ, ಅಲ್ಲಿ ಮಧ್ಯೆ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ. ಯಜ್ಞಯಾಗ ಮಾಡೋಣ ಹೇಳಿದರೆ ಖರ್ಚು ಜಾಸ್ತಿ. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬೇಕು. ಪುರೋಹಿತರನ್ನು ಕರೆಸಬೇಕು, ಯಜ್ಞ ಮಂಟಪ ಕಟ್ಟಬೇಕು, ಅವರಿಗೆ ದಕ್ಷಿಣೆ ಕೊಡಬೇಕು, ಬಂದವರಿಗೆಲ್ಲ ಊಟ ಹಾಕಬೇಕು, ಭಾಳ ಕಷ್ಟ. ಅರ್ಚನೆ ದ್ವಾಪರದಲ್ಲಿ ಭಗವಂತನ ಪೂಜೆ ಮಾಡತಕ್ಕಂಥದ್ದು, ಅದು ಸಹಿತ ಕಲಿಯುಗದಲ್ಲಿ ಸ್ವಲ್ಪ ಕಷ್ಟದ ಕೆಲಸ. ಅದಕ್ಕೆ ಸುಲಭವಾದ ಒಂದು ರೀತಿ ಮುಕ್ತಿಯನ್ನು ಪಡೆದುಕೊಳ್ಳತಕ್ಕಂಥದ್ದು ಏನು? ಕೀರ್ತನೆ. 9 ವಿಧವಾದ ಭಕ್ತಿ ಇದೆ. ಶ್ರವಣಂ, ಕೀರ್ತನಂ, ವಿಷ್ಣೋಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಕೇಳೋದು ಶ್ರವಣ. ಎರಡನೇದೇ ನೋಡಿ ಕೀರ್ತನೆ. ಏನೂ ಬರಲ್ಲ ಅನ್ನೋರು ಸುಮ್ಮನೆ ಕೇಳ್ಬೋದು. ಅದಕ್ಕಿಂತ ಸ್ವಲ್ಪ ಕಷ್ಟದ ಕೆಲಸ, ಹಾಡು ಕಲಿಬೇಕು. ಕೀರ್ತನೆ, ಭಗವಂತನ ನಾಮಸ್ಮರಣೆ ಮಾಡೋದು. ಈ ಸುಲಭವಾದ ದಾರಿಯನ್ನ ಕಲಿಯುಗದಲ್ಲಿ ಹಿರಿಯರು ಹೇಳಿದ್ದಾರೆ ನಮಗೆ. ಇದಕ್ಕೆ ಆಧಾರಗಳು ತುಂಬ ಉಂಟು.
ಪುರಂದರದಾಸರು ಹೇಳಿದ್ದಾರೆ, ಬಸವಣ್ಣನವರು ಹೇಳಿದ್ದಾರೆ, ಸೂರದಾಸರು ಹೇಳಿದ್ದಾರೆ, ಕಬೀರದಾಸರು ಹೇಳಿದ್ದಾರೆ. ಎಲ್ಲರೂ ಹೇಳಿದ್ದಿಷ್ಟೇ, ಭಜನೆ ಮಾಡಿ ಸುಲಭವಾಗಿ ಭಗವಂತನ ಪ್ರೀತಿಯನ್ನು ಗಳಿಸಿ ಅಂಥೇಳಿ. ಅದರಿಂದ ಈ ಸುಲಭವಾದ ಮಾರ್ಗವನ್ನು ನಾವು ಈಗ ಅನುಸರಿಸಬೇಕು. ಕೆಲವರಿಗೆ ಏನೋ ಒಂದು ಮುಜುಗರ, ನೀವೆಲ್ಲ ಸಂಗೀತ ಕಲ್ತಿದ್ದೀರಿ, ನಮಗೆ ಸಂಗೀತ ಬರೋದಿಲ್ಲ, ಸ್ವರ ಬರೋದಿಲ್ಲ, ತಾಳ ಬರೋದಿಲ್ಲ, ಏನು ಮಾಡೋದು? ಅದಕ್ಕೂ ಉತ್ತರ ಹೇಳಿದರು. ರಾಗ ತಾಳ ಹೇಗೆ ಇರಲಿ, ರಾಮನಾಮೋ ಬಾಯಿಗೆ ಬರಲಿ. ಇನ್ನು ಕೆಲವರು ರಾಗ ತಾಳ ಕಲ್ತವರು ತುಂಬ ಚೆನ್ನಾಗಿ ಹಾಡ್ತಿರ್ತಾರೆ, ಆದರೆ ಮನಸ್ಸಿನಲ್ಲಿ ರಾಮ ಇರೋದೇ ಇಲ್ಲ. ನಾನು ತುಂಬ ಸರಿ ಹೇಳ್ತಿರ್ತೇನೆ, ಶಾಸ್ತ್ರೀಯ ಸಂಗೀತಗಾರರು ಒಂದು ರಾಗವನ್ನು ತೆಗೆದುಕೊಂಡು ಗಂಟೆಗಟ್ಟಲೆ ಹಾಡುತ್ತಾರೆ. ಈ ರಾಮನ ಮೇಲೆ ಒಂದು ಹಾಡಿದೆ ಅಂತ ಇಟ್ಕೊಳ್ಳಿ, ರಾಮನ ಹಾಡನ್ನು ಹಾಡ್ತಿರ್ತಾರೆ. ಆದರೆ ಅವರ ತಲೆಯಲ್ಲಿ ರಾಮ ಇರ್ತಾನೋ ರಾಗ ಇರುತ್ತೋ ಅನ್ನೋ ಪ್ರಶ್ನೆ. ಹೆಚ್ಚಿನ ಸಂದರ್ಭಗಳಲ್ಲಿ ಗಾಯಕರ ತಲೆಯಲ್ಲಿ ರಾಗ ತಾಳ ಲಯಗಳಿರುತ್ತೆ ಹೊರತು ರಾಮ ಇರುವುದಿಲ್ಲ. ಬಾಯಲ್ಲಿ ಮಾತ್ರ ರಾಮ ರಾಮ ಹೇಳ್ತಿರ್ತಾರೆ. ಯಾಕೆಂದ್ರೆ ಅವರು ಭಗವಂತನನ್ನು ಮೆಚ್ಚಿಸೋದ್ರ ಬದಲಿಗೆ ಎದುರುಗಡೆ ಕೂತಿರ್ತಕ್ಕಂಥ ಜನರನ್ನು ಮೆಚ್ಚಿಸ್ಲಿಕ್ಕೆ ಹೋಗ್ತಾರೆ. ಚಂದ ಹಾಡಬೇಕು, ನನಗೆ ಇನ್ನೊಂದು 4 ಕಾರ್ಯಕ್ರಮ ಸಿಗಬೇಕು. ಅದನ್ನೇ ತ್ಯಾಗರಾಜರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸಂಗೀತ ಜ್ಞಾನಮೋ ಭಕ್ತಿ ವಿನಾ ಅನ್ನೋ ಕೃತಿಯಲ್ಲಿ ಹೇಳ್ತಾರೆ ಅವರು. ಅದೇ ರೀತಿ ಪುರಂದರದಾಸರು ಹೇಳ್ತಾರೆ ನೋಡಿ, ಕೇಳನೋ ಹರಿತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ. ಕೇಳೋದಿಲ್ಲ ಅಂತ, ಕೇಳೋದಿಲ್ಲ ಮಾತ್ರ ಅಲ್ಲ, ತಾಳನೋ ಹಿ ಕೆನಾಟ್ ಬೇರ್ ಇಟ್, ತಡ್ಕೊಳಕ್ಕಾಗೋದಿಲ್ಲ ಅಂತ ಅವನಿಗೆ. ಭಕ್ತಿ ಇಲ್ಲದಿದ್ರೆ ಆ ಸಂಗೀತ ಅವನು ತಡ್ಕೊಳ್ಳೋದು ಇಲ್ಲ ಅಂತ ಬಸವಣ್ಣವರು ಹೇಳ್ತಾರೆ ನೋಡಿ. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸಂಗೀತ ಭಗವಂತನನ್ನು ಭಕ್ತಿ ಮಾಡಲಿಕ್ಕೆ ಒಂದು ದಾರಿ ಅಷ್ಟೇ. ಅದನ್ನು ನಾವು ಮನರಂಜನೆ ಅಂತ ತೆಗೆದುಕೊಂಡ್ರೆ ಕೆಲಸ ಕೆಡ್ತು. ಅದರಿಂದ ಮನಸ್ಸಿನಲ್ಲಿ ಭಗವಂತ ಇರಬೇಕು. ಸಂಗೀತ ಅಲ್ಲೇ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಮಾತ್ರ, ಶ್ರುತಿ, ತಾಳ, ಈ ಕೀಬೋರ್ಡು ಇವೆಲ್ಲ ಸುಮ್ಮನೆ ಸಪೋರ್ಟಿಂಗ್ ಅಷ್ಟೇ. ಮುಖ್ಯವಾಗಿ ಆಗಬೇಕಾಗಿರೋದೇನು, ಭಕ್ತಿಯಿಂದ ಹಾಡಬೇಕು. ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ, ಇದು ಜೀವನ ಪೂರ್ತಿ ನೆನಪಿಟ್ಕೊಳ್ಬೇಕು ನೀವು. ನಿಮ್ಮಲ್ಲಿ ಎಷ್ಟು ಜನ ಸೈಕಲ್ ಓಡಿಸ್ತೀರಿ? ಕೈ ಎತ್ತಿ. ಓಕೆ, ಈಗ ನನಗೆ ಹೇಳಬೇಕು, ಸೈಕಲ್ ಕಲಿಯೋದು ಯಾಕೆ? ಬ್ಯಾಲೆನ್ಸ್ ಮಾಡಕ್ಕ? ಬ್ಯಾಲೆನ್ಸ್ ಮಾಡಿ ಕಲಿಯೋದು ಯಾಕೆ? ಸಂಗೀತ ಇದು ಸೈಕಲ್ ಕಲಿಯೋದು ಯಾಕೆ ಅಂದರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗೋದಕ್ಕಿಂತ ಬೇಗ ಹೋಗಬಹುದು, ಹೇಳಿ ಕರೆಕ್ಟ್ ಅಲ್ವಾ? ಓಕೆ, ಸೊ ಸೈಕಲ್ ಕಲಿಯೋ ಉದ್ದೇಶ ದಾರಿಯನ್ನ ಬೇಗ ಕ್ರಮಿಸ್ತಕ್ಕಂಥದ್ದು, ಅಂದ್ರೆ ಗಮನಿಸ್ತಕ್ಕಂಥದ್ದು. ಸರಿ, ಚೆನ್ನಾಗಿ ಕಲ್ತ ಮೇಲೆ ಏನು ಮಾಡ್ತಾನೆ ಅವನು ಅಂದರೆ, ಒಂದೇ ಕಡೆ ನಿಂತ್ಕೊಂಡು ಒಂದು ಚಕ್ರದಲ್ಲಿ ನಿಂತ್ಕೊಂಡು ಸರ್ಕಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಏನು ಮಾಡ್ತಾನೆ? ಒಂದೇ ಚಕ್ರದಲ್ಲಿ ನಿಂತ್ಕೋತಾನೆ, ಇಲ್ಲ ಕೈ ಹಿಂಗೆ ಇಟ್ಕೊಳ್ತಾನೆ, ಕಾಲು ತಗೊಂಡು ಇದ್ರ ಮೇಲೆ ಇಡ್ತಾನೆ, ಪೆಡ್ಲ ಮೇಲೆ ಇಡ್ತಾನೆ, ಇಲ್ಲೆಲ್ಲ ಇಡ್ತಾನೆ, ಹ್ಯಾಂಡ್ಲ್ ಮೇಲೆ ಇಡ್ತಾನೆ. ಈ ಸಂಗೀತಗಾರರು ಮಾಡೋ ಕೆಲಸ ಅದೇ. ಸಂಗೀತ ಕಲಿಯೋದು ಭಗವಂತನನ್ನ ಸ್ತುತಿಸಲಿಕ್ಕೆ. ಸಂಗೀತದ ಉದ್ದೇಶ ಭಗವಂತನನ್ನ ಸೇರ್ಲಿಕ್ಕೊಂದು ದಾರಿ, ಅದನ್ನೇ ನಾದಯೋಗ ಅಂತ ಕರೆದಿರೋದು. ರಾಗ ತಾಳ ಲಯಗಳು ಬೇಕು ಹಾಡಲಿಕ್ಕೆ, ಸ್ವಲ್ಪ ಕೇಳಲಿಕ್ಕೆ ಹಿತವಾಗಿರಲಿ ಅಂಥೇಳಿ. ಆದರೆ ಅದು ಸರ್ಕಸ್ ಆಗಿ ಬಿಟ್ಟರೆ ಏನಾಗುತ್ತಂದ್ರೆ, ಭಗವಂತ ಎಲ್ಲೋ ಹೋಗಿಬಿಡ್ತಾನೆ. ನಾವು ಎಲ್ಲೋ ಇರ್ತೇವೆ, ಭಗವಂತ ಎಲ್ಲೋ ಇರ್ತಾನೆ. ಹೇಳಿದ್ನಲ್ಲ, ಸಂಗೀತ ಜ್ಞಾನಮು ಭಕ್ತಿ ವಿನಾ ಆಗಿಬಿಡ್ತದೆ. ಪುರಂದರದಾಸರು ತುಂಬಾ ಚೆನ್ನಾಗಿ ಹೇಳ್ತೀರಿ ನೋಡಿ. ತಂಬೂರಿ ಮೊದಲಾದ ಅಖಿಲ ವಾದ್ಯಗಳಿದ್ದು, ಕೊಂಬು ಕೊಳಲು ಧ್ವನಿ ಸ್ವರಗಳಿದ್ದು, ತುಂಬುರು ನಾರದರ ಗಾನ ಕೇಳುವ ಹರಿ
ನಂಬಲಾರ ಈ ಡಂಬಕದ ಕೂಗಾಟ ಅಂತ ಹೇಳ್ತಾರೆ. ಅಂದರೆ ಭಜನೆ ಕೂಗಾಟ ಆಗಬಾರದು, ಅತಿಯಾದ ಸಂಗೀತವೂ ಆಗಬಾರದು. ಮುಖ್ಯವಾಗಿ ಬೇಕಿರೋದೇನು? ಭಗವಂತನ ನಾಮಸ್ಮರಣೆ ಇರಬೇಕು, ಭಕ್ತಿ ಇರಬೇಕು. ಏಕಾಗ್ರತೆಯಿಂದ ಮನಸ್ಸನ್ನು ಭಗವಂತನಲ್ಲಿ ನೆಲೆ ಇಡಿಸಿ ಹಾಡತಕ್ಕಂಥ ರೀತಿ, ಅದೇ ಭಜನೆ. ಸಂಗೀತಕ್ಕೂ ಭಜನೆಗೂ ಇರೋ ವ್ಯತ್ಯಾಸ ಅಷ್ಟೇ. ಭಜನೆಯಲ್ಲಿ ಭಕ್ತಿಯೇ ಪ್ರಾಧಾನ್ಯತೆಯನ್ನು ಕಂಡುಕೊಳ್ಳುತ್ತದೆ, ಸಂಗೀತದಲ್ಲಿ ರಾಗ ಹೆಚ್ಚಿರುತ್ತೆ. ರಾಮನ ಮೇಲೆ ಕೃತಿ ಇರುತ್ತೆ, ಹೆಬ್ಬರ್ರೆ ತಲೆಯಲ್ಲಿ ರಾಮ ಇರುವುದಿಲ್ಲ. ಕಬೀರದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸುರು ಸೂನಾ ಏಕ ಭಕ್ತಿ ಬಿನಾ, ಸಂಗೀತ ಸೂನಾ ಏಕ ಸುರು ಬಿನಾ. ಸಂಗೀತವು ಏನೂ ಪ್ರಯೋಜನ ಇಲ್ಲ ಅಂತಾರೆ. ಯಾವಾಗ ಅಂದರೆ ಶ್ರುತಿ ತಾಳ ಇಲ್ಲದೆ ಇದ್ರೆ ಸುರುಬಿನ. ಸುರಸೂನ ಈಗ ಭಕ್ತಿ ಬಿನ, ಆ ಸ್ವರವೂ ಸಹಿತ ಏನೂ ಪ್ರಯೋಜನ ಇಲ್ಲ, ಭಕ್ತಿ ಇಲ್ಲ ಅಂತ. ಆದರೆ ಇದನ್ನು ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮಗೆ ಮೊದಲನೇದು ಒಂದು ಧೈರ್ಯ ಬರಬೇಕು ಭಜನೆ ಹಾಡಲಿಕ್ಕೆ. ಭಜನೆಯಲ್ಲಿ ಬೇಕಿರೋದೇನು? ಭಕ್ತಿ. ಭಕ್ತಿ ಬೇಕು. ಅದನ್ನೇ ಈ ಮೊದಲನೇ ಹಾಡಿನಲ್ಲಿ ನಮ್ಮ ರಚನಕಾರರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಏನು ಮಾಡಬೇಕು? ನಾಚಿಕೆ ಪಟ್ಕೊಳ್ಬಾರ್ದು, ಮಾಡಬೇಕು ಲಜ್ಜಾ ತ್ಯಾಗ. ಪ್ರಾರಂಭ ಮಾಡೋಣವಾ? ಮತ್ತೊಮ್ಮೆ 3 ಬಾರಿ ಓಂಕಾರವನ್ನು ಹೇಳಿ ಭಜನೆಯ ಕಲಿಕೆಯನ್ನು ಪ್ರಾರಂಭ ಮಾಡೋಣ. ಧ್ಯಾನವು ಹೇಳಿ. ಕೃತಯುಗದಲ್ಲಿ ಯಜ್ಞಯಾಗವು, ತ್ರೇತಾಯುಗದಲ್ಲಿ ಅರ್ಚನೆ, ದ್ವಾಪರದಲ್ಲಿ ಕೀರ್ತನ ಮಾತ್ರದಿ, ಕಲಿಯುಗದಲ್ಲಿ ಮುಕುತಿಯ ನೀವಾ, ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ಜೋರಾಗಿ ಹಾಡ್ಬೇಕೆಲ್ಲರೂ. ಊಟ ಮಾಡದಂಗೆ ಕಾಣ್ತಿಲ್ಲ. ಜೋರಾಗಿ ಇನ್ನೊಮ್ಮೆ. ಧ್ಯಾನವು ಕೃತಯುಗದಲ್ಲಿ ಯಜ್ಞಯಾಗವು, ತ್ರೇತಾಯುಗದಲ್ಲಿ ಅರ್ಚನೆ, ದ್ವಾಪರದಲ್ಲಿ ಕೀರ್ತನ ಮಾತ್ರದಿ, ಕಲಿಯುಗದಲ್ಲಿ ಮುಕುತಿಯ ನೀವಾ, ಪುರಂದರ ವಿಠಲ.
ವಿಠಲ ಪುರಂದರ ವಿಠಲ. ರೆಡಿ 1 2 1 2 3 4. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಇದೆರಡು ಒಟ್ಟಿಗೆ ಹೇಳಬೇಕೀಗ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಹೇಳಿ. ಎರಡನೇ ಸರಿ ಇದೇ ಬರುತ್ತೆ, ಒಂದು ಸಣ್ಣ ವ್ಯತ್ಯಾಸ ಇದೆ, ಏನು ಅಂತ ಗಮನಿಸಿ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಮೊದಲನೇ ಸರಿ ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಹೇಳಿ ಎರಡು ಸರಿ 1 2 3 4. ಭಜನೆಗೆ ಎರಡನೇ ಸರಿ ಬರುವಾಗ ನಿರ್ಧಾರ ಆಗಿಬಿಟ್ಟಿರುತ್ತೆ ಮಾಡೋಣ ಅಂತೇಳಿ. ಮಾಡೋಣ ಫಸ್ಟು ಮಾಡೋಣ, ಡೌಟು ಮಾಡೋಣ ಬೇಡವಾ ಅಂತೇಳಿ. ಸೆಕೆಂಡ್ ಟೈಮ್ ಕನ್ಫರ್ಮ್ ಆಗುತ್ತೆ ಮಾಡೋಣ. ನೋಡಿ ಒಂದು ಸ್ವರದ ವ್ಯತ್ಯಾಸದಲ್ಲಿ ಎಷ್ಟು ಇದೆ ನೋಡಿ. ಈಗ ಕ್ವಶನ್ ಕೇಳುವಾಗ ನಾವು ಏನಮ್ಮ ಹೇಗಿದ್ದೀರಿ ಅಂತ ಕೇಳ್ತೀವಲ್ಲ, ಏನಮ್ಮ ಹೇಗಿದ್ದೀರಿ ಅಂತ ಕೇಳಿದ್ರೆ ಏನು ಕಂಪ್ಯೂಟರ್ ಮಾತಾಡ್ತಿರೋದು ಅನ್ಸ್ಬಿಡುತ್ತೆ ಅಲ್ವಾ. ಪ್ರಶ್ನೆ ಕೇಳುವಾಗ ಒಂಥರ ಇರುತ್ತೆ, ಉತ್ತರ ಕೇಳುವಾಗ ಒಂಥರ ಇರುತ್ತೆ ಅಲ್ವಾ. ಫಸ್ಟು ಮಾಡೋಣ ಮಾಡೋಣ ನೋಡಿ ನಿರ್ಧಾರ ಆಗೋಯ್ತು ಭಜನೆ ಮಾಡೋದು ಅಂತೇಳಿ. ಎರಡನೇ ಸರಿ ಬರುವಾಗ ಮಾಡೋಣ ಮಾಡೋಣ ಆಗ್ಬೇಕು. ಮಾಡೋಣ ಮೊದಲು, ಆಮೇಲೆ ಮಾಡೋಣ. ರೆಡಿ 1 2 1 2 3 4. ಇನ್ನೂ ನಿರ್ಧಾರ ಆಗಿಲ್ಲ ಕೆಲವ್ರಿಗೆ. ಮಾಡೋಣ 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 ಅಲ್ಲೇ ಇದ್ದೀರಿ ನೀವು. ಮಾಡೋಣ ಮಾಡೋಣ ಬಸ್ಸು ಕೆಳಗೆ ಬರುತ್ತೆ. ಎರಡನೇ ಸರಿ ಮಾಡೋಣ. ಇನ್ನೊಮ್ಮೆ ಕರೆಕ್ಟಾಗಿ ಗಮನ ಕೊಟ್ಟು ಸಣ್ಣ ಸಣ್ಣ ವ್ಯತ್ಯಾಸಗಳು ಇದನ್ನು ಗಮನಿಸಬೇಕು. 1 2 1 2 3 4. ಹಾಗೆ ಬರ್ತಾ ಉಂಟು, ತೊಂದರೆ ಇಲ್ಲ. ನಿರ್ಧಾರ ಆಗಿದೆ ಅಂತ ಗೊತ್ತಾಗ್ತಾ ಉಂಟು. ಏನು ಮಾಡೋಣ ಅಂದರೆ ನಿಮ್ಗೆ ಅದು ವ್ಯತ್ಯಾಸ ಗೊತ್ತಾಗ್ಲಿಕ್ಕೋಸ್ಕರ ಭಜನೆಗೆ ಪ್ರಾರಂಭ ಮಾಡೋಣ ಮಾತ್ರ ನೀವು ಹೇಳಬೇಕು, ಅವರು ರಾಮ್ 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 ಹೇಳಬೇಕು. ಎರಡನೇ ಸರಿನ ಭಜನೆಗೆ ಪ್ರಾರಂಭ ಮಾಡೋಣ ನೀವು ಹೇಳಬೇಕು, ಅವರು ರಾಮ್ ರಾಮ್ ಹೇಳಬೇಕು. ಆಗ್ಬೋದಾ? ರೆಡಿ 1. ನೀವು ಹೇಳಬಾರ್ದು ಈಗ ಭಜನೆಗೆ ಪ್ರಾರಂಭ ಮಾಡೋಣ, ಬರೀ ರಾಮನ್ ಮಾತ್ರ ಹೇಳಿ. ಆ ರಾಮ ಹೇಳುವಾಗ ಬಾಯಲ್ಲಿ ಮಾತ್ರ ರಾಮ ಇರಬಾರ್ದು, ಮನಸ್ಸಿನಲ್ಲೂ ರಾಮ ಇರಬೇಕು. ರಾಮನ ಅದ್ಭುತವಾದ ಆ ಚಿತ್ರಣವನ್ನ ಮನಸ್ಸಿನಲ್ಲಿ ಮಾಡ್ಕೊಂಡು ರಾಮ ಹೇಳಿದರೆ ಮಾತ್ರ ಸಾರ್ಥಕ ಆಗೋದು. ಇದೇ ಸುಮ್ಮನೆ ಬಾಯಿ ಮಾತು ಅಂತ ಹೇಳ್ತಾರೆ ನೋಡಿ, ರಾಮ ರಾಮ ಪ್ರಯೋಜನ. ರೆಡಿ 1 2 1 2 3 4. ನೋಡಿ ಎರಡನೇ ಸರಿ ಮಾಡೋಣ ಮಾಡೋಣ. ಚಿಕ್ಕ ವ್ಯತ್ಯಾಸ ಇದ್ರೆ ಗಮನಿಸಿ ಅದನ್ನು. ಮೊದಲು ಮಾಡೋಣ ಮಾಡೋಣ ನೋಡಿ ವ್ಯತ್ಯಾಸ ಇದೆ ಅಲ್ವಾ. ಹೇಳಿ ಈಗ ನೋಡೋಣ 1 2 3 4.
ಕಷ್ಟ ಅಂತ ನನಗೆ ಅರ್ಥ ಆಗ್ತಾ ಉಂಟು ಈಗ. ಇರಲಿ, ತೊಂದರೆ ಇಲ್ಲ. ಈಗ ನೀವು ಭಜನೆಗೆ ಪ್ರಾರಂಭ ಮಾಡೋಣ ಹೇಳಿ, ಅವರು ರಾಮ ರಾಮ ಹೇಳಿ. ರೆಡಿ? 1 2 3 4. ನೀವು ಮೇಲೆ ಹೇಳ್ಬೋದು, ರಾಮ ಅಲ್ಲೂ ಹೇಳ್ಬೋದು, ಕೆಳಗೆ ಹೇಳಬೇಕು ಅಂತಿಲ್ಲ. ಅರ್ಥ ಆಯ್ತಾ? ಇನ್ನೊಮ್ಮೆ 1 2 3 4. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಅದು ಫಸ್ಟ್ ಮಾತ್ರ, ಆಮೇಲೆ ಮಾಡೋಣ ಮಾಡೋಣ. ಹಾಗೆ ಫಸ್ಟ್ ಮಾತ್ರ ಗ್ಯಾಪಲ್ಲಿ ರಾಮ್ ರಾಮ್ ಬರುತ್ತೆ. ಅರ್ಥ ಆಯ್ತಾ? ಈಗ ನೋಡಿ ಹೇಳ್ತೇನೆ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ ರಾಮ. ಆಮೇಲೆ ಒಟ್ಟಿಗೆ ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಇಲ್ಲಿ ನಿರ್ಧಾರ ಆಗತ್ತೆ. ಅವಾಗ ಒಟ್ಟಿಗೆ ರಾಮ ರಾಮ್ ಬರೋದಿಲ್ಲ, ಮೊದಲು ಮಾತ್ರ ಬರೋದು, ಆಮೇಲೆ ರಾಮ ಭಜನೆಗೆ ನಿಂತಾಗ. ಓಕೆ, ನಾನು ಹೇಳ್ತೇನೆ ನೋಡಿ, ನನ್ನೊಟ್ಟಿಗೆ ಹಾಡಿ ಒಂದ್ಸರಿ. 1 2 3 4. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಇಷ್ಟು. ಈ ನೋಡಿ, ಭಜನೆಗೆ ಪ್ರಾರಂಭ ಮಾಡೋಣ ಅನ್ನೋದು ಎರಡು ಥರ ಬರುತ್ತೆ, ಗಮನಿಸಿದ್ರ? ಮಾಡೋಣ ಒಂದು, ಮಾಡೋಣ. ರಾಮ ರಾಮ ಬರುವಾಗ ಇದು ಬರೋದಿಲ್ಲ, ಈ ಥರ ನೆಕ್ಸ್ಟ್ ಒಟ್ಟಿಗೆ ಬರುತ್ತೆ ನೋಡಿ, ಅಲ್ಲಿ ಬರುತ್ತೆ. ಇನ್ನೊಂದ್ಸರಿ ಒಟ್ಟಿಗೆ ಹಾಡ್ತೀರಾ? ರೆಡಿ? 1 2 1 2 3 4. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಗೊತ್ತಾಯ್ತಲ್ವಾ? ಆ ಮಾಡೋಣ ಎರಡು ಥರ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಮಾಡೋಣ ಮಾಡೋಣ. ರೆಡಿ? ಇನ್ನೊಂದ್ಸರಿ ಪೂರ್ತಿ ಒಟ್ಟು ಜೋರಾಗಿ ಹಾಡ್ಬೇಕೀಗ. 1 2 1 2 3 4. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ, ರಾಮ 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 ರಾಮ. ಭಜನೆಗೆ ಪ್ರಾರಂಭ
ಎರಡನೇ ಸರಿ ಬರುವಾಗ ಭಜನೆಗೆ ಪ್ರಾರಂಭ ಮಾಡೋಣ. ನೀವು ತಪ್ಪು ಮಾಡಿದ್ರೆ ಮತ್ತೆ ಮೊದಲಿಂದ ರೆಡಿ 1 2 3 4 ಭಜನೆಗೆ ಈಗ ರಾಮಿಲ್ಲ. ಭಜನೆಗೆ ಪ್ರಾರಂಭ ಮಾಡೋಣ. ಎರಡು ಸರಿ ಸರಿ ಹೇಳಿದ್ವಿ ಅನ್ನೋ ಖುಷಿಗೆ ನೆಕ್ಸ್ಟ್ ಹಾಡೋದೇ ಬಿಟ್ಬಿಟ್ಟಲ್ಲ. ಎರಡು ಸರಿ ಬರಬೇಕು. ಅದು ಸರಿ ಬಂತು ಅಂತ ಬಂದ್ಬಿಡ್ತು ಅಂತ ಹೇಳಿ ಮತ್ತೆ ತಪ್ಪು ಮಾಡಿದ್ರೆ ಮತ್ತೆ ಮೊದಲಿಂದ 1 2 ಪ್ರಾಕ್ಟೀಸ್ ಮಾಡೋ ರೀತಿ ಇದು. ಮಿಸ್ಟೇಕ್ ಆದರೆ ಅಲ್ಲಿಂದ ಶುರು ಮಾಡೋದಿಲ್ಲ, ಮತ್ತೆ ಮೊದಲಿಂದ ಅಂತ. ಪುನರಾವರ್ತನೆ. ರೆಡಿ 1 2 3 ರಾಮ ಭಜನೆಗೆ ಎರಡು ಸರಿ. ರಾಮ ರಾಮ ಮೊದಲಿಗೆ ಮಾತ್ರ, ಮತ್ತೆ ಬರೋದಿಲ್ಲ ಅದೆಲ್ಲೋ. ಓಕೆ, ಇನ್ನೊಂದ್ಸರಿ ಮತ್ತೆ ಮಿಸ್ಟೇಕ್ ಆಯಿತು, ಮೊದಲಿಂದ. ಕೊನೆಗೆ ಎರಡು ಸರಿ ಗೊತ್ತಾಯ್ತು, ಕಾರ್ಡ್ರ್ ಗೊತ್ತಾಯ್ತಲ್ವಾ? ರೆಡಿ 1 2 3 4 ಎಷ್ಟು ನನ್ನ ಮರ್ಯಾದೆ ಉಳಿಸಿಬಿಟ್ರಿ ನೀವು. ಸುಬ್ಬಣ್ಣ ನೋಡ್ತಾ ಇದ್ರು, ಶಂಕರಣ್ಣ ಪಲ್ಲವಿ ಮುಗಿಸ್ಲಿಕ್ಕೆ 1 ಗಂಟೆ ತಗೊಳ್ತಾರೆ. ಸರಿನಾ? ಮುಂದೋಗೋಣ. ಈಗ ಸಬ್ಜೆಕ್ಟ್ ಬಂತು ನೋಡಿ. ಲಕ್ಷ್ಯ ಬೇಡಿ. ಕೆಲವರು ಲಕ್ಷ ಅಂತ ಹೇಳ್ತಾರೆ. ಲಕ್ಷ ಅಂದ್ರೆ 1 ಲಕ್ಷ ಅದಲ್ಲ, ಅದಕ್ಕೆ ಯಾವತ್ತು ಬರಬೇಕು ಲಕ್ಷ್ಯ. ಲಕ್ಷ್ಯ ಅಲಕ್ಷ್ಯ ಅಲ್ವಾ? ಲಕ್ಷ ಬೇಡ ಅಂತ ಹೇಳಿದ್ರೆ ಹೋಯ್ತು ದುಡ್ಡು. ಅದು ನಾನಂತೂ ಹೇಳೋದಿಲ್ಲ. ಲಕ್ಷ ಬೇಡ. ಲಕ್ಷ್ಯ ಅಂದ್ರೆ ಅಷ್ಟು ಕಾನ್ಸಂಟ್ರೇಷನ್ ಅಂತ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಮಾತ್ರ, ಆಮೇಲೆ ಕಾನ್ಸಂಟ್ರೇಷನ್ ಬೇಕು. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ, ಪ್ರೇಮವು ತುಂಬಲಿ ಹೃದಯದ ಒಳಗೆ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಓಕೆ, ಈಗ ಲಕ್ಷ್ಯ ಬಿಟ್ಟು ಲಕ್ಷ್ಯ ಬೇಡ ಹೇಳಬೇಕು. 1 2 3 4 ಲಕ್ಷ್ಯ ಬೇಡ,
ಇದೊಂದು ಸ್ವಲ್ಪ ಟೆಕ್ನಿಕಲ್ ಪಾಯಿಂಟ್ ಉಂಟು. ಟೆಕ್ನಿಕಲ್ ಪಾಯಿಂಟ್ ಅಂದರೆ ತಾಂತ್ರಿಕವಾದ ಒಂದು ವಿಚಾರ. ಲಕ್ಷ್ಯ ನೋಡಿ, ಇದಕ್ಕೆ ಆಫ್ಟರ್ ಬೀಟ್ ಹೇಳ್ತಾರೆ ನಮ್ಮ ತಬ್ಲಾದವರು. ಏಟು ಬಿದ್ದ ಮೇಲೆ ಹಾಡಬೇಕು. ಕೆಲವರಿಗೆ ಏಟು ಬಿದ್ದರೆ ಎಚ್ಚರ ಆಗೋದು. ಹಾಗೆ ಇದೇಟು ಹಿಂಗೆ ಹೊಡೆದ ಮೇಲೆ ಸ್ಟಾರ್ಟ್ ಮಾಡಬೇಕು. ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯ. ಗೊತ್ತಾಯ್ತಾ? ಹೇಳಿ ನೋಡೋಣ ಒಂದ್ಸರಿ. ಲಕ್ಷ್ಯ ಅದ್ರ ಮೇಲೆ ಹೇಳಬಾರ್ದು, ಚೂರು ತಳ್ಳಬೇಕು ಪಕ್ಕದವ್ರನ್ನಲ್ಲ ಅಷ್ಟೇ. ತುಂಬಾ ಕಷ್ಟ ಆದ್ರೆ ಒಂದ್ಸರಿ ಹಿಂಗೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿ. ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ. 1 2 3 4. ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ. ಅಲ್ಲೇನಂದ್ರೆ ಕೆಲವರು ಏಟಿಗೆ ಹಾಡ್ತಿದ್ದೀರ, ಅದನ್ನು ತಪ್ಪೇನಿಲ್ಲ, ಬಟ್ ಒಟ್ಟಿಗೆ ಬರುವಾಗ ಅದು ಆಫ್ಟರ್ ಬೀಟ್ ಹಾಡಿದ್ರೆ ಚಂದ ಕೇಳ್ತದೆ. ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ ಅಲ್ಲ, ಲಕ್ಷ್ಯ. ಇದು ಏಟು ಬಿದ್ದ ಮೇಲೆ ಸ್ಟಾರ್ಟ್ ಮಾಡಬೇಕು. ಹೇಳ್ತೀರಾ? ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ ಹೃದಯದ ಒಳಗೆ. ಲಕ್ಷ್ಯ ಬೇಡ ರಾಗದ ಕಡೆಗೆ ಪ್ರೇಮವು ತುಂಬಲಿ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ಓಕೆ, ಇದೇ ಥರ ಎರಡನೇ ಚರಣ. ರಾಗ ತಾಳ ಹೀಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ, ರಾಗ ತಾಳ ಹೀಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ, ರಾಗ ತಾಳ ಹೀಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಗತಾಳ ಹೇಗೆ ಇದ್ರೂ ಒಂದು ಸರಿ ರಾಮನಾಮ ಬಾಯಿಗೆ ಬಂದರೆ ರಾಗತಾಳ ಸರಿ ಹೋಗುತ್ತೆ ಅಂತ ಅರ್ಥ ಅದ್ರದ್ದು. ವಾಲ್ಮೀಕಿ ಋಷಿಯಾಗೋ ಮುಂಚೆ ಎಷ್ಟು ಪಾಪ ಕಾರ್ಯಗಳನ್ನು ಮಾಡಿರ್ತಾನಂದ್ರೆ ಅವನ ಬಾಯಲ್ಲಿ ರಾಮ ಅಂತ ಬರೋದೇ ಇಲ್ವಂತ. ಅವಾಗ ನಾರದರು ಹೇಳ್ತಾರೆ, ನಿನ್ಗೆ ತುಂಬ ಮರಗಳೆಲ್ಲ ಗೊತ್ತಲ್ಲಪ್ಪ, ಮರ ಮರ ಹೇಳು ಅಂತ ಹೇಳಿ. ಆಮೇಲೆ ಮರ 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 ಮರ. ಹಾಗೆ ರಾಗತಾಳ ಹೇಗೆ ಇದ್ರೂ ಪರವಾಗಿಲ್ಲ, ಫಸ್ಟ್ ಪ್ರಾರಂಭ ಮಾಡಿ ಭಜನೆ ಮಾಡ್ತಾ ಮಾಡ್ತಾ ಭಗವಂತನ ದಯೆಯಿಂದ ಎಲ್ಲವೂ ಸರಿ ಹೋಗುತ್ತೆ ಅಂತ ಅದರ ಅರ್ಥ. ಇನ್ನೊಂಥರ ಅರ್ಥ ಮಾಡ್ಕೋಬೇಕು, ಹೆಂಗಾದ್ರಿ ರಾಮ ರಾಗಗಿಗೆ ಏನು ಬೇಡ್ರಿ, ಸುಮ್ಮನೆ ಹಾಡೋಣ ಹಂಗಲ್ಲ. ಪ್ರಾರಂಭದಲ್ಲಿ ಹೆದರಬಾರ್ದು, ಪ್ರಾರಂಭ ಮಾಡಬೇಕು, ಆಮೇಲೆ ಸರಿ ಹೋಗುತ್ತೆ. ಸೈಕಲ್ ಕಲಿಯುವಾಗ ಎಷ್ಟು ಸರಿ ಬಿದ್ದು ಮಂಡಿ ಎಲ್ಲ ಗಾಯ ಮಾಡ್ಕೊಂಡಿಲ್ವಾ? ಹಾಗೆ ಸೈಕಲ್ ಕಲಿಬೇಕು ಅಂತ ನಿರ್ಧಾರ ಆದರೆ ಆಮೇಲೆ ಸೈಕಲ್ ಬರುತ್ತೆ. ಬೀಳಲಿಕ್ಕೆ ರೆಡಿ ಇಲ್ಲದಿದ್ರೆ ಸೈಕಲ್ ಬರಲ್ಲ ಅಲ್ವಾ? ಸೊ ಸೈಕಲ್ ಕಲಿಬೇಕಾದ್ರೆ ಫಸ್ಟ್ ಮಂಡಿ ಎಲ್ಲ ಗಾಯ ಮಾಡ್ಕೊಳ್ಲಿಕ್ಕೆ ರೆಡಿ ಇರಬೇಕು. 2-3 ಗಾಯ ಆಗುತ್ತೆ, ಆಗಲಿ ಬಿಡಿ. ಹಾಗೆ ರಾಗತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ. ಈಗ ಅರ್ಥ ಆಯ್ತಲ್ಲ? ಅಲ್ಲಿಂದ ಪ್ರಾರಂಭ ಮಾಡೋಣ. ರಾಗತಾಳ ಇಲ್ಲ. ರಾಗತಾಳ ಹೇಗೆ ಇರಲಿ, ರಾಮನಾಮವು ಬಾಯಿಗೆ ಬರಲಿ, ರಾಗತಾಳ ರಾಮನಾಮವು ಬಾಯಿಗೆ ಬರಲಿ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾ ತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ ಪ್ರಾರಂಭ ಮಾಡೋಣ, ಭಜನೆಗೆ
ರಾಮನಾಮ ಸ್ಮರಣೆಯಿಂದ ಈ ಭಜನೆ ಮುಕ್ತಾಯ ಆಗುತ್ತೆ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ 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 ರಾಮ ರಾಮ ಗೊತ್ತಾಯ್ತಲ್ವಾ ಆರ್ಡ್ರ್? ಈಗ ಬಿಗಿನಿಂಗ್ ಇಂದ ಹೇಳುವ, ಈಗ ಒಟ್ಟಿಗೆ ಹೇಳಬೇಕು. ಮಧ್ಯ ಒಂದು ಚೂರು ಇವ್ರಿಗೊಂಚೂರು ಕೆಲಸ ಕೊಡಿ, ಮಧ್ಯ ಒಂದು 2 ಲೈನ್ ನುಡಿಸ್ಕೊಳ್ಳಿ, ಪಾಪ ಒಂದು ಕೂತಿರ್ತಾರೆ. ಮಧ್ಯ ಮಧ್ಯ ಒಂದೊಂದು ಚರಣ ಆದ್ರೆ ಒಂಚೂರು ಗ್ಯಾಪ್ ಕೊಡಿ, ನಾನು ಹೇಳ್ತೇನೆ ನಿಲ್ಸಿ, ಅವ್ರು ನುಡಿಸ್ಕೊಂಡು. ಆಯ್ತಾ? ರೆಡಿ? ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿನ್ನ
ಪಂಚ ಆದಮೇಲೆ ರಾಮ ರಾಮ ಸೀತಾರಾಮ್ ಅರ್ಧ ಇದೆಯಲ್ಲ ಅದು 2 ಸರಿ ಹೇಳ್ಬೇಕು ಅಷ್ಟೇ. ನೋಡಿ, ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಇದಿಷ್ಟು ಒಂದು, ಇದು 2 ಸರಿ ಹೇಳಬೇಕು. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಇದಾದ್ಮೇಲೆ ಕೊನೆಯದು ರಾಮ ರಾಮ ಸೀತಾ, ಅದು 2 ಸರಿ ಹೇಳ್ಬೇಕು. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ. ಗೊತ್ತಾಯ್ತಾ? ರೆಡಿ, ಹೇಳಿ. ಅದು ಕೊನೆಯದು ಮಾತ್ರ. ರಾಮ 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 1 2 3 4. ರಾಮ ಆಗಿಲ್ವಲ್ಲಪ್ಪ. ಈ ಕಡೆ ಅವರಿಗೆ ನಿದ್ದೆ ಬರ್ತಾ ಉಂಟಾ ಹೇಳಿ. ಲಕ್ಷ್ಯ ಬೇಡ ಅಂತ ಹಾಡಲ್ಲಿದೆ ಅಂತೇಳಿ ಲಕ್ಷ್ಯನೇ ಬಿಟ್ಬಿಟ್ರೆ ಹೇಗೆ? ಪೂರ್ತಿ ಬಂಚ್ 2 ಸರಿ ಹೇಳಿ, 2ನೇ ಸರಿ ಕೊನೆಯ ಸಾಲು ಮಾತ್ರ 2 ಸರಿ ಹೇಳಬೇಕು. ಹಾ, ಕೆಲವರಿಗೆ ಕೂತು ಅಭ್ಯಾಸ ಎಲ್ಲ ಕಾಣುತ್ತೆ ನೆಲದ ಮೇಲೆ. ನೋಯ್ತಾ ಇದೆಯಲ್ಲಪ್ಪ ಕಾಲು? ಅಲ್ಲ, ನೀವು ಬೇಕಾದ್ರೆ ಹಿಂದೆ ಹೋಗಿ ಕೂತ್ಕೊಳ್ಬಿಡಿ, ಪರವಾಗಿಲ್ಲ, ಸ್ವಲ್ಪ ತೊಂದರೆ ಆಗೋದಾದ್ರೆ. ಯಾಕಂದ್ರೆ ಕಾಲು ನೋವು ಆದ ಕೂಡಲೇ ಕಾನ್ಸಂಟ್ರೇಷನ್ ಹೋಗ್ಬಿಡುತ್ತದೆ. ರೆಡಿ, 1 2 3 4. ರಾಮ ರಾಮ ಅರ್ಧ ಆಯ್ತು. ರಾಮ 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 ಸೀತಾ ರಾಮ 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 ಒಂದಾಯ್ತು. ಇದು 2 ಸರಿ ಬರಬೇಕು. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. 2 ಆಯ್ತು, ಈಗ ಅರ್ಧ. ರಾಮ 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 ಸೀತಾ ರಾಮ ರಾಮ ರಾಮ. ಇನ್ನೊಂದ್ಸರಿ. ರಾಮ 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 ಸೀತಾ ರಾಮ ರಾಮ ರಾಮ. ಗೊತ್ತಾಯ್ತಾ ಇಲ್ವಾ? ಯಾರ್ಯಾರಿಗೆ ಗೊತ್ತಾಯ್ತು ಕೈ ಎತ್ತಿ. ಗೋವಿಂದ, ನನ್ನ ಮಾನ ಮರ್ಯಾದೆ ತೆಗೆದು ಬಿಟ್ರು. ನಾನು ಬೆಂಗಳೂರಿನಿಂದ ಬಂದು ಈಗ ಕಪ್ಪು ಬಟ್ಟೆ ಮುಖಕ್ಕೆ ಮುಚ್ಕೊಂಡು ಹೋಗ್ಬೇಕಾ ಹೇಳಿ. ಏನು ಸರಿ ಹೇಳ್ಕೊಡ್ತೀರಿ, ಕರ್ಮ ನಿಮ್ದು ನಮಗೆ ಅರ್ಥನೇ ಆಗಿಲ್ಲ ಅಂತೇಳಿ. ಒಂದು ನಿಮಿಷ ಹೇಳಮ್ಮ. ಹೌ ಅಂದ್ರೆ ಗೊತ್ತಿಲ್ಲ ಅಂತನಾ? ಓಹೋ, ಯಾರ್ಯಾರಿಗೆ ಗೊತ್ತಾಗ್ಲಿಲ್ಲ ಅಂತ ಕೈ ಎತ್ತಲಿಲ್ವಾ? ಸರಿ, ಈಗ ಹೇಳ್ತೀನಿ ಕರೆಕ್ಟಾಗಿ. ಯಾರ್ಯಾರಿಗೆ ಗೊತ್ತಾಯ್ತು ಕೈ ಎತ್ತಿ. ಅದು ನಾನು ಏನು ಹೇಳಿದೆ ಅಂತಾನೆ ಗೊತ್ತಾಗಿಲ್ವಲ್ಲ ನಿಮಗೆ? ನಾನೀಗ ರಾಮ ಅಂತೇಳಿ ಹೋಗ್ಬೇಕಾ ಹೇಳಿ? ಈಗ ಯಾರ್ಯಾರಿಗೆ ಗೊತ್ತಾಯ್ತು ಹೇಳಿ ಕರೆಕ್ಟಾಗಿ ಕೈ ಎತ್ತಿ. ಯಾರ್ಯಾರಿಗೆ ಗೊತ್ತಾಯ್ತು? ನಾನು ಏನು ಕೇಳಿದೆ ಅಂತ ಗೊತ್ತಾಗಿಲ್ಲ ಈ ಮನುಷ್ಯನಿಗೆ. ಇನ್ನೊಂದ್ಸರಿ ಕೊನೆಯದಾಗಿ ಯಾರ್ಯಾರಿಗೆ ಗೊತ್ತಾಯ್ತು ಕೈ ಎತ್ತಿ. ಅವನು ನೋಡ್ಬೇಡ ಮಾರ, ನೀನ್ ಕೈ ಎತ್ತಿ. ಸರಿ ಸರಿ, ಸ್ವಲ್ಪ ಇಲ್ಲಿ ಮನಸ್ಸು ಕೊಡಿ. ಒಂದು ನಿಮಿಷ. ಯಾಕೆಂದ್ರೆ ನಾವು ಇಲ್ಲಿ ಬಂದಿರೋದೇ ಭಜನೆ ಕಲೀಲಿಕ್ಕೆ ಅಲ್ವಾ? ಊರಿನಲ್ಲಿ ಏನೋ ಬಿಟ್ಟು ಬಂದಿದ್ದೀನಿ, ಬಾಗಿಲು ಸರಿ ಹಾಕಿದ್ದೀನ ಇಲ್ವೋ, ಈ ಥರ ಯೋಚನೆಗಳೆಲ್ಲ ಬಿಟ್ಬಿಡಿ. ಮಂಜುನಾಥ ಸ್ವಾಮಿ ನೋಡ್ಕೊಳ್ತಾನೆ. ಯಾರು ಮಂಜುನಾಥ ಸ್ವಾಮಿನ ನಂಬಿ ಬರ್ತಾರೋ ಅವರೆಲ್ಲ ಜವಾಬ್ದಾರಿ ಅವನು ತಗೊಳ್ತಾನೆ. ಓಕೆನಾ? ನಂಬ್ತೀರಾ ಅವನ್ನ? ನಂಬ್ತೀರಾ ಇಲ್ವಾ? ಯಾರ್ಯಾರು ನಂಬ್ತೀರಿ ಕೈ ಎತ್ತಿ. ಅಬ್ಬೋ, ಈಗ ಸರಿ ಹೋಯ್ತು. ರೆಡಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ
ಹೆಂಡ್ರಿಗೆ ಅರ್ಥ ಆಯ್ತು? ನೀವು ಯಾಕಮ್ಮ ಹಿಂದೆ ನೋಡ್ತೀರಿ? ನಿಮ್ಗೆ ಅರ್ಥ ಆಯ್ತಾ ಕೇಳಿದ? ಅವ್ರು ನೋಡಿ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅರ್ಥ ಆಗಿಲ್ಲ ಅಂತಿದ್ದಾರೆ. ಇಲ್ಲೋಗಿಲ್ಲ ಇಲ್ಲೋಗಿಲ್ಲ ಇಲ್ಲೋಗಿಲ್ಲ. ನಾನು ತುಂಬ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ನಾನು. ಹಾಗಿರೋದ್ರಿಂದ ಯಾರ್ಯಾರು ಏನೇನು ಮಾಡ್ತೀರಿ ಎಲ್ಲ ಗಮನಿಸ್ತಾ ಇರ್ತೀವಿ. 500 ಜನ ಸ್ಟೂಡೆಂಟ್ಸ್ ಇದ್ರು 500 ಜನ ಏನು ಮಾಡ್ತಾರೆ ಅದು ಗೊತ್ತಿರುತ್ತೆ ನನಗೆ. ಅವ್ರು ನೋಡಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಓಕೆ ಅಮ್ಮ, ನೀವು ರಾಮ 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 ಸೀತಾ ರಾಮ 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 ಅಲ್ಲಿ ಮತ್ತೊಂದು ಸೀತಾ ಸೇರಿಸ್ತಾ ಇದ್ದೀರಾ. ಹೌದು, ಅಲ್ಲಿ ಸೀತಾ ಬರಬಾರ್ದು. ಕೊನೆಗೆ ರಾಮ 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 ಸೀತಾ ರಾಮ ರಾಮ ರಾಮ. ಅಲ್ಲಿ ನೀವೇನು ಮಾಡಿದ್ರಿ? ರಾಮ 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 ಸೀತಾ ಅಂತಿದ್ದೀರ. ಆ ಸೀತಾ ಬೇಡ, ಒಳಗಡೆ ಸೀತಾ ಇದ್ದಾಳೆ ಗೊತ್ತು ನನಗೆ, ಇಲ್ಲೂ ಇದ್ದಾಳೆ ಸೀತಾ. ಅವ್ರು ಹೊರಗೆ ಬರಬಾರ್ದು. ಸರಿ ಸರಿ, ಸುಮ್ಮನೆ ನಿಮ್ಗೆ ನಿದ್ದೆ ಬರಬಾರ್ದು ಅಂತ ಆಗ ಸ್ವಲ್ಪ ಕುಶಲ ಮಾಡ್ತೀನಿ. ಮಧ್ಯಾಹ್ನದ ಕ್ಲಾಸ್ ಭಾಳ ಕಷ್ಟ, ಟೀಚರ್ಸಿಗೆ ಗೊತ್ತಿರುತ್ತದೆ. ಮಧ್ಯಾಹ್ನ ನಿದ್ದೆ ಬರೋ ಟೈಮಲ್ಲಿ ಕ್ಲಾಸ್ ಮಾಡೋದು ಸ್ವಲ್ಪ ರಂಜನೆ ಇದ್ದರೆ ಮಾತ್ರ ಕೂತ್ಕೊಳ್ಳೋಕ್ಕಾಗತ್ತೆ. ಇನ್ನೊಂದು ಸರಿ, ಈಗ ನಾನು ಹೇಳೋದಿಲ್ಲ, ನೀವೇ ಹೇಳಬೇಕೀಗ. ನೋಡೋಣ ಎಷ್ಟು ಜನ ಹೇಳ್ತೀರಿ ನೋಡ್ತೀನಿ. ಎಲ್ಲರನ್ನೂ ನೋಡ್ತಾ ಇದ್ದೀನಿ ನಾನು. ನನ್ನ ಹತ್ರ ಒಂದು ಸ್ಪೆಷಲ್ ಕ್ಯಾಮರಾ ಇದೆ, ಯಾರು ಹೇಳಲಿಲ್ಲ ಅಂತ ಗೊತ್ತಾಗುತ್ತೆ. ಫೋಟೋ ತೆಗೆದು ತೋರಿಸ್ಬಿಡ್ತೇನೆ ಆಮೇಲೆ. ರೆಡಿ? 1 2 3 4. ಮಾರ್ಕ್ ಕೊಡ್ಬೋದು, ಇನ್ನೂ 30 ಬಾಕಿ ಉಂಟು. ಕೆಲವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಅವನು ರಾಮ ಹೇಳ್ತಿದ್ದಾನೆ, ನಾನು ಸೀತಾ ಮಾತ್ರ ಹೇಳಿದರೆ ಸಾಕು ಅಂತ ಸೀತಾ ಹಿಂಗೆ ಮಾಡ್ತಿದ್ದಾರೆ. ಅಕ್ಬರಂದೊಂದು ಕತೆ ಉಂಟು, ಹೇಳ್ತೀನಿ ಕೇಳಿ. ಅಕ್ಬರ್ ಅಂತ ಒಬ್ಬ ಇದ್ದ, ಮೊಘಲ್ ರಾಜ. ಅವನ ಆಸ್ಥಾನದಲ್ಲಿ ಬೀರ್ಬಲ್ ಇದ್ದ, ಮಹಾಬುದ್ಧಿವಂತ. ಅಕ್ಬರ್ಗೆ ಭಾಳ ಅಹಂಕಾರ ಇರ್ತದೆ, ನಮ್ಮ ನಾಡಿನಲ್ಲಿ ಇರೋರೆಲ್ಲ ತುಂಬ ಪ್ರಾಮಾಣಿಕರು ಅಂತೇಳಿ. ಬೀರ್ಬಲ್ ಹೇಳಿದ್ದು, ಇಲ್ಲ ಸ್ವಾಮಿ, ಇಲ್ಲಿ ಅಷ್ಟು ನೀವು ಅಂದ್ಕೊಂಡಷ್ಟು ಒಳ್ಳೆಯವರು ಇಲ್ಲ ಇಲ್ಲಿ. ಹೌದಾ? ನಾನು ಅಂದ್ಕೊಂಡಿದ್ದ ಎಲ್ಲ ಒಳ್ಳೆಯವರು ಅಂತೇಳಿ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ತುಂಬ ಕಳ್ಳರಿದ್ದಾರೆ. ಓ ಇಲ್ಲಪ್ಪ, ನಾನು ಮೊನ್ನೆ ಪ್ರೂವ್ ಮಾಡಿ ತೋರಿಸ್ತೇನೆ ನಿಮಗೆ. ಆಯ್ತು ನೋಡಿ, ಒಂದು ದೊಡ್ಡದೊಂದು ಏನೋ ಒಂದು ಅಭಿಷೇಕ ಇದೆ ಅಂಥೇಳಿ ದೊಡ್ಡದೊಂದು ಬೋಗಣಿ ತಂದಿಟ್ರು. ಎಲ್ಲರೂ ಮನೆಯಿಂದ ಅಭಿಷೇಕಕ್ಕೆ ಒಂದೊಂದು ಗ್ಲಾಸಲ್ಲಿ ಹಾಲು ತಂದು ಹಾಕಬೇಕು ಅಂತ ಆಯ್ತು. ಅದನ್ನು ಮುಚ್ಚಿಬಿಟ್ರು ಮೇಲಿಂದ. ಎಲ್ಲರೂ ಕ್ಯೂನಲ್ಲಿ ಬಂದರು, ಎಲ್ಲರೂ ಹಾಕಿದ್ರು. ಲಾಸ್ಟಿಗೆ ಅಕ್ಬರ್ ಓಪನ್ ಮಾಡಿ ನೋಡಿದರೆ ಬೋಗಣಿ ಫುಲ್ ನೀರಿತ್ತಂತೆ. ಯಾಕೆ ಅಂದರೆ ಅವನು ಹೆಂಗಿದ್ರು ಹಾಲು ಹಾಕ್ತಾನೆ, ನಾನು ನೀರು ಹಾಕಿದ್ರೆ ಗೊತ್ತಾಗೋದಿಲ್ಲಲ್ಲ. ಹಾಗೆ ನೀವು ಭಜನೆಯಲ್ಲಿ ಅವ್ರು ಹಾಡ್ತಾರೆ, ನಾನು ಹಾಡದಿದ್ರೆ ಪರವಾಗಿಲ್ಲ ಅಂತ ಹಾಡಿದರೆ ಶಂಕರ್ ಶಾನ್ಭೋಗ್ ಮರ್ಯಾದೆ ಹೋಗುತ್ತೆ. ಖಾವಂದರು ಮತ್ತೆ ಹಾಗೆ ಮಾಡಬೇಡಿ ದಯವಿಟ್ಟು. ಇಲ್ಲಿಂದನೇ ನಿಮಗೆ ನಮಸ್ಕಾರ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಹಾಡಿ ನನ್ನ ಮರ್ಯಾದೆ ಉಳಿಸಿ. ರೆಡಿ? 1 2 3 4. ರಾಮ ರಾಮ ಒಂದು ಸಣ್ಣ ಬದಲಾವಣೆ. ಎರಡನೇ ಸರಿ ರಾಮ ರಾಮ ಮಾಡುವಾಗ ನೀವು ಮೇಲೆ ಹಾಡಬೇಕು, ಮೊದಲನೇ ಸರಿ ಮಾತ್ರ ಕೆಳಗೆ ಹಾಡಬೇಕು. ಚಂದ ಕೇಳುತ್ತೆ ನೋಡಿ.
ರಾಮ ರಾಮ. ಒಂದ್ಸರಿ ಫುಲ್ ಮುಗಿದ ಮೇಲೆ ಎರಡನೇ ಸರಿ ಬರ್ತಲ್ಲ ಅವಾಗ ರಾಮ ರಾಮ ಅಲ್ಲಿ ಹಾಡಬೇಕು. ನೋಡೋಣ 1 2 3 4. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ಅಲ್ಲಿ ಹಾಡಬೇಕು. ರಾಮ 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 ಸೀತಾ ರಾಮ ರಾಮ ಇನ್ನೊಮ್ಮೆ ಕೊನೆಗೆ ಗೊತ್ತಾಯ್ತಲ್ಲ ಏನಂತ ನೋಡಿ. 1 2 3 4. ಫಸ್ಟ್ ಹಾಡಬೇಡಿ, ಬನ್ನಿ ಬನ್ನಿ. ಫಸ್ಟ್ ಮೇಲೆ ಹಾಡಬೇಡಿ, ಫಸ್ಟ್ ಅವರೊಟ್ಟಿಗೆ ಹಾಡಿ, ಆಮೇಲೆ ನಾವು ಗಂಡಸರು ಸ್ಟ್ರಾಂಗ್ ಅಂತ ತೋರಿಸಿ ಯಾರಿಗೆ. 1 2 3 4. ರಾಮ 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 ಸೀತಾ ಮುಕ್ತಾಯ ಸರಿ ಹೋಯ್ತು. ಪ್ರಾರಂಭ ಹೇಗುಂಟು ನೋಡೋಣ. ಈಗ ಪ್ರಾರಂಭದಿಂದ ಮುಕ್ತಾಯ ತನಕ ಬರಬೇಕೀಗ. ಬರ್ತೀರಾ? ಎಲ್ಲಿಂದ? ಭಜನೆಗೆ ಪ್ರಾರಂಭ ಮಾಡೋಣ ಅಲ್ಲಿಂದ ಒಟ್ಟಿಗೆ. ನಾನು ಎಲ್ಲೂ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ನೋಡೋಣ ಎಷ್ಟು ಜನ ಎಷ್ಟು ಲಕ್ಷ್ಯ ಇಟ್ಟು ಕಲ್ತಿದ್ದೀರಿ ನೋಡೋಣ. 1 2 3 4. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ
ಹೊಡೆದಿದ್ದು. ಈಗ ಇನ್ನೊಮ್ಮೆ ಕೊನೆಯದಾಗಿ ಒಂದ್ಸರಿ ಮಾಡಿ ಆಮೇಲೆ ಬ್ರೇಕ್ ತಗೊಳ್ಳೋಣ ಅಲ್ವಾ? ಕೋರಸ್ ಬಂದ ಕೂಡ ಡಬಲ್ ಬಂದ್ಬಿಡ್ಬೇಕು ನೀವು. ಇಲ್ಲಿ ರಾಮ ರಾಮ ಬರ್ತಲ್ಲ ಕೊನೆಗೆ, ಆಮೇಲೆ ಮುಕ್ತಾಯ ಸಿಂಪಲ್ ಇರಲಿ, ಯಾಕಂದ್ರೆ ಅವರಿಗೆ ತಗೊಳ್ಲಿಕ್ಕೆ ಕಷ್ಟ ಆಗ್ತದೆ. ರೆಡಿ? ನಿಂತ್ಕೋಬೇಕಂತ ನಿಂತ್ಕೊಳ್ಳಿ. ನಿಂತ್ಕೊಂಡು ಹಾಡೋರು ನಿಂತ್ಕೊಂಡು ಹಾಡಿ, ಕುಣ್ಕೊಂಡು ಹಾಡಬೇಕು ಅನ್ನೋರು ಕುಣ್ಕೊಂಡು ಹಾಡಿ, ಏನು ತೊಂದರೆ ಇಲ್ಲ. ರೆಡಿ? ಬಿಗಿನಿಂಗ್ ಇಂದ ಪ್ರಾರಂಭ ಮಾಡೋಣ. ಧ್ಯಾನವು ಕೃತಯುಗದಲ್ಲಿ ಯಜ್ಞಯಾಗವು ತ್ರೇತಾಯುಗದಲ್ಲಿ ಅರ್ಚನೆ ದ್ವಾಪರದಲ್ಲಿ ಕೀರ್ತನ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವಾ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. ತಿನ್ನಕ ತಿನ್ನ ತಾಕಿಟ್ಟೆ ತಾಕಿಟ್ಟೆ ತಾ ಅಷ್ಟೇ ಮಾಡಿ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ರಾಮ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಕೊನೆಗೆ
ಅನುಪಲ್ವಿ ಹಾಡಿಬಿಟ್ಟು ಇನ್ನೊಂದ್ಸರಿ ಹಾಡಿ. ಕೊನೆಗೆ 2ನೇ ಚರಣ ಆದಮೇಲೆ ಭಜನೆಗೆ ಪ್ರಾರಂಭ ಮಾಡೋಣ 2 ಸರಿ. ಆಮೇಲೆ ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾತ್ಯಾಗ. ಇದಾದ್ಮೇಲೆ ಭಜನೆಗೆ ಪ್ರಾರಂಭ 2 ಸರಿ ಹಾಡಿ ರಾಮ ರಾಮ ಹಾಡಬೇಕು. ಓಕೆ, ಇನ್ನೊಂದ್ಸರಿ ಫುಲ್ ಜೋರಾಗಿ ಹಾಡಿ. ಈಗ ನೋಡೋಣ, ಟೀ ಕೊಡ್ತಾರಂತೆ ಈಗ. ಇದಾದ್ಮೇಲೆ 1 2 3 ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ ಭಜನೆಗೆ ನಿಂತಾಗ ಭಜನೆಗೆ ಪ್ರಾರಂಭ ಮಾಡೋಣ. 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 ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾತ್ಯಾಗ. ರಾಮ ಭಜನೆಗೆ ನಿಂತಾಗ ಮಾಡಬೇಕು ಲಜ್ಜಾತ್ಯಾಗ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ಭಜನೆಗೆ ಪ್ರಾರಂಭ ಮಾಡೋಣ. ರಾಮ 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 ಸೀತಾ ರಾಮ ರಾಮ ರಾಮ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಶ್ರೀರಾಮಚಂದ್ರ ಭಗವಾನ್ ಕಿ, ಪವನ ಪುತ್ರ ಹನುಮಾನ್ ಕಿ, ಮಂಜುನಾಥ ಸ್ವಾಮಿ ಕಿ, ಧರ್ಮಸ್ಥಳ ಕ್ಷೇತ್ರ ಕಿ, बोलो भारत माता की. ಹರಿ ಓಂ.
ಎಲ್ಲ ಶಿಬಿರಾರ್ಥಿಗಳಿಗೆ ಇದೀಗ 15 ನಿಮಿಷಗಳ ಪಾನೀಯ ವಿರಾಮ ಇದೆ. ಆದಷ್ಟು ಬೇಗ ಪಾನೀಯವನ್ನು ಮುಗಿಸಿಕೊಂಡು ತದನಂತರ ಇಲ್ಲಿಗೆ ಆಸೀನರಾಗಬೇಕು. ಹದಿನೈದು ನಿಮಿಷದಲ್ಲಿ ಪಾನೀಯವನ್ನು ಮುಗಿಸಿಕೊಂಡು ಬನ್ನಿ. ಹರಿ ಓಂ. ತಯಾರಿದ್ದೀರಾ? ಯಾರ್ಯಾರು ತಯಾರಿದ್ದೀರಾ ಕೈ ಎತ್ತಿ. ಇನ್ನು ಕೆಲವರು ಮೆತ್ತಿಗೆ ನೋಡಿ 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 ತೆಗಿತಾರೆ. ಅವರೊಬ್ಬರು ರೆಡಿ ಇಲ್ಲ. ನೀವು ಕೈ ಬೇಡವಾ ನಿಮಗೆ? ಇವರು ಸರಿ 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 ಸರಿ. ಪೇಜ್ ನಂಬರ್ 24ರಲ್ಲಿ ಒಂದು 3 ಲೋಕದಯ ಅಂತ ಹಾಡಿದೆ ನೋಡಿ. ಮೂರ್ಲೋಕದಯ್ಯ ಹೇಳಿ. ದೇವಾನುಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಮೂಲೋಕದಯ್ಯ ದೇವಾನುಸಯ್ಯ. ಎಲ್ಲರೂ ಹೇಳಬೇಕು. ಮೂರ್ಲೋಕದಯ್ಯ ದೇವಾನುಸಯ್ಯ. ಜೋರಾಗಿ. ಸೋಲಿಸಬ್ಯಾಡ ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಓಕೆ. ಮೂರ್ಲೋಕದಯ್ಯ ದೇವಾನುಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ. ಇದೆಲ್ಲ ಏನು ಇನ್ನೊಂದು ಥರ ಬರುತ್ತೆ. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಓಕೆ. ಮೂರ್ಲೋಕದಯ್ಯ ದೇವಾನುಸಯ್ಯ. ಮೂರ್ಲೋಕದಯ್ಯ ದೇವಾನುಸಯ್ಯ. ಸೋಲಿಸಬ್ಯಾಡ ಗೆಲಿಸಯ್ಯ.
ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಇಷ್ಟು ಹೇಳ್ತೀರಾ ಒಟ್ಟಿಗೆ? 1 2 3 4. ಎರಡು ಸರಿ. ಕೂಡಲೇ ತಗೋಬೇಕು. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಕೂಡಲೇ ಬರಬೇಕು. ಇನ್ನೊಂದ್ಸರಿ 1 2 3 4. ಮೂರ್ಲೋಕದಯ್ಯ final. 1 2 3 4. ಇಲ್ಲ ಸೋಲಿಸ ಮೊದಲನೇ ಸರಿ ಮೇಲೆ ಹೋಗ್ಬೇಕು. ಸೋಲಿಸಬ್ಯಾಡ ಗೆಲಿಸಯ್ಯ ಕೆಳಗೆ, ಆಮೇಲೆ ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಟ್ಯೂನು ಮೇಲೆ ಕೆಳಗೆ ಇದೆ, ನೋಡ್ಕೊಂಬಿಡಿ. ಇನ್ನೊಂದ್ಸರಿ 1 2 3 4. ಸೋಲಿಸಬ್ಯಾಡ ಗೆಲಿಸಯ್ಯ ಸರಿ. ನೆಕ್ಸ್ಟ್. ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ, ಮೂರ್ಲೋಕದವನೇ ಭಕುತರಿಗೊಲಿಯೋ ಸುಗುಣಾನೇ, ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ ಭಕುತರಿಗೊಲಿಯೋ ಸುಗುಣಾನೇ. ಭಕುತರಿಗೊಲಿಯೋ ಸುಗುಣಾನೇ ನೀನಮ್ಮ, ಭಕುತರಿಗೊಲಿಯೋ ಸುಗುಣಾನೇ ನೀನಮ್ಮ. ಗ್ಯಾಪ್ ಕೊಡ್ಬೇಕಲ್ಲ. ನೀನಮ್ಮ ಸೋಲಿಸ ಗ್ಯಾಪ್ ಕೊಟ್ಟು ಆಡ್ಬೇಕು. ಭಕುತರಿಗೊಲಿಯೋ ಸುಗುಣಾನೇ ನೀನಮ್ಮ, ಸೋಲಿಸಬ್ಯಾಡ ಗೆಲಿಸಯ್ಯ ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಓಕೆ, ಇನ್ನೊಂದ್ಸರಿ. ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ, ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ ಭಕುತರಿಗೊಲಿಯೋ ಸುಗುಣಾನೇ, ಮೂರ್ಲೋಕದವನೇ ಮುಕ್ಕಣ್ಣ ಶಿವನೇ ಭಕುತರಿಗೊಲಿಯೋ ಸುಗುಣಾನೇ, ಭಕುತರಿಗೊಲಿಯೋ ಸುಗುಣಾನೇ ನೀನಮ್ಮ, ಸೋಲಿಸಬ್ಯಾಡ ಗೆಲಿಸಯ್ಯ
ಚರಣ ಹಾಡಿ ಇಷ್ಟು ಹಾಡಿ ನೋಡಿ. ಮೂರು ಲೋಕದವನೇ ಅಲ್ಲಿಂದ ಒನ್, ನೀವೇ ಹಾಡ್ಬೇಕು, ನಾನು ಹಾಡೋದಿಲ್ಲ ಈಗ. 1 2 3 4. ಓಕೆ, ಅಷ್ಟು ಹಾಡಿಬಿಟ್ಟು ಗ್ಯಾಪ್ ಕೊಡಿ. ಚರಣ ಈಗ ಮೂರು ಲೋಕದವನಲ್ಲಿಂದ 1 2 3 4. ಎಲ್ಲ ಗ್ಯಾಪ್ ಕೊಡ್ಬೇಕು ಅಲ್ಲಿ. ಬಕುತಾರಿ ಗೊಲಿಯೋ ಸುಗುಣಾನೇ ನೀನಮ್ಮ, ಚೂರು ಗ್ಯಾಪ್ ಕೊಟ್ಟು ಆಮೇಲೆ ಸೋಲೀಸ ಹಂಗಾಡ್ಬೇಕು. ಆಮೇಲೆ ಮೂರು ಲೋಕದವನೇ ಇನ್ನೊಂದ್ಸರಿ ಹಾಡ್ಬೋದು ಅದನ್ನ. ಕೇಳಿಸ್ಕೊಳ್ಳಿ. ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಭಕುತರಿ ಗೊಲಿಯೋ ಸುಗುಣಾನೇ. ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಭಕುತರಿ ಗೊಲಿಯೋ ಸುಗುಣಾನೇ, ಭಕುತರಿ ಗೊಲಿಯೋ ಸುಗುಣಾನೇ ನೀನಮ್ಮ. ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ, ಮೂರ್ಲೋಕದಯ್ಯ. ಎಲ್ಲರೂ ಹಾಡಬೇಕು. ಇದು ಪಲ್ವಿ. ಚರಣ ಆದ್ಮೇಲೆ ಮತ್ತೆ ಮೇಲೆ ಹೋಗ್ಬೇಕು. ಈಗ ಚರಣ ಕರೆಕ್ಟಾಗಿ ಕೂರಿಸ್ಕೊಂಡ್ಬಿಡೋಣ ಒಂದ್ಸರಿ. ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಭಕುತರಿಗೊಲಿಯೋ ಸುಗುಣಾನೆ ಆದ್ಮೇಲೆ ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಭಕುತರಿಗೊಲಿಯೋ ಸುಗುಣಾನೆ ಒಟ್ಟಿಗೆ ಬರಬೇಕು. ಆಮೇಲೆ ಭಕುತರಿಗೊಲಿಯೋ ಸುಗುಣಾನೇ ನೀನಮ್ಮ, ಅಲ್ಲಿ ಗ್ಯಾಪ್ ಕೊಟ್ಟು ಮುಂದೆ ಹೋಗ್ಬೇಕು. ನೋಡ್ರ 1 2 3. ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಭಕುತರಿ ಗೊಲಿಯೋ ಸುಗುಣಾನೇ. ಮೂರು ಲೋಕದವನೇ ಮುಕ್ಕಣ್ಣ ಶಿವನೇ, ಭಕುತರಿ ಗೊಲಿಯೋ ಸುಗುಣಾನೇ, ಭಕುತರಿ ಗೊಲಿಯೋ ಸುಗುಣಾನೇ ನೀನಮ್ಮ. ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ, ಮೂರ್ಲೋಕದಯ್ಯ ದೇವಾನುಸಯ್ಯ. ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ಸೋಲಿಸ ಬ್ಯಾಡ ಗೆಲಿಸಯ್ಯ, ನಮ್ಮನು ಗೆಲಿಸಯ್ಯ. ಓಕೆ, ಚರಣ ಹಾಡ್ಬಿಟ್ಟು ಒಂದ್ಸರಿ ಪಲ್ವಿ ಹಾಡಿ ನೋಡೋಣ, ಆಮೇಲೆ ನೆಕ್ಸ್ಟ್ ಚರಣ ಹೋಗೋಣ. 1 2 3 4. ಮೂರ್ಲೋಕದಯ್ಯ ಅಲ್ಲಿ ಬರಬೇಕು.
ಇನ್ನೊಂದ್ಸರಿ ಸ್ವಲ್ಪ ಕನ್ಫ್ಯೂಷನ್ ಇದೆ. 3 ಲೋಕದವನೇ ಅಲ್ಲಿಂದ 1 2 3 4. ನಮ್ಮನ್ನು ಕೂಡಲೇ ತಗೋಬೇಕು. ಕೆಲವರು ಸ್ವಲ್ಪ ಲೇಟ್ ಆಗ್ತಾ ಇದೆ. ಸೋಲಿಸಬೇಡ ಗೆಲಿಸಯ್ಯ ನಮ್ಮನು ಗೆಲಿಸ ಬರಬೇಕು. 2ನೇ ಚರಣ. ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ, ಚಿನ್ನದ ಗುಡಿಯೋನೆ ಗಂಡುಲಿಯ ಮ್ಯಾಲೆ ಮೆರೆಯೋನೆ, ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಗಂಡುಲಿಯ ಮ್ಯಾಲೆ ಮೆರೆಯೋನೆ. ಗಂಡುಲಿಯ ಮ್ಯಾಲೆ ಮೆರೆಯೋನೆ ಮಾದಪ್ಪ, ಸೋಲಿಸಬ್ಯಾಡ ಗೆಲಿಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಭೂಲೋಕದಯ್ಯ ದೇವಾನುಸಯ್ಯ, ಭೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲಿಸಯ್ಯ. ಅದ್ರಲ್ಲಿ ಪೆನ್ ಇದೆ ಅಲ್ವಾ ನಿಮ್ಮ ಬ್ಯಾಗಲ್ಲಿ? ಹಾಂ, ಅದು ಮರೆ ಅಂತ ಮೇ ಮಾಡ್ಕೊಳ್ಳಿ. ಮೆರೆಯೋನೆ ಆಗಬೇಕು. ಅದು ಮರೆಯೋನೆ ಆಗಿದೆ, ಮೇ ಆಗಬೇಕು. ತಿದ್ಕೊಂಬಿಡಿ ಅದು. ಮೇ ಮರೆಯೋನೆ ಮಾ ಆಗಿದೆ, ಮೇ ಮಾಡಿ ಅದನ್ನು ಅಷ್ಟೇ. ರೆಡಿ? 1 2 3 4. ಚಿನ್ನದ ಗುಡಿಯವನೇ ಗಂಡುಲಿಯ ಮ್ಯಾಲೆ ಮೆರೆಯೋನೆ, ಚಿನ್ನದ ಗುಡಿಯೋನೆ ಮುತ್ತಿನ ರಥದೋನೆ ಗಂಡುಲಿಯ ಮ್ಯಾಲೆ ಮೆರೆಯೋನೆ, ಗಂಡುಲಿಯ ಮ್ಯಾಲೆ ಮೆರೆಯೋನೆ ಮಾದಪ್ಪ, ಸೋಲಿಸಬ್ಯಾಡ ಭೂಲೋಕದಯ್ಯ ದೇವಾನುಸಯ್ಯ, ಭೂಲೋಕದಯ್ಯ ದೇವಾನುಸಯ್ಯ. ಸೋಲಿಸ ಫಸ್ಟ್ ಬೇನೆ, ಸೋಲಿಸಬ್ಯಾಡ ಗೆಲಿಸಯ್ಯ ಆದ್ಮೇಲೆ ಸೆಕೆಂಡ್ ಟೈಮ್ ಸೋಲಿಸ ಮೇಲೆ ಬರುತ್ತೆ, ಒಂದ್ಸರಿ ಕೆಳಗೆ ಬರುತ್ತೆ. ಇನ್ನೊಂದ್ಸರಿ ಭೂಲೋಕದಯ್ಯ ದೇವಾನುಸಯ್ಯ, ಭೂಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ
ನಮ್ಮನು ಗೆಲ್ಲಿಸಯ್ಯ. ಓಕೆ, ಮೂರನೇ ಚರಣ. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವ. ಸೋಲಿರದೆ ಗೆಲುವಿರಲಿ ಹೇ ದೇವ. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವ. ಜೀವನದ ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವ. ಸೋಲಿರದೆ ಗೆಲುವಿರಲಿ ಹೇ ದೇವ ಮಂಜುನಾಥ. ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ನಮ್ಮನು ಗೆಲ್ಲಿಸಯ್ಯ. ಓಕೆ, ಜೀವನದ ಪಯಣದಲ್ಲಿ 1 2 3 4. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವ. ಇಲ್ಲ ಇಲ್ಲ ಇಲ್ಲ, ಮತ್ತೆ ಹಾಡಬೇಕು. ಎಲ್ಲ ಚರಣ ಒಂದೇ ಥರ. ಮತ್ತೆ ಜೀವನದ ಪಯಣದಲ್ಲಿ ಒಂದ್ಸರಿ ಕಷ್ಟ ಎಷ್ಟೇ ಇರಲಿ ಒಂದ್ಸರಿ ಆಡಿ ಮುಂದೆ ಹೋಗ್ಬೇಕು. ಇನ್ನೊಂದ್ಸರಿ ಬಿಗಿನಿಂಗ್ ಇಂದ 1 2 3 4. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವ. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ಹೇ ದೇವ. ಸೋಲಿರದೆ ಗೆಲುವಿರಲಿ ಹೇ ದೇವ ಮಂಜುನಾಥ. ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ನಮ್ಮನು ಗೆಲ್ಲಿಸಯ್ಯ. ಭೂಲೋಕದಯ್ಯ ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ನಮ್ಮನು ಗೆಲ್ಲಿಸಯ್ಯ, ಗೆಲ್ಲಿಸಯ್ಯ, ನಮ್ಮನು ಗೆಲ್ಲಿಸಯ್ಯ, ಗೆಲ್ಲಿಸಯ್ಯ, ನಮ್ಮನು ಗೆಲ್ಲಿಸಯ್ಯ. ಕೊನೆಗೆ ಹೀಗೆ ಗೊತ್ತಾಯ್ತಲ್ವಾ? ಫುಲ್ ಹಾಡಿ ಈಗ ಒಂದ್ಸರಿ. ನೀವು ಮಿಸ್ ಮಾಡಿದಾಗ ನಾನು ಎಂಟರ್ ಆಗ್ತೀನಿ. ನೆನ್ಪಿಟ್ಕೊಂಡು ಹಾಡಿ ಅಲ್ರ. 1 2 3 4. ಮೂರ್ಲೋಕದಯ್ಯ ಇಲ್ಲ ಇಲ್ಲ, ನೀವು ಯಾರೋ ತಪ್ಪಾಡ್ತೀವಿ. ಮೂರ್ಲೋಕದಯ್ಯ ಅಲ್ಲ ಹಾಡ್ತೀರಲ್ಲ, ಮೂರ್ಲೋಕದಯ್ಯ. ಹಾ, ಅದು ಚರಣದದು. ಚಿನ್ನದ ಗುಡಿಯೋ ಆ ಟ್ಯೂನ್ ಆಡ್ತಿದ್ದೀರಿ. ಆಡಿ ಹುಡುಗರು ಮಾತ್ರ ಆಡಿ. 1 2 3 4. ಇಲ್ಲ ಇಲ್ಲ, ತಪ್ಪು. ತಪ್ಪು. ಮೂರ್ಲೋಕದಯ್ಯ ಹೇಳಿ. 1 2 3 4. ಕರೆಕ್ಟ್, ಈಗ ಸರಿ ಇದೆ. ಅರ್ಥ ಆಯ್ತಲ್ವ ಡಿಫ್ರೆನ್ಸು? ಓಕೆ ರೆಡಿ. 1 2 3 4. ಮೂರ್ಲೋಕದಯ್ಯ ಇನ್ನೊಂದ್ಸರಿ. ಮೂರ್ಲೋಕದಯ್ಯ ದೇವಾನುಸಯ್ಯ, ಮೂರ್ಲೋಕದಯ್ಯ ದೇವಾನುಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ಸೋಲಿಸಬ್ಯಾಡ ಗೆಲ್ಲಿಸಯ್ಯ, ನಮ್ಮನು ಗೆಲ್ಲಿಸಯ್ಯ.
ಬರ್ಬೇಕಮ್ಮ, ಎಲ್ಲರೂ ಬಿಡ್ತಾ ಇದ್ದೀರ. ಸೋಲಿಸಬ್ಯಾಡ ಗೆಲಿಸಯ್ಯ ನಮ್ಮನು. ಸ್ವಲ್ಪ ಅಲ್ಲಿ ಜೋರ ಸ್ವಲ್ಪ ವಾಲ್ಯೂಮ್ ಕೊಡ್ಬೇಕಲ್ಲಿ. ಅದೇನಾಗ್ತದೆ ಅಷ್ಟು ಅದು ಪೋರ್ಷನ್ ಬಿಟ್ಟು ಹೋಗ್ತದೆ. ಸೋಲಿಸಬ್ಯಾಡ ಗೆಲಿಸಯ್ಯ ಹಂಗಾಗ್ಬಾರ್ದು. ಮೂರನೇ ಚರಣದಿಂದ ಇನ್ನೊಂದ್ಸಲ ಆಡಿ. ಜೀವನದ ಪಯಣ. ಆ ಎಂಡಿಂಗ್ ಹೆಂಗೆ ಗೊತ್ತುಂಟಲ್ವಾ? ಎಂಡು ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಇನ್ನೊಂದು 2 ಸರಿ ಜಾಸ್ತಿ. ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ ಗೆಲಿಸಯ್ಯ ನಮ್ಮನು. ರೆಡಿ? ಜೀವನದ ಪಯಣದಲ್ಲಿ ಅಲ್ಲಿಂದ 1 2 3 4. ಜೀವನದ ಪಯಣದಲ್ಲಿ ಕಷ್ಟ ಎಷ್ಟೇ ಇರಲಿ, ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ದೇವಾ. ಕಷ್ಟ ಎಷ್ಟೇ ಇರಲಿ, ಸೋಲಿರದೆ ಗೆಲುವಿರಲಿ ದೇವಾ. ಸೋಲಿರದೆ ಗೆಲುವಿರಲಿ ನಮ್ಮನು ಗೆಲಿಸಯ್ಯ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ ಗೆಲಿಸಯ್ಯ ನಮ್ಮನು ಗೆಲಿಸಯ್ಯ. ಓಕೆ, ಈಗ ಮಧ್ಯ ಎಲ್ಲೂ ಬ್ರೇಕ್ ಇಲ್ಲದೆ ಅಟ್ ಎ ಸ್ಟ್ರೆಚ್ ಹಾಡಬೇಕು. ಬಿಗಿನಿಂಗಿಂದ ಹಾಡ್ತೀರಾ ಒಟ್ಟಿಗೆ? ಕಾಲು ನೋವಾದ್ರೆ ಒಂದು ನಿಂತ್ಕೊಳ್ಳಿ, ಪರವಾಗಿಲ್ಲ, ನಿಂತ್ಕೊಳ್ಳಿ. ನಿಂತ್ಕೊಂಡು ಅಭ್ಯಾಸ ಇಲ್ಲದಿದ್ರೆ ಕಷ್ಟ. ನಮಗೆಲ್ಲ 4 ಗಂಟೆ 5 ಗಂಟೆ ಕೂತು ಅಭ್ಯಾಸ ಇದೆ. ನಮಗೆ ನಿಂತ್ಕೊಂಡ್ರೆ ಕಷ್ಟ ಆಗುತ್ತೆ. ರೆಡಿ? ಸ್ವಲ್ಪ ಕೈ ಕಾಲೆಲ್ಲ ಸಡ್ಲ ಮಾಡ್ಕೊಳ್ಳಿ. ಹಿಂಗೆ ಬೋಲ್ಟ್ ನಟ್ ಎಲ್ಲ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ನೀವು ಸೊಂಟ ತಿರುಗಿಸುವಾಗ ಪಕ್ಕದವರ ಮುಖಕ್ಕೆ ಹೊಡಿಬೇಡಿ ಅಷ್ಟೇ. ಆಮೇಲೆ ಯುದ್ಧ ಆಗ್ತದೆ ಇಲ್ಲಿ. ರೆಡಿ? 1 2 1 2 3 1 2 3.
ಈಗ ಕೂತ್ಕೊಂಡು ಹೇಳ್ಬೋದು, ಇಲ್ಲ ಸರಿ 2 ಹಾಡನ್ನ ಈಗ ಮೊದಲೊಂದು ಕಲಿಸಿದ್ದು 2 ಹಾಡನ್ನ ಅಟೆಸ್ಟ್ ಹಾಡ್ಬೇಡಿ, ಧನ್ಯೋಸ್ಮಿ ಅಂದ್ಬಿಡ್ತೀನಿ ನಾನು. ಆಮೇಲೆ ರೆಡಿ, ಭಜನೆಗೆ ಪ್ರಾರಂಭ ಮಾಡೋಣ. ನಕ್ಕ ಕಿತ್ಲಿ ಪಟ್ಕೆ ಅಲ್ಲ ರೆಡಿ. ರೆಡಿನಾ? ಧ್ಯಾನವು ಕೃತಯುಗದಲ್ಲಿ ಜೋರಾಗಿ ಹಾಡ್ಬೇಕಪ್ಪ. ಕೊನೆಯದಿದೆ ಎಷ್ಟು, 2 ಸಲ ಹಾಡ್ಬಿಟ್ರೆ ಮುಗಿದೋಯ್ತು, ಆಮೇಲೆ ರಿಲ್ಯಾಕ್ಸ್. ಧ್ಯಾನವು ಕೃತಯುಗದಲ್ಲಿ ಯಜ್ಞಯಾಗವು ತ್ರೇತಾಯುಗದಲ್ಲಿ ಅರ್ಚನೆ ದ್ವಾಪರದಲ್ಲಿ ಕೀರ್ತನ ಮಾತ್ರದಿ ಕಲಿಯುಗದಲ್ಲಿ ಮುಕುತಿಯ ನೀವಾ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ. One, two, 1, 2, 3. ಸ್ವಲ್ಪ ಸ್ಲೋ ಇರ್ಬೇಕು.
ಒಂದೇ ಒಂದು ಅಂದ್ರೆ ಅಲ್ಲಿ ಆಫ್ಟರ್ ಬೀಟ್ ಬರ್ತದೆ, ಹಂಗೆ ಒಟ್ಟಿಗೆ ಸೇರ್ತಾ ಇಲ್ಲ ಅದು. ರಾಗ ತಾಳಡಿ, ರಾಗ ತಾಳೇಳಿ, ರಾಗ ಇತ್ತ ಕೈಯಲ್ಲಿ ತಟ್ಟಿಬಿಟ್ಟು ಹೇಳಿ ರಾಗ. ಆಫ್ಟರ್ ಬೀಟ್ ಬರಬೇಕು. ಒನ್ ರಾಗ, ಒಂದು ಹೇಳಿ, ಒನ್ ರಾಗ ತಾಳ, ಒನ್ ರಾಗ ತಾಳ. ಅವನ್ನ ಹೇಳ್ಬಾರ್ದು ಆಮೇಲೆ ಅಷ್ಟೇ. ಫಸ್ಟ್ ಒಂದು ಹೇಳಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಒಂದು ಹೇಳ್ಬಾರ್ದು. ಒನ್ ರಾಗ ತಾಳ, ಒನ್ ರಾಗ ತಾಳ. ಕರೆಕ್ಟ್ ಕರೆಕ್ಟ್, ನೀವು ಕರೆಕ್ಟಾಗಿ ಹೇಳ್ತಿದ್ದೀರಿ. ಒಬ್ಬೊಬ್ಬರೇ ಟ್ರೈ ಮಾಡಿ ನೋಡೋಣ. ನೀ ಹೇಳಪ್ಪ. 1 2 3 4 ರಾಗ ತಾಳ. ಇಲ್ಲ ಅಷ್ಟೇ ಹೇಳಿ, ಅಷ್ಟು ಮಾತ್ರ ಪ್ರಾಕ್ಟೀಸ್. ರಾಗ ತಾಳ, ಕರೆಕ್ಟ್. ಅದೇ ಥರ ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ, ಲಕ್ಷ್ಯ ಬೇಡ. ತುಂಬ ಚಿಕ್ಕ ಗ್ಯಾಪ್ ಅದು, ಅದು ಕರೆಕ್ಟಾಗಿ ಕೂತ್ಕೊಂಡ್ರೆ ಚೆನ್ನಾಗಿ ಕೇಳುತ್ತೆ. ಒಂದ್ಸರಿ ಹೇಳಿ ನೋಡ. ರಾಗ ತಾಳ ಇಲ್ಲ. 1 ಎಂತ ಹೇಳ್ಬಿಡಿ. ರಾಗ ತಾಳ ಹೇಗೆ ಇರಲಿ ರಾಮನಾಮವು ಬಾಗಲಿ. ಅದು ಅದು ಆಫ್ಟರ್ ಬೀಟ್. 1 2 3 4. ತಬ್ಲಾ ಆದ್ಮೇಲೆ ರೆಡಿ. ಮಾಡಿ ಸ್ವಲ್ಪ ಆಯ್ತಾ. ಇಲ್ಲಾಂದ್ರೆ ಏನ್ ಮಾಡ್ಬೋದು, ರಾರಾಮರ ಹತ್ರ ರಾರಾಗ ತಾಳ 2 ರಾ ಇರಬೇಕು. ಹಾಡುವಾಗ 1 ರಾ ಮಾತ್ರ ಮನಸ್ಸಲ್ಲಿ ಹೇಳ್ಬೇಕು. ರಾರಾಗ ತಾಳ ಹೇಗೆ ಇರಲಿ ರಾರಾಮ ನಾಮವು ಬಾಯಿಗೆ ನೋಡಿ. ರಾರಾಗ ತಾಳ, ರಾಗ ತಾಳ, ರಾರಾಗ ತಾಳ, ರಾಗ ತಾಳ. ಅಷ್ಟೇ, ತುಂಬಾ ಸುಲಭ, ನಿಮ್ಗೆಲ್ಲ ಕಷ್ಟ ಆಗಲ್ಲ ಇದು. ರೆಡಿ. 3 ಲೋಕದೇ. ಒಂದ್ಸರಿ ಹಾರ್ಮೋನಿಯಂ ಅಲ್ಲಿ ನುಡಿಸ್ತಾರೆ, ಆಮೇಲೆ ನೀವು ತಗೊಂಡ್ರೆ ಆಯ್ತು. ಫುಲ್ ಟ್ಯೂನ್. 1 2 3 4.
ಬಂದರೆ ಎಲ್ಲ ಸರಿ ಹೋಗುತ್ತೆ, ಬಾಕಿದೆಲ್ಲ ಸೋಲೀಸ ಬ್ಯಾಡ ಇರಪ್ಪ ಅಣ್ಣ ಗೆಲಿಸಯ್ಯ ನಮ್ಮನು. ನೀವು ಗೆಲಿಸಯ್ಯಾಗಿ ಎಷ್ಟು ವಾಲ್ಯೂಮ್ ಕೊಡ್ತೀರೋ ಅಷ್ಟೇ ವಾಲ್ಯೂಮ್ ನಮ್ಮನಿಗೂ ಬರಬೇಕು. ಹೇಳಿ ಮಾತ್ರ ಅದನ್ನು ಸರಿ, ಮೂರು ಲೋಕದ ಹೇಳಿ. ಮೂರು ಹುಡುಗರು ಕರೆಕ್ಟಾಗಿ ಹೇಳ್ತಾರೆ, ನೀವು ಹೇಳ್ತಿಲ್ಲ. ನೀವೇನು ಮಾಡ್ತೀರಿ ಗೊತ್ತಾ? ಸೋಲಿಸ ಬೇಡ ಗೆಲಿಸಯ್ಯ ಗೆಲಿಸಯ್ಯ ಹಿಂಗೆ ನೀವು ಮನಸ್ಸಲ್ಲೇ ಹೇಳ್ತಿದ್ದೀರ, ಅದು ಬಾಯಲ್ಲಿ ಬರಲಿ ಅಷ್ಟೇ. ಎಲ್ಲರೂ ಅಲ್ಲ, ಕೆಲವರು. ಅಲ್ಲಲ್ಲಲ್ಲೇ ರೆಡಿ ರೆಡಿ ಒಟ್ಟಿಗೆ. ಹಾಂ ನೋಡೋಣ ಅನ್ಸ, ಜೋರಾಗಿ ಹೇಳಿ ನೋಡೋಣ, ಖುಷಿ ಖುಷಿ. ರೆಡಿ 1 2 3 4. ಮೂರು ಲೋಕದಯ್ಯ ಅಲ್ಲ, ಸೋಲೀಸ ಬ್ಯಾಡ ಮೇಲೆ ಹೋಗ್ಬೇಕು. ಟ್ಯೂನ್ ನೀವು ಟ್ಯೂನೇ ಚೇಂಜ್ ಮಾಡಿಬಿಡ್ರಿ. ನಾನು ನಿಮ್ಗೆ ಹೊಗಳಿದ್ದೆ ನೋಡಿ, ಅದಕ್ಕೆ ಹೇಳೋದು ಹೊಗಳಬಾರ್ದು ಅಂತ. ಹಾಂ ಕರೆಕ್ಟ್, ಮೇಲೆ ಹೋಗ್ಬೇಕು. ಸೋಲೀಸ ಬ್ಯಾಡ ಬರ್ಬೇಕಲ್ವಾ? ಸೋಲೀಸ ಅಲ್ಲಿ ಬರ್ಬಾರ್ದು. ನೆಕ್ಸ್ಟ್ ಅದು 1 2 3 4. ಮೂರು ಲೋಕದಯ್ಯ ಸೋಲೀಸ ಬ್ಯಾಡ ಗೆಲಿಸಯ್ಯ ಸೋಲೀಸ ಬ್ಯಾಡ ಗೆಲಿಸಯ್ಯ ಸೋಲೀಸ ಬ್ಯಾಡ ಗೆಲಿಸಯ್ಯ ನಮ್ಮನ್ನು ಗೆಲಿಸಯ್ಯ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಚೆನ್ನಾಗಿ ಹಾಡ್ತಿದ್ದೀರಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಯಾಕಂದರೆ ವಾರಗಟ್ಟಲೆ ಗಂಟೆಗಟ್ಟಲೆ ಕೂತ್ಕೊಂಡು ಹಾಡೋದು, ಗಂಟ್ಲು ಸೋಲುತ್ತೆ, ಕೈಕಾಲು ಸೋಲುತ್ತೆ, ನನಗೆ ಅರ್ಥ ಆಗುತ್ತೆ. ಏನಮ್ಮ? ಆದರೆ ಇದು ಜೀವನದಲ್ಲಿ ಅಪರೂಪಕ್ಕೆ ಸಿಗ್ತಕ್ಕಂಥ ಒಂದು ಅವಕಾಶ ಅಲ್ವಾ? ನಾವು ಪ್ರತಿನಿತ್ಯ ಭಜನೆನೂ ಮಾಡಲ್ಲ, ಪ್ರತಿನಿತ್ಯ ಕ್ಷೇತ್ರಕ್ಕೂ ಬರಲ್ಲ, ಪ್ರತಿನಿತ್ಯ ಖಾವಂದರ ದರ್ಶನನೂ ಸಿಗಲ್ಲ, ಅಪರೂಪಕ್ಕೆ ಸಿಗತಕ್ಕಂಥದ್ದು. ಸೊ ಇದನ್ನು ಸ್ವಲ್ಪ ಕಷ್ಟ ಆಗುತ್ತೆ ಹೊಂದ್ಕೊಂಡು ಅದನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಸುಬ್ಬಣ್ಣ ಸೈಲೆಂಟ್ ಆಗಿರಿ ಒಂದು ನಿಮಿಷ. ಮುಂದೆ ಏನು ಅಂತ ಹೇಳ್ತೀನಿ. ಹರಿ ಓಂ. ಇದುವರೆಗೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಶಂಕರ್ ಶಾನ್ಭೋಗ್ ಸರ್ ಅವರು ನಿಮಗೆ ಭಜನೆ ತರಬೇತಿ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ಸೇರಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ, ಸಂಘಟಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಮಹಿಳೆಯರಿಗೆ ನಿನ್ನೆಯಾಗಿ ಇವತ್ತು ಕೂಡ ಹರಿ ಓಂ. ಇವತ್ತೆಲ್ಲ ನಾವು ನಗರ ಭಜನೆಗೆ ಹೋಗ್ಲಿಕ್ಕಿದ್ದೇವೆ. ಕುಣಿತ ಭಜನೆಯಲ್ಲಿರುವವರಿಗೆ ಕುಣಿತದ ಅಭ್ಯಾಸ ಆದ ಮೇಲೆ ನಿಮ್ಮನ್ನು ನಗರ ಭಜನೆಗೆ ನಿಮಗೆ
ಕುಣಿತವನ್ನು ಹೇಳಿಕೊಡುವ ಗುರುಗಳು ಕರ್ಕೊಂಡು ಬರ್ತಾರೆ, ಅವರ ತಂಡ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಮತ್ತು ಶೋಭಾನೆ ಹಾಡುಗಳು ಇವತ್ತಿರೋದಿಲ್ಲ. ನಾವೆಲ್ಲ ನಗರ ಭಜನೆಗೆ ಹೋಗ್ಲಿಕ್ಕಿದ್ದೇವೆ. ಅಮ್ಮ ಅಂತ ಹೇಳಿದರೆ ಒಳ್ಳೇದಾಯಿತು ಅಂತಲಾ ಇಲ್ಲ ಅಂತಲಾ? ಈಗ ಕುಣಿತ ಭಜನೆಯಲ್ಲಿರುವಂಥ ನಿಮ್ಮ ಪುರುಷರ ತಂಡ ಎದ್ದು ನಿಲ್ಲಿ. ಸಂದೇಶ ಕಳಿಸೋಲ್ಲ? ನೇಮತರಂಜಿ. ಓಂ ಶ್ರೀ ಮಂಜುನಾಥಾಯ ನಮಃ. 27ನೇ ವರ್ಷದ ಭಜನಾ ಕಮ್ಮಟದ 6ನೇ ದಿವಸ ನಾವಿದ್ದೇವೆ. ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ಭಜನಾ ಕಮ್ಮಟ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಂತೆ ಮಾತುಶ್ರೀ ಹೇಮಾವತಿ ಹೆಗಡೆಯವರ ಹಾಗೂ ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಭಜನಾ ಕಮ್ಮಟ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು 184 ಜನ ಶಿಬಿರಾರ್ಥಿಗಳೊಂದಿಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು, ಶ್ರೀಮತಿ ಉಷಾ ಹೆಬ್ಬಾರ್ ಇರ್ಬೋದು, ಶ್ರೀ ರಾಮಕೃಷ್ಣ ಕಾಟುಕೊಕ್ಕೆ ಇರ್ಬೋದು, ಶ್ರೀಮತಿ ಅರ್ಚನಾ ಉಡುಪ ಇರ್ಬೋದು. ಈ ದಿವಸ ಶಂಕರ ಶಾನುಭಾಗರಿಂದ ಈ ಒಂದು ಭಜನಾ ತರಬೇತಿ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 32 ಹಾಡುಗಳನ್ನು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು ಹೇಳಿಕೊಡ್ತಾ ಇದ್ದಾರೆ. ಹಾಗೆ ಶೋಭಾನೆ ಹಾಡನ್ನು ಶ್ರೀಮತಿ ಸೌಮ್ಯ ಸುಭಾಷ್ ಅವರು, ಹಾಗೆ ಸುನಿಲ್ ಕಲ್ಕೊಪ್ಪ ಇವರು ರಂಗಗೀತೆಗಳನ್ನು ಕೂಡ ಹೇಳಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾಳೆ ದಿವಸ 2 ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ತರಬೇತಿಯ ಕಾರ್ಯಕ್ರಮದ ಜೊತೆಗೆ ಸಂಜೆ ಹೊತ್ತಿಗೆ ಸಾಧಕ ಪ್ರಶಸ್ತಿ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಸುಮಾರು 19 ತಾಲೂಕುಗಳಲ್ಲಿವೆ. ಹಾಗಾಗಿ ನಾಳೆಯ ದಿವಸ ತಾಲೂಕಿಗೆ ಒಂದು ಮಂಡಳಿಯಂತೆ ಸುಮಾರು 23, ಯಾಕೆಂದರೆ ಕೆಲವು ತಾಲೂಕುಗಳಲ್ಲಿ 2 ಭಜನಾ ಪರಿಷತ್ತಿದೆ. ಹಾಗಾಗಿ 23 ತಾಲೂಕು ಪರಿಷತ್ತಿಗೆ ಸಂಬಂಧಪಟ್ಟ ಹಾಗೆ ಸರ್ವಶ್ರೇಷ್ಠ ಒಂದು ಮಂಡಳಿಗೆ ಸಾಧಕ ಪ್ರಶಸ್ತಿಯನ್ನು ನಾಳೆ ಸಂಜೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವರ ದಿವ್ಯ ಉಪಸ್ಥಿತಿಯಲ್ಲಿ ಒಂದು ವಿತರಣೆ ನಡೀಲಿಕ್ಕಿದೆ. ಮುಸ್ಸಂಜೆ ಹೊತ್ತಿಗೆ ಡಾಕ್ಟರ್ ವೆಂಕಟೇಶ್ ಕುಮಾರ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂತಹ ಹುಬ್ಬಳ್ಳಿಯವರು, ಇವರಿಂದ ಭಕ್ತಿ ಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಅದಲ್ಲದೆ ಈ ದಿವಸ ರಾತ್ರಿ ಮುಸ್ಸಂಜೆ ಹೊತ್ತಲ್ಲಿ ರಥಬೀದಿಯಲ್ಲಿ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಗಡೆಯವರ ಮನೆಯಲ್ಲಿ ಕೂಡ ನಗರ ಸಂಕೀರ್ತನ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಕೊನೆಯ ದಿವಸ ಸಮಾರೋಪ ಸಮಾರಂಭ 21ನೇ ತಾರೀಕಿಗೆ ಬೆಳಿಗ್ಗೆ ಸುಮಾರು 600ರಿಂದ 700 ಭಜನಾ ಮಂಡಳಿಯವರು ಬಂದು 7,000ಕ್ಕಿಂತಲೂ ಅಧಿಕ ಭಜಕರಿದ್ದು 9 ಗಂಟೆಯಿಂದ ಭವ್ಯವಾದಂತಹ ಭಜನಾ ಶೋಭಾಯಾತ್ರೆಯೊಂದಿಗೆ ಪ್ರಾರಂಭ ಆಗಿ 11 ಗಂಟೆಗೆ ಸರಿಯಾಗಿ ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಹಾಗೆ ವಚನವನ್ನು ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಒಡಿಯೂರು ಕ್ಷೇತ್ರ, ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸುನಿಲ್ ಕುಮಾರ್ ಶಾಸಕರು ಕಾರ್ಕಳ ವಿಧಾನಸಭಾ ಕ್ಷೇತ್ರ, ಹಾಗೆ ಶ್ರೀ ಬ್ರಿಜೇಶ್ ಚೌಟ ಮಾನ್ಯ ಲೋಕಸಭಾ ಸದಸ್ಯರು ಮಂಗಳೂರು, ಅಲ್ಲದೆ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು, MLC ಆದಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರು, ಅದಲ್ಲದೆ ಮಾಜಿ ಮಂತ್ರಿಗಳು ಆದಂತಹ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಸಮಾರೋಪ ಸಮಾರಂಭ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ಮಾತುಶ್ರೀ ಹೇಮಾವತಿ ಹೆಗಡೆಯವರು, ಗೌರವಾನ್ವಿತ ಹರ್ಷೇಂದ್ರ ಕುಮಾರ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಆ ದಿವಸ ಪುರುಷ ಶಿಬಿರಾರ್ಥಿಗಳಿಂದ ಶ್ರೀಯುತ ಸಂದೇಶ್ ವಿನ್ಯಾಸ್ ಹಾಗೂ ನಾಗೇಶ್ ನೇರಿಯ ಇವರ ಒಂದು ಮಾರ್ಗದರ್ಶನದಲ್ಲಿ ಕುಣಿತ ಭಜನೆಯೂ ಕೂಡ ನಡೀಲಿಕ್ಕಿದೆ ಪುರುಷರಿಗೆ. ಮಹಿಳಾ ಶಿಬಿರಾರ್ಥಿಗಳಿಗೆ ಶ್ರೀಮತಿ ಚೈತ್ರ ಇವರಿಂದ ಕುಣಿತ ಭಜನಾ ಒಂದು ಪ್ರಾತ್ಯಕ್ಷಿಕೆ ಕೂಡ ನಡೀಲಿಕ್ಕಿದೆ. ಇದೆಲ್ಲವೂ ಕೂಡ ಅದ್ಭುತವಾಗಿ ನಡೀಲಿಕ್ಕಿದೆ. ಭಜನಾ ಕಮ್ಮಟ ಅಂತ ಹೇಳಿದರೆ ಕೇವಲ ಭಜನೆ ಮಾತ್ರ ಅಲ್ಲ, ಅಲ್ಲಿ ವ್ಯಕ್ತಿತ್ವ ವಿಕಸನಾ ಶಿಬಿರವೂ ಕೂಡ ಹೌದು. ಬೇರೆ ಬೇರೆ ದಿವಸ ಧಾರ್ಮಿಕ ಉಪನ್ಯಾಸವನ್ನು ನೀಡಲು ಬೇರೆ ಬೇರೆ ಮಂದಿ ಬಂದಿದ್ದಾರೆ.
ಅಶೋಕ ಭಟ್ರು ಉಜಿರೆ ಇರ್ಬೋದು, ಶ್ರೀ ವಿವೇಕ್ ಪಾಯ್ಸ್ ಇರ್ಬೋದು, ಶ್ರೀ ಅನಿಲ್ ಕುಮಾರ್ ಗ್ರಾಮಾಭಿವೃದ್ಧಿ ಯೋಜನೆ CEO, ಸಹನಾ ಕುಂದರ್, ಶುಭಾ ಮರವಂತೆ, ಹಾಗೆ ನಾಳೆ ದಿವಸ ಧನುಂಜಯ ರಾವ್ ಅವರು ಕೂಡ ಬಂದು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಅದಲ್ಲದೆ ಕ್ಷೇತ್ರ ವತಿಯಿಂದ ಬೇರೆ ಬೇರೆ ದಿವಸ ಸಾಧನೆ ಮಾಡಿದಂತಹ ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿರುವವರನ್ನು ಗುರುತಿಸುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿದೆ. ಈ ದಿವಸ ಶ್ರೀ ಶರತ್ ಕೃಷ್ಣ ಪಡವಟ್ನೆಯರ ಅವರನ್ನು ಕ್ಷೇತ್ರ ವತಿಯಿಂದ ಗೌರವಿಸಲಾಯಿತು. ನಾಳೆ ದಿವಸ ಜನಜಾಗೃತಿ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂಥ ವಸಂತ್ ಸಾಲ್ರನ್ನು ಗೌರವಿಸಲಾಗುವುದು. ಹಾಗೆ ವಿಶೇಷವಾಗಿ ಮೊನ್ನೆಯ ದಿವಸ ಶ್ರೀ ಶಿವಶಂಕರ್ ನಾಯಕ್ ಮಾಲಕರು, ರೈತ ಬಂಧು ಕಣಿಯೂರು, ಶ್ರೀ ಹರೀಶ್ ಕುಮಾರ್ ಮಾಜಿ MLC ಅವರನ್ನು ಗೌರವಿಸಲಾಯಿತು. ಹಾಗೆ ಒಂದು ದಿವಸ ಪದ್ಮಗೌಡರು ಬೆಳಾಲು ಇವರನ್ನು ಕೂಡ ಗೌರವಿಸಲಾಯಿತು. ಒಟ್ಟಾಗಿ ಹೇಳೋದಿದ್ರೆ ಈ ಕಮ್ಮಟ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಊರಿನ ನಮ್ಮ ಹತ್ತಿರ ನಿಂತಿದ್ದಾರೆ ರತ್ನವರ್ಮರು ಅಂತ ಹೇಳಿ, ಅವರು ಕಾರ್ಯಕಾರಿ ಸಮಿತಿ ಸದಸ್ಯರು ಹೌದು. ಕಳೆದ 27 ಕಮ್ಮಟ ಏನು ಇವತ್ತಿನದು ಸೇರಿ 27 ಕಮ್ಮಟದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಬಂದರೆ ರಾತ್ರಿ ಎಲ್ಲ ಮುಗಿಸಿ ಹೋಗುವಂಥ ಒಂದು ಬದ್ಧತೆಯನ್ನು ನಾವು ಅವರಲ್ಲಿ ಕಾಣ್ತೇವೆ. ಅಂತಹ ಒಬ್ಬರು ಸದಸ್ಯರು ಇರ್ಬೋದು. ನಮ್ಮ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಸಾಲಿಯಾನ್ರು ಇರ್ಬೋದು, ಉಪಾಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಅವರು ಇರ್ಬೋದು, ನಮ್ಮ ಸಮನ್ವಯ ಅಧಿಕಾರಿಗಳು ಸಂತೋಷ್ ಹಾಗೂ ರವೀಂದ್ರ ಅವರು ಇರ್ಬೋದು. ಹಾಗೆ ನಮ್ಮ ಕಾರ್ಯಕಾರಿ ಸಮಿತಿಯ ಪ್ರಮುಖರಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಪ್ರತಿ ದಿವಸ ಚಿಂತನಾ ಕಾರ್ಯಕ್ರಮವನ್ನು ನಡೆಸುವುದರ ಜೊತೆಗೆ ಕಮ್ಮಟದ ಯಶಸ್ಸಿಗಾಗಿ ಹಗಲಿರುಳು ದುಡಿದಿದ್ದಾರೆ. ಅದಲ್ಲದೆ ನಮ್ಮ ನಗರ ಸಂಕೀರ್ತನ ಕಾರ್ಯಕ್ರಮದ ಯಶಸ್ಸಿಗೆ ಮೋಹನ್ ಶೆಟ್ಟಿ ಮತ್ತು ಸತೀಶ್ ಪೈ ಅವರು ದುಡಿದಿದ್ದಾರೆ. ಕಾರ್ಯದರ್ಶಿಗಳಾದಂಥ ಶ್ರೀಯುತ ವೀರಣ್ಣ ಶೆಟ್ಟರ್ ಅವರು ಎಲ್ಲ ಸಂದರ್ಭದಲ್ಲಿ ಕೂಡ ನಮಗೆ ಮಾರ್ಗದರ್ಶನ, ಮಾಹಿತಿ ಮತ್ತು ಕೆಲಸ ನಿರ್ವಹಣೆಯನ್ನು ಮಾಡಿದ್ದಾರೆ. ಅದಲ್ಲದೆ ಕೋಶಾಧಿಕಾರಿಗಳಾದಂಥ ಪದ್ಮರಾಜ್ ಜೈನ್ ಅವರು ಇರ್ಬೋದು, ಕಾರ್ಯಕಾರಿ ಸಮಿತಿಯ ಉಳಿದ ಸದಸ್ಯರು, ವಿಶೇಷವಾಗಿ ಊರಿನವರು, ಊಟೋಪಚಾರದ ವ್ಯವಸ್ಥೆಯನ್ನು ನಮ್ಮ ಬೇರೆ ಬೇರೆ ಸ್ವಯಂ ಸೇವಕರು, ವಿಷ್ಣುಮೂರ್ತಿ ತಂಡದವರು, ಹಾಗೆ ಬೇರೆ ಬೇರೆ ನಿತಿನ್, ಸತೀಶ್ ದಾಸ್, ಸದಾಶಿವರಾವ್, ಕಾರ್ತಿಕ್ ಭಟ್ರು, ಹಾಗೆ ತುಂಬ ಜನ, ನನ್ನ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಸುಮಾರು 50 ಜನ, ಅದರ ಜೊತೆ ಕನ್ಯಾಕುಮಾರಿ ಯುವತಿ ಮಂಡಲದವರು, ಊರಿನವರು ಎಲ್ಲರೂ ಕೂಡ ಸುಮಾರು ಒಂದು 250 ಜನ ಸ್ವಯಂ ಸೇವಕರಾಗಿ ಬೇರೆ ಬೇರೆ ದಿವಸ ದುಡಿದಿದ್ದಾರೆ. ಮತ್ತು ಕ್ಷೇತ್ರದ ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರು ಇರ್ಬೋದು, ಟೆಂಪಲ್ನ ಮ್ಯಾನೇಜರ್ ಆದಂತಹ ಪಾರ್ಶ್ವನಾಥರು ಇರ್ಬೋದು, ಹಾಗೆ ಪಾರ್ವತ್ಯಗಾರರಾದಂಥ ಲಕ್ಷ್ಮೀನಾರಾಯಣರು ಇರ್ಬೋದು, ಅಕೌಂಟೆಂಟ್ ವಿಭಾಗದ ಮುಖ್ಯಸ್ಥರು ಪುರಂದರ ಭಟ್ರು ಇರ್ಬೋದು, ಹಾಗೆ ಬೇರೆ ಬೇರೆ ವಿಭಾಗದ ಮುಖ್ಯಸ್ಥರು ನಮಗೆ ಉತ್ತಮವಾಗಿ ಸಹಕಾರವನ್ನು ನೀಡಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ CEO ಆದಂಥ ಶ್ರೀಯುತ ಅನಿಲ್ ಕುಮಾರ್ ಇರ್ಬೋದು ಮತ್ತು ಎಲ್ಲ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ನಿರ್ದೇಶಕರು ಕೂಡ ನಮಗೆ ಉತ್ತಮ ಸಹಕಾರವನ್ನು ಯೋಜನಾಧಿಕಾರಿಗಳು ನೀಡಿದ್ದಾರೆ. ಹಾಗಾಗಿ ಯಶಸ್ವಿಯಾಗಿ ನಡೀತಾ ಇದೆ. ನಮಸ್ಕಾರ, ನಾನು ರವೀಂದ್ರ ಶಾಂತಿ, ಧರ್ಮಸ್ಥಳ ಭಜನಾ ಪರಿಷತ್ ಮುಂಬೈ ಘಟಕ ಅಂದರೆ ಮಹಾರಾಷ್ಟ್ರ ಘಟಕ ಅಂತ ನಾವಲ್ಲಿ ಪ್ರಾರಂಭ ಮಾಡಿದ್ದೇವೆ. ಸತತ 3 ವರ್ಷ ಇಲ್ಲಿ ನಮ್ಮ ತರಬೇತಿಗೆ ಬಂದು ಕೊನೆಗೆ ಪೂಜ್ಯರು ಹೇಳಿದ ಪ್ರಕಾರ ನಾವು ಮುಂಬೈಯಲ್ಲಿ ಹೋಗಿ ಧರ್ಮಸ್ಥಳ ಭಜನಾ ಪರಿಷತ್ ಮಹಾರಾಷ್ಟ್ರ ಘಟಕ ಅಂತ ಸಂಸ್ಥೆಯನ್ನು ಅಲ್ಲಿ ಪ್ರಾರಂಭ ಮಾಡಿದ್ದೇವೆ. 3 ವರ್ಷ ಆಗ್ತಾ ಇದೆ. ಆದರೆ ಹೋದ ವರ್ಷ ನಾವು ಇದರ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಹೋದ ಜನವರಿ 19ಕ್ಕೆ. ಕಾರಣ ಇಲ್ಲಿ ಪೂಜ್ಯರು ಬರುವಂಥ ಒಂದು ಆಸೆ ಇತ್ತು. ಅವರು ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರು ಬರುವುದಾದರೆ ಸುಮಾರು ಒಂದು 10-15 ಸಾವಿರ ಪ್ರೇಕ್ಷಕರು ಉಪಸ್ಥಿತಿರುವಂಥ ಸಂದರ್ಭ ಇತ್ತು. ಕೊನೆಗೆ ಅವರು ಬರಲಿಕ್ಕೆ ಅನಾನುಕೂಲ ಆಯಿತು ಅವರಿಗೆ. ಆದ್ದರಿಂದ ನಾವು ಒಂದು 2,000 ಜನ ಪ್ರೇಕ್ಷಕರು ಉಪಸ್ಥಿತರಿದ್ದರು. ನಾವು ಮುಂಬೈಯಲ್ಲಿ 5 ವಲಯವಾಗಿ ಅದನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಚರ್ಚ್ ಗೇಟ್ ಟು ಬೋರಿವಲ್ಲಿ, ದೈಸರ್ ಟು ದಹಾನು ವಿರರ್, ಅದೇ ಪ್ರಕಾರ ಸೈನ್ ಟು ತಾನೆ, ಕಲ್ವಾ ಕರ್ಜತ್ನಿಂದ ಅಂಬರ್ನಾಥ್ ಬದ್ಲಾಪುರ್, ಚೆಂಬೂರಿನಿಂದ ನೀಬೊಂಬೆ 5 ವಲಯವಾಗಿ ನಾವು ಪ್ರಾರಂಭ ಮಾಡಿ ನಾನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ದೇವಿ ಪೂಜಾರಿ ಅವರು ಅಧ್ಯಕ್ಷರಾಗಿದ್ದಾರೆ. ಒಂದು 18 ಜನರ ನಮ್ಮ ಕಾರ್ಯಕಾರಿ ಸಮಿತಿ, ಹಾಗೆ 5 ವಲಯದಲ್ಲಿ 15 ಮಂದಿಯ ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಮಾಡಿದ್ದೇವೆ. ಸುಮಾರು 250 ಮಂಡಳಿಗಳು ನಮ್ಮ ಮಂಡಳಿ ನೋಂದಣಿ ಆಗಿದೆ. ಒಂದು 1,000 ಮಿಕ್ಕಿ ಮಂಡಳಿಗಳಿದೆ ಅಲ್ಲಿ ನಮ್ಮೊಟ್ಟಿಗೆ. ಆದರೆ ಈಗ ಪ್ರತಿ ಆದಿತ್ಯವಾರ ಮೊದಲೇ 1 ವರ್ಷದಿಂದ ಪ್ರತಿ ಆದಿತ್ಯವಾರ ಅಲ್ಲಿ ಭಜನಾ ಕಾರ್ಯಕ್ರಮ, ಭಜನಾ ಕ್ಲಾಸನ್ನು ತರಬೇತಿಯನ್ನು ಮಾಡ್ತಾಯಿದ್ದೇವೆ. ಈಗ 3 ತಿಂಗಳಾಗ್ತಾ ಇದೆ. ಹಾರ್ಮೋನಿ ಕ್ಲಾಸ್, ತಬ್ಲಾ ಕ್ಲಾಸನ್ನು ಮಾಡಿ ಅಲ್ಲಿ ಒಂದು 25 ಮಕ್ಕಳು ದೊಡ್ಡವರು ಸೇರಿ 20-25 ಮಕ್ಕಳು ಉಪಸ್ಥಿತರಿದ್ದಾರೆ. ಈಗ ಕ್ಲಾಸ್ ಮಾಡ್ತಾ ಇದ್ದೇವೆ ಹಾರ್ಮೋನಿ ತಬ್ಲಾ.
ಭಜನೆ ಕ್ಲಾಸ್ ಪ್ರತಿ ಆದಿತ್ಯವಾರ ನಡೀತಾ ಇದೆ. ಪೂಜಾರ ಆಶೀರ್ವಾದದಿಂದ ಎಲ್ಲ ಯಶಸ್ವಿಯಾಗಿದೆ. ನಾವು ಇಲ್ಲಿ ಬಂದು 3 ವರ್ಷ ತರಬೇತಿ ಪಡೆದ ನಂತರ ಈಗ ಪ್ರತಿ ವರ್ಷ ನಾನು ಬರ್ತಾ ಇದ್ದೇನೆ. ಸತತ 6 ವರ್ಷ 3 ವರ್ಷ ಆಯಿತು. ಪುನಃ ಈಗ 6ನೇ ವರ್ಷಕ್ಕೆ ಈ ಸಲ ಬರ್ತಾ ಇದ್ದೇನೆ. ಇಲ್ಲಿ ವ್ಯವಸ್ಥೆ ಇಲ್ಲಿಯ ಚೌಕಟ್ಟವಾಗಿ ಮಾಡುವಂಥ ಇಲ್ಲಿಯ ಕಾರ್ಯಕ್ರಮ, ನಡೆಯುವಂಥ ಕಾರ್ಯಕ್ರಮ ಎಲ್ಲಕ್ಕಿಂತ ಶಿಸ್ತು. ಒಂದು ಮಾನವರಿಗೆ, ಮನುಷ್ಯರಿಗೆ, ವಿದ್ಯಾರ್ಥಿಗಳಿಗೆ ಶಿಸ್ತು ಏನು ಅಂತ ತಿಳಿಬೇಕಾದ್ರೆ ಈ ಕ್ಷೇತ್ರಕ್ಕೆ ಬರಬೇಕು. ಈ ಕಮ್ಮಟದಲ್ಲಿ ಪಾಲ್ಗೊಂಡ್ರೆ ಎಲ್ಲರಿಗೆ ಅದೊಂದು ಅವರು ಜೀವನದಲ್ಲಿ ವ್ಯತ್ಯಾಸ, ಜೀವನದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿದೆ. ಅಂದರೆ ಈ ರೀತಿ ಈವರೆಗೆ ನಾವು ಸತತ 10ನೇ ವರ್ಷ ತನಕ ಧರ್ಮಸ್ಥಳದಲ್ಲಿ ತಿರುಪತಿಯಲ್ಲಿ ಭಜನೆ ಮಾಡ್ತಾಯಿದ್ದೇವೆ. ಮಂತ್ರಾಲಯ, ಕೇರಳ, ತಮಿಳುನಾಡು, ಗುಜರಾತ್ ಎಲ್ಲ ಕಡೆ ಭಜನೆ ಹೋಗಿದ್ದೇವೆ. ಎಲ್ಲ ಕ್ಷೇತ್ರಗಳಲ್ಲಿ ನಾವು ಯಾತ್ರೆ ಮಾಡಿದ್ದೇವೆ. ಆದರೆ ಧರ್ಮಸ್ಥಳದಂತಹ ಈ ಕ್ಷೇತ್ರ, ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ, ಇಲ್ಲಿ ನಡೆಯುವ ಪೂಜೆ ವಿಧಿವಿಧಾನ, ಇಲ್ಲಿಯ ರೂಢಿ ನಡವಳಿಕೆ ಎಲ್ಲಿ ಇವರಿಗೆ ಕಾಣಲಿಲ್ಲ. ಸಂತೋಷವಾಗುವುದು ಇಲ್ಲಿಯ ಪೂಜ್ಯರ ಒಂದು ಅಮ್ಮನವರ ಅವರ ಆಶೀರ್ವಾದ, ಅವರ ನಮಗೆ ಮಾರ್ಗದರ್ಶನ. ನಾನು ಒಂದು 2 ವರ್ಷ ಮೊದಲು ಒಂದು ಕವಿತೆಯನ್ನು ಬರೆದಿದ್ದೇನೆ. ಸಾಕ್ಷಾತ್ ಭೂಲೋಕಕ್ಕೆ ಇಳಿದಂತಹ ಸ್ವರ್ಗ ಅಂತ ಈ ಕ್ಷೇತ್ರಕ್ಕೆ. ಅಂದರೆ ಸ್ವರ್ಗಕ್ಕೂ ಇಲ್ಲಿ ಎಲ್ಲ ವ್ಯತ್ಯಾಸ ಇಲ್ಲ. ಈ ರೀತಿ ಒಂದು ಮಕ್ಕಳನ್ನು ಈ ರೀತಿ ಒಂದು ಥರ ಶಿಬಿರಾರ್ಥಿಗಳನ್ನು ನೋಡಿಕೊಳ್ಳುವಂಥ ಈ ಕ್ರಮ ಎಲ್ಲಿ ಇಲ್ಲ. ಬೆಳಿಗ್ಗಿನಿಂದ ರಾತ್ರಿ ತನಕ ಅವರಿಗೆ ಬೇಕಾದಂಥ ಆರೋಗ್ಯ ಥರ ಡಾಕ್ಟರ್ಸ್, ಆ್ಯಂಬ್ಯುಲೆನ್ಸ್ ಏನು ಬೇಕಾದ್ದು ವ್ಯವಸ್ಥೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಆದರೆ ನಾವು ಪ್ರತಿ ವರ್ಷ ಬರ್ತಾಯಿದೆ. ಇನ್ನೂ ಈ ಅಮ್ಮನವರ ಪೂಜ್ಯರಿಗೆ ದೇವರು, ಮಂಜುನಾಥ ದೇವರು ಆರೋಗ್ಯ ಕೊಡಲಿ, ಈ ಕ್ಷೇತ್ರ ಇನ್ನೂ ಬೆಳಗಲಿ. ಏನಾದರೂ ಮನುಷ್ಯರಿಗೆ ತಪ್ಪು ತಿಳಿದಲ್ಲಿ ಏನಿದ್ರು ಇನ್ನು ಮುಂದಕ್ಕೆ ಈ ಕ್ಷೇತ್ರದ ಬಗ್ಗೆ ಯಾರು ತಪ್ಪು ತಿಳಿದುಕೊಳ್ಳದೆ ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಈ ಕ್ಷೇತ್ರ ಇನ್ನು ಬೆಳಗಬೇಕು. ಭೂಲೋಕದಲ್ಲಿ ಇರುವ ಸರ್ವ ಭಕ್ತರು ಇಲ್ಲಿಯ ಮಂಜುನಾಥ ದೇವರ ಆಶೀರ್ವಾದ ಪಡೆದು ನಮ್ಮ ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಒಂದೆರಡು ಮಾತನ್ನು ಮುಗಿಸಿದ್ದೇನೆ. ಕೋಟ್ಯಾಂತರ ಕತ್ತಲು ತುಂಬಿದ ಬದುಕಿಗಳಿಗೆ ಹೊಸ ಬೆಳಕನ್ನು ನೀಡಿದವರು ಪರಮ ಪೂಜ್ಯ ಕಾವಂದರು ಮತ್ತು ಚಿತ್ರದ ಮಾತೃಶ್ರೀ ಹೇಮಾವತಿ ಅಮ್ಮನವರು. ಇವತ್ತು ಭಜನೆಯ ಒಂದು ಬಹಳ ದೊಡ್ಡ ಯಜ್ಞ ನಡೀತಾ ಇದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 27 ವರ್ಷಗಳಿಂದ ನಿರಂತರವಾಗಿ ಪೂಜ್ಯ ಕಾವಂದರ ಮಾರ್ಗದರ್ಶನದ ಜೊತೆಗೆ ಗ್ರಾಮ ಮಟ್ಟದಲ್ಲಿರುವಂತಹ ಯುವಕರಿಗೆ ಒಂದಷ್ಟು ಭಜನೆಯ ಬಗ್ಗೆ ಶಿಕ್ಷಣವನ್ನು ಕೊಡಬೇಕು, ಆ ಮುಖಾಂತರವಾಗಿ ಅವರು ಗ್ರಾಮ ಮಟ್ಟದಲ್ಲಿ ಭಜನೆಯನ್ನು ಅನುಷ್ಠಾನ ಮಾಡಬೇಕಾ ಅನ್ನುವಂತಹ ದೃಷ್ಟಿಯಿಂದ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾಳೆ ನಾಡಿದ್ದು ದೊಡ್ಡ ಕಾರ್ಯಕ್ರಮಗಳೆಲ್ಲ ನಡೆಯಲಿಕ್ಕಿದೆ. ಇದಕ್ಕೆ ಬೇಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ತಾಲೂಕು ಭಜನಾ ಪರಿಷತ್ಗಳನ್ನು ರಚನೆ ಮಾಡಿ ಸುಮಾರು 24 ತಾಲೂಕುಗಳಲ್ಲಿ ನಿರಂತರವಾಗಿ ಭಜನಾ ಪರಿಷತ್ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಇದೆ. ಆ ಮುಖಾಂತರವಾಗಿ ಅಲ್ಲಿರುವಂತಹ ಒಂದಷ್ಟು ಭಜನಾ ಮಂಡಳಿಗಳನ್ನು ಸಂಘಟನೆ ಮಾಡಿಕೊಂಡು ನಿರಂತರವಾಗಿ ಭಜನಾ ಕ್ಷೇತ್ರದಲ್ಲಿ ಭಜನಾ ಮಂಡಳಿಗಳು, ಭಜಕರು ತೊಡಗಿಸಿಕೊಳ್ಳುವ ಹಾಗೆ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಭಜನೆಯನ್ನು ಇನ್ನಷ್ಟು ಬೆಳೆಸುವಂಥ ಕಾರ್ಯಕ್ರಮಗಳನ್ನು ಕೂಡ ಈ ಭಜನಾ ಪರಿಷತ್ತಿನ ಮುಖಾಂತರ ಮಾಡ್ತಾ ಬರ್ತಾ ಇದ್ದೇವೆ. ಇದಕ್ಕೆ ರಾಜ್ಯ ಭಜನಾ ಪರಿಷತ್ತಿನ ಸಂಚಾಲಕರಾಗಿ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ್ ಸರ್ ಅವರು ನಮಗೆ ನಿರಂತರವಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸಮನ್ವಯಾಧಿಕಾರಿ ಸಂತೋಷ್ ಪಿ ಅಂತ ಹೇಳಿ ನನ್ನ ಹೆಸರು. ಇವರು ಉಡುಪಿ ಭಾಗದಲ್ಲಿ ರವೀಂದ್ರ ಅಂತ ಹೆಸರು. ಅವರು ನಿರಂತರವಾಗಿ ನಾವು ಭಜನಾ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತೇವೆ. ಬಹಳ ಖುಷಿ ಇದೆ. ಮಾತೃಶ್ರೀ ಅಮ್ಮನವರು ಪ್ರತಿ ತಿಂಗಳು ನಮ್ಮನ್ನು ಸಭೆ ಕರೆದು ಭಜನಾ ಮಂಡಳಿಗಳ ಚಟುವಟಿಕೆ ಮತ್ತು ಅದರ ಕಾರ್ಯವೈಖರಿಯ ಬಗ್ಗೆ ಕೇಳ್ತಾ ಇರ್ತಾರೆ. ಒಂದಷ್ಟು ವರದಿಗಳನ್ನು ತರಿಸಿಕೊಂಡು ಇನ್ನಷ್ಟು ಯಾವ ರೀತಿಯಾಗಿ ಭಜನಾ ಪರಿಷತ್ತಿನ ಜೊತೆ ನಾವು ಸೇರಿಕೊಂಡು ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ಅನ್ನುವಂಥ ಸಭೆಯನ್ನು ಕರೆದು ನಮ್ಮಲ್ಲಿ ವಿಚಾರ ವಿನಿಮಯವನ್ನು ಮಾಡ್ತಾರೆ. ಹಾಗಾಗಿ ಇದು ನಮ್ಮ ಜೀವನದ ಸೌಭಾಗ್ಯ ಕೂಡ ಹೌದು. ನಿರಂತರವಾಗಿ ನಮಗೆ ಭಜನಾ ಕ್ಷೇತ್ರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ, ಅದರ ಜೊತೆಗೆ ತಾಲೂಕಿನ ಅತ್ಯಂತ ಒಳ್ಳೆಯ ಸಾಧನೆ ಮಾಡಿರುವಂತಹದ್ದು ಭಜನಾ ಮಂಡಳಿಗಳು ಕೇವಲ ಭಜನೆ ಮಾತ್ರ ಮಾಡುವುದಲ್ಲ, ಅದರ ಜೊತೆಗೆ ಒಂದಷ್ಟು ಸೇವಾ ಚಟುವಟಿಕೆಗಳನ್ನು ಮಾಡುವುದರ ಜೊತೆಗೆ ಭಜನಾ ಮಂಡಳಿಗಳನ್ನು ತೊಡಗಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಅಂತಹ ಭಜನಾ ಮಂಡಳಿಗಳಿಗೆ ನಾಳೆಯ ದಿವಸ ಪರಮ ಪೂಜ್ಯ ಕಾವಂದರು ಸಾಧಕ ಪ್ರಶಸ್ತಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ತಾಲೂಕಿನ ಒಂದು ಭಜನಾ ಮಂಡಳಿಗೆ ವಿಶೇಷವಾಗಿ ಗುರುತಿಸಿ ಅವರ ಕಾರ್ಯವೈಖರಿಗಳನ್ನು ನೋಡಿ ಅವರಿಗೆ ಸಾಧಕ ಪ್ರಶಸ್ತಿಯನ್ನು ಕೂಡ ಕೊಡಲಿಕ್ಕಿದ್ದಾರೆ. ನಾಡ್ದು ಭಾನುವಾರ 21ನೇ ತಾರೀಕಿಗೆ ಸುಮಾರು 10,000 ಸಂಖ್ಯೆಯಲ್ಲಿ ಭಜಕರು ಬಂದು ಈ
ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗಾಗಿ ವೀಕ್ಷಕರೆಲ್ಲರೂ ಕೂಡ ಭಜಕರು ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಾವು ಭಜನಾ ಪರಿಷತ್ನ ಸಮನ್ವಯಾಧಿಕಾರಿಯಾಗಿ ಒಂದು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ ಸಂಸ್ಥೆಯಲ್ಲಿ. ಬಹುಶಃ ನಾವು ನಿರಂತರವಾಗಿ ಭಜನೆಗೆ ಕಮ್ಮಟಕ್ಕೆ ಮಂಗಳೋತ್ಸವಕ್ಕೆಲ್ಲ ಬರ್ತಾ ಇದ್ವಿ, ಭಾಗವಹಿಸ್ತಾ ಇದ್ವಿ.